Check, check, check. हल हल श्री उमा महेश्वरी कबड्डी अकादमी रिजिस्टर्ड उमापुरी ಕಾಪಿಕಾಡು ಉಳ್ಳಾಲ ದಕ್ಷಿಣ ಕನ್ನಡ ಜಿಲ್ಲಾ ಬಾಲಕಿಯರ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಪುರುಷರ ಕಬಡ್ಡಿ ಪಂದ್ಯಾಟ ಈಗಾಗಲೇ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟ ನಿನ್ನೆ ಮುಗಿದಿದೆ. ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಪುರುಷರ ಕಬಡ್ಡಿ ಪಂದ್ಯಾಟ ಇನ್ನೇನು ಕೆಲವೇ ನಿಮಿಷದೊಳಗೆ ಪ್ರಾರಂಭಗೊಳ್ಳಲಿದೆ. ನೋಂದಾವಣೆ ಮಾಡುವಂಥ ತಂಡಗಳು ತಕ್ಷಣ ಇಲ್ಲಿ ನೋಂದಾವಣೆ ಪ್ರಕ್ರಿಯೆ ನಡೀತಾ ಇದೆ. ಆದಷ್ಟು ಬೇಗ ತಮ್ಮ ತಂಡದ ನೋಂದಾವಣೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. 2 ಕ್ರೀಡಾಂಗಣದಲ್ಲಿ ಈ ಒಂದು ಯೂನಿವರ್ಸಿಟಿ ಕಬಡ್ಡಿ ಪಂದ್ಯಾಟ ಇನ್ನೇನು ಕೆಲವೇ ನಿಮಿಷದೊಳಗೆ ಪ್ರಾರಂಭಗೊಳ್ಳಲಿದೆ. ನೋಂದಾವಣೆ ಮಾಡುವಂಥ ತಂಡಗಳು ತಕ್ಷಣ ತಮ್ಮ ತಂಡದ ಹೆಸರನ್ನು ನೋಂದಾವಣೆ ಮಾಡಿ. ಇನ್ನು ಯಾರನ್ನ ಕಾಯುವಂಥ ಪ್ರಶ್ನೆ ಇಲ್ಲ. ಯಾರು ಆ ಒಂದು ವ್ಯವಸ್ಥಾಪಕರು ಇದ್ದೀರಾ, ನಾಯಕರು ಇದ್ದೀರಾ, ತಮ್ಮ ತಂಡದ ನೋಂದಣಿಯನ್ನು ತಕ್ಷಣ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಅತಿಥಿ ಗಣ್ಯರು ಎಲ್ಲ ಈ ಒಂದು ಕ್ರೀಡಾಂಗಣದ ಒಳಗೆ ಉಪಸ್ಥಿತಿ ಇದ್ದಾರೆ. ದಯವಿಟ್ಟು ನೋಂದಾವಣೆ ಮಾಡುವಂಥ ತಂಡಗಳು ತಕ್ಷಣ ನೋಂದಾವಣೆ ಮಾಡಿ.
Good morning and welcome to all the Kabaddi lovers and the Kabaddi spectators for this fantastic event of today, the second day of the competition. And today, you know that university level Kabaddi context. 18 teams are participating in this day, and shortly we are going to beginning with the first official match of the competition. Will playing between Vamadapadavu Government College versus the team Gokarnanatheshwara College, Mangalore. So here is the first call for Gokarnanatheshwara and the team Vamadapadavu. Kindly note the captain and the team manager. Here is the first call for the first official match. Gokarnanatheshwara College and Vamadapadavu College. ಬಂಧುಗಳೇ, ಕೂಟದ ದ್ವಿತೀಯ ದಿನದ ಸ್ಪರ್ಧೆಗೆ ಎಲ್ಲರನ್ನ ಪ್ರೀತಿ ಆದರಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ನಿನ್ನೆಯ ದಿನ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರ ಸ್ಪರ್ಧೆಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಯಶಸ್ವಿಯಿಂದ ಪೂರ್ಣಗೊಳಿಸಲಾಗಿದೆ. ನಾವುಗಳು ದ್ವಿತೀಯ ದಿನದ ಸ್ಪರ್ಧೆಗಳಿಗಾಗಿ ಆರಂಭವನ್ನು ಪಡೆದುಕೊಳ್ಳಲಿದ್ದಾರೆ. ಈ ದಿನದಲ್ಲಿ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಮಟ್ಟದ ತಂಡಗಳು ಭಾಗವಹಿಸಲಿರತಕ್ಕಂತಹ ಕ್ರೀಡಾಕೂಟ. ಒಟ್ಟು 18 ತಂಡಗಳು ಭಾಗವಹಿಸಲಿರತಕ್ಕಂತಹ ದಿನವಾಗಿದೆ. 17 ಸ್ಪರ್ಧೆಗಳಿವೆ. ಶೀಘ್ರದಲ್ಲಿಯೇ ಪ್ರಥಮ ಸ್ಪರ್ಧೆಗಾಗಿ ತಂಡಗಳನ್ನು ಕರೆ ಕೊಡಲಾಗಿದೆ. ವಾಮದಪದವು ಗವರ್ಮೆಂಟ್ ಕಾಲೇಜ್ ವಿರುದ್ಧವಾಗಿ ಗೋಕರ್ಣನಾಥೇಶ್ವರ ಕಾಲೇಜ್ ನಡುವೆ ಪ್ರಥಮ ಸ್ಪರ್ಧೆಗಾಗಿ ಮೊದಲ ಕರೆ. ಮಗದೊಮ್ಮೆ ಶೀಘ್ರದಲ್ಲೇ ತಮ್ಮ ಪೂರ್ವ ಸಿದ್ಧತೆಯನ್ನು ನಡೆಸಿ ಆಗಮಿಸುವಂತೆ ಕರೆ. ಅದೇ ಪ್ರಕಾರ ರಾಮಕೃಷ್ಣ ಕಾಲೇಜ್ ಮಂಗಳೂರು ಮತ್ತೆ ಕೆನರಾ ಕಾಲೇಜ್, ಈ ಎರಡು ಕಾಲೇಜುಗಳ ಓರ್ವ ಪ್ರತಿನಿಧಿ ಇತ್ತ ಕಡೆ ಬರುವಂತೆ ಕೋರಿಕೆ. ರಾಮಕೃಷ್ಣ ಕಾಲೇಜ್ ಮತ್ತು ಕೆನರಾ ಕಾಲೇಜ್. ಅತ್ಯಾಕರ್ಷಕ ಕಾರ್ಯಕ್ರಮ, ಬ್ಯಾಂಡ್ ವಾದ್ಯ ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇತ್ತು. ಇವತ್ತು ಕೂಡ ಅವರ ಘನ ಸಾನ್ನಿಧ್ಯ ಬೆಳ್ಳಂಬೆಳಿಗ್ಗೆ ನಾವು ಕಾಣ್ತಾ ಇದ್ದೇವೆ. ತುಳುನಾಡಿನ ಹಾಸ್ಯ ವಾದ್ಯದೊಂದಿಗೆ ಕ್ರೀಡೆಯ ಉತ್ಕೃಷ್ಟ ರಣಾಂಗಣದ ಉತ್ಕೃಷ್ಟ ಆಟವನ್ನು ತೋರಿಸುವಂತಹ 2 ಅಂಕಣಗಳಲ್ಲಿ ಭಿನ್ನ ಶೈಲಿಯ ಕಬಡ್ಡಿ. ಇದು ನಿಮಗಾಗಿ ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಪ್ಪಿಕಾಡ್ ಇವರ ಕೊಡುಗೆಯಾಗಿದೆ. ಕಳೆದ 6 ವರ್ಷಗಳಿಂದ ಕ್ರೀಡಾರಂಗದಲ್ಲಿ ಮಾತ್ರವಲ್ಲ, ನಾನಾ ರಂಗಗಳಲ್ಲಿ ಚಟುವಟಿಕೆಗಳನ್ನು ಮಾಡುತ್ತಾ ಸಮಾಜೋನ್ಮುಖಿ ಚಿಂತನೆಗಳೊಂದಿಗೆ ಈ ಕರಾವಳಿಯಲ್ಲಿ ನಿರಂತರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರತಕ್ಕಂತಹ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಅದು ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಈ ಮೂಲಕ ಬೆಳೆಯುವಂತಹ ಪ್ರತಿಭೆಗಳಿಗೆ ಪೂರಕವಾದಂತಹ ವಾತಾವರಣ ಸೃಷ್ಟಿ ಆಗಬೇಕು, ಮಣ್ಣಿನ ಆಟವಾದಂತಹ ಕಬಡ್ಡಿಯನ್ನು ಪ್ರೋತ್ಸಾಹಿಸಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಕಬಡ್ಡಿ ಅಕಾಡೆಮಿಯಲ್ಲಿ ಬೆಳೆಯುತ್ತಾ ಇರತಕ್ಕಂತಹ ಅನೇಕ ಪ್ರತಿಭೆಗಳು ಇವತ್ತು ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸುವಂತಹ ಸುವರ್ಣ ಅವಕಾಶ. ಜೊತೆಯಲ್ಲಿ ಕರಾವಳಿಯಲ್ಲಿರತಕ್ಕಂತಹ ಅನೇಕ ಕಾಲೇಜುಗಳಿಂದ ಬಂದಿರತಕ್ಕಂತಹ ತಂಡಗಳ ನಡುವೆ ಇಂದಿನದ ಕದನ ಆರಂಭವಾಗಲಿದೆ. ಆರಾಧ್ಯ ದೇವರಾದಂಥ ಉಮಾಮಹೇಶ್ವರನ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ಪಂದ್ಯಾಟದ ಕಬಡ್ಡಿ ಅಕಾಡೆಮಿಯ ಪಂದ್ಯಾಟ 2ನೇ ದಿನಕ್ಕೆ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟ ಜರುಗಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ ಧಾರ್ಮಿಕ ಮುಂದಾಳು ಆಗಿರ್ತಕ್ಕಂಥ ಶ್ರೀ ಬಾಬು ಶಾಸ್ತ ಕಿನ್ಯ ಅವರ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಅಕಾಡೆಮಿ ಅಧ್ಯಕ್ಷರಾದಂಥ ಎ ಜಯಶೇಖರ್ ಅವರನ್ನು ಶಾಲು ಹಾಕಿ ಅವರನ್ನು ಗೌರವಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಆಲ್ವಾಸ್ ಕಾಲೇಜು ಉಪನ್ಯಾಸಕಿ ಶ್ರೀಮತಿ ರಜನಿ ದಿನಕರ್ ಬಗಂಬಿಲ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಆದರೆ ನಮ್ಮೆಲ್ಲ ಪದಾಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತೇನೆ. ಹರೀಶಣ್ಣ, ಜಲೀಲ್ ಭಾಯ್, ಹಸನ್ ಅಬ್ಬರ್ ಅವರು, ಗವಿ ನಮ್ಮ ಅಕಾಡೆಮಿಯ ಪದಾಧಿಕಾರಿಯಾದಂಥ ದಿನಕರ್ ಬಂಗಮೇಳ ತಮ್ಮ ಧರ್ಮಪತ್ನಿ ರಜನಿ ದಿನಕರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದ ಎ ಜಯಶೇಖರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ನಿನ್ನೆ ಯಶಸ್ವಿ ಕಬಡ್ಡಿ ಪಂದ್ಯಾಟದ ಉರುಪಿನಲ್ಲಿ ನಾವು ಇವತ್ತೆಲ್ಲ ಸೇರಿದ್ದೇವೆ. ನಮ್ಮ ಅಧ್ಯಕ್ಷರ ಆತ್ಮೀಯ ಮಿತ್ರರು ಉಳ್ಳಾಳ ಜಿಲ್ಲೆಯಲ್ಲಿ
ಧಾರ್ಮಿಕ ಸಾಮಾಜಿಕವಾಗಿ ಕ್ರಾಂತಿಯನ್ನು ಮಾಡಿಸಿದಂಥ ಬಾಬು ಶಾಸ್ತ ಕಿನ್ನೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿಯ ಉಪನ್ಯಾಸಕಿದ್ದಂಥ ಶ್ರೀಮತಿ ರಜನಿ ದಿನಕರ್ ಬಗಂಬಿಲ ಅವರು ಇವತ್ತು ಇಡೀ ದಿವಸ ಈ ಕಾರ್ಯಕ್ರಮವನ್ನು ನೋಡಬಹುದಂತ ಅನಿಸ್ತಾ ಇದೆ. ಖಂಡಿತವಾಗಿ ಅವರು ಇರ್ತಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ ನೀಡುತ್ತಾ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಉಪಾಧ್ಯಕ್ಷರು, ಉಮಾಮಹೇಶ್ವರಿ ದೇವಸ್ಥಾನದ ಮುಕ್ತೇಶ್ವರರಾದಂಥ ದಿನೇಶ್ ಕೆ ಅತ್ತ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಕಬಡ್ಡಿ ಪ್ರೇಮಿ, ನಿನ್ನೆಯ ಕಬಡ್ಡಿಯಲ್ಲಿ ಕೂಡ ನಮಗೊಂದಷ್ಟು ಪ್ರೋತ್ಸಾಹ ನೀಡಿದಂಥ AJ ಶೇಖರ್ ಅವರ ಆತ್ಮೀಯ ಮಿತ್ರರಾದಂಥ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರಾದಂಥ ದಿನೇಶ್ ಕೆ ಅತ್ತ ಕ್ಷಮಿಸಿ ಅನಿಲ್ ಅತ್ತ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇವೆ. ಅಲ್ಲ, 2 ಹತ್ತಾರು ಆಗ ಆ ಕಡೆ ಈ ಅಕಾಡೆಮಿಯ ರೂವಾರಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿಕೊಂಡು ನಮ್ಮ ಈ ಮಕ್ಕಳನ್ನು ರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಬೆಳೆಸುವ ನಿಟ್ಟಿನಲ್ಲಿ ಉರುಪಿನಿಂದ ಕೆಲಸ ಮಾಡುವಂಥ ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಗೋಪಿನಾಥ್ ಕಾಪಿಕಾಡಿದ್ದಾರೆ. ನಮ್ಮ ಸಂಯೋಜಕರು ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅಕಾಡೆಮಿಯ ಕಾರ್ಯಾಧ್ಯಕ್ಷರು, ಅಥ್ಲೆಟಿಕ್ ಪಟು, ಕ್ರೀಡಾ ಪ್ರೇಮಿಯಾಗಿದ್ದಂಥ ಸುನೀಲ್ ರೈ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೃತ್ತಿಯಲ್ಲಿ ಟೈಲರ್ ಆಗಿದ್ದರೂ ಕೂಡ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂಥ ಉಮೇಶ್ ಪೆಮಿನ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಹಾಕಾಳಿ ದೇವಸ್ಥಾನದ ಪ್ರಮುಖರು, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಗೆ ಒಂದಷ್ಟು ಪ್ರೋತ್ಸಾಹ ನೀಡುವಂಥ ಹರೀಶ್ ಚಂದ್ರ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಬಡ್ಡಿಯ ಪ್ರೇಮಿ, ಕಬಡ್ಡಿಯ ಮುಂದಾಳು, ಸಂಘಟಕರಾದಂಥ ಉಳ್ಳಾಲ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದಂಥ ಭಗವಾನ್ ದಾಸ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಕಬಡ್ಡಿಯ ಪ್ರೇಮಿ, ಕಬಡ್ಡಿ ಅಂದರೆ ಜೀವನಿಸುವಂಥ ಪ್ರಕಾಶ್ ಕಾಪಿಕಾಡಿದ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿನ್ನೆಯ ಬೆಳಗ್ಗೆಯಿಂದ ಇವತ್ತು ತನಕ ನಮಗೆ ಪ್ರೋತ್ಸಾಹ ನೀಡುವಂಥ ಸ್ಪೋರ್ಟಿಂಗ್ನ ಗೋಪೆಣ್ಣನ ಆತ್ಮೀಯರಾದಂಥ ಹಸನಬ್ಬ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಉಮಾಮಹೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾಗಿಕೊಂಡು ಈ ಕಬಡ್ಡಿ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿ ನೆಲೆಯಲ್ಲಿ ಒಂದಷ್ಟು ನಮಗೆ ಉರುಪು ನೀಡುವಂಥ ನನ್ನ ಆತ್ಮೀಯರಂಥ ಯುವ ನಾಯಕರಂಥ ದಿನೇಶ್ ಕಲ್ಲಿಗಿದ್ದ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ನನ್ನ ಮಿತ್ರರು ಅಕಾಡೆಮಿಯ ಪೋಷಕರಾದಂಥ ಜಲೀಲ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ನಿನ್ನೆಯ ಕಬಡ್ಡಿಯ ಯಶಸ್ಸಿಗೆ ಕಾರಣಕರ್ತರಾದ ನಮ್ಮ ಡಾಕ್ಟರ್ ಕರುಣಾಕರ್ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮ ಇವತ್ತು ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಅಕಾಡೆಮಿಯ ಮತ್ತೊಬ್ಬ ಬೆನ್ನೆಲುಬು ಸಹ ಕೋಚ್ ಆದಂಥ ಅರುಣ್ ಗಾಂಧಿನಗರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಈ ನಮ್ಮ ಅಕಾಡೆಮಿಯ ಸದಸ್ಯರು ನಮ್ಮ ಈ ಅಕಾಡೆಮಿಯನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಹುರಿದಿಂಬಿಸಿ ಕೆಲಸ ಮಾಡುವಂಥ ಎಲ್ಲ ನನ್ನ ಆತ್ಮೀಯ ಸದಸ್ಯರಿಗೆ ಆತ್ಮೀಯ ಸ್ವಾಗತವನ್ನು ನೀಡುತ್ತಾ ಈ ಕಬಡ್ಡಿಯ ತೀರ್ಪುಗಾರರಿಗೆ ನೀಡಿ ಈ ಕಬಡ್ಡಿ ಯಶಸ್ಸಿಗೆ ಸಹಕಾರ ನೀಡುವಂಥ ಎಲ್ಲ ತೀರ್ಪುಗಾರರಿಗೆ ನನ್ನ ಅಕಾಡೆಮಿಯ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಅದೇ ರೀತಿ ಸಮುದ್ರ ಗಾಯನದಲ್ಲಿ ಬ್ಯಾಂಡ್ ಸೆಟ್ ನೀಡಿದಂಥ ಪ್ರಕಾಶ್ ಮತ್ತು ಬ್ಯಾಂಡ್ ತಂಡವರಿಗೆ ಕೂಡ ಇವತ್ತಿನ ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ. ನನ್ನ ಆತ್ಮೀಯ ಮಿತ್ರರು ಛಾಯಾಚಿತ್ರಕರಾದಂಥ ಚಿನ್ನ ಸ್ಟುಡಿಯೋನ ಮಾಲಕರಾದ ಗೋಪಿನಾಥ್ ಬಗಂಬಿಲ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಈ ಕಾರ್ಯಕ್ರಮ ಹಲವಾರು ವೀಕ್ಷಕರು ನಿನ್ನೆಯಿಂದ ನೋಡ್ತಿದ್ದಾರೆ. ಮುಖ್ಯವಾಗಿ ನಮ್ಮ ಈ ಅಭಿಮತ ಚಾನೆಲ್ ಮುಖಾಂತರ ವಿದೇಶಗಳಲ್ಲಿ ಕೂಡ ಈ ಕಾರ್ಯಕ್ರಮ ನೇರ ಪ್ರಸಾರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲ ತಂಡದ ಸದಸ್ಯರಿಗೆ ಆತ್ಮೀಯದ ಸ್ವಾಗತ. ಈ ಕಾರ್ಯಕ್ರಮ ಮತ್ತಷ್ಟು ಮೆರುಗು ನೀಡುವವರು ಪಂಚಭಾಷಾ ಪ್ರವೀಣ ನನ್ನ ಆತ್ಮೀಯರು. ಈ ಕಬಡ್ಡಿಗೆ ಮೆರುಗನ್ನು ಕೊಟ್ಟು ಪ್ರೋತ್ಸಾಹಕರಲ್ಲಿ ಮೈಯನ್ನು ನವರಿಳಿಸುವಂಥ ಒಬ್ಬ ದಿಗ್ಗಜ ನಿರೂಪಕ ದಿವಾಕರ್ ಉಪ್ಪಾರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಜಯ ಅತ್ತಾಜಿ ಕೂಡ ಮತ್ತೊಬ್ಬ ನಿರೂಪಕರಾಗಿ ಕಬಡ್ಡಿಗೆ ಒಂದಷ್ಟು ಮೆರುಗು ನೀಡಿದಂಥ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ದಿವಸಗಳಿಂದ ಪಾಂಡೇಶ್ವರ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರು ಈ ನಮ್ಮ ಕ್ರೀಡೆಗೆ ಒಂದಷ್ಟು ಪ್ರೋತ್ಸಾಹ ನೀಡಿ ನಮಗೊಂದು ರಕ್ಷಣೆ ನೀಡ್ತಾ ಬಂದರೆ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಿದ್ದೇನೆ. ಮುಖ್ಯವಾಗಿ
ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ನಡೆದು ಬಂದಂತಹ ದಾರಿ 2016ರಲ್ಲಿ ಪ್ರಾರಂಭವಾದ ನಮ್ಮ ಅಕಾಡೆಮಿ ಒಂದಷ್ಟು ಹೇಗೆ ಎತ್ತರಕ್ಕೆ ಬೆಳೆಯುವ ನಿಟ್ಟಿನಲ್ಲಿ ನಾವೆಲ್ಲ ನೋಡುವಾಗ ಒಂದಷ್ಟು ಎತ್ತರಕ್ಕೆ ಬೆಳೆದಿದೆ. ಇನ್ನಷ್ಟು ಎತ್ತರ ಬೆಳೆಯುವ ನಿಟ್ಟಿನಲ್ಲಿ ನಮ್ಮ ಸಂಯೋಜಕರಾದ ಗೋಪಿನಾಥ್ ಕಾಪಿಕಾಡಿದ್ದಾರೆ. ಪ್ರಾಸ್ತಾವಿಕವಾಗಿ ನಮ್ಮ ಅಭಿಮತ ಚಾನೆಲ್ ಮುಖಾಂತರ ಎಲ್ಲ ವೀಕ್ಷಕರಿಗೆ ಅಕಾಡೆಮಿಯ ಕಿರು ಚಿತ್ರಗಳನ್ನು ಕಿರು ಒಂದು ನಮ್ಮ ಹೇಗೆ ಬೆಳೆದು ಬಂದ ದಾರಿಯನ್ನು ಅವರು ಸವಿಸ್ತರವಾಗಿ ಹೇಳಲಿಕ್ಕಿದ್ದಾರೆ. ಅಭಿಮತ ಚಾನೆಲ್ ಮುಖಾಂತರ ಎಲ್ಲ ವೀಕ್ಷಕರು ದಯವಿಟ್ಟು ನಮ್ಮ ಅಕಾಡೆಮಿ ನಡೆದು ಬಂದ ದಾರಿಯನ್ನು ನೋಡಿ ಮತ್ತಷ್ಟು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇದೀಗ ಗೋಪಿನಾಥ್ ಕಾಪಿಕಾಡ್ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಹಿಂದೆ ನಡೆದಂಥ ಎಲ್ಲ ಸವಿಸ್ತಾರ ವರದಿಯನ್ನು ಮಂಡಿಸಲಿಕ್ಕಿದ್ದಾರೆ. ತಾಯಿ ಉಮಾಮಹೇಶ್ವರಿಯ ಪಾದಚರಣ ಕಮಲಗಳಿಗೆ ವಂದಿಸುತ್ತಾ, ಶ್ರೀ ಉಮಾಮಹೇಶ್ವರಿ ತಾಯಿಯ ಪ್ರೇರಣೆ, ಆಶೀರ್ವಾದ ಹಾಗೂ ನಮ್ಮ ಶ್ರೀ ಉಮಾಮಹೇಶ್ವರಿ ತಾಯಿಯ ಆಡಳಿತ ಮಂಡಳಿ ಒಂದು ಕುಟುಂಬದ ಹಾಗೆ, ಆ ತಾಯಿಯ ಮಕ್ಕಳಾಗೆ ಒಂದು ಸಂಕಲ್ಪವನ್ನು ಒಟ್ಟಾರೆಗೆ ಸೇರಿ ತೆಗೆದುಕೊಂಡ ನಿರ್ಧಾರಕ್ಕೆ ತಾಯಿ ಉಮಾಮಹೇಶ್ವರಿಯ ಪ್ರೇರಣೆ ಹಾಗೂ ಆಶೀರ್ವಾದದಿಂದ 2016ರಲ್ಲಿ ಈ ಉಮಾಮಹೇಶ್ವರಿಯ ಕಬಡ್ಡಿ ಅಕಾಡೆಮಿಯು ನಮ್ಮ ಕಟೀಲು ದೇವಸ್ಥಾನದ ಶ್ರೀ ನಾರಾಯಣ ಅಸರಣ್ಣ ಅವರ ಆಶೀರ್ವಾದದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಸಂಸ್ಥೆಗಳ 80 ತಂಡಗಳ ಒಟ್ಟುಗೂಡುವಿಕೆಯಿಂದ ಅತ್ಯದ್ಭುತವಾಗಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮ 2016ರಲ್ಲಿ ಸಮಾಜದ ಹಲವು ಗಣ್ಯ ವ್ಯಕ್ತಿಗಳ ಸಮಾಗಮದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಅದರ ಆನಂತರ ಅದು ನಿರಂತರವಾಗಿ ನಮ್ಮ ಈ ದಿನದ ಕೀರ್ತಿಶೇಷ ಎ ಜಯಣ್ಣನವರ ಸ್ಮರಣಾರ್ಥ 2016ರಲ್ಲಿ ಅದೇ ವರ್ಷ ನಾವು ಮಾಸ್ಟರ್ಸ್ ಕಬಡ್ಡಿ ಅಂದರೆ 80-90 ದಶಕಗಳಲ್ಲಿ ಯಾವುದೇ ಪ್ರೋತ್ಸಾಹವಿಲ್ಲದೆ, ಯಾವುದೇ ಧನ ಸಹಾಯವಿಲ್ಲದೆ ತಮ್ಮ ತಂಡಕ್ಕೆ ಬೇಕಾಗಿ, ತಮ್ಮ ಊರಿಗೆ ಬೇಕಾಗಿ 80-90 ಕಾಲಘಟ್ಟದಲ್ಲಿ ಹಲವಾರು ಕ್ರೀಡಾಪಟುಗಳು ಕ್ರೀಡೆಯನ್ನು ಆಡಿ ಈಗ ಇರುವಂತಹ ಒಂದು ಸೋಷಿಯಲ್ ಮೀಡಿಯಾ ಆಗಲಿ ಮೀಡಿಯಾಗಳಾಗಲಿ ಯಾವುದೇ ಇಲ್ಲದ ಸಂದರ್ಭದಲ್ಲಿ ತನ್ನ ಸಂಸ್ಥೆಗೆ ಬೇಕಾಗಿ ತನ್ನ ಕ್ರೀಡೆಯಲ್ಲಿ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧರಂಥ 100-200 ಹಿರಿಯ ಕ್ರೀಡಾಪಟುಗಳನ್ನು ಆ ಕ್ರೀಡಾಕೂಟದಲ್ಲಿ ಗೌರವಿಸಿ ಅವರಿಗೆ ಒಂದು ಗೌರವವನ್ನು ನಾವು ನೀಡಿದ್ದೆವು. ಅದರ ನಂತರ ನಿರಂತರವಾಗಿ 2017ರಿಂದ ನಮ್ಮ ಉಳ್ಳಾಲ ವಲಯದ 10-50 ಮಕ್ಕಳಿಗೆ 2 ತಿಂಗಳ ಕಾಲ ಉಚಿತ ತರಬೇತಿ ಶಿಬಿರವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ 2017ರಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಬೆಳವಣಿಗೆಗೆ ಬೇಕಾಗಿ ನಾವು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ತಂಡವನ್ನು ರಚಿಸಲು 16 ವರ್ಷದ ಒಂದು 20 ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ನಿತ್ಯ ನಿರಂತರ ತರಬೇತಿ ಶಿಬಿರವನ್ನು ನೀಡಿ ಈಗ ಸಮಾಜದ ಒಂದು ಕ್ರೀಡೆಯಲ್ಲಿ ಗುರುತಿಸುವಂತಹ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಅದು ಬಹಳ ಸಂತೋಷದ ಸಂಗತಿ. ಅದೇ ರೀತಿ ಅಕಾಡೆಮಿಯನ್ನು ಪೂರ್ಣ ಪ್ರಮಾಣದ ಸಿದ್ಧತೆಯೊಂದಿಗೆ ಸಮಾಜದಲ್ಲಿ ಗುರುತಿಸುವ ಕಾರ್ಯಕ್ರಮ ಆಗಬೇಕೆಂಬ ಚಿಂತನೆಯಲ್ಲಿ ಕರ್ನಾಟಕ ಸಹಕಾರಿ ಸಂಸ್ಥೆಗಳ ನೋಂದಾವಣಿ ಆಕ್ಟ್ ಪ್ರಕಾರ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಯಾವ ಬೈಲೋಗ ಬೇಕೋ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಅದಕ್ಕೆ ಒಂದು ಕಾರ್ಯಕ್ರಮ ಬೇಕಾಗ್ತದೆ. ಒಂದು ಬೈಲೋ ಅಂದರೆ ಬೈಲೋರ್ ಅಂದರೆ ಒಂದು ಅಧ್ಯಕ್ಷರಾಗಲಿ ಪ್ರಧಾನ ಕಾರ್ಯಾಧ್ಯಕ್ಷ ಆಗಲಿ ಅಂಥ ಹಲವು ಹುದ್ದೆಗಳಿಗೆ ನಾವೊಂದು ಚುನಾಯಿತ ರೀತಿಯಲ್ಲಿ ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ ನಾವು ಒಂದು ಕುಟುಂಬ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಎಂಬ ಒಂದು ತಾಯಿಯ ಮಕ್ಕಳಾಗಿ ಆ ಸಂಸ್ಥೆಯನ್ನು ಹೇಗೆ ಬೇಕು ಆ ವ್ಯವಸ್ಥಿತ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕಾಗಿ ನಾವು ಈ ಅಕಾಡೆಮಿಯನ್ನು ರಿಜಿಸ್ಟ್ರೇಷನ್ ಮಾಡಿದೆವು. ಅದೇ ರೀತಿ 2018, 2019 ಹೀಗೆ ವರ್ಷ 60 ದಿನಗಳ ಕಾಲ ಉಚಿತ ಕಬಡ್ಡಿ ಶಿಬಿರವನ್ನು ಮಾಡಿ ಉಳ್ಳಾಲ ಭಾಗದ 10-60 ಮಕ್ಕಳಿಗೆ ಈ ಕಬಡ್ಡಿಯ ಕ್ರೀಡೆಯ ಮುಂದಿನ ಚಿಂತನೆ, ಭವಿಷ್ಯಕ್ಕೆ ಒಳ್ಳೆಯ ಒಂದು ಪ್ರಜೆಗಳಾಗಿ ಅವರು ಬರಬೇಕೆಂಬ ಚಿಂತನೆ. ಈಗಿನ ಕಾಲದಲ್ಲಿ ಮೊಬೈಲ್ ಇದ್ರೆ ಮಕ್ಕಳಿಗೆ ಯಾವುದು ಬೇಡ,
ತಂದೆ ತಾಯಿಗಳಿಗೆ ಕೂಡ ಅಷ್ಟೇ, ಮಕ್ಕಳು ಮನೆಯಿಂದ ಹೊರಗೆ ಹೋಗಬಾರ್ದು, ಮೊಬೈಲ್ ಹಿಡಿದು ಆಡಿದ್ರು ಅವರು ಹಾಳಾದ್ರೂ ತೊಂದರೆ ಇಲ್ಲ. ಮತ್ತು ಮಾದಕ ವ್ಯಸನ, ಈಗ ಎಲ್ಲಿ ನೋಡಿದ್ರು ಯಾವ ಮೂಲೆಯಲ್ಲಿ ನೋಡಿದ್ರು ಮಕ್ಕಳು ಮೂಲೆ ಮೂಲೆ ಗುಂಪಾಗಿ ಏನು ಮಾಡ್ತಾರೆ ಅನ್ನೋದು ಹತ್ರ ಹೋದ್ರೇ ಗೊತ್ತಾಗ್ತದೆ. ಅಂತಹ ಒಂದು ಪರಿಸ್ಥಿತಿ ಇರುವಾಗ ಅಕಾಡೆಮಿಯ ಒಂದು ಕಾರ್ಯಚಿಂತನೆ ಅಂದರೆ ಮಕ್ಕಳನ್ನು ಕ್ರೀಡೆ ಹತ್ರ ಆಕರ್ಷಿಸಿ ಅವರಿಗೆ ಉತ್ತಮ ವ್ಯಾಯಾಮ, ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸಿ ಸಮಾಜದ ಒಂದು ಕ್ರೀಡೆಯಲ್ಲಿ ಅವರನ್ನು ತೊಡಗಿಸಿಕೊಂಡು ಸಮಾಜದಲ್ಲಿ ಒಂದು ಗುರುತಿಸುವಿಕೆ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಅವರ ಪೋಷಕರ ಸಹಕಾರ ಕೂಡ ದೊರೆತಿದೆ. ಇದು ಇನ್ನೂ ಹೆಚ್ಚು ದೊರಕಬೇಕು. ಕಾರಣ ನಮ್ಮ ಮಕ್ಕಳು, ಯುವ ಪ್ರತಿಭೆಗಳು ಮನೆಯಲ್ಲೇ ಮುದುಡಿ ಮಾದಕ ವ್ಯಸನಗಳಿಗೆ ಬಲಿಯಾಗದೆ ಕ್ರೀಡೆಯತ್ತ ಒಲವು ಮೂಡಿಸಿ ಕ್ರೀಡೆಯಿಂದ ಅವರು ಉತ್ತಮ ಒಂದು ಸಮಾಜದಲ್ಲಿ ಸದೃಢ ಪ್ರಜೆಯಾಗಿ ಬೆಳೆಯಲು ಸಾಧ್ಯ ಎಂಬ ನಮ್ಮ ಪರಿಕಲ್ಪನೆಗೆ ಭಾಗಿಯಾಗಬೇಕೆಂದು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ 2017, 18, 19, 20ವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಪ್ರತಿಭೆಗಳನ್ನು ಗುರುತಿಸಲೋಸ್ಕರ ನಿರಂತರ ಪಂದ್ಯಾಕೂಟಗಳನ್ನು ಮಾಡಿಕೊಂಡು ಬಂದಿದ್ದೆವು. ಅದು ನಾವು ಉಳ್ಳಾಳ ಭಾಗದಲ್ಲಿ ನಮ್ಮ ಕಾಪಿಕಾಡು ಮೈದಾನದಲ್ಲಿ ನಿರಂತರವಾಗಿ 2016ರಿಂದ 2022ವರೆಗೆ 6 ವರ್ಷದಲ್ಲಿ 7 ಪಂದ್ಯಾಕೂಟಗಳನ್ನು ನಾವು ಮಾಡಿದ್ದೇವೆ. ಬಹುಶಃ ಯಾವ ಒಂದು ಸಂಘ ಸಂಸ್ಥೆಯು ಒಂದು 6 ವರ್ಷ ಕಾಲ ನಿರಂತರ ಪಂದ್ಯಾಕೂಟ ಮಾಡಿ 6 ವರ್ಷದಲ್ಲಿ 7 ಪಂದ್ಯಾಕೂಟಗಳನ್ನು ನಾವು ಮಾಡಿದ್ದೇವೆ. ಈ ವರ್ಷ 22ರಲ್ಲಿ 2 ದಿನಗಳ ಈ ಪಂದ್ಯಾಕೂಟಗಳನ್ನು ಆಯೋಜಿಸಿದ್ದೇವೆ. ಇದಕ್ಕೆಲ್ಲ ಕಾರಣ ತಾಯಿ ಉಮಾಮಹೇಶ್ವರಿಯ ಆಶೀರ್ವಾದ ಹಾಗೂ ಆ ಕುಟುಂಬ, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಎಂಬ ಒಂದು ಕುಟುಂಬ, ಆ ತಾಯಿಯ ಮಕ್ಕಳು ಒಟ್ಟಿಗೆ ಸೇರಿ ಮಾಡುವ ಈ ಒಂದು ಕೆಲಸ ಕಾರ್ಯಕ್ಕೆ ಅವಳ ಪೂರ್ಣ ಆಶೀರ್ವಾದವಿದೆ. ಹಾಗೆ ನಾವು ಖಾಲಿ ನಮ್ಮ ಕ್ರೀಡೆಗೆ ಮಾತ್ರ ಸೀಮಿತವಾಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಹಿರಿಯ ಆಟಗಾರರಿಗಾಗಲಿ, ಆಟಗಾರರ ಕುಟುಂಬಗಳಾಗಲಿ, ಯಾರಿಗಾದರೂ ಆರ್ಥಿಕವಾಗಿ ಸಂಕಷ್ಟ ಬಂದ ಕೂಡಲೇ ನಾವು ಅವರಿಗೆ ತುರ್ತು ಸಹಾಯವನ್ನು ಮಾಡಿ ಈವರೆಗೆ 2016ರಿಂದ 2022ರವರೆಗೆ 3 ಲಕ್ಷಕ್ಕೂ ಹೆಚ್ಚಿನ ಒಂದು ನಮ್ಮ ಅಕಾಡೆಮಿಯ ಧನ ಸಹಾಯವನ್ನು ಆ ಕುಟುಂಬಗಳಿಗೆ ನಾವು ನೀಡಿದ್ದೇವೆ. ಅದೇ ರೀತಿ ನಮ್ಮ ಉಳ್ಳಾಳ ಭಾಗದ ಶಾಸಕರು ಶ್ರೀಯುತ ಖಾದರ್ ಅವರ ಅನುದಾನದಲ್ಲಿ ನಮಗೆ 2 ಕಬಡ್ಡಿ ಮ್ಯಾಟ್ಗಳನ್ನು ಒದಗಿಸಿದ್ದಾರೆ. ಆ ಕಬಡ್ಡಿ ಮ್ಯಾಟ್ಗಳಲ್ಲಿ ಒಂದು ಮ್ಯಾಟನ್ನು ನಾವು ಯಾರು ಕಮರ್ಷಿಯಲ್ ಆಗಿ ಕ್ರೀಡಾಕೂಟವನ್ನು ಸಂಘಟಿಸ್ತಾರೋ ಅವರಿಗೆ 5,000 ರೂಗಳ ಹಾಗೆ ಅದನ್ನು ಬಾಡಿಗೆ ಕೊಡ್ತಿದ್ದೆವು. ಆ ಬಾಡಿಗೆಯಿಂದ ಬಂದ ಹಣವನ್ನು ನಾವು ಕರ್ನಾಟಕದ ಚರಿತ್ರೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಶಾಸಕರ ತುರ್ತು ಕ್ರೀಡಾ ರಕ್ಷಾ ಯೋಜನೆ ಎಂಬ ಯೋಜನೆಗೆ ಚಾಲನೆ ನೀಡಿ ಇದುವರೆಗೆ 7 ಮಕ್ಕಳಿಗೆ ವಿವಿಧ ಕ್ಷೇತ್ರದ, ಕಬಡ್ಡಿ ಮಾತ್ರ ಅಲ್ಲ, ವಿವಿಧ ಕ್ಷೇತ್ರದಲ್ಲಿ ಅಪಘಾತಗೊಂಡು 7 ಮಕ್ಕಳಿಗೆ ನಾವು ಆ ಅನುದಾನವನ್ನು ಹಾಗೂ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯಿಂದ ಸಹ ಕೂಡ ಅದಕ್ಕೆ ಸೇರಿಸಿ 7 ಮಕ್ಕಳಿಗೆ ಈ ಅನುದಾನ ಇಷ್ಟರವರೆಗೆ ಮುಟ್ಟಿಸಿದ್ದೇವೆ. ಇನ್ನು ಕೂಡ ನಿನ್ನೆಯ ಒಂದು ಸಣ್ಣ ಒಂದು ದೇವರ ದಯೆಯಿಂದ ನಿನ್ನೆ ಅಷ್ಟು ಮಕ್ಕಳು ಆಡಿ, ಆ ಬಾಲಕಿಯರ ಆಡಿ ಕೂಡ ಯಾವೊಂದು ತೊಂದರೆ ಆಗಲಿಲ್ಲ. ಬಹುಶಃ ಒಂದು ಸಣ್ಣ ಒಂದು ಗಾಯ ಸಮಸ್ಯೆ ಆಗಿದೆ. ಆ ಮಗುವನ್ನು ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ. ಇವತ್ತು ಸಾಯಂಕಾಲ ನಮ್ಮ ಪಂದ್ಯಕೂಟ ಮುಗಿದ ಕೂಡಲೇ ಆ ಮಗುವನ್ನು ಸಂದರ್ಶಿಸಿ ಅದಕ್ಕೆ ಆ ತುರ್ತು ಚಿಕಿತ್ಸಾ ನಿಧಿಯಿಂದ ಇವತ್ತು ಕೂಡ ನಾವು ಒಂದು ಸಹಾಯಹಸ್ತವನ್ನು ಆ ಮಗುವಿಗೆ ನೀಡಲಿದ್ದೇವೆ. ಆದ ಕಾರಣ ನಮ್ಮ ಈ ನಿತ್ಯ ನಿರಂತರ ಈ ಚಟುವಟಿಕೆ ಯಾವುದೇ ಇದಿಲ್ಲದೆ ತಾಯಿಯ ಆಶೀರ್ವಾದದಿಂದ ಇನ್ನು ಮುಂದೆಯೂ ಕೂಡ ಇಂತಹ ನಿರಂತರ ಪಂದ್ಯಾಕೂಟಗಳನ್ನು ಆಯೋಜನೆ ಮಾಡಿ ನಮ್ಮ ಈ ವ್ಯವಸ್ಥೆ ಖಾಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಮಾತ್ರ ಸೀಮಿತವಾಗಿಲ್ಲ. ನಾವು ಯಾವುದೇ ಪಂದ್ಯಾಕೂಟಗಳನ್ನು ಆಯೋಜಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಪ್ರತಿಭೆಗಳು ಬೆಳೆಯಬೇಕು. ದಕ್ಷಿಣ ಕನ್ನಡ ಯುವ ಪ್ರತಿಭೆಗಳು ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪ್ರೋ ಕಬಡ್ಡಿ ಅಂತಹ ಪಂದ್ಯಾಕೂಟಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಾರುಪತ್ಯ ಮೆರೆಯಬೇಕೆಂಬ ನಮ್ಮ ಆಶಯಕ್ಕೆ ನಿನ್ನೆ ಬಹಳಷ್ಟು ನನಗೆ ಸಂತೋಷವಾಯಿತು. ದಸರಾ ಪ್ರಯುಕ್ತ ಎಲ್ಲ ಶಾಲಾ ಸಂಸ್ಥೆಗಳಿಗೆ ರಜೆಯನ್ನು ಘೋಷಿಸಿದಾಗೆ ಅದು ಗೊತ್ತಿರಲಿಲ್ಲ ನಮಗೆ. ಅದು ಮುಂಚಿತವಾಗಿ ಘೋಷಣೆ ಆದ ಕಾರಣ ನಮ್ಮ ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ತೊಂದರೆ ಆಗ್ತದೆ ಎಂದು ಭಾವನೆ ಇತ್ತು. ಆದರೆ ಆ ರಜೆ ಇದ್ದರೂ ಕೂಡ ಎಲ್ಲ ಶಾಲಾ ಸಂಸ್ಥೆಗಳ ಮುಖ್ಯಸ್ಥರು, ತರಬೇತುದಾರರು ತಮ್ಮ ಮಕ್ಕಳನ್ನು ಒಟ್ಟುಗೂಡಿಸಿ ನಿನ್ನೆಯ ದಿನ 24 ತಂಡಗಳು, ಈ ಬಾಲಕರ ತಂಡಗಳು ಇಲ್ಲಿ ಭಾಗಿಯಾಗಿದ್ದು ನಾನು ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಆ ಕ್ರೀಡಾ ಸ್ಫೂರ್ತಿ ಇನ್ನು ಮುಂದೆಯೂ ಹೆಚ್ಚಿನ ನಮಗೆ ಶಕ್ತಿಯನ್ನು ನೀಡ್ತದೆ. ಕಾರಣ ನಾವು ಯಾವುದೇ ಪಂದ್ಯಕೂಟಗಳು ಸ್ವಾರ್ಥತೆಯಿಂದ
ಯಾವುದೇ ಸಮಾಜಕ್ಕೆ ಬಾಧ್ಯತೆ ನೀಡದೆ ಎಲ್ಲ ಕಡೆ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಇಷ್ಟು ದೊಡ್ಡ ಕ್ರೀಡಾ ಸಂಘಟನೆ ಮಾಡುತ್ತಿದೆ ಸಣ್ಣ ಕಾರ್ಯ ಅಲ್ಲ. ಕಡಿಮೆಯಲ್ಲಿ ಒಂದು 10 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆದರೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯು 2016ರಿಂದ ಇದುವರೆಗೆ ಯಾವುದೇ ಒಂದು ರೂಪಾಯಿಯನ್ನು ಸಮಾಜದ ಯಾವುದೇ ವ್ಯಕ್ತಿಗಳಿಂದ ಪಡ್ಕೊಳ್ಳದೆ ನಮ್ಮ ಅಧ್ಯಕ್ಷರಿದ್ದಾರೆ, ಕೊಡುಗೈ ದಾನಿ ಹಾಗೂ ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರ ಒಂದು ಒಕ್ಕೂಟದಿಂದ ನಾವೊಂದು ಅದಕ್ಕೆ ಬೇಕಾದ ವ್ಯವಸ್ಥಿತ ರೀತಿ ಹಾಗೂ ಈ ಪಂದ್ಯಾಕೂಟ ಪೂರ್ಣ ನಮ್ಮ ಅಧ್ಯಕ್ಷರ ಇದರಿಂದ ನಡೀತಾ ಇದೆ. ಅಂತ ಒಂದು ಅದಕ್ಕೆ ಬೇಕಾದ ನಿಧಿಯನ್ನು ಮಾಡಿ ನಾವು ನಮ್ಮ ಸಂಸ್ಥೆಯನ್ನು ನಡೆಸುತ್ತಿದ್ದೇವೆ. ಹಾಗೂ ಈ ಕಬಡ್ಡಿಯನ್ನು ಬೆಳೆಸಲು ಇತರ ಸಂಘ ಸಂಸ್ಥೆಗಳಿಗೆ ನಾವು ಸಹಾಯಹಸ್ತವನ್ನು ನೀಡುತ್ತಿದ್ದೇವೆ. ಇದರ ಒಂದು ಭಾಗವಾಗಿ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಒಂದು ಆಶೆ ಹಾಗೂ ಅಧ್ಯಕ್ಷರ ಮುಖಾಂತರ ನಾವು ಮಂಗಳೂರು ತಾಲೂಕು 7-8 ತಾಲೂಕಿದೆ, ಆ ತಾಲೂಕಿನ ಕ್ರೀಡಾ ಸಂಸ್ಥೆಗಳನ್ನು ನಾವು ಸಂಪರ್ಕಿಸಿದ್ದೇವೆ. ಪ್ರಾಥಮಿಕ ಮಕ್ಕಳ ಬೆಳವಣಿಗೆ ಕಬಡ್ಡಿಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಿ ಬೆಳೆಸಬೇಕೆಂಬ ಉದ್ದೇಶದಿಂದ, ಪ್ರಾಥಮಿಕ ಮಕ್ಕಳಲ್ಲಿ ಕ್ರೀಡೆಯನ್ನು ಬೆಳೆಸುವ ಉದ್ದೇಶದಿಂದ ಪ್ರತಿ ತಾಲೂಕುಗಳಲ್ಲಿ ಯಾರು ಮುಂದೆ ಬಂದು ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟವನ್ನು ಸಂಘಟಿಸ್ತಾರೋ ಅದಕ್ಕೆ ಶ್ರೀ ಉಮಾಮಹೇಶ್ವರಿ ಅಕಾಡೆಮಿಯು ಸಹಯೋಜನೆ ನೀಡಿ ಅದರ ಪಂದ್ಯಾಕೂಟದ ಬಹುಮಾನ ಹಾಗೂ ನಗದನ್ನು ನಾವು ಎಲ್ಲ ಸಂಸ್ಥೆಗಳಿಗೆ ನೀಡುತ್ತೇವೆಂಬ ಭರವಸೆಯನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಅದರಲ್ಲಿ ನಮಗೆ 4 ತಾಲೂಕುಗಳು ಈಗಾಗಲೇ ನಮ್ಮ ಇದಕ್ಕೆ ಒಪ್ಪಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಪಂದ್ಯಾಕೂಟವನ್ನು ನಾವು ಇಡೀ ತಾಲೂಕಿಗೆ ಮಾಡುವಂಥ ರೀತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಕುಟುಂಬ ನಮಗೆ ಸಂತೋಷ ಅಂದರೆ, ನಮ್ಮ ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಒಂದು ಕುಟುಂಬವು ತಾಯಿ ಉಮಾಮಹೇಶ್ವರಿಯ ಆಶೀರ್ವಾದದಿಂದ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ತಾಯಿಯ ಆಶೀರ್ವಾದ ಹೆಚ್ಚೆಚ್ಚು ನಮಗೆ ಇದ್ದು ಹೆಚ್ಚೆಚ್ಚು ಇಂತಿನ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ ನೀಡಲಿ. ಬಂದಂತಹ ಎಲ್ಲ ಗಣ್ಯರಿಗೂ ನನ್ನ ಹೃದಯ ಅಂತರದ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಮುಂದುವರಿಸಲು ಅನುವು ಮಾಡಿಕೊಡ್ತೇನೆ. ಜೈ ಹಿಂದ್, ಜೈ ಭಾರತ್. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ನಡೆದು ಬಂದಂಥ ದಾರಿ, ಸಮಾಜಕ್ಕೆ ಬಾಧ್ಯತೆ ನೀಡದೆ ಒಂದಷ್ಟು ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿಕೊಂಡು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಎತ್ತರಕ್ಕೆ ಕೊಂಡೊಯ್ಯಬೇಕೆನ್ನುವ ನಿಟ್ಟಿನಲ್ಲಿ 2016ರಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಸ್ಥಾಪನೆಗೊಂಡಿದೆ. ನಮ್ಮ ಕ್ರೀಡಾ ಪ್ರೇಮಿಗಳ ಹತ್ರ, ಕ್ರೀಡಾ ಪೋಷಕರ ಹತ್ರ ಒಂದೇ ಮನವಿ, ಈ ಒಂದು ಅಕಾಡೆಮಿಗೆ ತಮ್ಮ ಸಂಪೂರ್ಣ ಸಹಕಾರ ಇರಲಿ, ತಮ್ಮೆಲ್ಲ ಆಶೀರ್ವಾದ ನಿತ್ಯ ನಿರಂತರ ಇರಲಿ ಅನ್ನೋ ನಿಟ್ಟಿನಲ್ಲಿ ಮುಂದಕ್ಕೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಆಶ್ರಯದಲ್ಲಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆ. ಮುಂದಕ್ಕೆ ನಮ್ಮ ನಿರೂಪಕರಾದಂಥ ದಿವಾಕರ್ ಬಗಂಬಿಲ ಈ ಕಬಡ್ಡಿ ಕ್ರೀಡೆಯನ್ನು ಮುನ್ನಡೆಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಧನ್ಯವಾದಗಳು. ನೋಡಿ, ವೇದಿಕೆಯಲ್ಲಿ ಘನ ಅತಿಥಿಗಳಿದ್ದಾರೆ. ಸಮಯ 10:45 ಕಳೆದಿವೆ. ನಿನ್ನೆಯ ದಿನ ಈ ಸಮಯದಲ್ಲಿ ಕಾರ್ಯಕ್ರಮ ಸ್ಪರ್ಧೆಗಳು ಪ್ರಾರಂಭವಾಗಿತ್ತು. ಇವತ್ತು ಕೂಡ ಸರಿಸುಮಾರು ಅಷ್ಟೇ ಸ್ಪರ್ಧೆಗಳಿರತಕ್ಕಂಥ ದಿನ. 2 ಅಂಕಣಗಳಲ್ಲಿ ನಿರಂತರವಾಗಿ ಶೀಘ್ರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕಿದ್ರೆ ಭಾಗವಹಿಸುವಂತಹ ಎಲ್ಲ ತಂಡಗಳ ಸಮಯ ಪ್ರಜ್ಞೆ ಅತ್ಯಂತ ಬಹುಮೂಲ್ಯ ಘಟಕವಾಗಿದೆ. ಆದ್ದರಿಂದ ಮೊದಲ ಕರೆಯನ್ನು ರವಾನಿಸಲಾಗಿದೆ. ಗೋಕರ್ಣನಾಥೇಶ್ವರ ಕಾಲೇಜ್ ವಿರುದ್ಧವಾಗಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಾಮದ ಪದವು ಈ 2 ತಂಡಗಳಿಗೆ ದ್ವಿತೀಯ ಕರೆ ಆಗಿರುತ್ತದೆ. ಸೆಕೆಂಡ್ ಕಾಲ್ for Gokarnanatheshwara College and GFGC Vamadapallu, and this occasion here is the first call for VC Puttur and Mahavira College. First call for Mahavira College and VC Puttur. Second call for Gokarnanatheshwara College and GFGC Vamadapallu. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ನಿನ್ನೆಯ ದಕ್ಷಿಣ ಜಿಲ್ಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟವನ್ನು ತಾವೆಲ್ಲ ವೀಕ್ಷಿಸಿದ್ದೀರಾ. ಯಶಸ್ವಿ ಕಬಡ್ಡಿಯ ಸಹಕಾರಕ್ಕೆ ಸಹಕರಿಸಿದ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಕ್ರೀಡಾಪಟುಗಳಿಗೆ
ಎಲ್ಲ ಶಾಲದ ತಂಡಗಳಿಗೆ, ಶಾಲೆಯ ಪ್ರಾಧ್ಯಾಪಕರುಗಳಿಗೆ, ಶಾಲೆಯ ದೈಹಿಕ ಶಿಕ್ಷಕಿಯವರಿಗೆ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ನಾನು ಅನಂತ ವಂದನೆಗಳು ಕೂಡ ಸಮರ್ಪಿಸ್ತಿದ್ದೇನೆ. ನಿನ್ನೆ ಬಹಳ ರೋಚಕ ಘಟ್ಟದಲ್ಲಿ ಪಂದ್ಯಾಟ ಈ ಒಂದು ದಿವಂಗತ ಉದಯ ಚೌಟ ಕ್ರೀಡಾಂಗಣದಲ್ಲಿ ಜರುಗಿದೆ. ಅಭಿಮತ ಚಾನೆಲ್ ಮುಖಾಂತರ ಹಲವಾರು ವೀಕ್ಷಕರು ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಲಿಂಕ್ ಮುಖಾಂತರ ನೇರವಾಗಿ ವೀಕ್ಷಿಸಿದ್ದಾರೆ. ಒಂದಷ್ಟು ಪ್ರೋತ್ಸಾಹದ ಮಾತುಗಳು ನಮ್ಮ ಅಕಾಡೆಮಿಯ ಸಂಯೋಜಕರಿಗೆ ನಿನ್ನೆ ಬಂದಿರುತ್ತದೆ. ನಿಮ್ಮ ಸಂಘಟನೆ, ನಿಮ್ಮ ಕಬಡ್ಡಿಯ ಒಂದು ಸಂಘಟನಾತ್ಮಕವಾದ ತಂಡ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀರಾ. ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಕೂಡ ಎಲ್ಲ ಕ್ರೀಡಾ ಪ್ರೇಮಿಗಳ, ಕ್ರೀಡಾ ಪೋಷಕರ ಸಹಕಾರ ನಿಟ್ಟಿನಲ್ಲಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟ ಇನ್ನು ಕೆಲವೇ ಕ್ಷಣಗಳಲ್ಲಿ ಜರುಗಲಿಕ್ಕಿದೆ. ಈಗಾಗಲೇ ನಮ್ಮ ದೇವಕ್ಕ ರುಪ್ಪಲ್ರವರು ಕರೆಯನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಗಮನಿಸಿ. ಇವತ್ತು ಕೂಡ ಯಾವುದೇ ಫೆಡ್ಲೈಟ್ ಮ್ಯಾಚ್ ಇರೋಲ್ಲ. ಸಾಯಂಕಾಲ 6 ಗಂಟೆ ಒಳಗೆ ಈ ಪಂದ್ಯಾಟದ ಮುಕ್ತಾಯಕ್ಕೆ ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಳ್ತಿದ್ದೇನೆ. 2 ಅಂಕಣಗಳಲ್ಲಿ ಕಾರ್ಯಕ್ರಮ ಸುಸೂತ್ರವಾಗಿ ಮುಂದುವರಿಯಬೇಕಿದ್ರೆ ಭಾಗವಹಿಸುವಂತಹ ತಂಡಗಳ ಪಂಕ್ಚುಯಾಲಿಟಿ, ಸಮಯ ಪ್ರಜ್ಞೆ ಬಹುಮೂಲ್ಯ ಘಟಕ ಎಂಬುದಾಗಿ ಪುನರ್ ನಾವು ನೆನಪಿಸ್ತಾ ಇದ್ದೇವೆ. ಈಗ ತಾನೇ ವಿಳಂಬವಾಗಿದೆ, 11 ಗಂಟೆಯ ಸಮೀಪದಲ್ಲಿ ನಾವುಗಳಿದ್ದೇವೆ. ಇವತ್ತಿನ ದಿನ ಈ ಕೂಟದಲ್ಲಿ ಭಾಗವಹಿಸುವಂತಹ ಕರಾವಳಿಯ ವಿಖ್ಯಾತ ಶಿಕ್ಷಣ ಸಂಸ್ಥೆಗಳು ಎನ್ಎಂಸಿ ಸುಳ್ಯ, ರಾಮಕೃಷ್ಣ ಮಂಗಳೂರು, ಎಸ್ಡಿಪಿ ಕಟೀಲ್, ಜಿಎಫ್ಜಿಸಿ ಕಾರ್ ಸ್ಟ್ರೀಟ್, ಪ್ರೇರಣಾ ಕಾಲೇಜ್ ಬಿ ಮತ್ತು ಎ, ಗೋಕರ್ಣನಾಥೇಶ್ವರ ಕಾಲೇಜ್, ಜಿಎಫ್ಜಿಸಿ ವಾಮದಪದವು, ಶಾರದಾ ತಲಪಾಡಿ, ಸೇಕ್ರೆಡ್ ಹಾರ್ಟ್ ಮಡಂತ್ಯಾರ್, ಜಿಎಫ್ಜಿಸಿ ತೆಂಕನಡಿಯೂರ್, ಎಸ್ಡಿಎಂ ಸಿಬಿಎಂ ಮ್ಯಾಂಗ್ಳೂರ್, ಕೆನರಾ ಮ್ಯಾಂಗ್ಳೂರ್, ಫಿಲೋಮಿನಾ ಕಾಲೇಜ್ ಪುತ್ತೂರ್, ವಿಸಿ ಪುತ್ತೂರ್, ಮಹಾವೀರ ಕಾಲೇಜ್ ಅಲೋಶಿಯಸ್, ಸೆಂಟ್ ಅಲೋಶಿಯಸ್ ಮಂಗಳೂರು, ಶಾರದಾ ಕಾಲೇಜ್ ಬಸ್ರೂರು ಮತ್ತು ಪ್ರೇರಣಾ ಕಾಲೇಜ್ ಎ. ಈ ರೀತಿ 18 ತಂಡಗಳು ಭಾಗವಹಿಸಲಿರತಕ್ಕಂತಹ ಕಾರ್ಯಕ್ರಮ. ಒಟ್ಟು 17 ಸ್ಪರ್ಧೆಗಳು ಇವತ್ತು ನಡೆಯಬೇಕಿದೆ. ಈಗ ತಾನೇ ಉದ್ಘೋಷಕರು ಹೇಳಿದ ಪ್ರಕಾರ ಹೊನಲು ಬೆಳಕಿನ ವ್ಯವಸ್ಥೆ ಇಲ್ಲ. ನಿನ್ನೆ ಫೈನಲ್ ಮಾತ್ರ ಸರಿಸುಮಾರು ಹೊನಲು ಬೆಳಕಿನಲ್ಲಿ ನಡೆದಿದೆ. ಅದಕ್ಕಿಂತ ಮೊದಲಾಗಿ ಇವತ್ತು ಸೂರ್ಯಾಸ್ತಮನಕ್ಕೆ ಕಾರ್ಯಕ್ರಮಗಳು ಪೂರ್ಣಗೊಳಿಸುವಂತಹ ವ್ಯವಸ್ಥೆಯಲ್ಲಿ ನಾವುಗಳಿದ್ದೇವೆ. ದಯವಿಟ್ಟು ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಇದೀಗ ಅಂತಿಮ ಕರೆ. ಗೋಕರ್ಣನಾಥೇಶ್ವರ ಕಾಲೇಜ್ ಮತ್ತು ಜಿಎಫ್ಸಿಸಿ ವಾಮದಪದವು. ಅದೇ ಪ್ರಕಾರ ಇನ್ನೊಂದು ಅಂಕಣದಲ್ಲಿ ನಡೆಯುವಂತಹ ಪಂದ್ಯ ವಿಸಿ ಪುತ್ತೂರು ಮಹಾವೀರ ಕಾಲೇಜ್. ಈ ವಿಶಾಲವಾದಂತಹ ಹೊಸ ಸಿಂಥೆಟಿಕ್ ಮ್ಯಾಟ್ ಅಂಕಣಕ್ಕೆ ಈ ಕಳೆದ ದಿನಗಳಲ್ಲಿ ನಮ್ಮನ್ನ ಬಿಟ್ಟು ಅಗಲಿದಂತಹ ಕರಾವಳಿಯ ಶ್ರೇಷ್ಠ ಕಬಡ್ಡಿ ಸಾಧಕ, ಅಂತಾರಾಷ್ಟ್ರೀಯ ಕಬಡ್ಡಿ ಪಟು, ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಉದಯ ಚೌಟ ಅವರ ಹೆಸರನ್ನ ಇಟ್ಟುಕೊಂಡಿದ್ದಾರೆ. ಅವರ ದಿವ್ಯಾತ್ಮಕ್ಕೆ ಮತ್ತೊಮ್ಮೆ ಚಿರಶಾಂತಿಯನ್ನ ಕೋರುತ್ತಾ ಆ ಕಬಡ್ಡಿ ಧೀರನಿಗೆ ನಾವು ಕೊಡುವಂತಹ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇದೀಗ ಮೊದಲ ಪಂದ್ಯ ಕೆಲವೇ ನಿಮಿಷಗಳಲ್ಲಿ. ಲಾಸ್ಟ್ ಕಾಲ್ ಫಾರ್ ದ ಫಸ್ಟ್ ಅಫಿಷಿಯಲ್ ಮ್ಯಾಚ್, ಗೋಕರ್ಣನಾಥೇಶ್ವರ ಕಾಲೇಜ್ and GFGC ವಾಮದಪದವು, and the team captain and the team manager please come over to the middle for the first official match. ಈ ಕೂಟದ ಪ್ರಥಮ ಬಹುಮಾನ ವಿಜೇತರಿಗೆ ರೂಪಾಯಿ 25,000 ನಗದು. ಅದೇ ರೀತಿ ಕೀರ್ತಿಶೇಷ ಎ ಜಯಣ್ಣ ಸ್ಮಾರಕ ಟ್ರೋಫಿ. ದ್ವಿತೀಯ ಬಹುಮಾನ ರೂಪಾಯಿ 15,000 ನಗದು, ಕೀರ್ತಿಶೇಷ ಎ ಜಯಣ್ಣ ಸ್ಮಾರಕ ಟ್ರೋಫಿ. ಹಾಗೆ ತೃತೀಯ ಬಹುಮಾನ ರೂಪಾಯಿ 5,000 ನಗದು ಹಾಗೂ ಕೀರ್ತಿಶೇಷ ಎ ಜಯಣ್ಣ ಸ್ಮಾರಕ ಟ್ರೋಫಿಯನ್ನು ನೀಡಿ ಪುರಸ್ಕರಿಸಲಾಗುವುದು. ಅದೇ ರೀತಿ ವೈಯಕ್ತಿಕ ಬಹುಮಾನಗಳು, ಶಾಶ್ವತ ಫಲಕಗಳು ಈ ಒಂದು ನಮ್ಮ ಕ್ರೀಡಾಕೂಟಕ್ಕೆ ಮತ್ತಷ್ಟು ಮೆರುಗನ್ನು ನೀಡಲಿಕ್ಕೆ ಇದೆ. ನಿನ್ನೆಯ ಫಲಿತಾಂಶವು ಇಂತಿದೆ. ಬಾಲಕಿ ವಿಭಾಗದಲ್ಲಿ ನಿನ್ನೆ ನಡೆದಂಥ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಫಲಿತಾಂಶ ಇಂತಿದೆ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಚ್ಚಿಲ, ದ್ವಿತೀಯ ಮೊರಾರ್ಜಿ ದೇಸಾಯಿ ವರ್ಗ, ತೃತೀಯ ಸ್ಥಾನವನ್ನು ಪ್ರಗತಿ ಹೈಸ್ಕೂಲ್ ಕಾಣೀರು ಹಾಗೂ ಚತುರ್ಥ ಸ್ಥಾನವನ್ನು ದುರ್ಗಾಂಬ ಅಲಂಕಾರ್ ಕಡಬ ತನ್ನ ಮುಡಿಗೇರಿಸಿದೆ. ಈ 4 ತಂಡಗಳಿಗೆ ಕೂಡ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಜಿದ್ದಿನ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನಿ ಮೊರಾರ್ಜಿ ದೇಸಾಯಿ ವರ್ಗ, ದ್ವಿತೀಯ ಸ್ಥಾನವನ್ನು ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಚ್ಚಿಲ, ಅದೇ ರೀತಿ ತೃತೀಯ ಸ್ಥಾನವನ್ನು ಶಾರದಾ ಹೈಸ್ಕೂಲ್ ಪಾನೆ ಮಂಗಳೂರು, ಚತುರ್ಥ ಸ್ಥಾನವನ್ನು
ಮೌಲಾನಾ ಆಜಸ್ ಮಾಡೆಲ್ ಸ್ಕೂಲ್ ಪುತ್ತೂರು ಇವರು ತಮ್ಮ ಮುಡಿಗೇರಿಸಿದ್ದಾರೆ. ಅವರಿಗೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನೋಡೋಣ ರೂಪಾಯಿ 25,000 ನಗದು ಹಾಗೂ ಕೀರ್ತಿ ಶಶಿ ಜೈನರ ಪ್ರಥಮ ಪ್ರಶಸ್ತಿ ಯಾರ ಪಾಲಿಗೆ ಆಗುತ್ತೆ ಕಾದು ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಪುರುಷರ ಕಬಡ್ಡಿ ಪಂದ್ಯಾಟ ದಿವಂಗತ ಉದಯ ಚೌಟ ಕ್ರೀಡಾಂಗಣದಲ್ಲಿ ಜರುಗಲಿಕ್ಕಿದೆ. ದಯವಿಟ್ಟು ನಮ್ಮೆಲ್ಲ ತಂಡಗಳು ನಮ್ಮೊಂದಿಗೆ ಸಹಕರಿಸಿ ಈ ಕ್ರೀಡೆಯು ಸೂಕ್ತ ಸಮಯದಲ್ಲಿ ಮುಗಿಯುವ ಹಾಗೆ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ನಮ್ರ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಎಲ್ಲ ತಂಡಗಳಲ್ಲಿ ಅತ್ಯಂತ ವಿಶೇಷವಾದಂತಹ ಸೂಚನೆ ಮೊದಲಿಂದಲೇ ನಾವು ನೀಡ್ತಾ ಇದ್ದೇವೆ. ಎಲ್ಲ ಮಕ್ಕಳ ಗಮನಕ್ಕೆ ನಿಮ್ಮ ನಿಮ್ಮ ಬ್ಯಾಗ್ಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ ಅತ್ಯಂತ ಜಾಗೃತೆಯಿಂದ ಇರಿಸಿ. ನಿನ್ನೆಯ ದಿನ ಒಂದು ಬ್ಯಾಗ್ ಇಲ್ಲಿಂದ ಕಳ್ಳವಾಗಿದೆ. ದಯವಿಟ್ಟು ತಮ್ಮ ಬ್ಯಾಗ್ಗಳನ್ನ ಒಳತನ್ನಿ. ಅಲ್ಲ ಅಂದಲ್ಲಿ ತಮ್ಮ ನಂಬಿಕೆಯಲ್ಲಿ ನಮ್ಮ ಜೊತೆಯಲ್ಲಿರತಕ್ಕಂತಹ ವ್ಯಕ್ತಿಗಳ ಕೈಯಲ್ಲಿ ಇಡುವಂತೆ ಆರಂಭದಲ್ಲಿಯ ಸೂಚನೆ ನೋಡಿ. ವಿಜಯ ತಾಜರ್ ಇರ್ನ ಸುರಟ್ಟು ಕೇಂದ್ರ ಲೆತ್ತರಡಕ್ಕೆ ಬರ್ತಾರೆ ತುಲಿಗೆ. ಈಗ ಈ ಒಂದು ಕ್ರೀಡೆಗೆ ಇವತ್ತಿನ ವಿಜಯ ತಾಜರು ನಿನ್ನೆ ಇಬ್ಬರು ದಿಗ್ಗಜರು ಒಂದಷ್ಟು ಈ ಕ್ರೀಡೆಗೆ ಮೆರುಗನ್ನು ನೀಡಿದ್ದಾರೆ. ಇವತ್ತು ಕೂಡ ವೀಕ್ಷಕರು ಕಾಯ್ತಿದ್ದಾರೆ. ನಿಮ್ಮ ಆ ಸ್ವರ ನಾದವನ್ನ ಕೇಳಲಿಕ್ಕೆ ಹಾತೊರೆಯುತ್ತಿದ್ದಾರೆ. ಅದೇ ರೀತಿ ರಾಜ್ಯ ರಾಷ್ಟ್ರ ಮಟ್ಟದ ತೀರ್ಪುಗಾರರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ರಾಧಾಕೃಷ್ಣ ರೈ, ರತೀಶ್ ತೊಕ್ಕೊಟ್ಟು, ಅಶೋಕ್ ಕಂಚನ್, ನವೀನ್ ಹೆಗ್ಡೆ, ಉದಯ ಮಂಜನಾಡಿ, ಪುಂಡಲಿಕ ಕೊಟ್ಟಾರಿ, ಆನಂದ್ ಕಡಬ, ಸದಾಶಿವ, ಲಿಖಿತ್ ಕುಪ್ಪರ ಈ ಒಂದು ತೀರ್ಪುಗಾರರ ಸಹಕಾರದೊಂದಿಗೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಶ್ರಯದಲ್ಲಿ ಜರುಗುವಂಥ ಕೀರ್ತಿ ಶಶಿ ಜೈನ ಸ್ಮಾರಕ ಕಬಡ್ಡಿ ಪಂದ್ಯಾಟ ಬಹಳ ಯಶಸ್ವಿಯಾಗಿ ಜರುಗಿದೆ. ಅವರಿಗೆ ಕೂಡ ಉಮಾಮಹೇಶ್ವರಿ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಗಮನಿಸಿ, ವಾಮದ ಪದವು ತಂಡ ಪ್ರವೇಶ ದ್ವಾರದಲ್ಲಿದ್ದಾರೆ. ಗೋಕರ್ಣನಾಥೇಶ್ವರ ಕಾಲೇಜು ಶೀಘ್ರದಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವಂತೆ ಕೋರಿಕೆ. ಅದೇ ಪ್ರಕಾರ ವಿಸಿ ಪುತ್ತೂರು ಮತ್ತು ಮಹಾವೀರ ಕಾಲೇಜು ನಡುವೆ ಇನ್ನೊಂದು ಅಂಕಣದಲ್ಲೂ ಕೂಡ ಸ್ಪರ್ಧೆಗಳನ್ನು ಆರಂಭಿಸುವವರೆ ಎರಡು ತಂಡಗಳು ತಮ್ಮ ಇರುವಿಕೆಯನ್ನು ಸೂಚಿಸುವ ತರುವಾಯ ಪೂರ್ವ ಸಿದ್ಧತೆಯನ್ನು ಪೂರ್ಣಗೊಳಿಸುವಂತೆ ಕೋರಿಕೆ. ಇದೀಗ ದ್ವಿತೀಯ ಕರೆ. ಸೆಕೆಂಡ್ ಕಾಲ್ ಫಾರ್ ವಿಸಿ ಪುತ್ತೂರು ಅಂಡ್ ಮಹಾವೀರ ಕಾಲೇಜ್. ಲಾಸ್ಟ್ ಕಾಲ್ ಫಾರ್ ಗೋಕರ್ಣನಾಥೇಶ್ವರ ಕಾಲೇಜ್ ಅಂಡ್ ಜಿಎಫ್ಸಿಸಿ ವಾಮದಪುರವು. ಅದೇ ಪ್ರಕಾರ ಭಾಗವಹಿಸುವಂತಹ ಎಲ್ಲಾ ತಂಡಗಳು ತಮ್ಮ ಪೂರ್ವ ಸಿದ್ಧತೆಯೊಂದಿಗೆ ಕಾರ್ಯಕ್ರಮಕ್ಕೆ ಸಮಯ ಪ್ರಜ್ಞೆಯೊಂದಿಗೆ ಭಾಗವಹಿಸುವಂತೆ ಕೋರಿಕೆ. ಈ ಕಾರ್ಯಕ್ರಮ ಸಾಯಂಕಾಲ ತನಕ ಪ್ರಕೃತಿ ಬೆಳಕಲ್ಲಿ ಸಾಗಲಿದೆ. ಅತ್ಯಂತ ಸುಂದರ ವ್ಯವಸ್ಥೆ. ಈಗ ತಾನೇ ನಮ್ಮ ಕಾರ್ಯಕ್ರಮದ ರೂವಾರಿಯಾದಂತಹ ಗೋಪಿನಾಥ್ ಕಾಪಿಕಾಡ್ ಅವರು ಹೇಳಿದ ಪ್ರಕಾರ ಸರಿಸುಮಾರು 10 ಲಕ್ಷ ವೆಚ್ಚ ಇರತಕ್ಕಂತಹ ಕಾರ್ಯಕ್ರಮ. ಈ ಲಕ್ಷ ವೆಚ್ಚ ಎಲ್ಲ ನಮ್ಮ ಭವಿಷ್ಯದ ಕಬಡ್ಡಿ ತಾರೆಗಳನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಅದರ ಸದ್ಬಳಕೆ ಮಾಡುವಂತಹ ಜವಾಬ್ದಾರಿ ಎಲ್ಲ ಕಬಡ್ಡಿ ಪಟುಗಳಿಗಿದೆ ಎಂಬ ಮಾತನ್ನ ನೆನಪಿಸ್ತಾ ಇದ್ದೇವೆ. ಅತ್ತಾಜವರೇ ಇರ್ಲೆಪ್ಲೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್ ಆಯೋಜನೆಗೊಳಿಸಿರುವಂತಹ ಇಂದಿನ ಕಬಡ್ಡಿಯ ಆಸ್ವಾದವನ್ನು ಸವಿಯಲು ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಬಂಧುಗಳನ್ನು ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ, ಬಂಧುಗಳದು 2ನೇ ದಿನದ ಕಬಡ್ಡಿಯ ಕಲರವವಾಗಿದೆ. ಯೂನಿವರ್ಸಿಟಿ ಮಟ್ಟದ ಕಬಡ್ಡಿಯ ಆಟಗಾರರ ಸಮ್ಮೇಳನ. ಇದು ಕಬಡ್ಡಿಯ ಕಲರವದ ದ್ವಿತೀಯ ದಿನ. ಹಾಗಾಗಿ ಪಂದ್ಯಾವಳಿಯನ್ನು ಕಾಣುವುದಕ್ಕೋಸ್ಕರ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೂ ಪ್ರೀತಿಯ ನಲ್ಮೆಯ ಸ್ವಾಗತವನ್ನು ಮಾಡಿಕೊಳ್ತಾ, ಮೊದಲ ಸ್ಪರ್ಧೆಗಾಗಿ ಅದಾಗಲೇ ಕರೆಯನ್ನು ಕೊಟ್ಟಾಗಿದೆ. ಗೋಕರ್ಣನಾಥೇಶ್ವರ ಕಾಲೇಜಿನ ವಿರುದ್ಧವಾಗಿ ಜಿಎಫ್ಜಿಸಿ ವಾಮದ ಪದವು. ಅದೇ ರೀತಿಯಲ್ಲಿ ದ್ವಿತೀಯ ಸ್ಪರ್ಧೆಗೆ ವಿಸಿ ಪುತ್ತೂರು ವಿರುದ್ಧ ಮಹಾವೀರ ಕಾಲೇಜ್ ಮೂಡುಬಿದಿರೆ.
ಎಸ್, ಮೊದಲ ತಂಡವನ್ನು ಬರಮಾಡಿಕೊಳ್ತಾ ಇರುವ ದಿನದ ಮೊದಲ ಸ್ಪರ್ಧೆಗೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಯೋಜನೆಗೊಳಿಸಿರುವ ಕಬಡ್ಡಿಯಲ್ಲಿ ಇದೀಗ ದಿನದ ಮೊದಲ ಸ್ಪರ್ಧೆಗೆ ತಂಡ ಬರುತ್ತಾ ಇದೆ. ಸ್ವಾಗತಿಸಿ. ಕಬಡ್ಡಿಯಲ್ಲಿ ಗುರುತಿಸಿಕೊಂಡ ಅನೇಕ ಯುವ ತಾರೆಗಳ ಸಂಗಮದ ಜೊತೆಗೆ ಶ್ರೇಷ್ಠ ಮಟ್ಟದ ಕಬಡ್ಡಿಯಲ್ಲಿ ಗುರುತಿಸಿಕೊಳ್ಳಬಲ್ಲ ಅದ್ಭುತ ತಂಡದ ಆಗಮನವಾಗಿದೆ. ಟೀಮ್ ಜಿಎಫ್ಸಿಸಿ ವಾಮದ ಪದವು. ಎಸ್, ಎದುರಾಳಿ ತಂಡವನ್ನು ಬರಮಾಡಿಕೊಳ್ಳುವಂತಹ ಹೊತ್ತು ಇದು. ಬಹಳಷ್ಟು ಶಿಸ್ತಿನ ತಂಡ. ಸಮಯಕ್ಕೆ ಸರಿಯಾಗಿ ಅಂಕಣವನ್ನು ಪ್ರವೇಶ ಮಾಡುವಲ್ಲಿ ಕಳೆದ ದಿನವೂ ಕೂಡ ನಮ್ಮೊಂದಿಗೆ ಸೇರಿಕೊಂಡಂತಹ ತಂಡ ವಿವೇಕಾನಂದ ಪುತ್ತೂರು ಇದೀಗ ಎರಡನೇ ತಂಡವಾಗಿ ಗೋಕರ್ಣನಾಥೇಶ್ವರ ಕಾಲೇಜ್ ಬಂಧುಗಳೇ, ಮೊದಲ ಸ್ಪರ್ಧೆಗಾಗಿ ಎರಡೂ ತಂಡಗಳ ಆಗಮನವಾಗಿದೆ. ಇನ್ನೊಂದು ಅಂಕಣದಲ್ಲಿ ನಡೆಯುವಂತಹ ಸ್ಪರ್ಧೆಗಳಿಗೂ ಕೂಡ ಕರೆಯನ್ನು ರವಾನಿಸಲಾಗಿದೆ. ಇನ್ನೊಂದು ಅಂಕಣಕ್ಕೆ ನಾವು ವಿಸಿ ಪುತ್ತೂರು ಮತ್ತು ಮಹಾವೀರ ಕಾಲೇಜು ಮೂಡಬಿದ್ರೆ ತಂಡಗಳನ್ನ ಆಹ್ವಾನಿಸುತ್ತಾ ಇದ್ದಾವೆ. ದ್ವಿತೀಯ ಕರೆಯನ್ನ ರವಾನಿಸಿ ಆಗಿದೆ. ಇದೀಗ ತೃತೀಯ ಕರೆಯನ್ನು ಕೂಡ ಕೊಡ್ತಾ ಇದ್ದಾವೆ ವಿಸಿ ಪುತ್ತೂರು ಮಹಾವೀರ ಕಾಲೇಜ್. ಅದೇ ರೀತಿಯಲ್ಲಿ ದ್ವಿತೀಯ ಸ್ಪರ್ಧೆ ಕೂಡ ವಿವೇಕಾನಂದ ಪುತ್ತೂರಿನ ವಿರುದ್ಧವಾಗಿ ಮಹಾವೀರ ಕಾಲೇಜ್ ಮೂಡಬಿದ್ರೆ ತಂಡಗಳು ಅಂಕಣವನ್ನು ಆದಷ್ಟು ಬೇಗ ಪ್ರವೇಶವನ್ನು ಮಾಡಬೇಕು. So good morning once again and welcome to all the spectators and all the officials, all the kabaddi teams and all the kabaddi lovers. Here is the first official match will playing between Vamadapadu versus team Gokarnanatheshwara College Mangalore and team already here. Here is the introduction ceremony. Requesting officials please line up on the middle and same time from the dais requesting all the dignitaries come forward and join in the introduction ceremony for the first official match of day 2. ಅತಿಥಿಗಳ ಆಗಮನವಾಗುತ್ತಾ ಇದೆ. ಅಂಕಣದಲ್ಲಿ ಸಾಲನ್ನ ಮಾಡಿಕೊಳ್ಳುವಂತೆ ಆಟಗಾರರಲ್ಲಿ ಕೋರಿಕೆ ಮತ್ತು ತೀರ್ಪುಗಾರರು ಕೂಡ ಈ ಸಾಲಲ್ಲಿ ಭಾಗವಹಿಸುವಂತೆ ಮನವಿ. ಗೌರವಾನ್ವಿತ ಪುಂಡಲಿಕ ಕೋಟಾರಿ ಶ್ರೀ ರಾಧಾಕೃಷ್ಣ ರಾಯ್ ಶ್ರೀ ಉದಯ ಮಂಚನಾಡಿ ಎ ಅಂಕಣದ ತೀರ್ಪುಗಾರಿಕೆಯಲ್ಲಿ ಜೊತೆ ಶ್ರೀ ಆನಂದ ಕಡಬ ಎ ಅಂಕಣದ ಜವಾಬ್ದಾರಿತ ತೀರ್ಪುಗಾರರು. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತಹ ವಾಮದ ಪದವು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿರುದ್ಧವಾಗಿ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು ಕರಾವಳಿಯ ಪ್ರತಿಷ್ಠಿತ ಎರಡು ಶಿಕ್ಷಣ ಸಂಸ್ಥೆಯ ನಡುವೆ ಮೊದಲ ಕದನ. Here is the introduction ceremony. Respected AJ Shekhar sir and all the dignitaries are here. Shri Babu Shasta Kinya, Rajani Dinakar Bagambila, Shri Dinakar Bagambila, Hassan Abba, Dinesh Rai Kallige, Dinesh Attavara, Gopinath Kapikad, Sunil Rai, Umesh, Harish Chandra, Hassan Abba, Bhagavan Das, Jalil, ಅದೇ ಪ್ರಕಾರ ಪ್ರಕಾಶ್ ಕಾಪಿ ಕಾರ್ಡ್. ಅತಿಥಿ ಬಣದಲ್ಲಿ
ನಾವೇ ಆಯೋಜಕರು, ನಾವೇ ಅತಿಥಿಗಳು. ಕಾರ್ಯಕ್ರಮದ ಶೋಭೆಯನ್ನ ನಾವು ಹೆಚ್ಚಿಸುವಂತಹ ಕಾರ್ಯಕ್ರಮ ಬಂಧುಗಳ ವರ್ಣರಂಜಿತ ಕಾರ್ಯಕ್ರಮ ಕರಾವಳಿಯಲ್ಲೊಂದು ಕಬಡ್ಡಿ ಅಕಾಡೆಮಿ ಎಲ್ಲರಿಗೂ ಮಾದರಿಯಾದ ಕೆಲಸಗಳನ್ನ ಮಾಡುತ್ತಾ ಇಷ್ಟೊಂದು ದೊಡ್ಡ ಕಾರ್ಯಕ್ರಮದ ಆಯೋಜಕರು ದಿವಂಗತ ಕೀರ್ತಿಶೇಷ ಎ ಜಯಣ್ಣ ಅವರ ಸ್ಮರಣಾರ್ಥವಾಗಿ 2 ದಿನಗಳ ಪರ್ಯಂತ ಸಾಗುವಂತಹ ಕಬಡ್ಡಿಯ ಕಲ್ಲರಬದ ದ್ವಿತೀಯ ದಿನದ ಮೊದಲ ಸ್ಪರ್ಧೆಯ ಪರಿಚಯ ಕಾರ್ಯಕ್ರಮವನ್ನ ನಾವು ನೋಡ್ತಾ ಇದ್ದಾವೆ. ಇನ್ನು ಕದನ ಪ್ರಾರಂಭ. ಅತಿಥಿಗಳು ದಯವಿಟ್ಟು ಇಲ್ಲೇ ನಿಲ್ಲಿ. ಅತಿಥಿಗಳು ದಯವಿಟ್ಟು ಅಂಕಣಕ್ಕೆ ಮತ್ತೊಮ್ಮೆ. ನಿನ್ನೆಯ ದಿನ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಿತ್ತು. ಇವತ್ತು ಕೂಡ ನಮ್ಮ ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಆರಂಭವಾಗಲಿದೆ. ಸೊ ಬಂಧುಗಳೇ, ಈ ಪರಿಸರದಲ್ಲಿರತಕ್ಕಂಥ ಎಲ್ಲ ಬಂಧುಗಳು ಪ್ರಾಯಶಃ ಮೈದಾನದಲ್ಲಿ ಆಟವನ್ನ ಆಡುವವರು ಕೂಡ, ಕ್ರಿಕೆಟ್ ಆಡುವವರು ಕೂಡ ನಮ್ಮ ರಾಷ್ಟ್ರಗೀತೆಗೆ ಗೌರವವನ್ನು ಕೊಡುವಂತಹ ಜವಾಬ್ದಾರಿ ಎಲ್ಲ ನಾಗರಿಕ ಬಂಧುಗಳಿಗೆ ಇವೆ. ಈ ಧ್ವನಿಯನ್ನ ಕೇಳುವ ಎಲ್ಲರೂ ಕೂಡ ಎದ್ದು ನಿಂತು ನಮ್ಮ ರಾಷ್ಟ್ರಗೀತೆಯನ್ನ ಆಡುವಂತೆ, ಜೊತೆಯಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳುವಂತೆ ಕೋರಿಕೆಯ ತರುವಾಯ ರಿಕ್ವೆಸ್ಟಿಂಗ್ ಆಲ್ ದ ಸ್ಪೆಕ್ಟೇಟರ್ಸ್ ಪ್ಲೀಸ್ ಸ್ಟ್ಯಾಂಡ್ ಅಪ್ ಅಂಡ್ ಹಿಯರ್ ಈಸ್ ದ, ಎಲ್ಲರೂ ಜೊತೆಯಾಗಿ ಹಾಡುವಂತೆ, ಹಿಯರ್ ಈಸ್ ದ ನ್ಯಾಷನಲ್ ಆಂಥಮ್. ಅಟೆನ್ಷನ್ ಪ್ಲೀಸ್. ಜನಗಣ ಮನ ಅಧಿನಾಯಕ ಜಯ ಹೇ, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तब शुभ नामे जागे, तब शुभ आशीष मागे, गाहे तब जय गाथा, जनगण मंगलदायक जय हे भारत भाग्य विदाता, जय हे जय हे जय हे जय 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 हे. बोलो भारत माता की. ಧನ್ಯವಾದಗಳು. ಇದೀಗ ಕ್ರೀಡಾ ಅಂಕಣದಲ್ಲಿ ಕಬಡ್ಡಿಯ ಕಲರವ ಮತ್ತೆ ಮೊಳಗಲಿದೆ. ವಿಜಯವರ ದ್ವಿತೀಯ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳು ಕೂಡ ಆಗಮಿಸಿದೆ. ಅವರಿಗೆ ಸ್ವಾಗತವನ್ನ ಕೋರುವಂತಹ ಸಮಯ. ಎಸ್, ಮೊದಲ ತಂಡ ಬರುತ್ತಾ ಇದೆ ದ್ವಿತೀಯ ಸ್ಪರ್ಧೆಗೆ. ವಿವೇಕಾನಂದ ಪುತ್ತೂರು, ಮಹಾವೀರ ಕಾಲೇಜ್ ಮೂಡಬಿದಿರೆ. ಬನ್ನಿ. ತುಲೆನ ಕ್ರೀಡಾಕೂಟ ತುವರ బత్తినకులు ప్లేయర్స్ నకులు దయదీదు నికల బ్యాగ్ అంచనే అమూల్యమైన వస్తువులను అత్యంత జాగ్రత్త మల్పಲೆ ಮೂಲು ವೇದಿಕದ ಎದುರು ಮೈಟಿಗೆ ಅಂತದೀಲೆ ನೋಡಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಅದೇ ರೀತಿಯಲ್ಲಿ ಆಟಗಾರರಿಗೆ ಸೂಚನೆ, ನಿಮ್ಮ ಬ್ಯಾಗ್ಗಳು ಅತ್ಯಮೂಲ್ಯ ವಸ್ತುಗಳು ಇರುವಂತಹ ಎಲ್ಲವನ್ನು ಕೂಡ ವೇದಿಕೆಯ ಮುಂಭಾಗದಲ್ಲಿ ತಂದು ಇಡುವಂತೆ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದಾವೆ. ಅದಾಗಲೇ ಆರಕ್ಷಕ ಸಿಬ್ಬಂದಿಗಳಿಂದಲೂ ಕೂಡ ಅಧಿಕೃತವಾದ ಸೂಚನೆ ಬಂದಿರುವಂಥದ್ದು. ನಿಮ್ಮ ಅಮೂಲ್ಯ ವಸ್ತುಗಳನ್ನು ಅತ್ಯಂತ ಜಾಗೃತೆಯಿಂದ ಇಟ್ಟುಕೊಳ್ಳಿ. ಪ್ರಥಮ ಸ್ಪರ್ಧೆಯಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜು ನಾಯಕನಿಗೆ ಅದೃಷ್ಟದ ನಾಣ್ಯ ಉಳಿದಿದೆ. ಅಂಕಣವನ್ನ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಈ ಕದನ ಇಲ್ಲಿಗೆ ಆರಂಭ ಆಗುತ್ತಾ ಇದೆ. ಎಸ್, ಎರಡನೇ ಸ್ಪರ್ಧೆಗೆ ದ್ವಿತೀಯ ತಂಡವನ್ನು ಬರ್ತಾ ಇದೆ ತಂಡ. ಸ್ವಾಗತಿಸಿ ಟೀಮ್ ಮಹಾವೀರ ಕಾಲೇಜ್ ಮೂಡಬಿದಿರೆ. Thank you very much, and both the teams are here, and another one. 4 teams are get in the middle for the first 2 matches in Court A. Gokarnatheshwara versus Team Vamadapadu, and same time
other end, VC Puttur, Mahavira College, Mudabidre. Here is the first call for the next match. GFGC Car Street, Bangalore and Prerana College B. Prerana College B, GFGC Car Street for the second match in Court 1. And same time in Court B, number 2 match, GFGC Tinkanadiur versus SDM CBM Bangalore. Second match in Court B, GFGC Tinkanadiur, SDM CBM Bangalore. ಬಂಧುಗಳೇ, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ಆಯೋಜನೆಗೊಳಿಸಿರತಕ್ಕಂತಹ ಕ್ರೀಡಾಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ಇರುವಂತಹ 2 ತಂಡಗಳಿಗೆ ಅತಿಥಿ ಅಭ್ಯಾಗತರು ದಯವಿಟ್ಟು ಅಂಕಣಕ್ಕೆ ಬಂದು 2 ತಂಡಗಳಿಗೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನನ್ನ ಸೌಂಡ್ಸ್ ಬ್ರೇಕ್ ಆನ್, ಸೌಂಡ್ಸ್ ಆಗಲಿ ಬ್ರೇಕ್ ಆನ್, ನನ್ನ ವಾಯ್ಸ್ ಬ್ರೇಕ್ ಆನ್. ಅತಿಥಿಗಳು ದಯವಿಟ್ಟು ಅಂಕಣ 2ಕ್ಕೆ ಬಂದು ತಂಡಗಳಿಗೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ. ಬ್ರೇಕ್ ಆಫ್ ನೋಡಿ, 2 ತಂಡಗಳು ಲೈನ್ ಅಪ್ ಮಾಡಿ. ಅಫಿಷಿಯಲ್ಸ್ ಅಂಡ್ ಟೀಮ್ ಮೆಂಬರ್ಸ್ ಲೈನ್ ಅಪ್ ಮಾಡಿ. ಫಿಲೋಮಿನಾ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಆದಂತಹ ಪ್ರಕಾಶ್, ಸೇಕ್ರೆಡ್ ಹಾರ್ಟ್ ಮಡಂತ್ಯಾರ್ ಈ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಶ್ರೀ ಪ್ರಕಾಶ್ ರವರು ಆಗಮಿಸಿರುತ್ತಾರೆ. ಶ್ರೀಯುತರನ್ನ ಬಹಳಷ್ಟು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಅತಿಥಿ ಅಭ್ಯಾಗತರ ಆಗಮನವಾಗುತ್ತಾ ಇದೆ. 2 ತಂಡಗಳಿಗೆ ಶುಭವನ್ನ ಹಾರೈಸುವ ನಿಲುವಿನಲ್ಲಿ ಇದು ದಿನದ ದ್ವಿತೀಯ ಸ್ಪರ್ಧೆಯ ಅಂಕಣವಾಗಿದೆ. ವಿವೇಕಾನಂದ ಪುತ್ತೂರಿನ ವಿರುದ್ಧವಾಗಿ ಮಹಾವೀರ ಕಾಲೇಜ್ ಮೂಡಬಿದಿರೆ ತಂಡಗಳು ಪರಸ್ಪರ ಸೆಣಸಾಟವನ್ನು ಮಾಡುವಂತಹ ತಂಡಗಳು ಎದುರು ಬದುರಾಗಿರುವಂತಹ ಹೊತ್ತಲ್ಲಿ ಈ ದಿನದ ನಮ್ಮ ವೇದಿಕೆಯ ಅತಿಥಿ ಅಭ್ಯಾಗತರ ಆಗಮನವಾಗಿದೆ. 2 ತಂಡಗಳಿಗೆ ತಮ್ಮ ಶುಭ ಹಾರೈಕೆಗಳನ್ನು ಮಾಡುವುದರ ಜೊತೆಗೆ ಆಟಗಾರರಿಗೆ ಉತ್ಸಾಹದ ಚೈತನ್ಯವನ್ನು ಕೂಡ ತುಂಬಿಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ತೀರ್ಪುಗಾರ ಮಿತ್ರರು ಕೂಡ ಇದ್ದಾರೆ. ಜೊತೆಗೆ 2 ತಂಡಗಳ ಆಟಗಾರರು, ಆಫೀಷಿಯಲ್ಸ್ಗಳು, ಅದೇ ರೀತಿಯಲ್ಲಿ ಸಂಘಟಕ ಮಿತ್ರರು ಕೂಡ ನಮ್ಮ ಜೊತೆಗಿರುವಂಥದ್ದು. ಮಂಗಳೂರಿನ ಅತ್ಯಂತ ಸುಪ್ರಸಿದ್ಧ ಕೇಂದ್ರ ಮೈದಾನದಲ್ಲಿ ಆಯೋಜನೆಗೊಳಿಸಿರತಕ್ಕಂತಹ ಕಬಡ್ಡಿಯ ದ್ವಿತೀಯ ದಿನದಲ್ಲಿ ನಾವಿರುವಂಥದ್ದು. ಬಂಧುಗಳೇ, ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಪ್ರೇಮಿಗಳಲ್ಲಿ ಒಂದು ಸವಿನಯ ವಿನಂತಿ, ನಿಮ್ಮ ಅತ್ಯಮೂಲ್ಯ ವಸ್ತುಗಳನ್ನು ಅತ್ಯಂತ ಜಾಗೃತೆಯಿಂದ ಇರಿಸಿಕೊಳ್ಳಿ. ನಿನ್ನೆಯ ದಿವಸ 2 ಬ್ಯಾಗ್ಗಳು ಕಳವಾಗಿದೆ. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ನಿಮ್ಮ ಬ್ಯಾಗ್ಗಳನ್ನು ಅತ್ಯಂತ ಸುರಕ್ಷಿತವಾದ ವ್ಯಕ್ತಿಗಳಲ್ಲೇ ಇರಿಸಿ ಅಥವಾ ವೇದಿಕೆಯ ಮುಂಭಾಗದಲ್ಲಿ ತಂದಿರಿಸುವಂತೆ ತಮ್ಮಲ್ಲಿ ವಿನ್ನವಿಸಿಕೊಳ್ತಾ ಇದ್ದಾವೆ. ಎಸ್, ಈ ಅಂಕಣದಲ್ಲಿ ಇದೀಗ ಸೂಪರ್ ಟೆಕ್ಲ್ ಜೀವಂತವಾಗಿದೆ. ಈ ನಡುವೆ ಯಶಸ್ವಿಯ ದಾಳಿ ಕಾಣ್ತಾ ಇದ್ದಾವೆ. ಮತ್ತೊಂದು ಅಂಕ ಗೋಕರ್ಣನಾಥೇಶ್ವರ. ಬಂಧುಗಳೇ, ಗೋಕರ್ಣನಾಥೇಶ್ವರ ಕಾಲೇಜ್ ರೈಟ್ ಕಾರ್ನರ್ ಮತ್ತು ಸೆಕೆಂಡ್ ಮ್ಯಾನ್ ಅದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಓ ಮಿಥುನ್ ಜೊತೆಯಲ್ಲಿ ನಿಶಾನ್, ಅಭಿ ಇವರು ನಮ್ಮ ಅಕಾಡೆಮಿಯ ವಿದ್ಯಾರ್ಥಿಗಳು. ಇದೀಗ ಆಲ್ ಔಟ್ ಪದವು ಆರಂಭದ ಮುನ್ನಡೆಯನ್ನ ಗೋಕರ್ಣನಾಥೇಶ್ವರ ಪಡೆದುಕೊಂಡಿದೆ. ಈ ಭಾಗದಲ್ಲಿ ಕೂಡ ದ್ವಿತೀಯ ಸ್ಪರ್ಧೆಯ ಆರಂಭ ಕಾಣಲಿಕ್ಕಿದೆ. ಈಗ 10-2 ಇದೀಗ ಘನ ಅತಿಥಿಯಾಗಿ ಆಗಮಿಸಿರತಕ್ಕಂತಹ ಸಕ್ರೆಡ್ ಹಾರ್ಟ್ ಕಾಲೇಜಿನ ದೈಹಿಕ ಶಿಕ್ಷಕರಾದಂತಹ ಪ್ರಕಾಶ್ ರವರಿಗೆ ಶಾಲುಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವಂತೆ ಎಜೆ ಶೇಖರ್ ಅವರಲ್ಲಿ ಕೋರಿಕೆ. ಹೃತ್ಪೂರ್ವಕ ಸ್ವಾಗತ ಗೌರವಾನ್ವಿತ ಪ್ರಕಾಶ್ ಸರ್ ಇವರಿಗೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ನೇತೃತ್ವದಲ್ಲಿ ಸಾಗುವಂತಹ ಈ ಕಬಡ್ಡಿ ಕಲರವಾದ
ದ್ವಿತೀಯ ದಿನದ ಸ್ಪರ್ಧೆಗಳು ಈಗ ತಾನೇ ಪ್ರಾರಂಭವಾಗಿದೆ. Over to Ataje. ಇಲ್ಲಿ ಬೊಬ್ಬಿತನದಲ್ಲಿ ವಿವೇಕಾನಂದ ಪುತ್ತೂರು ತಂಡದ ಪ್ರತಿಭಾನ್ವಿತ ಆಟಗಾರ ಬೊಬ್ಬಿದ್ದಲ್ಲಿರುವಂತಹ ಸ್ಪರ್ಧೆ ಮುಂದುವರಿತಾ ಇದೆ ಎರಡು ತಂಡಗಳ ಮಧ್ಯೆ. ಅಂತಾರಾಷ್ಟ್ರೀಯ ಕಬಡ್ಡಿಯ ತಾರೆ ದಿವಂಗತ ಉದಯ್ ಚೋಟ ಅಂಕಣದಲ್ಲಿ ದ್ವಿತೀಯ ಹಾಗೂ ಪ್ರಥಮ ಸ್ಪರ್ಧೆಗಳು ಅತ್ಯಂತ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಈ ಹಂತದಲ್ಲಿ ಒಟ್ಟು 18 ತಂಡಗಳು ಭಾಗವಹಿಸಿರುವ ಥರ್ಡ್ ರೈಟ್ ಕ್ರೀಡಾಕೂಟದ ಆರಂಭಿಕ ಸ್ಪರ್ಧೆಗಳಲ್ಲಿ ನಾವಿರುವಂಥದ್ದು. ಯಶಸ್ವಿ ದಾಳಿಯ ಮೂಲಕವಾಗಿ ಆನಂದನ ಅದ್ಭುತವಾದ ಅತ್ತಾಜೆ ಅವರ ಇವತ್ತು ಕೂಡ ಭಾಗವಹಿಸಿ ನಿರ್ಗಮಿಸುವ ಪ್ರತಿ ತಂಡಕ್ಕೂ ಕೂಡ ನಗದಿನೊಂದಿಗೆ ನಾವು ಪುರಸ್ಕಾರವನ್ನ ನೀಡುವಂತಹ ಯೋಜನೆಯನ್ನ ಇಟ್ಟುಕೊಂಡಿದ್ದೇವೆ. ಸೊ ಇದು ಕೇವಲ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯಲ್ಲಿ ನಡೆಯುವಂತಹ ಕಬಡ್ಡಿಯ ವಿಶೇಷತೆಗಳು. ನಿನ್ನೆ ಒಟ್ಟು 5 ವೈಯಕ್ತಿಕ ಬಹುಮಾನಗಳನ್ನು ನಾವು ಕೊಟ್ಟಿದ್ದೇವೆ. ರೈಡರ್ ಪ್ಲಸ್ ಎಮರ್ಜಿಂಗ್ ರೈಡರ್, ಡಿಫೆಂಡರ್ ಪ್ಲಸ್ ಎಮರ್ಜಿಂಗ್ ಡಿಫೆಂಡರ್ ಮತ್ತು ಆಲ್ರೌಂಡರ್. ಈ ಮೂಲಕ ಅಪರೂಪದ ಪ್ರಶಸ್ತಿಗಳನ್ನು ಕೊಡುವಂತಹ ಅತಿ ಅಪರೂಪದ ಕ್ರೀಡಾ ಕಾರ್ಯಕ್ರಮ ಇದು. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಕೀರ್ತಿಶೇಷ ಜಯಣ್ಣ ಸ್ಮರಣಾರ್ಥ ಲವ್ಲಿ ಟ್ಯಾಕಲ್. ನಾಟ್ ಪಾಯಿಂಟ್ ಫಾರ್ ಗೋಕರ್ಣನಾಥೇಶ್ವರ. ಸತತವಾಗಿ ಆನಂದನಿಗೆ ಜವಾಬ್ದಾರಿಯನ್ನು ವಹಿಸಿಕೊಡಲಾಗುತ್ತದೆ ಈ ಹಂತದಲ್ಲಿ. ಈ ಅಂಕಣ ಅಂದ್ರೆ ಎ ಅಂಕಣದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಕರೆ ಕೊಟ್ಟಾಗಿದೆ. ಜಿಎಫ್ಜಿಸಿ ಕಾರ್ಸ್ಟ್ರೇಟ್ ವಿರುದ್ಧವಾಗಿ ಪ್ರೇರಣಾ ಬಿ ತಂಡಗೂ ಸಿದ್ಧರಾಗುವಂತೆ ಮತ್ತೊಮ್ಮೆ ನೆನಪಿಸುತ್ತಾ ಇದ್ದಾವೆ. ಜಿಎಫ್ಜಿಸಿ ಕಾರ್ಸ್ಟ್ರೇಟ್ ಮತ್ತು ಪ್ರೇರಣಾ ಕಾಲೇಜ್ ಬಿ ತಂಡ. ಸ್ಪರ್ಧೆಯ ಮುಂದುವರಿದ ಭಾಗದಲ್ಲಿ ಈಗಾಗಲೇ ಅದ್ಭುತವಾದ ಡಿಫೆನ್ಸ್ ಅನ್ನು ಮುಂದುವರಿಸಿಕೊಳ್ಳುತ್ತಾ ವಿಸಿ ಪುತ್ತೂರು. Check, sound check. 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 Check, sound check. Hello.
ಹಲೋ ಚೆಕ್ ಹಲೋ ಮೊದಲ ಅವಧಿ ಮುಂದುವರಿತಾ ಇದೆ. ಥರ್ಡ್ ರೈಟ್ ಎ ಅಂಕಣದಲ್ಲಿ ಡೂ ಆರ್ ಡೈ ರೈಡ್. ಅಂಕಣ ಎ ಡೂ ಆರ್ ಡೈ ರೈಡ್ 23-7. Gokarnanatheshwara College right on top. We are in the first half of the very first match of day, and this is the power of the young man from the side of Gokarnanatheshwara College, and each point conceded. ಥರ್ಡ್ ರೈಟ್ ಆನಂದನ ದಾಳಿ ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿ ವಿವೇಕಾನಂದ ಪುತ್ತೂರು ಪರವಾಗಿ 11-4 ವಿವೇಕಾನಂದ ಪುತ್ತೂರು ಮುನ್ನಡೆಯಲ್ಲಿದೆ ಪ್ರಸ್ತುತ. ಸಮಯೋಚಿತ ಆಟದ ಜೊತೆಗೆ ಸ್ಪರ್ಧೆಯಲ್ಲಿ ಗುರುತಿಸಿಕೊಳ್ಳಬಲ್ಲ ಹಲವು ತಾರೆಗಳನ್ನು ನಾವು ಕಾಣ್ತಾ ಇದ್ದಾವೆ. ಪ್ರಸ್ತುತ ಈ ಸ್ಪರ್ಧೆಯ ತೀರ್ಪುಗಾರಿಕೆಯಲ್ಲಿ ರಚಿಸಿಕೊಂಡು ನವೀನ್ ಮೂಡಿಬಿದ್ರೆ ಲಿಖಿತ್ ಕುಂಪಲ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಅಧಿಕೃತ ತೀರ್ಪುಗಾರ ರೂಪದಲ್ಲಿ ಅಂಕಣ 2ರಲ್ಲಿ ಅಶೋಕ್ ರಂಜನ್ ಕೂಡ ಮುಂದಿನ ಸ್ಪರ್ಧೆಗಳಲ್ಲಿ ನಮ್ಮ ಜೊತೆಗೆ ಗುರುತಿಸಿಕೊಳ್ಳುವರಿದ್ದಾರೆ. ಬಂಧುಗಳೇ, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ಕಾಪಿ ಕಾರ್ಡ್ ಆಯೋಜನೆಗೊಳಿಸಿರುವ ಕಬಡ್ಡಿಯ ದ್ವಿತೀಯ ದಿನದಲ್ಲಿ ನಾವಿದ್ದೇವೆ. 2 ಅಂಕಣದಲ್ಲಿ ಏಕಕಾಲದಲ್ಲಿ ಸ್ಪರ್ಧೆಗಳು ಮುಂದುವರಿತಾ ಇದೆ. ಜೊತೆಗೆ ಈ ಕ್ರೀಡಾಕೂಟವನ್ನು ವಿಶ್ವವ್ಯಾಪ್ತಿಯಾಗಿ ನೇರ ಪ್ರಸಾರದಲ್ಲಿ ಅಭಿಮತ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಪ್ರಸಾರಗೊಳ್ಳುತ್ತಾ ಇದೆ. ಇದೀಗ ಮತ್ತೆ ಅದ್ಭುತವಾದ ಟ್ಯಾಕಲ್ ಸಂಘಟಿತ ಬಲದೊಂದಿಗೆ ವಿವೇಕಾನಂದ ಪುತ್ತೂರು. ಇಂದಿನ ಬೆಳಗಿನ ವಾತಾವರಣದಲ್ಲಿ ಈ ಪರಿಸರದಲ್ಲಿ ವೀಕ್ಷಕರ ಸಂಖ್ಯೆ ಅಲ್ಪ ಕಡಿಮೆ ಇದೆ. ಆದರೂ ಕೂಡ ಸಾಯಂ ವೇಳೆಯಲ್ಲಿ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಸಂದರ್ಭಗಳಲ್ಲಿ ಅನೇಕ ವೀಕ್ಷಕರ ಆಗಮನದ ನಿರೀಕ್ಷೆಯನ್ನ ನಾವು ಇಟ್ಟುಕೊಂಡಿದ್ದೇವೆ. ಅದೇ ಪ್ರಕಾರ ಈ ಅಂಕಣದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆ ಜಿಎಫ್ಜಿಸಿ ಕಾರ್ಶೀಟ್ ಮತ್ತು ಪ್ರೇರಣಾ ಕಾಲೇಜ್ ಬಿ ತಂಡ. ಅದೇ ಪ್ರಕಾರ ಇನ್ನೊಂದು ಅಂಕಣದಲ್ಲಿ ಜಿಎಫ್ಜಿಸಿ ತೆಂಕನಡಿಯೂರು ಮತ್ತು ಎಸ್ಡಿಎಂ ಸಿಬಿಎಂ ಮ್ಯಾಂಗ್ಳೂರ್. ಸೊ ಸಿಂಗಲ್ ಮೋರ್ ಪಾಯಿಂಟ್ ಫಾರ್ ವಾಮದ ಪದವು 26-9. 26-9 ಗೋಕರ್ಣನಾಥೇಶ್ವರ. ಬಿಸಿ ಪುತ್ತೂರು ವಿರುದ್ಧವಾಗಿ ಸೃಜನ್ ದಾಳಿ ಮುಂದುವರಿತಾ ಇದೆ. ನೋಡಿ, ದಿನದ ಅಂಕಣ 2ರ ಮುಂದಿನ ಸ್ಪರ್ಧೆಗಾಗಿ ಜಿಎಫ್ಜಿಸಿ ತೆಂಕನಡಿಯೂರು ವಿರುದ್ಧವಾಗಿ ಎಸ್ಡಿಎಂ ಸಿಬಿಎಂ ಮಂಗಳೂರು ತಂಡಗಳು ಸರಿಯಾದ ಎಸ್ಡಿಎಂ ಸಿಬಿಎಂ ಮಂಗಳೂರು ಮತ್ತು ಜಿಎಫ್ಜಿಸಿ 16-5 16-5ರಲ್ಲಿ ಸ್ಪರ್ಧೆ. 15-5 15 ಸರಿಯಾದ. ವಿಜಯ ತಾಜ್ ಅವರ ನಿಮ್ಮ ಅತ್ಯಂತ ಸನಿಹದಲ್ಲಿ ಒಬ್ಬ ಕಬಡ್ಡಿಯ ಸಾಧಕ ಇದ್ದಾರೆ, ಪುತ್ತಪ್ಪ. ಸ್ಪೋರ್ಟಿಂಗ್ ಉಳ್ಳಾಳ ತಂಡದ ಗತಕಾಲದ ಅತ್ಯಂತ ಉತ್ಕೃಷ್ಟ ಡಿಫೆಂಡರ್ಗಳಲ್ಲಿ ಬರುವ. ಹೌದು, ಕಳೆದ ದಿನವೂ ಕೂಡ ಪೂರ್ಣ ಸಂಜೆ ತನಕ ಕೂಡ ನಮ್ಮ ಜೊತೆ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಂತ ಆಟಗಾರರು. ಅತ್ಯಂತ ಈ ಕೂಟದ ವೈಶಿಷ್ಟ್ಯ ಅಂದ್ರೆ ಹಿರಿಯ ಆಟಗಾರರನ್ನು ಗುರುತಿಸಿ ವೇದಿಕೆಯಲ್ಲಿ ಕರೆಸಿ ಗೌರವಿಸುವಂತದ್ದು ಉಮಾಮಹೇಶ್ವರಿಯ ದೊಡ್ಡ ಗುಣ. ಜೊತೆಯಲ್ಲಿ ಕರಾವಳಿಯಲ್ಲಿ ಯಾರೆಲ್ಲ ಕಬಡ್ಡಿಗಾಗಿ ದುಡಿತಾ ಇದ್ದಾರೋ, ಕಬಡ್ಡಿಗಾಗಿ ಪ್ರೋತ್ಸಾಹನ ಕೊಡುವಂತಹ, ಅದು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಎಲ್ಲರನ್ನು ಕೂಡ ಗುರುತಿಸುವಂತಹ ದೊಡ್ಡ ಗುಣ, ಅದು ಕೂಡ ಉಮಾಮಹೇಶ್ವರಿ ಅವರ ವಿಶೇಷತೆ. ಖಂಡಿತವಾಗ್ಲೂ ಹೌದು. ಸ್ಪರ್ಧೆಯಲ್ಲಿ ವಿಶ್ರಾಂತಿಯ ಕೋರಿಕೆಯಲ್ಲಿದ್ದಾರೆ ವಿವೇಕಾನಂದ ಪುತ್ತೂರು ವಿರುದ್ಧವಾಗಿ ಮಹಾವೀರ ಕಾಲೇಜ್ ಮೂಡಬಿದರೆ. ಅದೇ ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿಯೂ ಕೂಡ ಅತ್ಯಂತ ಹಿರಿಯ ಕಬಡ್ಡಿಯ ತಾರೆ ಹಸನಬ್ಬ ಅವರು ಕೂಡ ನಮ್ಮ ಜೊತೆಗೆ ವಿರಾಜಮಾನರಾಗಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸಂಯೋಜಕರಲ್ಲಿ ಪ್ರಮುಖರು. ಎಲ್ಲರನ್ನ ಒಗ್ಗೂಡಿಸಿಕೊಂಡು ನಮ್ಮ ಕರಾವಳಿಯ ಕಬಡ್ಡಿಯ ಬೆಳವಣಿಗೆಗಾಗಿ ಇಂತಹ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ. 22-5 ಇನ್ ಫೇವರ್ ಆಫ್ ಟೀಮ್ ವಿವೇಕಾನಂದ ಪುತ್ತೂರು. ಯೋಗಿ ಯಾಳಿಯ ಜವಾಬ್ದಾರಿಗಳೊಂದಿಗೆ ಪ್ರಸ್ತುತ
ಪಂದ್ಯಾಟದ ಉಸ್ತುವಾರಿಯನ್ನು ಬಹಳಷ್ಟು ಯಶಸ್ವಿಯಾಗಿ ಮುಂದುವರಿಸಿಕೊಳ್ಳುತ್ತಿರುವಂತದ್ದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್. ಈ ದಿನ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ದ್ವಿತೀಯ ದಿನದಲ್ಲಿ ಆಯೋಜನೆಗೊಳಿಸಿರುವ ಕಬಡ್ಡಿಯ ಅಂಕಣದಲ್ಲಿ ಈಗ ಕಲರವವನ್ನು ಉಂಟು ಮಾಡಿರುವಂತದ್ದು ಕಬಡ್ಡಿಯ ಶ್ರೇಷ್ಠ ತಾರೆಗಳ ಸಂಗಮ ಯೂನಿವರ್ಸಿಟಿ ವಿಭಾಗದ ಪುರುಷರ ಕಬಡ್ಡಿಯ ಆನಂದವನ್ನ ಕಾಣಿಕೊಳ್ಳುತ್ತವೆ. in favor of Gokarna. ಎರಡು ತಂಡಗಳಿಗೆ ಸಮಾನವಾದ ಅಂಕವನ್ನು ನೀಡಲಾಗಿದೆ. ಈ ಹಂತದಲ್ಲಿ ಸ್ಪರ್ಧೆ ಸೃಜನ್ ದಾಳಿಯ ಜವಾಬ್ದಾರಿಗಳೊಂದಿಗೆ ಅಂಕಣ 2ರಲ್ಲಿ ಮತ್ತೆ ವಿಸಿ ಪುತ್ತೂರು ಪರವಾಗಿ ಎದುರಾಳಿ ಮಹಾವೀರ ಅಂಕಣದಲ್ಲಿ ಅದ್ಭುತವಾದ ಟ್ಯಾಕಲ್ ಸಂಘಟಿತ ಬಲದೊಂದಿಗೆ ಸೃಜನ್ ಬಂಧನವಾಗಿದೆ. ಅಂತರವನ್ನು ಕುಗ್ಗಿಸಿಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತದೆ ಮಹಾವೀರ ಕಾಲೇಜ್. ಸಾಕಷ್ಟು ಅನುಭವಿ ಅದೇ ರೀತಿಯಲ್ಲಿ ಹೊಸ ಮುಖಗಳ ಸಂಗಮ ಕಬಡ್ಡಿಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಅನೇಕ ಹಿರಿಯರ ಸಮಾಗಮದ ಜೊತೆಗೆ ಇಂದಿನ ಕಬಡ್ಡಿಯ ವೈಭವದ ಜೊತೆಗೆ ನಾವುಗಳಿದ್ದೇವೆ. ಇದೀಗ ಎ ಅಂಕಣದ ಮಧ್ಯಂತರ ವಿರಾಮವಾಗಿದೆ. ಅಂಕದ ಕಡೆ ಗಮನ ಕೊಟ್ಟಲ್ಲಿ 35-12ರಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜು ಮುನ್ನಡೆಯಲ್ಲಿ. ಈ ನಡುವೆ ಬಿ ಅಂಕಣವನ್ನು ಗಮನಿಸಿಕೊಂಡಲ್ಲಿ ಇನ್ನೂರು ಕಬಡ್ಡಿಯ ಸಾಧಕರನ್ನ ಕಾಣಬಹುದು. ವಿವೇಕಾನಂದ ಕಾಲೇಜಿನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಶ್ರೀ ಯತೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಶ್ರೀಯುತರನ್ನು ಕೂಡ ಗುರುತಿಸಿಕೊಂಡು ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 23-7ರಲ್ಲಿ ವಿವೇಕಾನಂದ ಪುತ್ತೂರು ಮುನ್ನಡೆಯಲ್ಲಿದೆ. ಈ ನಡುವೆ 15 ನಿಮಿಷಗಳ 2 ಸುದೀರ್ಘ ಅವಧಿಯ ಕಬಡ್ಡಿ ಆಗಿರುತ್ತದೆ. ಮುಂದಿನ ಪಂದ್ಯಕ್ಕೆ ಮೊದಲಾಗಿ ಅಲ್ಲಿ ರಾಮಕೃಷ್ಣ ಮಂಗಳೂರು ಕಾಲೇಜ್ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವುದಿಲ್ಲ. ಅದರ ವಿರುದ್ಧವಾಗಿ ಭಾಗವಹಿಸುವಂತಹ ಎಸ್ಡಿಪಿಟಿ ಕಟೀಲ್ ತಂಡ ಒಮ್ಮೆ ಅಂಕಣಕ್ಕೆ ಬಂದು ಓಕೋವರನ್ನು ಪಡೆದುಕೊಳ್ಳುವಂತೆ. ಅದರ ಜೊತೆಯಲ್ಲಿ ಇನ್ನೊಂದು ಅಂಕಣದಲ್ಲಿ ಶಾರದಾ ಕಾಲೇಜ್ ಬಸರೂರು ತಂಡದ ಗೈರು ಹಾಜರಿಯನ್ನು ಕಾಣಬಹುದು. ಅದರ ವಿರುದ್ಧವಾಗಿ ಭಾಗವಹಿಸುವಂತಹ ಸೆಂಟ್ ಅಲೋಷಿಯಸ್ ಮಂಗಳೂರು ಈ ಕಾಲೇಜಿನ ತಂಡವು ಕೂಡ ತಮ್ಮ ಅಂಕಣ ಪ್ರವೇಶವನ್ನ ಮಾಡುವಂತೆ ಕೋರಿಕೆ. ಮುಂದಿನ ಪಂದ್ಯದಲ್ಲಿ ಸೆಂಟ್ ಅಲೋಷಿಯಸ್ ಮಂಗಳೂರು ಅದೇ ಪ್ರಕಾರ ಇನ್ನೊಂದು ಅಂಕಣಕ್ಕೆ ಎಸ್ಡಿಪಿಟಿ ಕಟೀಲ್ ತಂಡವನ್ನ ಆಹ್ವಾನಿಸುತ್ತಾರೆ. ತಮಗೆ ಆಟ ಇರುವುದಿಲ್ಲ, ಆದರೆ ಒಳಾಂಗಣಕ್ಕೆ ಪ್ರವೇಶವನ್ನ ಮಾಡುವಂತೆ ಈ ಮೂಲಕ ಸೂಚನೆ. ಮಧ್ಯಂತರ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭಗೊಂಡಿದೆ. 23-7ರಲ್ಲಿ ವಾಮತಪದವು ಕಾಲೇಜ್. ಈ ಕಾಲೇಜ್ ಜೊತೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ದುಡಿಯುವಂತಹ ಒಬ್ಬರನ್ನ ಗಮನಿಸಬಹುದು. ಶೈನ್ ಸ್ಪೋರ್ಟ್ಸ್ ಇದರ ಮಾಲಕರಾದಂತಹ ಸತೀಶ್ ರವರು ಮಂಗಳೂರಲ್ಲಿ ಸಮವಸ್ತ್ರವನ್ನ ನಿರ್ಮಿಸುವಂತಹ ಶೈನ್ ಸ್ಪೋರ್ಟ್ಸ್ ಇದರ ಮಾಲಕರು ಆಗಿರುತ್ತಾರೆ ಶ್ರೀ ಸತೀಶ್. ಪ್ರಸ್ತುತ ಒಬ್ಬ ಶ್ರೇಷ್ಠ ಕಬಡ್ಡಿ ಪಟು ಕೂಡ. ಈ ನಡುವೆ ಯಶಸ್ಸಿನ ದಾಳಿ 2 ಅಂಕವನ್ನ ನೀಡಲಾಗಿದೆ. 2 more points for team ವಾಮದ ಪದವು. ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆಯಲ್ಲಿ ಈಗ ವಿಸಿ ಪುತ್ತೂರಿನ ವಿರುದ್ಧವಾಗಿ ಮಹಾವೀರ ಕಾಲೇಜ್ ಮುಂದುವರಿದಿದೆ.
ಹೋರಾಟವನ್ನು ಮುಂದುವರಿಸಬೇಕಾದ ಅನಿವಾರ್ಯತೆಗಳು ಅಂಕಗಳ ಗಳಿಕೆಯ ಆಧಾರದಲ್ಲಿ ಬಹಳಷ್ಟು ಮುನ್ನಡೆಯಲ್ಲಿ ಮಾದು ಇಲ್ಲದೆ ಮಡಿ ಎನ್ನುವ ಸ್ಥಿತಿಯಲ್ಲಿ ಸ್ಪರ್ಧೆ ಇದೆ. ಅದ್ಭುತವಾದ ಡಿಫೆನ್ಸ್ ವಿಭಾಗ ಡೂ ಆರ್ಡೈನಲ್ಲಿ ಮಿಡ್ ಲೈನ್ ಸಮೀಪದಲ್ಲಿ ಎದುರಾಳಿಯನ್ನು ಬಂಧಿಸಲಾಗಿದೆ. ನೋಡಿ ಅಲ್ಲಿ ಮುಂದೆ ಈ ಪದ್ಯದ ಮುಕ್ತಾಯದ ತರುವಾಯ ಒಳಗೆ ಬರುವಂತಹ ಎರಡು ತಂಡಗಳು, ಬರಬೇಕಾದಂತಹ ಎರಡು ತಂಡಗಳು SDPT ಕಟೀಲ್ ಮತ್ತು ಟೀಮ್ ಸೆಂಟ್ ಅಲೋಷಿಯಸ್ ಮಂಗಳೂರು. ಗಮನಿಸುವಂತೆ ಮತ್ತೊಮ್ಮೆ ನಿಮಗೆ ನೆನಪನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಸೆಂಟ್ ಅಲೋಷಿಯಸ್ ಮಂಗಳೂರು ಮತ್ತು SDPT ಕಟೀಲ್ ತಂಡಗಳ ಬರುವಂತೆ ನಿಮಗೆ ಆಟ ಇರುವುದಿಲ್ಲ, ಗಮನಿಸಿ. ನಮ್ಮ ಜೊತೆಗೆ ಮತ್ತೊಬ್ಬ ಅತಿರಥ ಮಹಾಸಾಧಕ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್, ಅದೇ ರೀತಿಯಲ್ಲಿ ಏಕಲವ್ಯ ಅವಾರ್ಡಿ ಶ್ರೀಯುತ ಪುಷ್ಪರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಸರ್, ತಮ್ಮ ಉಪಸ್ಥಿತಿ ಅತ್ಯಂತ ಗಮನೀಯವಾಗಿದೆ ಈ ಹಂತದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿರುವಂತದ್ದು. ಸೃಜನ್ ದಾಳಿಯ ಜವಾಬ್ದಾರಿಗಳೊಂದಿಗೆ ಮಧ್ಯಂತರ ವಿರಾಮದ ಬಳಿಕವೂ ಕೂಡ ಮುಂದುವರೆದ ಬೇಟೆಯನ್ನು ಆರಂಭಿಸಿಕೊಳ್ಳುತ್ತಾ ಇದ್ದಾರೆ. ಬಿಸಿ ಪುತ್ತೂರು ಪರವಾಗಿ ಯತೀಶವರ ಗರಡಿಯಲ್ಲಿ ಪಳಗಿರತಕ್ಕಂಥ ತಂಡ ಬಹಳ ಅದ್ಭುತವಾದ ಕ್ರೀಡಾ ಸಾಧನೆಗಳೊಂದಿಗೆ ನಮ್ಮ ಜೊತೆ ಗುರುತಿಸಿಕೊಂಡಿರತಕ್ಕಂಥ ಬಹಳ ಶ್ರೇಷ್ಠ ಕಬಡ್ಡಿಯ ತಂಡಗಳು. ಅದೇ ರೀತಿಯಲ್ಲಿ ಎದುರಾಳಿ ಮಹಾವೀರ ಕಾಲೇಜು ಮೂಡಬಿದರೆಯೂ ಕೂಡ ಬಹಳ ಅದ್ಭುತವಾದ ಪ್ರಯತ್ನವನ್ನು ಮಾಡಿದೆ. ಈಗ ದ್ವಿತೀಯ ಅವಧಿಯಲ್ಲಿ ಎದುರಾಳಿಗೆ ಆಲೌಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ. ಇಪ್ಪತ್ತ 16 ಸ್ಪರ್ಧೆ 10 ಅಂಕಗಳ ಅಂತರದಲ್ಲಿ ಆನಂದರದಾಳಿ ವಿವೇಕಾನಂದ ಪುತ್ತೂರಿನ ಪರವಾಗಿ ಪ್ರಸ್ತುತ ಸ್ಪರ್ಧೆಯ ದ್ವಿತೀಯ ಅವಧಿಯಲ್ಲಿ ನಾವಿದ್ದೇವೆ. ನೋಡಿ, ಮುಂದಿನ ಸ್ಪರ್ಧೆಗೆ ಅಂಕಣ 2ರಲ್ಲಿ GFGC ತೆಂಕನಡಿಯೂರು ಉಡುಪಿ, SDM CVM ಮ್ಯಾಂಗಳೂರು ಅಂಕಣ 2ರಲ್ಲಿ ಗುರುತಿಸಿಕೊಳ್ಳಬೇಕು. ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ತಂಡಗಳು ಅಣಿಯಾಗುವಂತೆ ತಮ್ಮಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಅತ್ತಾಚವರೇ, ಅದಕ್ಕೆ ಮೊದಲಾಗಿ ಆ ಅಂಕಣಕ್ಕೆ ಸೆಂಟ್ ಅಲೋಷಿಯಸ್ ಮಂಗಳೂರು ತಂಡವನ್ನು ಕರೆದು ಅವರಿಗೆ ಓಕೂರು ಕೊಡುವಂತೆ. ಎಸ್, ಸೈಂಟ್ ಅಲೋಷಿಯಸ್ ಮ್ಯಾಂಗ್ಳೂರ್ ಮತ್ತು ಶಾರದಾ ಕಾಲೇಜು ಬಸರೂರು ಅದೇ ಅಲ್ವಾ? ಅದರಲ್ಲಿ ಶಾರದಾ ಕಾಲೇಜ್ ಇಲ್ಲ. ಓಕೆ, ಸರಿ. ಮೂವತ್ತು 17ರಲ್ಲಿ ಸ್ಪರ್ಧೆ 44-21ರಲ್ಲಿ ಈ ಅಂಕಣದ ಪಂದ್ಯ ಮುನ್ನಡೆಯಲ್ಲಿ ಮತ್ತೆ ಗೋಕರ್ಣನಾಥೇಶ್ವರ ಕಾಲೇಜ್ ಖಾತೆಗೆ ಇನ್ನೊಂದು ಅಂಕ 45-21. ಇಲ್ಲಿ ಮತ್ತೆ ಬೆಳಗಿನ ವಾತಾವರಣದಲ್ಲಿ ನಮ್ಮ ಜೊತೆ ಸ್ಕೋರರ್ ಆಗಿ ಮಧು ಅವರಿದ್ದಾರೆ. ನಿನ್ನೆಯ ಪ್ರಕಾರ
ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಗಳನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡಿಕೊಳ್ತಾ ಇದ್ದಾರೆ. ಮಹಾವೀರ ಕಾಲೇಜ್ ಮೂಡುಬಿದಿರೆ ವಿರುದ್ಧವಾಗಿ ಪುತ್ತೂರು ಪ್ರಸ್ತುತ ದಿನದ ಮೊದಲ ಸ್ಪರ್ಧೆಗಳಲ್ಲಿರುವಂತಹ ತಂಡಗಳು ಒಂದು ಭಾಗದಲ್ಲಿ ಅಡೈನಲ್ಲಿ ಸುಸನ್ನದಾಳಿ ಅದ್ಭುತವಾದ ಹ್ಯಾಂಡ್ ಟಚ್ ನೊಂದಿಗೆ ಥರ್ಡ್ ರೈಟ್ ಸತತ ಥರ್ಡ್ ರೈಡ್. ಆ ಭಾಗದಲ್ಲೂ ಥರ್ಡ್ ರೈಡ್, ಈ ಭಾಗದಲ್ಲೂ ಕೂಡ ಥರ್ಡ್ ರೈಡ್ ಕಾಣಿಸಿಕೊಳ್ಳುತ್ತದೆ. ಅದ್ಭುತವಾಗಿದೆ. ದಿಟ್ಟತೆಯ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಮಹಾವೀರ ಕಾಲೇಜ್ ಮೂಡುಬಿದಿರೆ. ಸಾಕಷ್ಟು ಒತ್ತಡಗಳ ನಿಲುವುಗಳ ಜೊತೆಗೆ ಸ್ಪರ್ಧೆಯಲ್ಲಿ ಮುಂದುವರಿದ ಅವಧಿಯಲ್ಲಿದೆ. ಶ್ರೇಷ್ಠ ಮಟ್ಟದ ಕಬಡ್ಡಿಯ ಅನಾವರಣವನ್ನು ಕಾಣುತ್ತಾ ಇದ್ದಾವೆ ನಮ್ಮ ಜೊತೆಗೆ. ಈ ಭಾಗದಲ್ಲಿ ಆನಂದ ನಿರಂತರವಾಗಿ ದಾಳಿಯ ಜವಾಬ್ದಾರಿಗಳನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಿರುವ ವಿವೇಕಾನಂದ ಪುತ್ತೂರು ಅಮೂಲ್ಯ ಸಿಕ್ಕಿದೆ ಪುತ್ತೂರಿಗೆ. ಮುನ್ನಡೆಯನ್ನು ಜೀವಂತವಾಗಿರಿಸಿಕೊಳ್ಳುವಂತಹ ಅದ್ಭುತ ಅವಕಾಶಗಳನ್ನು ಪಡೆದ ತಂಡ 2 ಪಾಯಿಂಟ್ಸ್. ಇಲ್ಲಿ ದ್ವಿತೀಯ ಅವಧಿಯ ಪಂದ್ಯ ಮುಂದುವರಿಯುವ ವೇಳೆಯಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್ ಮತ್ತೆ ಪ್ರಬಲ ಸ್ಥಿತಿಯಲ್ಲೇ ಇದೆ. ಈ ನಡುವೆ ಈ ಅಂಕಣಕ್ಕೆ ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ಸ್ಪರ್ಧೆ ಇರುವುದಿಲ್ಲ ಎಂಬ ಮಾತನ್ನು ನೆನಪಿಸಿಕೊಳ್ಳುತ್ತಾ SDPT ಕಟೀಲ್ ತಂಡ ಎ ಅಂಕಣಕ್ಕೆ ಬರುವಂತೆ, ಸ್ಪರ್ಧೆಗಾಗಿ GFGC ಕಾರ್ಶೀಟ್ ಮತ್ತು ಪ್ರೇರಣಾ ಕಾಲೇಜ್ ಬಿ ತಂಡ ಸಿದ್ಧರಾಗುವಂತೆ. ಅಂತಿಮ 5 ನಿಮಿಷ ಎ ಅಂಕಣದಲ್ಲಿ. Look at the point table of Century. 53-23 in favor of Gokarnanatheshwara. ಈ ಅಂಕಣಕ್ಕೆ ಮುಂದೆ ಆಗಮಿಸಬೇಕಾದಂತಹ ತಂಡ ಸೆಂಟ್ ಅಲೋಷಿಯಸ್ ಮಂಗಳೂರು. ಕ್ಷಮಿಸಿ, ಎ ಅಂಕಣಕ್ಕೆ SDPT ಕಟೀಲ್, ಬಿ ಅಂಕಣಕ್ಕೆ ಸೆಂಟ್ ಅಲೋಷಿಯಸ್ ಮಂಗಳೂರು. ದಿವಾಕರ್ ಅವರೇ, ಈಗ ಪ್ರಸ್ತುತ ದಾಳಿಯಲ್ಲಿರುವ ಶಿವಪ್ರಸಾದ ಕಳೆದ ಬಾರಿ ಪಾಂಡವರ ಕಲ್ಲಿನಲ್ಲಿ ಏಕಾಂಗಿಯಾಗಿ ಹೋರಾಡಿ ತಂಡವನ್ನ ಫೈನಲ್ ವರೆಗೆ ತಂದು ತಲುಪಿಸಿದ ಶಿವಪ್ರಸಾದ ದಾಳಿಯಲ್ಲಿ ಖಂಡಿತ ಕಳೆದ ತಿಂಗಳಲ್ಲಿ VC ಕಾಲೇಜಲ್ಲಿ ನಡೆದಂತಹ ಅಂತರ್ ಕಾಲೇಜ್ ಪ್ರೊ ಕಬಡ್ಡಿಯಲ್ಲಿ ನಾವು ಭಾಗವಹಿಸಿದ್ದೆ. ಅಲ್ಲಿ ಕೂಡ ಅಮೋಘ ದಾಳಿಯನ್ನ ಮಾಡಿದ ಆಟಗಾರ. ಲಾಸ್ಟ್ 4 ಮಿನಿಟ್ಸ್, ಅಂತಿಮ 4 ನಿಮಿಷಗಳು ಈ ಅಂಕಣದಲ್ಲಿ. ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 5 ನಿಮಿಷಗಳು ಈ ಭಾಗದಲ್ಲಿ ಗುರುತಿಸಿಕೊಳ್ಳುತ್ತಾ ಇದ್ದಾವೆ. ಸೊ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಅದಾಗಲೇ ದಿವಾಕರ್ ಜಿ ಕರೆ ಕೊಟ್ಟಾಗಿದೆ. ತಂಡಗಳು ಸೂಕ್ತ ಸಮಯದಲ್ಲಿ ಪ್ರವೇಶ ದ್ವಾರದಲ್ಲಿ ಬಂದು ಸೇರಿಕೊಳ್ಳಬೇಕು. ಗೋಕರ್ಣನಾಥೇಶ್ವರ ಕಾಲೇಜಿನಿಂದ ಬದಲಿ ಪ್ರಯೋಗ ಆಗುತ್ತಾ ಇದೆ. ಬದಲಿ ಆಟಗಾರನ ಪ್ರಯೋಗ. ವಿಶ್ರಾಂತಿಯ ತರುವಾಯ ಗೋಕರ್ಣನಾಥೇಶ್ವರ ವಿದ್ಯಾರ್ಥಿ ಜೊತೆಯಲ್ಲಿ ಉಮಾಮಹೇಶ್ವರಿಯ ವಿದ್ಯಾರ್ಥಿಗಳು. ಹೊಸ ಆಟಗಾರಿಗೆ ಅವಕಾಶ. ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವ ಆಟಗಾರರ ಮಧ್ಯೆ ಸ್ಪರ್ಧೆಯಲ್ಲಿ ನಿರೀಕ್ಷಿತವಾದ ಪ್ರದರ್ಶನವೂ ಕೂಡ ಮುಂದುವರಿದಂತೆ ಆನಂದ ಮಾಡಿದ ಪ್ರಯತ್ನ ವ್ಯರ್ಥವಾಗಿದೆ. ಮಲ್ಟಿ ಪಾಯಿಂಟ್ ಜೊತೆಗೆ ಮರಳಿದ ಆಟಗಾರ ಮಹಾವೀರದ ಅಂಕಣ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಈ ಭಾಗದಲ್ಲಿ ಸ್ಪರ್ಧೆ ಇದೆ. ಸ್ಪಷ್ಟವಾದ ಮುನ್ನಡೆ VC ಪರವಾಗಿರುವಂತೆ 38-24 ಸ್ಪರ್ಧೆ ಇದೆ. 38-24 ವಿವೇಕಾನಂದ ಪುತ್ತೂರು ಸ್ಪಷ್ಟ ಮುನ್ನಡೆ.
ಅಂತಿಮ 4 ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆಯಾಗಿದೆ ಅದಾಗಲೇ. ಥರ್ಡ್ ರೈಟ್ ಸೃಜನ್ ವಿವೇಕಾನಂದ ಪುತ್ತೂರಿನವರವಾಗಿ ಡು ಆರ್ಡೈನಲ್ಲಿ ಲಾಸ್ಟ್ 3 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. ಕೊನೆಯ 3 ನಿಮಿಷಗಳು ಡು ಆರ್ಡೈನಲ್ಲಿ ದಾಳಿಗಾರ. ರೋಲಿಂಗ್ ಎಸ್ಕೇಪಿನ ಜೊತೆಗೆ ಅಂಕಗಳ ಗಳಿಕೆಯು ಕೂಡ ಮುಂದುವರಿತಾ ಇದೆ. 39-24. ಅಕಾಡೆಮಿಯ ಸದಸ್ಯ ಪ್ರಸೀದ್ ಕೊನೆಯ 2 ನಿಮಿಷಗಳ ಅವಧಿ. ವೇದಿಕೆಗೆ ಬರಬೇಕು ವಿನಂತಿ. ಪ್ರಸೀದ್ ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುತ್ತಾದ ವಿವೇಕಾನಂದ ಪುತ್ತೂರು. ಮಹಾವೀರ ಅಂಕಣದಲ್ಲೂ ಕೂಡ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಂಡದ ಮಾರ್ಗದರ್ಶಕರು. ಮುಂದಿನ ಸ್ಪರ್ಧೆಯ ಒಂದು ತಂಡ ಪ್ರವೇಶ ದ್ವಾರದಲ್ಲಿದೆ, ಅದು ಯಾವುದು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಹಾಗಾಗಿ ತಂಡಗಳು ಸಮಯಕ್ಕೆ ಸರಿಯಾಗಿ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಇದೆ. ನೋಡಿ, ಪರಾಜಿತ ತಂಡ ಇಲ್ಲಿ ವೇದಿಕೆಯಿಂದ ತಮ್ಮ ಗೌರವದ ಧನವನ್ನ ಪಡೆದುಕೊಳ್ಳುವಂತೆ ಜೊತೆಯಲ್ಲಿ ಇಲ್ಲಿಗೆ ಎ ಅಂಕಣದ ಪಂದ್ಯ ಪೂರ್ಣಗೊಂಡಿರುತ್ತದೆ. ಗೋಕರ್ಣನಾಥೇಶ್ವರ ಕಾಲೇಜು ಗೆಲುವಿನೊಂದಿಗೆ ಮುಂದಿನ ಸುತ್ತಿಗೆ ತಲುಪಿದೆ. ಪರಾಜಿತ ತಂಡ ವಾಮದಪದ ಜಿಎಫ್ಸಿಸಿ ವೇದಿಕೆಯಿಂದ ಗೌರವವನ್ನು ಪಡೆದುಕೊಳ್ಳುವಂತೆ ಈ ಸಂದರ್ಭದಲ್ಲಿ ಇದರೊಂದಿಗೆ ಇಲ್ಲಿಯೂ ಕೂಡ ಪಂದ್ಯ ಸಂಪನ್ನಗೊಳ್ಳುತ್ತಾ ಇದೆ. ವಿವೇಕಾನಂದ ಪುತ್ತೂರು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಅಭಿನಂದನೆಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಹಾವೀರ ಕಾಲೇಜು ಮೂಡುಬಿದಿರೆ ತಂಡಕ್ಕೆ. ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ತೆರಳಿ ಅತಿಥಿಗಳಿಂದ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸವಿ ನೆನಪಿಗಾಗಿ ಈ ಕೂಟದ ಪರಾಜಿತ ತಂಡಕ್ಕೆ ಕೀರ್ತಿಶೇಷ ಎ ಜಯನ ಸ್ಮರಣಾರ್ಥ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. JFFC ಒಮ್ಮದಬಾದು ದಯವಿಟ್ಟು ವೇದಿಕೆಗೆ ಬರಬೇಕು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂಥ ಪುಷ್ಪರಾಜ್ ಹೆಗ್ಡೆ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಮಾಜಿ ಕ್ರೀಡಾಪಟು, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಪುಷ್ಪರಾಜ್ ಹೆಗ್ಡೆ ನೋಡಿ, ಅತ್ತಾಜವರ ಎ ಅಂಕಣದಲ್ಲಿ ಮುಂದೆ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತ ಅಂತಾರಾಷ್ಟ್ರೀಯ ಮಾಜಿ ಕ್ರೀಡಾಪಟು ಪುಷ್ಪರಾಜ್ ಹೆಗ್ಡೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ಈ ಅಂಕಣದಲ್ಲಿ ಪರಾಜಿತ ತಂಡ JFGC ಹೋಮದ ಪದವು ಇವರ ಕಬಡ್ಡಿ ತಂಡ ಸದಸ್ಯರಿಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪುಷ್ಪರಾಜ್ ಹೆಗ್ಡೆ ಇವರಿಗೆ ನಮ್ಮ ಅಕಾಡೆಮಿ ಸಂಯೋಜಕರಾದಂಥ ನಮ್ಮ ಉಪಾಧ್ಯಕ್ಷರಾದಂಥ ದಿನೇಶ್ ಕೆ ಅತ್ತವರ ಶಾಲು ಹಾಕಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಇನ್ನೊಂದು ಪರಾಜಿತ ತಂಡ ಬಿ ಅಂಕಣದ ಗೌರವ ಸ್ಮರಣಿಕೆಗಾಗಿ ಮಾವೀರ ಕಾಲೇಜು ಮೂಡಬಿದ್ರೆ ಇದರ ತಂಡ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ.
ಬನ್ನಿ. ಮಹಾವೀರ ಕಾಲೇಜು ಮೂಡಬಿದ್ರೆ ತಂಡ ಸದಸ್ಯರಿಗೆ, ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರವೀಂದ್ರ ರೈ ಅವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು ವಿನಂತಿ. ಗೋಪಿನ ಸೋಮೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಕಬಡ್ಡಿ ಪ್ರೇಮಿ, ಸಾಮಾಜಿಕ ಧಾರ್ಮಿಕ ನೇತರಾಗಿದ್ದಂಥ ರವೀಂದ್ರನಾಥ್ ರೈ ಅವರು ಆಗಮಿಸಿದರೆ ಅವರಿಗೆ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಶಾರದಾ ತಲಪಾಡಿಯ ವಿರುದ್ಧವಾಗಿ ಸೆಕೆಂಡ್ ಮಡಂತಿಯಾರ್ ತಂಡಗಳು ಮುಂದಿನ ಸ್ಪರ್ಧೆಗೆ ನಮ್ಮ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ರೈ ಕಳ್ಳಿಗೆ ಅವರನ್ನ ಶಾಲಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಸೋಮೇಶ್ವರ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಸಾಮಾಜಿಕ ಧಾರ್ಮಿಕ ನೇತರಾಗಿರ್ತಕ್ಕಂಥ ಕಬಡ್ಡಿ ಪ್ರೇಮಿ, ಕಬಡ್ಡಿ ಮಹಾಪೋಷಕರಾದಂಥ ರವೀಂದ್ರನಾಥ್ ರೈ ಅವರಿಗೆ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಎಸ್, ನೋಡಿ, ಕರಾವಳಿಯಲ್ಲಿ ಕಬಡ್ಡಿ ರಂಗದಲ್ಲಿ ಸದ್ದನ್ನ ಮಾಡುವಂತಹ ಓರ್ವ ಶ್ರೇಷ್ಠ ದಾಳಿಗಾರ ಸನತ್ರವರಿದ್ದಾರೆ. ಅವರ ಘನ ಸಾರಥ್ಯದಲ್ಲಿ ಬರ್ತಾ ಇದೆ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಕಾಲೇಜ್ ಕಟೀಲ್ SDPT. ಅದೇ ರೀತಿಯಲ್ಲಿ ಶಾರದಾ ತಲಪಾಡಿ ಹಾಗೂ ಸೆಕೆಂಡ್ ಮಡಂತಿಯಾರ್ ತಂಡಗಳು ದಿನದ ಮುಂದಿನ ಸ್ಪರ್ಧೆಗಾಗಿ ಅಂಕಣ 2ಕ್ಕೆ ಪ್ರವೇಶವನ್ನು ಮಾಡಬೇಕು. ಶಾರದಾ ತಲಪಾಡಿ, ಸೆಕೆಂಡ್ ಮಡಂತಿಯಾರ್. ನೋಡಿ, ಇಲ್ಲಿ ಶಾರದಾ ತಂಡ ಇಲ್ಲ. ಸೆಂಟ್ ಅಲೋಷಿಯಸ್ ಮಂಗಳೂರು ಮೊದಲಾಗಿ ಅಂಕಣಕ್ಕೆ ಬರುವಂತೆ ಕರೆಕೊಡಿ. ಸೆಂಟ್ ಅಲೋಷಿಯಸ್ ಮಂಗಳೂರು ಅವರಿಗೆ ವಾಕುವನ್ನ ಕಲ್ಪಿಸಿಕೊಡಿ. ಇದೀಗ ಹಲೋ ಈ ಅಂಕಣದ ತೀರ್ಪುಗಾರರ ಗಮನಕ್ಕೆ ಮುಂದಿನ ಹಂತಕ್ಕೆ ಕಳುಹಿಸಿಕೊಡುವಂತೆ ಸೂಚನೆ. ಅಲೋಷಿಯಸ್ ತಂಡ ಬಿ ಅಂಕಣಕ್ಕೆ ತಲುಪುವಂತೆ ನಿಮಗೆ ಆಟ ಇರುವುದಿಲ್ಲ. ಸೆಂಟ್ ಅಲೋಷಿಯಸ್ ಮಂಗಳೂರು ಒಳಬನ್ನಿ. ಅದೇ ಪ್ರಕಾರ ಇನ್ನು ಮುಂದಿನ ಸ್ಪರ್ಧೆಗಳು ಎ ಅಂಕಣದಲ್ಲಿ GFJC ಕಾಸ್ಟ್ರೀಟ್ ಮತ್ತು ಪ್ರೇರಣಾ ಕಾಲೇಜ್ ಬಿ ಅಂಕಣದಲ್ಲಿ GFJC ತೆಂಕರಡೂರು ಮತ್ತು SDM CBM ಮಂಗಳೂರು. ಬ್ಯಾಗ್ ಬತ್ತಾಯಿದ್ದೀರಿ. ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂಥ ಕಬಡ್ಡಿ ಪ್ರೇಮಿ, ಕಬಡ್ಡಿ ಮಹಾಪೋಷಕರು, ಸಾಮಾಜಿಕ ಧಾರ್ಮಿಕ ನೇತರಾದಂಥ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ
ಸನ್ಮಾನ್ಯ ರವೀಂದ್ರನಾಥ್ ರೈರವರು ಈ ಒಂದು ಕ್ರೀಡೆಗಳನ್ನು ಆಯೋಜಿಸಿ ಒಂದೆರಡು ಶುಭ ಹಾರೈಕೆಗಳು. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಕಾಡುಳ್ಳಾಲ ಇದರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಕೀರ್ತಿಶೇಷ ಜಯನ್ ಅವರ ಸ್ಮರಣಾರ್ಥ ಕಬಡ್ಡಿ ಪಂದ್ಯದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಭಿಮಾನಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಮ್ಮ ಈ ಕಬಡ್ಡಿ ಬಗ್ಗೆ ಅಂದರೆ ಈಗ ಬಹಳಷ್ಟು ಪ್ರೋತ್ಸಾಹ ಸಿಗ್ತಿದೆ. ಅಂದರೆ ದೇಶದಲ್ಲಿ ಕೂಡ ಕಬಡ್ಡಿ ಪ್ರೋ ಕಬಡ್ಡಿ ಟೂರ್ನಮೆಂಟ್ಗಳು ಈಗ ನಡೀತಿದೆ, ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಸೊ ಮೊದಲಿನ ಕಬಡ್ಡಿಗೂ ಈಗಿನ ಕಬಡ್ಡಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಮೊದಲೆಲ್ಲ ಖಾಲಿ ಗ್ರೌಂಡಲ್ಲಿ ನಾವು ಆಡ್ತಿದ್ದೆವು. ಸುನಿಲ್ ಒಳ್ಳೆ ಕಬಡ್ಡಿ ಆಟಗಾರರು ಅವರು. ಆಗ ಫಿಲೋಮಿನಾ ಕಾಲೇಜನ್ನು ರೆಪ್ರೆಸೆಂಟ್ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಕೈ ಕಾಲಿಗೆಲ್ಲ ನೋವು ಈ ಥರ ಮ್ಯಾಟ್ ಥರ ಎಲ್ಲ ಬಂದು ಬಹಳ ಒಂದು ಪ್ರೋತ್ಸಾಹ ಈ ಕಬಡ್ಡಿ ಪಂದ್ಯಕ್ಕೆ ಸಿಗ್ತಾ ಇದೆ. ಇಲ್ಲಿ ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ನಮ್ಮ ಇವರು ಯಾರು ಗೋಪಿ ಅನ್ನೋದವ್ರು ಯಾವಾಗಲೂ ಫಸ್ಟ್ ಸ್ಟಾರ್ಟ್ ಮಾಡುವಾಗಲೇ ನನ್ನ ಹತ್ರ ಹೇಳಿದ್ರು, ರವೀನ ನಾವೊಂದು ಕಬಡ್ಡಿ ಅಕಾಡೆಮಿ ಉಳ್ಳಾಲದಲ್ಲಿ ಮಾಡ್ತೇವೆ. ಹಾಗೆ ನಾನು ಉಳ್ಳಾಲದಲ್ಲಿ ಮಾಡಿ ಇಷ್ಟು ಇದಕ್ಕೆ ಉದಾಗ್ಬೋದು ಅಂತ ನನ್ನಷ್ಟಕ್ಕೆ ಎನಿಸಿದೆ. ಆದರೆ ನಾನು ಹೇಳಿದೆ ನಮ್ಮ ಸಹಕಾರ ಯಾವಾಗಲೂ ಇದೆ ನಿಮಗೆ ಅಂತ ಹೇಳಿದರೆ. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಬೆಳೆದು ನಿಜವಾಗ್ಲೂ ಶ್ಲಾಘನೀಯ. ಅದ್ರ ಜೊತೆ ನಮ್ಮ AJ ಶೇಖರ್ ಅವರು ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡ್ತಿದ್ದಾರೆ. ಅಲ್ಲಿಯ ಸ್ಥಳೀಯರೆಲ್ಲ ಪ್ರೋತ್ಸಾಹ ನೀಡ್ತಿದ್ದಾರೆ. ಕೀರ್ತಿಶೇಷ ಜಯನ ಸ್ಮರಣಾರ್ಥ ಈ ಒಂದು ಕಬಡ್ಡಿ ಟೂರ್ನಮೆಂಟನ್ನು ಇಲ್ಲಿ ಜೂನಿಯರ್ ಮತ್ತು ಸೀನಿಯರ್ ಕಾಲೇಜಿನ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಡೆಸ್ತಿದ್ದಾರೆ. ನಿಜಕ್ಕೂ ಒಳ್ಳೆಯ ಒಂದು ಇದು. ಇನ್ನು ಮುಂದಕ್ಕೂ ಈ ಕ್ರೀಡೆ ಬೆಳಗಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಈ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ನನಗೆ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ನನ್ನ ಹಾರ್ದಿಕವಾದ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತು ನಿಲ್ಲಿಸ್ತೇನೆ. ವಂದನೆಗಳು ರವೀಂದ್ರನಾಥ್ ರೈ ಅವರಿಗೆ. ಕ್ರೀಡಾ ಪ್ರೇಮಿಯಾಗಿ ಕ್ರೀಡಾ ಮಹಾಪೋಷಕರಾದಂಥ ತಮಗಿದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ಮಾಜಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಪುಷ್ಪರಾಜ್ ಹೆಗ್ಡೆ ಇದ್ದಾರೆ. ಈ ಕ್ರೀಡಾಕೂಟದ ಬಗ್ಗೆ ಅವರದ್ದು ಎರಡು ಮಾತುಗಳು. ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳೇ, ಪ್ರಪ್ರಥಮವಾಗಿ ಉಮಾಮಹೇಶ್ವರಿ ಕ್ರೀಡಾ ಅಕಾಡೆಮಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೆ ನಾನು ಶಿರಬಾಗಿ ನಮಿಸ್ತಾ ಇದ್ದೇನೆ. ಇಂಥ ಒಂದು ದೂರದರ್ಶಿತ್ವದ ಒಂದು ಕ್ರೀಡಾಕೂಟವನ್ನು, ಕಬಡ್ಡಿ ಪಂದ್ಯಾಟವನ್ನು ಇವತ್ತಿಲ್ಲಿ ಆಯೋಜಿಸಿದ್ದಾರೆ. ಅವರ ಕನಸು ಏನಿದೆ ಅಂದರೆ ಈ ಕ್ರೀಡೆ ಇನ್ನೂ ಉತ್ತುಂಗಕ್ಕೆ ಇರಬೇಕು. ಈ ಕ್ರೀಡಾಕೂಟದ ಮುಖಾಂತರ ಅಂದರೆ ಪ್ರತಿಭೆಯನ್ನು ಎಳೆಯಲ್ಲಿಯೇ ಒಂದು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮಾತೆ ಮಡಿಲಿಗೆ ಪದಕವನ್ನು ತರುವಂತಹ ಒಂದು ಕ್ರೀಡಾಪಟುಗಳ ತೊಟ್ಟಿಲಾಗಿ ಮೂಡಿ ಬರ್ತದೆ. ಈ ನಿಟ್ಟಿನಲ್ಲಿ ಇವರಿಟ್ಟಿರುವಂತಹ ಈ ಹೆಜ್ಜೆ ಮುಂದಕ್ಕೆ ಯಶಸ್ವಿಯಾಗಲಿ, ಭಾರತ ತಂಡದಲ್ಲಿ ನಮ್ಮ ಯುವಕರು ಯುವತಿಯರು ಮೆರೆಯುವಂತಾಗಲಿ, ಭಾರತ ಮಾತೆಯ ಕೀರ್ತಿ ಪತಾಕೆ ವಿಶ್ವದೆಲ್ಲೆಡೆ ಹರಡುವಂತಾಗಲಿ ಅಂತ ಮತ್ತೊಮ್ಮೆ ಇವರೆಲ್ಲರನ್ನು ಅಭಿನಂದಿಸಿಕೊಂಡು ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ವಂದನೆಗಳು ಪುಷ್ಪರಾಜ್ ಹೆಗ್ಡೆ ಅವರಿಗೆ. ಈ ಕ್ರೀಡಾಕೂಟಕ್ಕೆ ಸೋಮೇಶ್ವರ ಪುರಸಭೆಯ ಮಾಜಿ ಸದಸ್ಯರಾದಂಥ ಅಶೋಕ್ ಕುಂಪಲವಂದರ್ ಅವರಿಗೆ ಆತ್ಮೀಯವಾದ ಸ್ವಾಗತ ನೀಡ್ತಿದ್ದೆ. ಅವರಿಗೆ ದಿನೇಶ್ ಕೆ ಅತ್ತವರ ಅವರನ್ನು ಸಾಲು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಮತ್ತು ಮುಂದಿನ ಸ್ಪರ್ಧೆಯಲ್ಲಿ GFGC ತೆಂಕನಿಡಿಯೂರು, SDMC BM ಮ್ಯಾಂಗ್ಳೂರು ತಂಡಗಳು ಮುಂದಿನ ಸ್ಪರ್ಧೆಯ ಕಣಕ್ಕೆ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಬರಬೇಕು. ತೆಂಕನಿಡಿಯೂರು ಬನ್ನಿ. ಈ ಅಂಕಣದಲ್ಲಿ ಮುಂದೆ ಬದಲಾವಣೆಯನ್ನು ಗಮನಿಸುವಂತೆ ಕೋರಿಕೆ. ಶಾರದಾ ತಲಪಾಡಿ ಮತ್ತು ಸಾಕ್ರೆಡ್ ಹಾರ್ಟ್ ಮಡಂತ್ಯಾರ್ ನಡುವೆ ಈ ಅಂಕಣದಲ್ಲಿ ಮುಂದಿನ ಸ್ಪರ್ಧೆ ನಡೆಯಬೇಕಾಗಿದೆ. ಗಮನವನ್ನು ಹರಿಸಿ. ಶಾರದಾ ತಲಪಾಡಿ ಮತ್ತು ಸಾಕ್ರೆಡ್ ಹಾರ್ಟ್ ಮಡಂತ್ಯಾರ್ 5ನೇ ಪಂದ್ಯ
ತಮಗೆ ಕರೆಯನ್ನು ರವಾನಿಸಿ ತಾವುಗಳು ಸಿದ್ಧತೆಯನ್ನು ಪೂರ್ಣಗೊಳಿಸಿ ತಲುಪುವಂತೆ ಕೋರಿಕೆ. ಶಾರದಾ ತಲಪಾಡಿ, ಸೇಕ್ರೆಡ್ ಹಾರ್ಟ್ ಮಡತ್ಯಾರ್. ಅಲ್ಲಿ ತೆಂಕನಡಿಯೂರು ಮತ್ತು ಎಸ್ಡಿಎಂ ಸಿಪಿಎಂ ಮಂಗಳೂರು ತಂಡ ಬಿ ಅಂಕಣಕ್ಕೆ ತಲುಪುವಂತೆ ಮತ್ತೊಮ್ಮೆ ಕರೆ. ಜಿಎಫ್ಜಿಸಿ ತೆಂಕನಡಿಯೂರು ಮತ್ತು ಎಸ್ಡಿಎಂ ಸಿಪಿಎಂ ಮಂಗಳೂರು. ಅದೇ ಪ್ರಕಾರ ಎ ಅಂಕಣದಲ್ಲಿ ಮುಂದೆ ನಡೆಯಬೇಕಂತ ಸ್ಪರ್ಧೆ ಶಾರದಾ ತಲಪಾಡಿ ಮತ್ತು ಸಕ್ರೆಡ್ ಹಾರ್ಟ್ ಮಡಂತ್ಯಾರ್. ಇದೀಗ ಬಿ ಅಂಕಣದಲ್ಲಿ ಕದನ ಆರಂಭವಾಗುವ ವೇಳೆ ಎರಡು ಪ್ರಬಲ ತಂಡಗಳ ನಡುವೆ ಕಾದಾಟ. ಮೊದಲ ತಂಡ ಆಗಮನವಾಗ್ತಾ ಇದೆ. ಕೂಟದ ಚತುರ್ಥ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡ. ಇದರಲ್ಲಿ ಕೂಡ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸಾಧಕರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶ್ರೇಯಸ್ ರವರಿದ್ದಾರೆ. ಅದೇ ಪ್ರಕಾರ ಉಮಾಮಹೇಶ್ವರಿಯ ಗುರು ಅವರು. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇದೀಗ ಬಿಸಿನೆಸ್ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳ ಆಗಮನ. ಸೊ ಲೆಟ್ಸ್ ವೆಲ್ಕಮ್ ಟೀಮ್ ಎಸ್ಡಿಎಂ ಸಿಬಿಎಂ ಮ್ಯಾಂಗಲೂರ್. ಕೋಚ್ ಆಗಿ ನಹುಸ್ ಪೂಜಾರಿ ಅವರಿದ್ದಾರೆ. ಸಾಯಿ ಸಾಯಿ ಇಡೆ 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 ಶ್ರೇಯಸ್ ಇಡೆ ಬಲ್ಲಿ. ಈ ಪಂದ್ಯಾವಳಿಯಲ್ಲಿ ಉಡುಪಿ ಜಿಲ್ಲೆಯಿಂದ ಭಾಗವಹಿಸುವಂತಹ ತಂಡಗಳಲ್ಲಿ ಒಂದು. ಸ್ವಾಗತ. ಉಡುಪಿ ಜಿಲ್ಲೆಯಲ್ಲಿ ಬೆಳೆಯುವಂತಹ ವಿದ್ಯಾರ್ಥಿಗಳ ಅತ್ಯಂತ ಶ್ರೇಷ್ಠ ತಂಡಗಳಲ್ಲಿ ಒಂದು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತೆಂಕನಡಿಯೂರು. ಎದುರಾಳಿ ತೆಂಕನಡಿಯೂರು ತಂಡ ದೈಹಿಕ ಶಿಕ್ಷಕ ನಿರ್ದೇಶಕ ರಾಮಚಂದ್ರ ಪಾಟ್ಕರ್ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಉಡುಪಿಯ ಅತ್ಯಂತ ಪ್ರಸಿದ್ಧ ತಂಡವಾಗಿದೆ. ಲೈನಪ್ ಅನ್ನು ಮಾಡಿಸಿಕೊಳ್ಳುವಂತೆ ಘನ ಅತಿಥಿಗಳು ವೇದಿಕೆಯಲ್ಲಿ ಇರುವ ವೇಳೆಯಲ್ಲಿ ಅವರ ಸಾನ್ನಿಧ್ಯ ಇನ್ನು ಅಂಕಣದಲ್ಲಿ ಆಗಬೇಕಾಗಿದೆ. ಶುಭವನ್ನ ಹಾರೈಸುವ ವೇಳೆ
ಇದೀಗ ನಾಯಕರನ್ನ ಟಾಸ್ಸಿಗಾಗಿ ಆಮಂತ್ರಿಸಲಾಗಿದೆ. ವೇದಿಕೆಯಲ್ಲಿ ಇರತಕ್ಕಂತಹ ಅತಿಥಿಗಳನ್ನ ಅಂಕಣಕ್ಕೆ ಕರೆತರುವಂತೆ ಪದಾಧಿಕಾರಿಗಳಲ್ಲಿ ಕೋರಿಕೆ. So here is the introduction ceremony going on here. Match will playing between team STM CBM Mangalore versus GFGC Tinkaraniyuru, and the officials are ready. Players are ready. Now the introduction ceremony. ಘನ ಸಾಧಕರ ಘನ ಉಪಸ್ಥಿತಿಯೊಂದಿಗೆ ಹಸ್ತಲಾಘನವಾದ ತರುವಾಯ ಪಂದ್ಯಕ್ಕೆ ಭಾಗವಹಿಸುವ ತಂಡಗಳಿಗೆ ಶುಭವನ್ನ ಹಾರೈಸುವ ಅತ್ಯಂತ ಸುಂದರಗಳಿಗೆ ಶ್ರೀ ರವೀಂದ್ರನಾಥ್ ರೈ ಅವರ ಘನ ನೇತೃತ್ವ, ಶ್ರೀ ಪುಷ್ಪರಾಜ್ ಹೆಗಡೆ, ಶ್ರೀ ಸುನಿಲ್ ರಾಯ್, ಶ್ರೀ ದಿನೇಶ್ ರೈ ಕಳ್ಳಿಗೆ, ಶ್ರೀ ದಿನಕರ್ ಬಗಂಬಿಲಾ, ಶ್ರೀ ದಿನೇಶ್ ಅತ್ತಾವರ, ಶ್ರೀ ಹರಿಪ್ರಸಾದ್, ಶ್ರೀ ಅಶೋಕ್ ಕುಂಪಳ ಈ ಹಸ್ತಲಾಘನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸುವಂತಹ ಕಬಡ್ಡಿಯ ಸಾಧಕರಾಗಿದ್ದಾರೆ. ಇಲ್ಲಿಗೆ ಎ ಅಂಕಣದ ಪಂದ್ಯ ಆರಂಭವಾಗಲಿದ್ದು, ಆ ಬಳಿಕ ಅಲ್ಲಿ ನಡೆಯುವಂತಹ ಬಿ ಅಂಕಣದಲ್ಲಿ ಶಾರದಾ ತಲಪಾಡಿ ಸ್ಯಾಕ್ರೆಡ್ ಹಾರ್ಟ್ ಮಡಂತಿಯಾರ್ ತಂಡಕ್ಕೆ ಕರೆಯನ್ನು ರವಾನಿಸಲಾಗಿದೆ. ತಾವುಗಳು ಶೀಘ್ರದಲ್ಲಿಯೇ ಬಿ ಅಂಕಣಕ್ಕೆ ತಲುಪುವಂತೆ ಸೂಚನೆ. ಚತುರ್ಥ ಸ್ಪರ್ಧೆ ಆರಂಭ. ಇದೀಗ ತೆಂಕನಡಿಯೂರು ವಿರುದ್ಧ SDM CBM. ಆರಂಭಗೊಂಡಿದೆ ಕದನ. ದಾಳಿಯಲ್ಲಿ ಉಮಾಮಹೇಶ್ವರಿಯ ಪ್ರತಿಭೆ ಶ್ರೇಯಸ್ ಮೂಲಕ ದಾಳಿಯನ್ನ ಆರಂಭಗೊಳಿಸಲಾಗಿದೆ. ತೆಂಕನಡಿಯೂರು ಖಾತೆಯಲ್ಲಿ ತೆಂಕನಡಿಯೂರು ಭಾಗಕ್ಕೆ ಆಕ್ರಮಣವನ್ನು ಮಾಡುವ ಮೂಲಕ ಇದು ಪಂದ್ಯ ಸಂಖ್ಯೆ 4ರ ಆರಂಭ. ಅದೇ ಪ್ರಕಾರ ಇನ್ನೊಂದು ಅಂಕಣಕ್ಕೆ ಶಾರದಾ ತಲಪಾಡಿ ಮತ್ತು ಸ್ಯಾಕ್ರೆಡ್ ಹಾರ್ಟ್ ಮಡಂತಿಯಾರ್ ತಂಡಕ್ಕೆ ಕರೆಯನ್ನ ರವಾನಿಸುತ್ತಾ ತಾವುಗಳು ಶೀಘ್ರದಲ್ಲಿ ಆಗಮಿಸುವಂತೆ ಮನವಿ. ಇದೀಗ ನಾಯಕ ಕೌಶಿಕ್ ತೆಂಕನಡಿಯೂರು ಕಡೆಗಿದ್ದ. ಕೌಶಿಕನ ಕೌಶಲತೆ ಆರಂಭದಲ್ಲಿಯೇ ಕಾಣಬಹುದು. ಮೂಲಕ ಪ್ರಥಮ ಅಂಕ ಲಭ್ಯವಾಗುತ್ತಾ ಇದೆ. SDM ನಾಯಕ ಸಾಯಿ ದಾಳಿಯಲ್ಲಿ. जिस प्रकार ये आज के दिन कॉलेज छात्राओं के बीच में मुकाबला है, आप जानते हैं कुल मिलाकर 18 टीमों के बीच में ये प्रतियोगिता आज के दिन, कल के दिन पर शाला विभाग पर हम देखे हैं बहुत बढ़िया मुकाबला। और आज के दिन कॉलेज विभाग जीतेंगे 25,000 की नगद की राशि उनको मिल जाएगा, और जो टीम फाइनल पर हारेंगे उनको मिलेंगे 15,000 बोनस के साथ। साई 1-1 की बराबरी पर रोशन करेंगे तेंकनडियूर के और से रोशन की राइड। ಈ ಬಾರಿ ಗುರು ಪ್ರಾಯಶಃ ಸೆಲ್ಫ್ ಔಟ್ ಮೂಲಕ ದ್ವಿತೀಯ ಅಂಕ ತೆಂಕನಡಿಯೂರಿಗೆ. ದಾಳಿ ಸಫಲತೆ ಕಾಣುತ್ತಾ ಇದೆ. ಅತ್ಯಂತ ಸುಂದರ ವ್ಯವಸ್ಥೆಯೊಂದಿಗೆ ಕಬಡ್ಡಿ ಪ್ರಕೃತಿಯ ಸಂಪೂರ್ಣ ಸಹಕಾರ. ಬೆಳಿಗ್ಗೆ ಅಲ್ಪ ಮೋಡ ಕವಿದ ವಾತಾವರಣ ಇತ್ತು, ಈ ಬಾರಿ ಶುಭ್ರವಾದಂತಹ ವಾತಾವರಣದೊಂದಿಗೆ ಬಾಲಸ್ ಪ್ಲಸ್ ಸಿಂಗಲ್ 3-2 ಬಾರಿ SDM
SDM CBM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್. ಅಲ್ಲಿ ಬೋನಸ್ ಆದ್ರೆ ಇಲ್ಲಿಯೂ ಬೋನಸ್, ಮತ್ತೆ ಸಮಬಲ 3-3. ಅತ್ತಾಜಿಯವರ ಬಿ ಅಂಕಣದಲ್ಲಿ ಆಟ ಬೇಡವಾ? ಬೇಕು, ತಂಡಗಳು ಬರಬೇಕಲ್ಲ. ಸೊ ನೋಡಿ, ಮುಂದಿನ ಸ್ಪರ್ಧೆಯಲ್ಲಿರುವಂತಹ ತಂಡಗಳು ಶಾರದಾ ತಲಪಾಡಿಗೆ ವಿರುದ್ಧ ಸೆಗಡಾಟ ಮಾಡಂತಿಯಾರ ತಂಡಗಳಿಗೆ ಇದು ಅಂತಿಮ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ. ತಂಡಗಳು ಆದಷ್ಟು ಶೀಘ್ರವಾಗಿ ಒಳಾಂಗಣಕ್ಕೆ ಬರಬೇಕು. 4-3 ತೆಂಕನಡಿಯೂರು ಕೆಲವೊಮ್ಮೆ ದಾಳಿ ಸಫಲತೆಯನ್ನ ಕಂಡ್ರೆ ಕೆಲವೊಮ್ಮೆ ಡಿಫೆನ್ಸ್ ಸಫಲತೆಯನ್ನ ಕಾಣುವಂತಹ ಸುಯೋಗ. 4-3 ತೆಂಕನಡಿಯೂರು ಸಮ ಶಕ್ತಿ ಉಳ್ಳಂತಹ ಎರಡು ತಂಡಗಳ ನಡುವೆ ಕದನ. ಅಲ್ಲಿ ಪ್ರೀತಮ್ ರವರನ್ನ ಕಾಣಬಹುದು. ಈ ನಡುವೆ ಪ್ರಯತ್ನ ಮತ್ತೆ ಕೈಕೊಟ್ಟಾಗ ಕೌಶಿಕ, ಆಹಾ ಸುಂದರತೆಯ ದಾಳಿ ನೋಡಬೇಕಾಗಿದೆ. ಅದಷ್ಟು ಅಂಕಗಳು, 3 ಅಂಕಗಳು, 3 ಪಾಯಿಂಟ್ಸ್ ಫಾರ್ ಕೌಶಿಕ್ ತೆಂಕನಡಿಯೂರು. ಸೊ 7-3, 7-3 ತೆಂಕನಡಿಯೂರು. ಶ್ರೇಯಸ್ ಭರವಸೆಯ ಆಟಗಾರ ಶ್ರೇಯಸ್. ಉಮಾಮಹೇಶ್ವರಿ ತಂಡದ ಆಟಗಾರ ನಡುವೆ ಡೀಪ್ ಆದಂತಹ ಪ್ರಯತ್ನ, ಡಿಫೆನ್ಸ್ ಮತ್ತೆ ಮಾತನಾಡಿದೆ, ಬೋನಸ್ ಕಲ್ಪಿಸಿಕೊಳ್ಳಲಾಗಿದೆ. ಈ ಮೂಲಕ 8-4, 8-4 ತೆಂಕನಡಿಯೂರು. ಪಂದ್ಯದ ನಿರ್ವಹಣೆಯಲ್ಲಿ ಉದಯ ಮಂಚನಾಡಿ, ಶ್ರೀ ಆನಂದ, ಶ್ರೀ ಸದಾಶಿವ, ಮಧು ಅವರು ಸ್ಕೋರರ್ ಆದ್ರೆ ಥರ್ಡ್ ರೈಡರ್ ಅಬ್ಸರ್ವರ್ ಅಕ್ಷಿತ್ ರವರು ಟೈಮರ್ ಆಗಿ ಯಕ್ಷಿತ್ ಅಕ್ಷಿತ್ ಮಧು. ನೋಡಿ, ಫಸ್ಟ್ ಏಡ್ ಬಾಕ್ಸ್ ಅಲ್ಲಿದೆ, ದಯವಿಟ್ಟು ಕೊಟ್ಟು ಸಹಕರಿಸಿ. ಅಲ್ಲಿ ಸಾಯಿದಾಳಿಯಲ್ಲಿ ಪ್ರಸ್ತುತ ಎಸ್ಡಿಎಂ ತಂಡದ ಪರವಾಗಿ ತೆಂಕನಡಿಯೂರಿನ ಅದ್ಭುತವಾದ ಡಿಫೆನ್ಸ್ ವಿಭಾಗ ರಾಮಚಂದ್ರ ಪಾಟ್ಕರ್ ಅವರ ಗರಡಿಯಲ್ಲಿ ಪಲಗಿರತಕ್ಕಂಥ ಯುವ ತಾರೆಗಳು. ಕೌಶಿಕನ ದಾಳಿ ಆರಂಭಗೊಂಡಿದೆ ಸ್ಪರ್ಧೆಯಲ್ಲಿ. ನೋಡಿ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಫಸ್ಟ್ ಏಡ್ ಬಾಕ್ಸ್. ಕಳೆದ ದಾಳಿಯಲ್ಲಿ ಬಹಳಷ್ಟು ಅದ್ಭುತವಾದ ದಾಳಿಯ ಜೊತೆಗೆ ಅಂಕಗಳನ್ನು ಬಾಚಿಕೊಂಡಂತ ಆಟಗಾರ. ಸ್ಪಷ್ಟವಾದ ಪಾದಚಲನೆ. ಸ್ಪರ್ಧೆಯಲ್ಲಿ ನಿಖರವಾದ ಗುರಿಯನ್ನು ಹೊಂದಿರುವಂತಹ ಎರಡು ತಂಡಗಳು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳಬೇಕಾದ್ರೆ ಪ್ರಸ್ತುತ ಸ್ಪರ್ಧೆಯಲ್ಲಿ ಗೆಲ್ಲಲೇಬೇಕಾದ ಒತ್ತಡ ಎರಡೂ ತಂಡಗಳಿಗಿದೆ. ಇವತ್ತು ಪಂದ್ಯಗಳು ಅಧಿಕ ಇಲ್ಲ, ಆದ್ದರಿಂದ ಒತ್ತಡ ಇಲ್ಲದೆ ಸ್ಪರ್ಧೆಗಳನ್ನು ನಡೆಸುವಂತಹ ದಿನ. 2 ಅಂಕಣಗಳಲ್ಲಿ ಜೊತೆಯಾಗಿ ಕಾರ್ಯಕ್ರಮ ನಡೆಸುವ ಒತ್ತಡದಲ್ಲಿ ನಾವುಗಳಿಲ್ಲ. ಆದ್ದರಿಂದ ನಿರಾತಂಕವಾಗಿ ಸ್ಪರ್ಧೆಗಳು ಪ್ರಕೃತಿ ಬೆಳಕಲ್ಲಿ ಮುಗಿಯಲಿದೆ. ಇಲ್ಲಿ ಬೋನಸ್ ಅಂಕ ಎಸ್ಡಿಎಂ ಖಾತೆಗೆ ಇನ್ನೊಂದು ಅಂಕದ ಜೋಡಣೆ ತರುವಾಯ 13-5 13-5 है. पहला चरण की विभाग पर हम हैं, जहां तक कि आप जानते हैं कि ये 4वां खेल है. तेंकनडियूर के सामने है एसडीएम सीबीएम मैंगलोर. उमा महेश्वरी कबड्डी एकेडमी का पिकार्ड तकोट इस नेतृत्व में आप जानते हैं कि इस संस्था की शुरुआत 2016 पिछले 6 सालों में तटीय कर्नाटक की स्पोर्ट्स विभाग में विभिन्न अनेक कार्यक्रम के जरिए तटीय कर्नाटक की दिल जीतने वाले संस्था. इस प्रकार कौशिक को पकड़ना इतना आसान नहीं है. वैशाख प्रयास जरूर की, लेकिन चतुराई के साथ वापस लौटा है कौशिक ने. पूरी तरह से इस खेल की पकड़ अब मजबूत किया जा रही है. मेरे साथी बता रहे कि रामचंद्र पाटकर, जिनके नाम उडुपी जिले की कबड्डी की एक महान प्रशिक्षक हैं, रामचंद्र पाटकर जी, जिनके प्रशिक्षक केंद्र है तेंकनडियूर. इस प्रकार ये है श्रेयस
ಅಂತಿಮವಾಗಿ ಶ್ರೇಯಸ್ ಬಂಧನವಾಗಿದೆ. ಶ್ರಮ ಶ್ಲಾಘನೀಯ. ಒಂಜಿ ರೆಡ್ ಮೂಜಿಂಚಾತೆ सुपर टेकल ऑन 15-6 15-6 कौशिक लाजवाब खेल है. बिल्कुल बढ़िया प्रदर्शन कौशिक, जिनके बदौलत जिनके प्रदर्शन के बदौलत अतिंक रेड्डी ने बिल्कुल बढ़िया है. ನೋಡಿ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ವೈಶಾಖರವರು ಮೊದಲ ಪ್ರಯೋಗವನ್ನು ಮಾಡಿದ್ರು, ಆ ಬಳಿಕ ಇನ್ನೋರ್ವ ಡಿಫೆಂಡರ್ ಅದೇ ತಪ್ಪನ್ನ ಪುನರ್ ಮೂಲಕ ಕೌಶಿಕ್ನ ಖಾತೆಗೆ ಇನ್ನೊಂದು ಅಂಕ. ತೆಂಕರೆಡ್ಡಿಯವರು 16-6 ಡಿಫೆನ್ಸ್ ಬಹಳಷ್ಟು ಸೊಗಸಾಗಿ ತೆಂಕನಡಿಯವರಿಗೆ ನಡುವೆ ಬೋನಸ್ ನೀಡಲಾಗಿದೆ. ಪರಿಣಾಮ 7-17 20 ಅಂಕಗಳು ತೆಂಕನಡಿಯವರ ಖಾತೆಯಲ್ಲಿ. 27 ವಿಶ್ರಾಂತಿಯಲ್ಲಿ ತೆಂಕನಡಿಯವರು. പ്രിയമുള്ളവരെ, സമയം 12:10 ആകുന്നു. ഞായറാഴ്ച അവധി ദിനമാണ്. ഉച്ച സമയം ഈ മത്സരം നേരിട്ട് കണ്ടുകൊണ്ടിരിക്കുന്ന അഭിമത ചാനലിന്റെ എല്ലാ മാന്യ പ്രേക്ഷകർക്കുമുള്ള അറിയിപ്പാണ്. ഇത് മംഗലാപുരത്തുള്ള കേന്ദ്ര മൈതാനിൽ നടക്കുന്ന യൂണിവേഴ്സിറ്റി തലത്തിലുള്ള കബഡി ടൂർണമെന്റ് ആണ്. ഇന്ന് ഈ മത്സരത്തിൽ 18ഓളം ടീമുകൾ മത്സരിക്കുന്നു. ആദ്യ റൗണ്ടിലെ മത്സരങ്ങളാണ്. ഈ ടൂർണമെന്റ് സംഘടിപ്പിച്ചത് ഉമാമഹേശ്വരി കബഡി അക്കാദമിയാണ്. വിജേതാക്കൾക്കുള്ള പുരസ്കാരങ്ങൾ: ഒന്നാം സമ്മാനം 25,000 രൂപയാണ്, രണ്ടാം സമ്മാനം 15, മൂന്നാം സമ്മാനം 10. ಸಕ್ರೆಟ್ ಹಾರ್ಟ್ ಮಡಂತ್ಯಾರ್ ತಂಡದ ಆಗಮನವನ್ನ ಕಾಣಬಹುದಾಗಿದೆ ಬಿ ಅಂಕಣದಲ್ಲಿ. ಅಲ್ಲಿ ವಿರುದ್ಧವಾಗಿ ಭಾಗವಹಿಸುವಂತಹ ತಂಡ ಶಾರದಾ ತಲಪಾಡಿ. ಈ ತಂಡವು ಕೂಡ ಒಳ ಬರುವಂತೆ ಕೋರಿಕೆ. ಶಾರದಾ ತಲಪಾಡಿ ಬನ್ನಿ. ಭಾಗವಹಿಸುವ ಪ್ರತಿಯೊಂದು ತಂಡಕ್ಕೂ ಕೂಡ ಬಹುಮಾನಗಳಿವೆ. ನಾಯಕ ಮತ್ತೊಮ್ಮೆ ನಾಯಕನನ್ನ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡಲಾಗಿದೆ. ನೋಡಿ, ಶಾರದಾ ತಲಪಾಡಿ ಬನ್ನಿ ಬೇಗ. ಸೆಕೆಂಡುಗಳ ಒಳಗೆ ಫಾಲೋ ರೈಡ್ ಮಾಡುವಂತಹ ಪ್ರಯತ್ನ, ಆದರೆ ತೀರ್ಪುಗಳು ಮತ್ತೊಮ್ಮೆ ವಾಪಸ್ ಕರೆಸಿಕೊಂಡಿದ್ದಾವೆ. ಈ ನಡುವೆ ಶ್ರೇಯಸ್ ಪಾದ ಚಾಲನೆ, ಶೈಲಿಯಲ್ಲಿ ಬದಲಾವಣೆ, ಗಳಿಕೆ ಇನ್ನೊಂದು ಅಂಕ SDM ಖಾತೆಗೆ. ಏಕಾಂಗಿ ಕೌಶಿಕನ ಕೌಶಲತೆಯ ಆಟ, ತೆಂಕನಡಿಯೂರಿನ ದಾಳಿಯ ಚುರುಕಿನ ಚಿರತೆ ಕೌಶಿಕ್ ತೆಂಕನಡಿಯೂರು ಒಟ್ಟು ಗಳಿಸಿಕೊಂಡಿದೆ 21, ಬಿಟ್ಟುಕೊಟ್ಟಿದೆ 8. 21-8ರಲ್ಲಿ ತೆಂಕನಡಿಯೂರು 10. ಗಮನಿಸಿ, 10 ಅಂಕ SDM. 21-10. ಶಾರದಾ ತಂಡ ಪ್ರವೇಶ ದ್ವಾರದಲ್ಲಿದ್ದು ಈಗ ತಾನೇ ಒಳ ಬರುವಂತಹ ತಬಕದಲ್ಲಿ. ಲೆಟ್ಸ್ ವೆಲ್ಕಮ್ ಟೀಮ್ ಶಾರದಾ ತಲಪಾಡಿ.
ಎಲ್ಲ ಆಟಗಾರರಿಗೆ ಮತ್ತೆ ಮತ್ತೆ ಸೂಚನೆಯನ್ನ ರವಾನಿಸುತ್ತಾ ಇದ್ದೇವೆ. ನಿಮ್ಮ ಕೈಯಲ್ಲಿರುವಂತಹ ಬ್ಯಾಗ್ಗಳನ್ನ ಜೊತೆಯಲ್ಲಿ ತನ್ನಿ, ಕ್ರೀಡಾಂಗಣದ ಒಳಗೆ ಇಡಿ, ಹೊರಗೆ ಯಾವುದೇ ಕಾರಣಕ್ಕೂ ಇಡಬೇಡಿ. ಇದೀಗ ಪಂದ್ಯಾವಳಿ ಪ್ರಥಮ ಅವಧಿ ಎ ಅಂಕಣದಲ್ಲಿ ಮುಂದುವರಿತಾ ಇದೆ. 3 ಅಂಕಗಳನ್ನ ನೀಡಲಾಗಿದೆ. ಯಶಸ್ಸಿನ ದಾಳಿ ಆದಿತ್ಯ, ಕೌಶಿಕನ ಬಳಿಕ ಆದಿತ್ಯನ ಬಾರಿ. ಉದ್ದನೆಯ ಆಟಗಾರ ಆದಿತ್ಯ ಅನೇಕ ಯಶಸ್ಸಿನ ದಾಳಿಯನ್ನು ಕಂಡಂತಹ ತೆಂಕನಡಿಯೂರು, ವಿಶೇಷವಾಗಿ ಕೌಶಿಕ್. ಇದೀಗ ಆದಿತ್ಯ ದಾಳಿಯಲ್ಲಿ ಸಾಯಿ, ಪ್ರಬಲ ದಾಳಿಗಾರ ಸಾಯಿ. ಬೋನಸ್ ಪ್ಲಸ್ ಸಿಂಗಲ್. ಬೇಕಾದಷ್ಟು ಸಮಯ ಇದೆ, 15 ನಿಮಿಷಗಳ 2 ಅವಧಿಗಳು. ಪಂದ್ಯಕ್ಕೆ ಮರಳುವ ಸಮಯಾವಕಾಶ ಖಂಡಿತವಾಗಿಯೂ ಇದೆ. SDM 3 ಪ್ರಮುಖ ದಾಳಿಗಾರರು ತೆಂಕನಡಿಯೂರಲ್ಲಿ. ಪ್ರಸ್ತುತ ರೋಷನ್. ಸ್ಪರ್ಧೆ ಆರಂಭಗೊಂಡಿರುವಂತದ್ದು ಅಂಕಣ 2ರಲ್ಲಿ ಶಾರದಾ ತಲಪಾಡಿಯ ವಿರುದ್ಧವಾಗಿ ಸೆಕೆಂಡ್ ಮಾಡಂತೆ 6 ತಂಡಗಳು. ಮಡಂತ್ಯಾರ ತಂಡದ ದಾರೆಯಾಗಿ ಆದರ್ಶ ಕಕ್ಕೆ ಪದವು ಪ್ರಸ್ತುತ ದಾಳಿಗಳಲ್ಲಿರುವಂತಹ ಆಟಗಾರ. ದಿನದ 5ನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಅಂಕಣ 2ರಲ್ಲಿ ಮುನ್ನೂತನ ದಾಳಿ. ಶಾರದಾ ತಲಪಾಡಿ ನಕುಲನ ಅದ್ಭುತವಾದ ವೇಟ. ಮುಂದುವರಿದಂತೆ ಸ್ಪರ್ಧೆಯಲ್ಲಿ ರವಿ ಭಟ್ಕಳ, ಸಗಡಾಡ್ ಮಡಂತ್ಯಾರ ತಂಡದ ಪ್ರಮುಖ ತಾರೆಯ ರೂಪದಲ್ಲಿ ಇದೀನ ಭಟ್ಕಳದ ಯುವ ಪ್ರತಿಭೆ ರವಿಯ ದಾಳಿ ಇದೆ. 24-16 in favor of ತೆಂಕನಡಿಯೂರು. ಸಂಘಟಿತವಾದ ಬಲದಲ್ಲಿಗೆ ನಾಯಕ ಸಾಯಿ 3 ಅಂಕವನ್ನ ಗಳಿಸಿಕೊಂಡಿದೆ. SDM ಪಂದ್ಯಕ್ಕೆ ಮರಳುವ ಸಂಪೂರ್ಣ ಸಂಕೇತವನ್ನ ಕೊಡುವ ಮೂಲಕ ಇದೀಗ ಅಂತಿಮ ಆಟಗಾರ. ಆಹಾ, ಇಲ್ಲಿ ಜಂಬೂಲಕ ಪಾರಾಗುವ ಯತ್ನವಾಗಿತ್ತು, ಆದರೆ ಅದೃಷ್ಟ ಅನ್ನುವಂಥದ್ದು ದಾಳಿಗಾರನಿಗಿರಲಿಲ್ಲ. ಪೃಥ್ವೀಶ್ ಹೊರಾಂಗಣ ಭಾಗವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇಲ್ಲಿ ಅನೀಶ್ ಅಂತಿಮ ಆಟಗಾರ. ತೆಂಕನಡಿಯೂರು ಕಡೆಯಿಂದ ದಾಳಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರವಿಯನ್ನು ಬಂಧಿಸುವ ಪ್ರಯತ್ನ. ರೋಲಿಂಗ್ ಅದ್ಭುತವಾದ ಡಿಫೆನ್ಸ್. ಸೂಪರ್ ಟ್ಯಾಕಲ್ ದಾಖಲಾಗುತ್ತಾ ಇದೆ. ನಿರಂತರವಾಗಿ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರತಕ್ಕಂಥ ಯುವ ತಾರೆಗಳು ಶಾರದಾ ತಲಪಾಡಿಯ ವಿರುದ್ಧವಾಗಿ ಸೆಕೆಂಡ್ ಮಡಂತ್ಯಾರು ಪ್ರಸ್ತುತ ಅಂಕಣದ ಬಲಭಾಗದಲ್ಲಿರುವ ತಂಡಗಳಾಗಿವೆ. ನಕಲ್ ಆದರ್ಶ ಕಾರ್ನರ್ ವಿಭಾಗಗಳಲ್ಲಿ ಅದ್ಭುತವಾದಂತಹ ಆಟದ ತರುವಾಯ SDM 22 ಅಂಕಗಳನ್ನು ಗಳಿಸಿಕೊಂಡಿದೆ. ಬಿಟ್ಟುಕೊಟ್ಟದ್ದು 26. 26-22 ಮುನ್ನಡೆಯಲ್ಲಿ ಈವಾಗಲೂ ಕೂಡ ತೆಂಕನಡಿಯೂರು. 26-22 ಕೇವಲ 4 ಅಂಕಗಳ ಅಂತರ. ಬೋನಸ್ 27-22. ಅದ್ಭುತವಾದ ಟರ್ನ್ ಮೂಲಕ ಆದರ್ಶ ಅಂಕದ ಗಳಿಕೆಯ ಜೊತೆ ಮರಳಿದಾಗ ಅಂತರ ಹೆಚ್ಚಾಗುತ್ತಾ ಇದೆ. ಶಾರದಾ ತಲಪಾಡಿಯ ವಿರುದ್ಧವಾಗಿ ಸೆಕೆಂಡ್ ಮಡಂತ್ಯಾರು. ಭಾರತೀಯ ಜನತಾ ಪಕ್ಷದ ನೇತಾರರಾದಂತಹ ಶ್ರೀ ಚಂದ್ರಹಾಸ್ ಉಳ್ಳಾಳ್ ರವರ ಆಗಮನವಾಗಿದೆ. ಅದೇ ಪ್ರಕಾರ ಶ್ರೀ ಸುಜಿತ್ ಕೋಟೆಕಾರ್ ಪಟ್ಟಣ ಪಂಚಾಯತ್ ಪ್ರತಿನಿಧಿ ಸುಜಿತ್ ಮಾಡೂರು ಇವರು ಕೂಡ ಆಗಮಿಸಿರುತ್ತಾರೆ. ಇವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬಹಳಷ್ಟು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಸುಜಿತ್ ಮಾಡೂರು, ಅದೇ ರೀತಿಯಲ್ಲಿ ಶ್ರೀ ಚಂದ್ರಹಾಸ್ ಉಚಿಲ್ ಅವರಿಗೆ ಸ್ವಾಗತವನ್ನ ಕೋರುತ್ತಾ ನಡುವೆ ಸಾಯಿ ಮತ್ತೆ ಸಫಲತೆಯ ದಾಳಿ. ಆರಂಭದಲ್ಲಿ ಏಕಮುಖಿಯಾದಂತಹ ಪಂದ್ಯ ಮಧ್ಯಂತರ ವಿರಾಮದ ವೇಳೆಗೆ ಬರುವಾಗ 24-30 ಡೂ ಆರ್ ಡೈನಲ್ಲಿ 7-2ರಲ್ಲಿ ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುತ್ತಾ ಇದೆ.
12-2 ಸ್ಪರ್ಧೆ ಪ್ರಸ್ತುತ ಮುಂದುವರಿದ ಭಾಗದಲ್ಲಿ ಮೊದಲ ಅವಧಿಯ ಆಟ. ಥರ್ಡ್ ಶಾಲುಗಳೊಂದಿಗೆ ಚಂದ್ರಹಾಸ್ ಉಳ್ಳಾಳ್ ರವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಅದೇ ಪ್ರಕಾರ ಜನಪ್ರತಿನಿಧಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ನಡುವೆ ಮೊದಲ ಅವಧಿ ದಲ್ಲಿ 30-20 24 6 ಅಂಕಗಳ ಅಂತರದ ಮುನ್ನಡೆಯಲ್ಲಿ ತಂಡ ತೆಂಕನಡಿಯವರು. ಪಂದ್ಯದ ಚಿತ್ರಣವನ್ನು ಬಹಳಷ್ಟು ಅದ್ಭುತವಾಗಿ ಗಮನಿಸಿಕೊಂಡಿರತಕ್ಕಂಥ ಎರಡು ಅದ್ಭುತ ತಂಡಗಳು ಅಂಕದ ಗಳಿಕೆಗಳನ್ನು ಮುಂದುವರಿಸಿಕೊಳ್ಳುವ ಪ್ರಯತ್ನಗಳನ್ನು ಸರಾಗವಾಗಿ ಮುಂದುವರಿಸಿಕೊಳ್ಳುತ್ತಾ ಇದೆ. ಈ ಹಂತದಲ್ಲಿ ದ್ವಿತೀಯ ಅವಧಿ 6 ಅಂಕಗಳ ಅಂತರ. ಪಂದ್ಯ ತೆಂಕನಡಿಯೂರು ಮುನ್ನಡೆಯಲ್ಲಿ. ಕೌಶಿಕ್ ಸಾಕಷ್ಟು ಅನುಭವದ ಆಟದ ಜೊತೆಗೆ ಅಂಕಗಳ ಗಳಿಕೆ ಮಲ್ಟಿ ಪಾಯಿಂಟ್ ಜೊತೆಗೆ ಮರಳಿದ ಆಟಗಾರ. ತೆಂಕನಡಿಯೂರು ತಂಡದ ರೈಡಿಂಗ್ ಪ್ರಮುಖ ಆಟಗಾರ ಕೌಶಿಕ್ ಮತ್ತು ದಾಳಿಯಲ್ಲಿ. ದ್ವಿತೀಯ ಅವಧಿಯ ಆರಂಭ. 6 ಅಂಕಗಳ ಅಂತರದಲ್ಲಿ ಪಂದ್ಯ ಈಗಲೂ ತೆಂಕನಡಿಯೂರು ಮುನ್ನಡೆಯಲ್ಲಿ. ಇಲ್ಲಿ ಪುನೀತ್ ಆಹಾ, ಪ್ರಥಮ ಅವಧಿಯಲ್ಲಿ ನಿರಾಶೆಯನ್ನ ಉಂಟು ಮಾಡಿದ ದಾಳಿಗಾರರು ಎಸ್ಡಿಎಂ ಇದೀಗ ಪ್ರಥಮ ಅವಧಿಯ ಸೆಕೆಂಡ್ ಟೈಮ್ ಅಲ್ಲಿ ತಮ್ಮ ಆವೇಶಭರಿತ ಆಟದೊಂದಿಗೆ ಅಂತರ 5ಕ್ಕೆ ಇಳಿಸಿಕೊಂಡಿವೆ. 25-30. ಪ್ರತೀಕ್ಷಾ ದಾಳಿಯಲ್ಲಿ ಪ್ರಸ್ತುತ ನಿರೀಕ್ಷಿತವಾದ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವ ತಂಡಗಳು ಅಂತರವನ್ನು ಹೆಚ್ಚಿಸುವ ಪ್ರಯತ್ನಗಳನ್ನು ಮಾಡಿರುವಂತೆ ಆದರ್ಶನ ದಾಳಿ 4 ಡಿಫೆಂಡರ್ಗಳ ಮಧ್ಯೆ. ಇಲ್ಲಿ ಅಂತರ 3ಕ್ಕೆ ಇಳಿದಿದೆ. 30-27. ಸತತವಾದಂತಹ ಪ್ರಯತ್ನಕ್ಕೆ ಫಲ ಸಿಕ್ಕುತ್ತದೆ. ಇದೀಗ ದಾಳಿಯಲ್ಲಿ ಆದಿತ್ಯ. ಬಲ ಜೊತೆ ಶಾರೀರಿಕ ಸೌಷ್ಠ್ಯ. ಆದಿತ್ಯ ಅದ್ಭುತ ಆಟಗಾರನಾಗಿ ತೆಂಕನಡಿಯೂರು ಪರವಾಗಿ. ದಿವಿತಿನ ದಾಳಿ ಧರ್ಮಸ್ಥಳದ ಯುವತಾರ. ಪ್ರಸ್ತುತ ಸಾಯಿ ಬಲ ಛಲ ಸಾಯಿ 2 ಅಂಕ. ಇಲ್ಲಿ ನಿರ್ಧರಿತವಾದ ಪ್ರದರ್ಶನಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಸೆಕಡಾಟು ಮಡಂತಿಯಾರ ವಿರುದ್ಧವಾಗಿ ಶಾರದಾ ತಲಪಾಡಿ. ಮೂವತ್ತ 29 ಮತ್ತೆ ಕೌಶಿಕ್. ಪ್ರಬಲವಾಗಿರತಕ್ಕಂಥ ಹೋರಾಟಗಳನ್ನು ಮುಂದುವರಿಸಿದೆ. ಆ ಭಾಗದಲ್ಲಿ ಬಹಳ ಸೂಕ್ಷ್ಮ ಸನ್ನಿವೇಶ ರಚನೆಯಾಗ್ತಾ ಇದೆ ದಿವಾಕರ್ ಅವರ. ಖಂಡಿತ. ಆದರೆ ಇಲ್ಲಿ ನೋಡಬೇಕಾದದ್ದು ಪ್ರಾಯಶಃ ಈ ಥರ್ಡ್ ರೈಡ್ ಎಂಬ ವಿಶೇಷತೆ ಇದೆ ಎಂಬುದಾಗಿ ಮರೆತೇ ಬಿಟ್ಟಿದ್ದಾರೆ. ಸತತವಾಗಿ ದಾಳಿಯಲ್ಲಿ ಅಂಕಗಳು ಬರುತ್ತಾ ಇವೆ. ಇಲ್ಲಿ ನಿರಂತರ ಥರ್ಡ್ ರೈಡ್ಗಳು ಸಿಗ್ತಾ ಇದೆ ನೋಡ್ಲಿಕ್ಕೆ. 36-29 36-29 7 ಅಂಕಗಳ ಅಂತರಕ್ಕೆ ಬಂದು ನಿಂತಿವೆ. ಇಲ್ಲಿ 16 ಅಂಕಗಳ ಅಂತರದಲ್ಲಿದೆ ಸ್ಪರ್ಧೆ 24ರಲ್ಲಿ. ಓಕೆ, ಬ್ಯಾಕ್ ಟು ದಿ ಗೇಮ್. ಆದಿತ್ಯ ಈಗ ತಾನೇ ವಿಜಯ್ ಅತ್ತಾಜ್ ಅವರು ಹೇಳಿದ ಪ್ರಕಾರ ಉಡುಪಿ ಜಿಲ್ಲೆಯ ಭರವಸೆಯ ಪ್ರತಿಭೆ ಆದಿತ್ಯ. ಡೀಪ್ ಆಗಿ ಬಂದಂತಹ
ನಕಲ್ ದಾಳಿಯಲ್ಲಿ ಚಿಕ್ಕಮಗಳೂರಿನ ಪ್ರತಿಭೆ ಪ್ರಸ್ತುತ ಒಳಾಂಗಣದಲ್ಲಿರುವ ಆಟಗಾರ. ದಿಟ್ಟತೆಯ ಆಟದ ಮೂಲಕವಾಗಿ ಗುರುತಿಸಿಕೊಳ್ಳುವ ನಕುಲ. ಸೆಕೆಂಡ್ ಆಟ್ ಮಡಂತ್ಯಾರನ ಪರವಾಗಿ. ಮುಂದಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ತಂಡಗಳಾಗಿ ಸೆಂಟ್ ಅಲೋಷಿಯಸ್ ಮಂಗಳೂರು ಪ್ರೇರಣಾ ಕಾಲೇಜ್ ಎ ತಂಡ ತಮ್ಮ ಸಿದ್ಧತೆಯನ್ನು ನಡೆಸಿಕೊಳ್ಳುವಂತೆ ಕೋರಿಕೆ. ಕರ್ನಣ್ಣ ನಿರ್ಧರಿತ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳಬಹುದಾಗಿದೆ ಸ್ಪರ್ಧೆಯಲ್ಲಿ. ದಿವಾಕರ್ ಅವರ ಅದೇ ತೆಂಕನಡಿಯೂರು ಭಾಗ್ಯರಾಜ್ ಅವರ ಗರಡಿಯಲ್ಲಿ ಕೂಡ ಪಳಗಿರ್ತಕ್ಕಂಥ ಒಂದು ತಂಡ ಇವತ್ತು ಭಾಗ್ಯರಾಜ್ ನಮ್ಮ ಜೊತೆಗೆ ಇಲ್ಲ ಅನ್ನುವ ನೋವಿದೆ. ಖಂಡಿತ ಖಂಡಿತ. ಉಡುಪಿ ಜಿಲ್ಲೆಯ ಕಬಡ್ಡಿಯನ್ನು ನೆನಪಿಸಿಕೊಳ್ಳುವಾಗ ನೆನಪಿಗೆ ಬರುವಂತಹ ಆ ಶ್ರೇಷ್ಠ ಆಟಗಾರ ಭಾಗ್ಯರಾಜ್. ಉತ್ತರ ಕನ್ನಡ ಜಿಲ್ಲೆಗೆ ಹೋದ್ರೆ ಮೊದಲಿಗೆ ಬರುವಂತಹ ಹೆಸರು ಮನೋಜ್ ಭಟ್ಕಳ. ಅಂತಹ ಮಹಾನ್ ಕ್ರೀಡಾ ಪ್ರತಿಭೆಗಳನ್ನ ಕಳಕೊಂಡ ಬಳಿಕವೂ ಕೂಡ ಉಡುಪಿ ಹಾಗೂ ಭಟ್ಕಳದ ಭಾಗದಿಂದ ಅನೇಕ ಯುವ ತಾರೆಗಳು ಈಗ ವಿದ್ಯಮಾನಕ್ಕೆ ಬರುತ್ತಾ ಇದ್ದಾರೆ, ನಮ್ಮ ಜೊತೆ ಕಾಣಿಸಿಕೊಳ್ತಾ ಇದ್ದಾರೆ. ನೋಡಿ, ಕೌಶಿಕ್ ತೆಂಕನಡಿಯೂರಿನ ಅತ್ಯಂತ ಪ್ರಬುದ್ಧ ತಾರೆಯಾಗಿ ಗುರುತಿಸಿಕೊಂಡಿರತಕ್ಕಂಥ ಆಟಗಾರ. ಭಟ್ಕಳದ ರವಿಯ ದಾಳಿ ಮುಂದುವರಿತಾ ಇದೆ. ಮಧ್ಯಂತರ ವಿರಾಮದ ಬಳಿಕ 21-4 ಸ್ಪರ್ಧೆ ಸ್ಪಷ್ಟ ಮುನ್ನಡೆ ಮೂಲಕವಾಗಿ ಅಂಕವನ್ನು ಗಳಿಸಿಕೊಂಡು ಮರಳಿದಾಗ ಅಂತರ ಬಹಳ ಹೆಚ್ಚಾಗುತ್ತಾ ಇದೆ. ನೋಡಿ, ಅಲ್ಲಿ ಬಿ ಅಂಕಣದಲ್ಲಿ ಜಿಎಫ್ಜಿಸಿ ಕಾರ್ ಸ್ಟ್ರೀಟ್ ಮತ್ತು ಪ್ರೇರಣಾ ಕಾಲೇಜ್ ಬಿ ನಡುವೆ ಮುಂದಿನ ಪಂದ್ಯ ಆದ್ರೆ, ಇಲ್ಲಿ ಸೆಂಟ್ ಅಲೋಷಿಯಸ್ ಮಂಗಳೂರು ವಿರುದ್ಧ ಪ್ರೇರಣಾ ಕಾಲೇಜ್ ಎ ನಡುವೆ ಮುಂದಿನ ಸ್ಪರ್ಧೆ ನಡೆಯಬೇಕಾಗಿದೆ. ಥರ್ಡ್ ರೈಡ್ ಎ ಅಂಕಣದಲ್ಲಿ ಅಪರೂಪದ ಡೂ ಆರ್ ಡೈ ರೈಡ್. ರೋಷನ್ ರವರು ಬೋನಸ್ಗಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಡೂ ಆರ್ ಡೈ ರೈಡ್. देखना है कि क्या कर पाएंगे. रोशन करो या फिर मरो राइड के जरिए अंक लाना उनके लिए जरूरी है और फिलहाल आत्मविश्वास पर है और देखना है कि क्या अपनी बोनस पर सफलता प्राप्त किया या नहीं. और बिल्कुल बोनस दिया गया है. ನಿರ್ಧರಿತ ಸಮಯದಲ್ಲಿ ಪಂದ್ಯವನ್ನು ತಮ್ಮ ತಕ್ಕೆ ಕಳೆದುಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವ ಆಟಗಾರರು. ಈಚ್ ಪಾಯಿಂಟ್ ಎರಡು ತಂಡಗಳಿಗೆ ಸಮಾನ ಅಂಕವನ್ನು ನೀಡಲಾಗಿದೆ. ನೋಡಿ, ಮುಂದಿನ ಸ್ಪರ್ಧೆಗೆ ಅಂಕಣ 2ರಲ್ಲಿ ಅದಾಗಲೇ ದಿವಾಕರ್ ಕರೆ ಕೊಟ್ಟಿದ್ದಾರೆ. ಜಿಎಫ್ಜಿಸಿ ಕಾಸ್ಟ್ರೀಟ್ ವಿರುದ್ಧವಾಗಿ ಪ್ರೇರಣಾ ಕಾಲೇಜ್ ಬಿ ತಂಡ. ಸೊ ಇಲ್ಲಿ 38-30 ಅಂಕಗಳು. ಅಂತರ ಬಹಳ ಕಡಿಮೆಯಾಗುತ್ತಾ ಇದೆ. 38-32. ಎಸ್, 6 ಅಂಕಗಳ ಅಂತರದಲ್ಲಿ ಮುನ್ನಡೆ ತೆಂಕರಡಿಯವರು. ಇಲ್ಲಿ ಏಕಮುಖವಾಗಿ ಸಾಗಿರುವ ಸ್ಪರ್ಧೆಯಲ್ಲಿ ನಾವಿದವ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿರೋಧವನ್ನು ಒಡ್ಡುವಲ್ಲಿ ಶಾರದ ತಲುಪಾಡಿ ಅಲ್ಪ ಮಟ್ಟಿಗೆ ನಿರಾಸೆಯನ್ನು ನೀಡಿದೆ ಪ್ರೇಕ್ಷಕರಿಗೆ. ಮತ್ತೆ 2 ಅಂಕ ಪುನೀತ್. ಪ್ರಬಲ ಆಟ ಪುನೀತ್ ರವರು. ಮಾಡಿದ ಪ್ರಯತ್ನ 4ಕ್ಕೆ ಇಳಿಕೆ ಕಂಡಿದೆ. 38-34. ಪ್ರಣಾಮ್ ಪುನೀತ್ ಅಲ್ಲ, ಪ್ರಣಾಮ್ ಮತ್ತು ಸಾಯಿ ಜೊತೆ ಶ್ರೇಯಸ್. ಆಹಾ, ಈ ಬಾರಿ ಲೇಟ್. ನಾವು 2 ತಂದ್ರೆ ನಾವು 2 ಬಿಟ್ಟು ಕೊಡ್ತೇವೆ. ಇಲ್ಲಿ ಶಂಶುದ್ದೀನ್ ದಾಳಿಯಲ್ಲಿ ಪ್ರಸ್ತುತ ಅಜಲ್ ನಗರಿನ ಪ್ರತಿಭಾ ಶಂಶುವಿನ ದಾಳಿ. ಅಂತರ ಮತ್ತೆ 5ಕ್ಕೆ 35-40. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂತಹ ಸಂದರ್ಭದಲ್ಲಿ ಅಂಕವಿಲ್ಲದೆ ಮರಳಿದಾಗ ಶಾರದಾ ಕಾಲೇಜು ತಂಡಕ್ಕೆ ಅಂಕಗಳ ಅವಶ್ಯಕತೆ ಇದೆ. ಇಲ್ಲಿ 5 ಅಂಕಗಳಲ್ಲಿ ತೆಂಕನಡಿಯೂರು. ಆದಿತ್ಯ ಆಹಾ
ಮತ್ತೆ ಸುಶಾಂತ್ ಪ್ರಯತ್ನ ಕೈಕೊಟ್ಟಾಗ ಬೋನಸ್ ಪ್ಲಸ್ ಸಿಂಗಲ್ 42-35. ರವಿಯ ಕ್ಷಿಪ್ರಗತಿಯ ಪಾದಚಲನೆ ಅಂಕದ ಜೊತೆಗೆ ಮರಳಿದಾಗ ಅಂತರ ಹೆಚ್ಚಾಗುತ್ತಾ ಇದೆ. ಪ್ರಣಾಮ ಪ್ರಣಾಮ್ 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 ಪ್ರಣಾಮ್. 3 ಅಂಕಗಳು ಪ್ರಣಾಮ ಮೂಲಕ 3 ಪಾಯಿಂಟ್ಸ್. ನಿಮ್ಮ ಅಂಕಣ ಬೆಂಕಿಯ ಜ್ವಾಲೆ ಅಂತಾಗಿದೆ. ತೆಂಕನಡಿಯೂರು ವಿರುದ್ಧವಾಗಿ SDM CBM ಮಂಗಳೂರು 38. ಇಲ್ಲಿ ಯಾವುದೇ ಆಕ್ರೋಶಗಳಿಲ್ಲ. ತನ್ನ ಲಾಸ್ಟ್ 5 minutes ಫಾರ್ ದಿ ಫುಲ್ ಟೈಮ್. 42-38. ಕೊನೆಯ 5 ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿದಿದೆ ಅಂಕಣ 2ರಲ್ಲಿ. ಹಾಗಾಗಿ ಮುಂದಿನ ಸ್ಪರ್ಧೆಯ ತಂಡಗಳಾದ GFJC ಕಾಸ್ಟ್ರೇಟ್ ವಿರುದ್ಧ ಪ್ರೇರಣಾ ಕಾಲೇಜ್ ಬಿ ತಂಡಗಳಿಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಲಾಸ್ಟ್ ಮ್ಯಾನ್ ಆದಿತ್ಯ 42-38. 4 ಅಂಕಗಳಲ್ಲಿ ಪಂದ್ಯ ಇದೆ. ತೆಂಕನಡಿಯೂರು ಕಡೆಯಿಂದ ಅಂತಿಮ ದಾಳಿ ಆದಿತ್ಯ. ಬೋನಸ್ ಪ್ಲಸ್ ಸಿಂಗಲ್. 2 ದಾಳಿಗಾರರ ಉಪಸ್ಥಿತಿ ಕಾಣಬಹುದು. ಸೊ ಮತ್ತೆ ಸಿಂಗಲ್ ಪಾಯಿಂಟ್ SDM. ಆದಿತ್ಯ ಮತ್ತೆ ದಾಳಿಯಲ್ಲಿ 44-39. 5 ಅಂಕಗಳ ಅಂತರ ಸ್ಥಿರವಾಗಿದೆ. ವಾಟ್ ಎ ಟೈಟಿ ಮ್ಯಾಚ್. 44-39. ಮ್ಯಾಚ್ ಅಂಡರ್ ದ ತೆಂಕನಡಿಯೂರು ಲೀಡಿಂಗ್ ದಿಸ್ ಒಕೇಶನ್. ಗುರು, ಲವ್ಲಿ ಕಾಂಬಿನೇಷನ್, ಆಲ್ ಔಟ್. Now 42-45, right? ಈ ಭಾಗದಲ್ಲಿ ಪ್ರಾಣೇಶ್ ದಾಳಿ ಲಾಸ್ಟ್ 4 minutes ಫಾರ್ ದಿ ಫುಲ್ ಟೈಮ್. 44-42. 44-42 ತೆಂಕನಡಿಯೂರು. 4 ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಅಂಕಣ 2ರಲ್ಲಿ. ಪ್ರಾಣೇಶ ದಾಳಿಯಲ್ಲಿರುವಂತಹ ಸೆಕೆಂಡ್ ಆಟ ಮಡಂತಿಯಾರ ಪರವಾಗಿ ಎದುರಾಳಿ ಶಾರದಾ ಅಂಕಣದಿಂದ ಬೋನಸ್ ಸಿಕ್ಕಿದೆ. ಟಕಲ್ ಪಾಯಿಂಟ್ ಶಾರದಾ ತಲಪಾಡಿ ತಂಡಕ್ಕೆ. ಥರ್ಡ್ ರೈಟ್. 44-42 ಅತ್ತಾಜವರ ಇಲ್ಲಿ ರೋಚಕ ಸ್ಪರ್ಧೆ. 44-42 ತೆಂಕನಡಿಯೂರು. ಸಾಯಿ ಮೇಲೆ ಎಲ್ಲರ ಚಿತ್ತವಿದೆ. ಅಂಕದ ಗಳಿಕೆ ಬೇಕಾಗಿದೆ. ಉಡುಪಿ ವರ್ಸಸ್ ದಕ್ಷಿಣ ಕನ್ನಡ. ಬೋನಸ್ 43-44. ಏಕ ಅಂಕದ ಅಂತರ. ಇಲ್ಲಿಯೂ ಕೂಡ ರೋಚಕತೆ ಬರುತ್ತಾ ಇದೆ. ಅಂತರ ಮಾತ್ರ ಹೆಚ್ಚಾಗಿದೆ. ಕೌಶಿಕ್ ಆರಂಭದಲ್ಲಿ ಅಬ್ಬರದ ಆಟವನ್ನು ತೋರ್ಪಡಿಸಿದ ಲಾಸ್ಟ್ 3 minutes. ತೆಂಕನಡಿಯೂರಿನ ಕೌಶಿಕ 44-43. ಬೋನಸ್ 45ಕ್ಕೆ 43. ಮತ್ತೆ ಸಾಯಿ ನಾಯಕರ ನಡುವೆ ಕದನ. ಸಾಯಿ ಜಯಲಕ್ಷ್ಮಿ ಬೋಳೂರು ಪರವಾಗಿ ಆಡುವ ಅತಾರೆ ಈ ದಿನ ಸಮಬಲದಲ್ಲಿ 45 ನಿಮಿಷಗಳ ಅವಧಿ. ಪ್ರತಿ ಪ್ರೇಕ್ಷಕನ ಚಿತ್ತವನ್ನ ನಿಮ್ಮ ಅಂಕಣದೆಡೆಗೆ ಸೆಳೆದಿರಲ್ಲ. 45ರಲ್ಲಿ ಅಂತಿಮ 5 ನಿಮಿಷಗಳಲ್ಲಿ ಕೌಶಿಕ್ ದಾಳಿಯಲ್ಲಿ ಮೊದಲ ಬಾರಿಗೆ ಮುನ್ನಡೆಯಲ್ಲಿ SDM CBM ಮುನ್ನಡೆಯಲ್ಲಿ 46-45. ಲಾಸ್ಟ್ 2 minutes ಫಾರ್ ದಿ ಫುಲ್ ಟೈಮ್. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಇಲ್ಲಿ ಸ್ಪರ್ಧೆ ಇದೆ. ಈ ಅಂಕಣದಲ್ಲಿ ಸಮಯ ಬಹಳಷ್ಟಿದೆ. ಅಂತಿಮ ಜಯ ಯಾರಿಗೆ? ಬೋನಸ್. ಅತ್ತಾಜವರ ಆರಂಭದಲ್ಲಿ ಸರಿಸುಮಾರು 12ಕ್ಕಿಂತ ಅಧಿಕ ಅಂಕಗಳ ಅಂತರದ ಹಿನ್ನಡೆಯಲ್ಲಿದ್ದಂತಹ SDM CBM ಫಿನಿಕ್ಸ್ ಪಕ್ಷಿಯ ಹಾಗೆ ಮರಳುವ ಸನ್ನಿವೇಶ ಇದೀಗ ಮುನ್ನಡೆಯಲ್ಲಿದೆ. ಕಾರಣವೂ ಇದೆ. 2-3 ಆಟಗಾರರು ಉಮಾಮಹೇಶ್ವರಿ ತಂಡದ ಪ್ರಮುಖ ತಾರೆಗಳು ಆ ತಂಡದಲ್ಲಿದ್ದಾರೆ ಅನ್ನುವುದೊಂದೇ. 8:46ರಲ್ಲಿ SDM CBM ಅಂತಿಮ 4 ನಿಮಿಷ. 48-46. this is the most interesting match of the tournament. What a position. 48-46 in favor of SDM CBM Mangalore. 4 ಡಿಪೆಂಡರ್ಗಳ ಮಧ್ಯೆ ಸ್ಪರ್ಧೆ ಮುಂದುವರೆದುಕೊಳ್ಳುತ್ತಾ ಇದೆ. ಪ್ರಮುಖ ದಾಳಿಗಾರರೆಲ್ಲರೂ ಕೂಡ ತೆಂಕನಡಿಯೂರಿನ ಹೊರಭಾಗದಲ್ಲಿ. ಮಧ್ಯಂತರ ವಿರಾಮದ ಬಳಿಕ ಸಾಯಿ ಫಾರ್ಮ್ ಬಹಳ ಹೆಚ್ಚಾಗಿದೆ ಅಂತ ಕಾಣುತ್ತದೆ. ಸೊ ಬಹಳ ಮಾತ್ರವಲ್ಲ ಪ್ರಣಾಮ್ ಜೊತೆಯಲ್ಲಿ ಡಿಫೆಂಡರ್ ಗುರು ಶ್ರೇಯಸ್
ನಿಮಗಿಂತ ನಂತರ ಪಂದ್ಯ ಆರಂಭಿಸಿದ್ದು ನಾವು ಮುಗಿಸಿದ್ದೇವೆ ಇಲ್ಲಿ. ನಿಖಿಲ್ ಯಾಪಲ ಸ್ಪೀಡ್ ನೋಡಿ, ಶಾರದಾ ತಲಪಾಡಿ ದಯವಿಟ್ಟು ಮುಖ್ಯ ವೇದಿಕೆಗೆ ತೆರಳಿ ಅತಿಥಿಗಳಿಂದ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ರೋಷನ್ ದಾಳಿಯಲ್ಲಿ ರೋಷನ್ ರಿಕಗ್ನೈಸ್ಡ್ ರೈಡರ್ ಆಫ್ bonus conceded 47-48. Sai again, the strong man, the captain of SDM CBM Sai. Super take legging on this occasion. This is the simple point for Sai and team SBM CBM 49-47. ಈ ಪಂದ್ಯದ ಪೂರ್ಣ ಚಿತ್ರಣವನ್ನ ದೂರದಿಂದಲೇ ಗಮನಿಸಿಕೊಳ್ಳುತ್ತಾ ಇದ್ದಾರೆ ಪ್ರೇರಣಾ ಕಾಲೇಜಿನ ಕೋಚ್ ಆಕಾಶ್ ಶೆಟ್ಟಿ. ಏನಾಗಬಹುದು ಚಿತ್ತರ? ಖಂಡಿತವಾಗಿಯೂ ಕರಾವಳಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಯಶಃ ಎಲ್ಲ ಶಿಕ್ಷಣ ಸಂಸ್ಥೆಗಳ ಆಟಗಾರರು ಮಂಗಳೂರಿಗೆ ತಲುಪಿದೆ. ಅಲ್ಲಿ ಶಾರದಾ ತಲಪಾಡಿದರ ಕಬಡ್ಡಿ ತಂಡದ ಸದಸ್ಯರು ವೇದಿಕೆಗೆ ಬಂದು ಪಾಲ್ಗೊಳ್ಳಿಕೆಯ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ಇಲ್ಲಿ ಆಲ್ ಔಟ್ ಆಗಿದ್ದ ನಂಕನಡಿಯವರು ಅಂತಿಮವಾಗಿ ಅಂಕಗಳು 40 ಪರಾಜಿತ ತಂಡ ಶಾರದಾ 48-52. ಈ ಪಂದ್ಯ ಅಂತಿಮ ಘಟ್ಟಕ್ಕೆ ಬರುವ ವೇಳೆಯಲ್ಲಿ 4 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ SDM CBM ಸಾಯಿ ಎಂಬ ದೈತ್ಯದಾಯಕನ ದಾಳಿಯ ಪ್ರಮುಖ ಅಂಕಗಳು, ಜೊತೆಯಲ್ಲಿ ಪ್ರಣಾಮ್ ಅವರ ಉತ್ಕೃಷ್ಟ ದಾಳಿ, ಪರಿಣಾಮ 4 ಅಂಕಗಳಿವೆ. ಇನ್ನೂ ಕೂಡ ಸ್ಪಷ್ಟ ಮಾಹಿತಿಯನ್ನ, ಸ್ಪಷ್ಟ ಫಲಿತಾಂಶವನ್ನ ಹೇಳತೀರದು ಈ ಪಂದ್ಯದಲ್ಲಿ. ಔಟ್ ಫಾರ್ SBM. ಕಬಡ್ಡಿಯ ಪೋಷಕರಾದ ಶಾನು ಹಾಗೂ ದಿನೇಶ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದೆ. ಶುಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ನೀಡಲಿಕ್ಕಿದ್ದಾರೆ ದಿನೇಶ್ ಕೆ ಅತ್ತವರ ಹಾಗೂ ದಿನೇಶ್ ಕಳ್ಳಿಗೆ. ಮುಂದಿನ ಸ್ಪರ್ಧೆಯಲ್ಲಿ ಯಶ್ರಾಜ್ ಸಾಯಿ ಮೊದಲಾದ ತಾರೆಗಳ ಆಟವನ್ನ ನೋಡಬಹುದಾಗಿದೆ. ಭಾರಿ ವಿಶೇಷತೆ, ಯಶ್ರಾಜ್ ರವರ ತಾಯಿಗೆ ಅವರ ಮಗನ ಆಟವನ್ನ ಕಣ್ಣಾರೆ ನೋಡುವ ಅವಕಾಶ ಬಹಳಷ್ಟು ಕಡಿಮೆ, ಆದರೆ ಇಲ್ಲಿ ಅವರ ಘನ ಉಪಸ್ಥಿತಿಯನ್ನು ಕಾಣಬಹುದಾಗಿದೆ. ಇಲ್ಲಿ ಆದಿತ್ಯ ಯಾವುದೇ ಕ್ಷಣದಲ್ಲೂ ಫಲಿತಾಂಶ ಏರುಪೇರು ಮಾಡುವಂತಹ ದೈತ್ಯ ತಾರೆ ಆದಿತ್ಯ ಮತ್ತೆ ದಾಳಿಯಲ್ಲಿ 52-48 ಎಂಬ ಸ್ಥಿತಿಯಲ್ಲಿ. ಈ ನಡುವೆ ಏಕ ಅಂಕ ಜಾರಿ, ಬೋನಸ್ ಒಂದಿಗೆ ಅರ್ಧ ಶತಕ 50-52. 52-50. ಅತ್ತಾಜೆಯವರೇ ಹೃದಯ ಡಬ 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 ಎನ್ನುವ ಕೊನೆಯ ನಿಮಿಷದಲ್ಲಿದೆ. ಪ್ರತಿ ಪ್ರೇಕ್ಷಕನ ಹೃದಯದ ಬಡಿತ ಹೆಚ್ಚಾಗಿದೆ. ದೊಡ್ಡ ಮೀನಿಗೆ ಬಲೆ ಬೀಸಲಾಗಿದೆ. ಇದು ತೆಂಕನೀಡೂರಿನ ಬಲೆ ಬಹಳ ಬಲಿಷ್ಠವಾಗತೊಡಗಿದೆ. 51-52. SDM leading by only single point this occasion. Kaushik! Vaishak the man! Unexpected attack and tackled. 53-51. ಆ ಡಿಪೆಂಡರ್ ಅನ್ನು ಗುರುತಿಸಿಕೊಳ್ಳಿ, ಮುಂದಿನ ಸ್ಪರ್ಧೆಗಳಲ್ಲಿ ಆತ ವಿಜೃಂಭಿಸಬಹುದು. ಇದು ಕೊನೆಯ ಕ್ಷಣದಲ್ಲಿ ಮಾಡಿದ ಅದ್ಭುತವಾದ ಪಯಣ. ಪ್ರಣಾಮ, ದಾಳಿಯಲ್ಲಿ ಪ್ರಣಾಮ ಗಳಿಸಿಕೊಂಡಿದೆ ಅಂಕ 54-51. 54-51. Match is over. Finally, unbelievable result. ತೆಂಕನಡಿಯವರು come out from the competition. ಜೋರಾದ ಚಪ್ಪಾಳೆ ಬರಲಿ. ದೂರದ ಉಡುಪಿಯಿಂದ ಬಂದು ಅದ್ಭುತವಾದ ಕಬಡ್ಡಿಯನ್ನು ಪ್ರದರ್ಶಿಸಿದ ತೆಂಕನಡಿಯೂರಿನ ಪ್ರತಿಭೆಗಳಿಗೆ ನಿಜಕ್ಕೂ ಕೂಡ ಅವಿಸ್ಮರಣೀಯ, ಶ್ಲಾಘನೀಯ. ರಾಮಚಂದ್ರ ಪಟ್ಕರ್ ಅವರ ಗರಡಿಯಲ್ಲಿ ಪಳಗಿರತಕ್ಕಂತಹ ಅದ್ಭುತ ಕಬಡ್ಡಿಯ ತಾರೆಗಳು. ಈ ಪಂದ್ಯದ ಮೊದಲ 10 ನಿಮಿಷ ಸಂಪೂರ್ಣವಾಗಿ ತೆಂಕನಡಿಯೂರು ತೆಂಕನಡಿಯೂರಿನ ತಂಡದ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ಬಹಳ ರೋಚಕ ಪಂದ್ಯಾಟದಲ್ಲಿ ಪರಾಜಿತರಾದಂತಹ ತೆಂಕನಡಿಯೂರಿನ ತಂಡದ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಶುಭಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ತಮಗೆ ಗೌರವ ಸ್ಮರಣಿಕೆ ನೀಡಲಿಕ್ಕಿದ್ದೇವೆ. ನೋಡಿ ವಿಜಯ ತಾಜ್ ಅವರೇ ಹೇಳಿ.
80ರ 90ರ ದಶಕಗಳಲ್ಲಿ ಕರಾವಳಿಯಲ್ಲಿ ಕೇಸರಿ ಎಂಬ ಕಬಡ್ಡಿ ತಂಡವನ್ನ ನೀವು ಕೇಳಿರಬಹುದು. ಖಂಡಿತವಾಗ್ಲೂ ಹೌದು. ಆ ಕಾಲಘಟ್ಟದಲ್ಲಿ ಆ ತಂಡಕ್ಕೆ ಆಡಿದಂತಹ ರಾಷ್ಟ್ರೀಯ ಕಬಡ್ಡಿ ಪಟುಗಳ ಆಗಮನವಾಗುತ್ತಾ ಇದೆ. ಶ್ರೀ ಪುಷ್ಪರಾಜ ಶೆಟ್ಟಿ ಇದೀಗ ಘನ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪುಷ್ಪರಾಜ ಶೆಟ್ಟಿ ಜೊತೆಯಲ್ಲಿ ಇನ್ನೋರ್ವ ಕಬಡ್ಡಿಯ ಸಾಧಕ ಭಾಸ್ಕರ ಶೆಟ್ಟಿ. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಯೂನಿವರ್ಸಿಟಿ ತಾರೆಗಳು ಮಾಜಿ ಕಬಡ್ಡಿ ಪಟುಗಳಿಗೆ ಆತ್ಮೀಯ ಸ್ವಾಗತ. 80ರ 90ರ ಕಾಲಘಟ್ಟದ ಕಬಡ್ಡಿಯ ಕಲಿಗಳು. ಖಂಡಿತವಾಗಿಯೂ ಆ ಕಾಲಘಟ್ಟದಲ್ಲಿ ಕರಾವಳಿಯ ಮಂಗಳೂರಲ್ಲಿ ಕೇಸರಿ ಎಂಬ ಕಬಡ್ಡಿ ತಂಡಕ್ಕಾಗಿ ಅದೆಷ್ಟೋ ಪ್ರಶಸ್ತಿಗಳನ್ನ ತಮ್ಮ ಕೊರಳಿಗೆ ಹಾಕಿಕೊಂಡಂತಹ ಕಬಡ್ಡಿಯ ಸಾಧಕರು ಶ್ರೀ ಪುಷ್ಪರಾಜ್, ಅದೇ ಪ್ರಕಾರ ಶ್ರೀ ಭಾಸ್ಕರ್ ಸರ್ ಅವರಿಗೆ ಈ ದಿನದ ಈ ವೇಳೆಯಲ್ಲಿ ಪ್ರೀತಿ ಗೌರವ ಆದರದ ಸ್ವಾಗತ ಸುಸ್ವಾಗತ. ತೆಂಕನಡಿಯೂರು ತಂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮುಂದಿನ ಸ್ಪರ್ಧೆಯ ಮೊದಲ ತಂಡ ಬರುತ್ತಾ ಇದೆ. ಸ್ವಾಗತಿಸಿ ಜಿಎಫ್ಜಿಸಿ ಕಾರ್ಪೊರೇಟ್. ತೆಂಕನಡಿಯೂರು ತಂಡದ ಸದಸ್ಯರಿಗೆ ಶಿವಮೇಶ್ವರ ಕಬಡ್ಡಿ ಕಡೆ ಪರವಾಗಿ ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸುತ್ತಿದ್ದಾವೆ. ಮುಂದಿನ ಸ್ಪರ್ಧೆಯ ದ್ವಿತೀಯ ತಂಡವನ್ನು ಬರಮಾಡಿಕೊಳ್ಳುತ್ತಾ ಇದ್ದಾವೆ ಟೀಮ್ ಪ್ರೇರಣಾ ಕಾಲೇಜ್ ಮಂಗಳೂರು. ದಯವಿಟ್ಟು ಸೆನ್ ಅಲೋಷಿಯಸ್ ಮಂಗಳೂರು ಮತ್ತು ಪ್ರೇರಣಾ ಕಾಲೇಜ್ ಎ ತಂಡ ಎ ಅಂಕಣಕ್ಕೆ ಬರುವಂತೆ ಕೋರಿಕೆ. ಪ್ರೇರಣಾ ಬಿ ಮತ್ತು ಜಿಎಫ್ಜಿಸಿ ಕಾರ್ಪೊರೇಟ್ ಇದೀಗ ಅಂಕಣದಲ್ಲಿದ್ದಾರೆ. ಅದು ಬಿ ಅಂಕಣದಲ್ಲಿ ನಡೆಯುವಂತಹ ಪಂದ್ಯ. ಎ ಅಂಕಣದಲ್ಲಿ ಪ್ರೇರಣಾ ಎ ವಿರುದ್ಧ ಸೆನ್ ಅಲೋಷಿಯಸ್ ಮಂಗಳೂರು. ಬಿ ಅಂಕಣದಲ್ಲಿ ಮುಂದೆ ಎನ್ಎಂಸಿ ಸುಳ್ಯ ಮತ್ತು ಎಸ್ಡಿಪಿಟಿ ಕಟೀಲ್. ಬಿ ಅಂಕಣದಲ್ಲಿ ಲೈನ್ ಅಪ್ ಅನ್ನು ಮಾಡಿಸಿಕೊಳ್ಳುವಂತೆ ಘನ ಅತಿಥಿಗಳನ್ನ ಅಂಕಣಕ್ಕೆ ಕರೆತರುವಂತೆ ಶ್ರೀ ಭಾಸ್ಕರ್ ರೈ, ಶ್ರೀ ಭಾಸ್ಕರ್ ಶೆಟ್ಟಿ, ಗೌರವಾನ್ವಿತ ಪುಷ್ಪರಾಜ್, ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ತಾರೆಗಳು. 80-90ರ ಕಾಲಘಟ್ಟದ ಕಬಡ್ಡಿಯ ಕಲಿಗಳನ್ನ ಇದೀಗ ಈ ಕಾಲಘಟ್ಟದ ಯುವ ಆಟಗಾರಿಗೆ ಶುಭವನ್ನ ಹಾರೈಸುವ ವೇಳೆ ರೆಸ್ಪೆಕ್ಟೆಡ್ ವಾರ್ಮ್ ವೆಲ್ಕಮ್, ರೆಸ್ಪೆಕ್ಟೆಡ್ ಪುಷ್ಪರಾಜ್ ಸರ್, ಶ್ರೀ ಭಾಸ್ಕರ್ ಶೆಟ್ಟಿ ಸರ್, National University players, and he is the former players of Kesari Mangalore. ಅತ್ಯಂತ ಅಪರೂಪದ ಸನ್ನಿವೇಶ. ಇಂತಹ ಘಟಾನುಘಟಿ ಕಬಡ್ಡಿ ತಾರೆಗಳನ್ನ ಕಣ್ಣಾರೆ ಕಣ್ತುಂಬ ನೋಡುವಂತಹ ಸದವಕಾಶ ಈ ಪೀಳಿಗೆಯ ಆಟಗಾರರಿಗೆ. ಪ್ರಾಯಶಃ ಆ ಕಾಲಘಟ್ಟದಲ್ಲಿ ಯೂಟ್ಯೂಬ್ ವಾಹಿನಿ ಇಲ್ಲ, ಚಾನಲ್ಗಳಿಲ್ಲ. ಅಂತಹ ಕಾಲಘಟ್ಟದಲ್ಲಿ ಮಣ್ಣಿನ ಆಟವನ್ನ, ಮಣ್ಣಿನ ಕಂಪನ್ನ, ಮಣ್ಣಿನ ಸೊಗಡನ್ನ, ಕರಾವಳಿಯ ಕಬಡ್ಡಿ ಎಂಬ ವಿಶೇಷ ಆಟವನ್ನ ತೋರ್ಪಡಿಸಿ ವಿಜಯದ ಪತಾಕೆಯನ್ನ ಹಾರಿಸುತ್ತಾ ಕೇಸರಿ ಮಂಗಳೂರು ತಂಡದ ವಿಖ್ಯಾತ ತಾರೆಗಳು ನಮ್ಮ ಜೊತೆ.
ನೋಡಿ ಅಲ್ಲಿ ಕಾರ್ ಸ್ಟ್ರೀಟ್ ಮತ್ತು ಪ್ರೇರಣಾ ಬಿ ನಡುವೆ ಅತ್ತಾಜೆ ಅವರ ಬಿ ಅಂಕಣದಲ್ಲಿ ಎರಡು ತಂಡಗಳಲ್ಲಿ ಓರ್ವ ಉಮಾಮಹೇಶ್ವರಿಯ ಆಟಗಾರಿದ್ದಾರೆ. ಅಲ್ಲಿ ರೈಡರ್ ರಾಕೇಶ್ ರವರು ನಮ್ಮ ಉಮಾಮಹೇಶ್ವರಿ ತಂಡದ ಪ್ರತಿಭೆ. ಇಲ್ಲಿ ಪ್ರೇರಣಾ ತಂಡದಲ್ಲಿ ಕೀರ್ತನ್ ರವರು ನಮ್ಮ ಉಮಾಮಹೇಶ್ವರಿಯ ವಿದ್ಯಾರ್ಥಿ. ಈ ನಡುವೆ ಕದನ ಆರಂಭವಾಗಿದೆ. ಎ ಅಂಕಣದಲ್ಲಿ ಸೆನ್ ಅಲೋಷಿಯಸ್ ಮತ್ತು ಪ್ರೇರಣಾ ಎ ಬರುವಂತೆ. ಸ್ಪರ್ಧೆ ಮುಂದುವರೆದುಕೊಳ್ಳುವುದಾದ ಅಂಕಣ 2ರಲ್ಲಿ ಪವನ ದಾಳಿಯ ಮೂಲಕವಾಗಿ ಅಂಕಗಳ ಗಳಿಕೆಯು ಕೂಡ ಆರಂಭವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಸ್ಪರ್ಧೆ ಪ್ರೇರಣಾ ಕಾಲೇಜಿನ ವಿರುದ್ಧವಾಗಿರುವಂತದ್ದು ಕಾರ್ ಸ್ಟ್ರೀಟ್ ಮಂಗಳೂರು. ಡಬಲ್ ಟೈಫೋನ್ ಮೂಲಕವಾಗಿ ಅದ್ಭುತವಾದ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಳ್ಳುತ್ತಾ ಇದೆ ಸ್ಪರ್ಧಾಕಣದಲ್ಲಿ. ಅಜಯ್ ರೆಡ್ಡಿ ಆಲೋಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಸ್ಪರ್ಧೆ ಮುಂದುವರಿಯುತ್ತಿರುವಂತಹ ಎರಡು ತಂಡಗಳಲ್ಲಿ ಕೂಡ ಅದ್ಭುತವಾದ ಯುವ ತಾರೆಗಳ ಸಮಾಗಮವಾಗ್ತಾ ಇದೆ. ಬಂಧುಗಳ ವೇದಿಕೆಯಲ್ಲಿರುವಂತಹ ಹಿರಿಯ ಆಟಗಾರರು ಇದೀಗ ಆ ಗತಕಾಲದ ನೆನಪನ್ನ ಹಂಚ್ತಾ ಇದ್ದಾರೆ. ಹಸನಬ್ಬ ಅವರ ಜೊತೆ ಆಡಿದಂತಹ ಆಟಗಾರರು ನಿಮ್ಗೆ ಗೊತ್ತಿದೆ. 80-90 ಕಾಲಘಟ್ಟದಲ್ಲಿ ಮಂಗಳೂರಿನ ಹುಲಿಯಾಗಿದ್ರು ಹರೀಶ್ ಪುತ್ರನ್. ಪ್ರಾಯಶಃ ಅವರು ಕೂಡ ಇಲ್ಲಿಗೆ ಬರಬೇಕಿದ್ರು. ಹರೀಶ್ ಪುತ್ರನ್ ರವರು ಪ್ರಮುಖ ದಾಳಿಗಾರರಾಗಿದ್ರು ಕೇಸರಿ ತಂಡದಲ್ಲಿ. ಪ್ರಾಯಶಃ ಅವರು ಔಟ್ ಆದರೆ, ಅಪರೂಪಕ್ಕೆ ಔಟ್ ಆದರೆ ಅವರನ್ನ ಎಂಟ್ರಿ ಮಾಡುವಂತಹ ದಾಳಿಗಾರ ವೇದಿಕೆಯಲ್ಲಿರ್ತಕ್ಕಂಥ ಪುಷ್ಪರಾಜರವರು. ಆ ಕಾಲಘಟ್ಟದ ಸಾಧಕರು. ಕೇಸರಿ ತಂಡ ಅಂದ್ರೆ ಆ ಕಾಲದ ಕಬಡ್ಡಿ ಆರಾಧಕರು ಇಷ್ಟಪಡುವಂತಹ ತಂಡ. ಎದುರಾಳಿಗಳು ಗಡಗಡನೆ ನಡುಕುತ್ತಾ ಇದ್ರು. ಕಾರಣ ಹರೀಶ್ ಪುತ್ರನ್, ಪುಷ್ಪರಾಜ, ಭಾಸ್ಕರ್ ಜೊತೆ ಅದೇ ರೀತಿ ಮಾಧವಣ್ಣ, ಹರೀಶ್ ಪುತ್ರನ್, ಭಾಸ್ಕರಣ್ಣ, ರತನ್ ಶೆಟ್ಟಿ, ಮಾಧವ ಕರ್ಕೇರ, ಹಸನಬ್ಬ ಎಲ್ಲ ಕೂಡ ಆ ಕೇಸರಿ ಮಂಗಳೂರು ತಂಡದ ದೈತ್ಯ ತಾರೆಗಳಾಗಿತ್ತು ಆ ಕಾಲದಲ್ಲಿ. ಅಂತಹ ಆಟಗಾರರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಾವುಗಳು ಈ ಬಾರಿ ಮುನ್ನಡೆಯುತ್ತಾ ಇದ್ದಾವೆ. ಅಂತಹ ದಾರಿಯನ್ನ ಮತ್ತೆ ಅದೇ ಗತಕಾಲದ ವೈಭವಕ್ಕೆ ತರುವಂತಹ ಪ್ರಯತ್ನ ಈ ಕಬಡ್ಡಿಯ ಮುಖೇನ ಉಮಾಮಹೇಶ್ವರಿ ಕಬಡ್ಡಿ ತಂಡ, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ನಿಮ್ಮ ಮುಂದೆ ಸಾಧನೆ ಪಡಿಸ್ತಾ ಇದ್ದಾವೆ. ಜೊತೆಯಲ್ಲಿ ಈಗ ವೇದಿಕೆಯಲ್ಲಿರತಕ್ಕಂತಹ ಹಸನಬ್ಬ ಅವರು ಕೂಡ ಆ ಗತಕಾಲದ ನೆನಪನ್ನ ಹಂಚಿಕೊಳ್ಳುವಂತಹ ಸುಯೋಗ ಈ ಕಬಡ್ಡಿ ಮುಖೇನ ಆಗುತ್ತಾ ಇದೆ ಅಂತ ಹೇಳುವಾಗ ಬಹಳಷ್ಟು ಖುಷಿ, ಬಹಳಷ್ಟು ಸಂತೋಷ. So let's welcome on the middle for the court number 1 for the next match, St. Aloysius Mangalore versus Prerana College Mangalore A. ಪಂದ್ಯ ಮುಂದುವರೆದಂತೆ ಸ್ಪರ್ಧೆಗಳು ಬಹಳ ಚೈತನ್ಯವನ್ನು ತುಂಬಿಸಿಕೊಳ್ಳುತ್ತಾರೆ ಎಲ್ಲ ತಂಡಗಳಿಗೆ. ಹಾಗಾಗಿ ನಿಖಿಲ್ ದಾಳಿಯಲ್ಲಿ ಸರ್ವಾಂಗೀಣ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಆಟಗಾರರು ಪ್ರತಿ ಹಂತದಲ್ಲಿಯೂ ಕೂಡ ಎದುರಾಳಿಗಳನ್ನ ಬಹಳ ಶ್ರೇಷ್ಠವಾಗಿ ಗುರುತಿಸಿಕೊಳ್ಳುವ ಮೂಲಕ ಬೋನಸ್ ಸಿಕ್ಕಿದೆ ನಿಖಿಲನಿಗೆ. ರಾಕೇಶ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪ್ರತಿಭೆ ಪ್ರಸ್ತುತ ಕಾಸ್ಟ್ರೇಟ್ ತಂಡದಲ್ಲಿ. ಜಾಂಬೂಲಕ ರಾಕೇಶ್ ಅಂಕದ ಜೊತೆಗೆ ಮರಳುವಾಗ ಅಂತರವು ಕೂಡ ಕಡಿಮೆಗೊಳ್ಳುತ್ತಾ ಇದೆ.
ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಂಡಂತ ತಂಡಗಳು ಪ್ರತಿ ಹಂತದಲ್ಲಿಯೂ ಕೂಡ ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾವೆ. ಸಮಯ 12:50 ಮಧ್ಯಾಹ್ನದ ಊಟದ ವಿತರಣೆಯು ಪ್ರಾರಂಭವಾಗಿರುತ್ತದೆ. ಕೂಪನ್ಗಳನ್ನು ಪಡೆದುಕೊಂಡು ಮೂಲಕ ಆಟಗಾರರು ಊಟಕ್ಕಾಗಿ ತೆರಳುವಂತೆ ಕೋರಿಕೆ. ಈ ದಿನ ಸಸ್ಯಾಹಾರಿಗಳಿಗೆ ಸಸ್ಯಾಹಾರಿ ಊಟದ ವ್ಯವಸ್ಥೆ ಇದೆ, ಮಾಂಸಾಹಾರಿಗಳಿಗೆ ಸಸ್ಯಾಹಾರಿ ವ್ಯವಸ್ಥೆ. ಮಂಗಳೂರಿನಲ್ಲಿ ನಡೆಯುವ ಯಾವುದೇ ಕ್ರೀಡಾಕೂಟದಲ್ಲಿಯೂ ಕೂಡ ಬಂದ ನಂತರವಾಗಿ ಸ್ಕೋರರ್ ಬೋರ್ಡ್ನಲ್ಲಿ ಅಥವಾ ಎಲ್ಲರನ್ನ ನಗಿಸಿಕೊಂಡು ಕೂಡುವಂತಹ ಶಾನ್ ಕೋಡಿಕರ ಇವತ್ತು ಯಾಕೋ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ. ಈ ಕಡೆಗೆ ಬರುವ ಸೂಚನೆ ಗಮನಿಸಿಕೊಳ್ತಾ ಇಲ್ಲ. ಆಟದ ಜೊತೆ ಊಟದ ವಿತರಣೆಯು ಪ್ರಾರಂಭಗೊಂಡ ಕಾರಣ ಪ್ರಸ್ತುತ ಆಟ ಇಲ್ಲದಂತಹ ತಂಡದ ಆಟಗಾರರು ಊಟಕ್ಕಾಗಿ ತೆರಳುವಂತೆ ಕೂಪನ್ಗಳನ್ನ ಜೊತೆ ಕೊಂಡೋಗಿ ಊಟವನ್ನ ಸ್ವೀಕರಿಸುವಂತೆ ಮನವಿ. ಇಲ್ಲಿ ಪ್ರೇರಣಾ ಕಾಲೇಜ್ ಎ ಮತ್ತು ಸೆಂಟ್ ಅಲೋಷಿಯಸ್ ತಂಡಕ್ಕೆ ಮತ್ತೊಮ್ಮೆ ಕರೆಯನ್ನ ನೀಡ್ತಾ ಇದ್ದಾವೆ, ಒಳಬರುವಂತೆ. 13-4 ಪ್ರೇರಣಾ ರೋಲಿಂಗ್ ಎಸ್ಕೇಪ್ ಜೊತೆಗೆ ಮಲ್ಟಿ ಪಾಯಿಂಟ್ ಜೊತೆಗೆ ಮರಳಿದ ಆಟಗಾರ ರಾಕೇಶ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿರುವಂತೆ ಅಜಯ್ ರೆಡ್ಡಿ ದಾಳಿಯಲ್ಲಿ ಪ್ರೇರಣಾ ತಂಡದ ಪರವಾಗಿ ಪಿಕ್ ಮಾಡುವ ಮೂಲಕವಾಗಿ ಸ್ಪಷ್ಟವಾದ ಪಾದಚಲನೆಯನ್ನು ಗುರುತಿಸಿಕೊಳ್ಳಬಲ್ಲ ಆಟಗಾರರು ನಿರಂತರವಾಗಿ ಪ್ರೇರಣಾ ಕಾಲೇಜಿನ ಮೇಲೆ ತನ್ನ ಅದ್ಭುತ ಪ್ರತಿಭೆಯ ಮೂಲಕವಾಗಿ ದಾಳಿ ಮಾಡುತ್ತಿರುವ ರಾಕೇಶ ತನ್ನ ಅಂಕಗಳ ಗಳಿಕೆಯನ್ನ ನಿರಂತರ ಮುಂದುವರಿಸಿಕೊಳ್ಳುತ್ತಿರುವಂತಹ ಸ್ಪರ್ಧೆಯಲ್ಲಿ ರೋಚಕತೆ ಮುಂದುವರಿತಾ ಇದೆ. ಒಳಾಂಗಣದಲ್ಲಿ ನಿಖಿಲ ಕಾಸ್ಟೆಕ್ ತಂಡದ ಪ್ರಯತ್ನ, ಋತಿಕ್ ಪ್ರಯತ್ನ ಬಹಳ ಅದ್ಭುತವಾಗಿತ್ತು, ಆದರೂ ವೈಫಲ್ಯ ಯತ್ನವಾಗಿದೆ. ಬೋನಸ್ ಪ್ಲಸ್ ಪಾಯಿಂಟ್ನೊಂದಿಗೆ ಮರಳುವಾಗ ಅಂತರ ಬಹಳ ಹೆಚ್ಚಾಗಿದೆ. ವಿಶ್ರಾಂತಿಯ ಕೋರಿಕೆ. ಗೌರವಾನ್ವಿತ ಸುನಿಲ್ ಅವರು ಈಗ ತಾನೇ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಕಬಡ್ಡಿಗಾಗಿ ಪ್ರೋತ್ಸಾಹವನ್ನು ಕೊಡುವಂತಹ ಮತ್ತೋರ್ವ ವ್ಯಕ್ತಿತ್ವ ಶ್ರೀ ಸುನಿಲ್ ರವರನ್ನ ಪ್ರೀತಿ ಆದರ ಪೂರ್ವಕವಾಗಿ ಈ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ರಾಕೇಶನ ದಾಳಿ ಸತತವಾಗಿ ಮುಂದುವರಿತಾ ಇದೆ. ಅಂಕಣದಲ್ಲಿ ತನ್ನ ಅದ್ಭುತವಾದ ದಾಳಿಗಳ ಮೂಲಕವಾಗಿ ಅಂಕವನ್ನು ಕಸಿಯುವ ಪ್ರಯತ್ನಗಳು ಎದುರಾಳಿ ಅಂಕಣದಲ್ಲಿ. ದಿಟ್ಟತೆಯ ಪ್ರತಿಭೆ, ಅದ್ಭುತವಾದ ಪಾದಚಲನೆ, ತನ್ನ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕವಾಗಿ ಅಂಕವನ್ನು ಗಳಿಸಿಕೊಂಡಾಗ ಸ್ಪರ್ಧೆಯು ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಇದೆ. ಇದೀಗ ಬಂದಂತಹ ಸುದ್ದಿ, ಕೆಲವೇ ನಿಮಿಷಗಳಲ್ಲಿ ಕರಾವಳಿಯ ಕಬಡ್ಡಿ ರಂಗದ ಓರ್ವ ದೈತ್ಯ ಪ್ರೋತ್ಸಾಹಕನ ಆಗಮನವಾಗುತ್ತಾ ಇದೆ. ಈಗ ತಾನೇ ಹೇಳಿದ ಪ್ರಕಾರ 80-90 ಕಾಲಘಟ್ಟದಲ್ಲಿ ಕೇಸರಿ ಎಂಬ ಕಬಡ್ಡಿ ತಂಡವನ್ನ ಕಟ್ಟಿ ಬೆಳೆಸಿ ರಾಜ್ಯ ರಾಷ್ಟ್ರ ಮಟ್ಟದ ತಾರೆಗಳನ್ನಾಗಿ ಬೆಳೆಸಿದಂತಹ ಕೀರ್ತಿಯುಳ್ಳಂತಹ ಕಬಡ್ಡಿಯ ದೈತ್ಯ ಪೋಷಕ ಬೆಜಲಕೇರಿ ಕಮಲಾಕ್ಷ ಅವರು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಲಿದ್ದಾರೆ. ಸೊ ಆ ದೊಡ್ಡ ಕಬಡ್ಡಿ ಪ್ರೋತ್ಸಾಹಕನಿಗೆ ಅತ್ಯಂತ ಅಭೂತಪೂರ್ವ ಸ್ವಾಗತ ಕೆಲವೇ ನಿಮಿಷಗಳಲ್ಲಿ ಆಗಲಿದೆ. ಸೊ ಈ ಭಾಗದಲ್ಲಿ ಸ್ಪರ್ಧೆಯು ಕೂಡ ನಿರಂತರವಾಗಿ ಮುಂದುವರಿದ ಕಳೆದ ಅಜಯನನ್ನು ಬಂಧಿಸುವ ಪ್ರಯತ್ನಗಳು ವ್ಯರ್ಥವಾಗುತ್ತಾ ಇದೆ. ಮತ್ತೆ ಅವಳಿ ಅಂಕಗಳ ಜೊತೆಗೆ ಮರಳುವಾಗ ಅಂತರ ಬಹಳ ಹೆಚ್ಚಾಗುತ್ತಾ ಇದೆ. ಒಂದು ಸೂಚನೆ, ಇಲ್ಲಿಗೆ ಬಂದಿರತಕ್ಕಂಥ ಮಿತ್ರನ ದ್ವಿಚಕ್ರ ವಾಹನದ ಒಂದು ಕೀ ಕಳೆದುಕೊಂಡಿದೆ. ದಯವಿಟ್ಟು ಇಲ್ಲಿರುವಂತಹವರು ಒಮ್ಮೆ ತಮ್ಮ ಕೆಳಗೆಲ್ಲ ಕಣ್ಣಾಡಿಸಿ ನೋಡಿ, ಸಿಕ್ಕಿದ್ದಲ್ಲಿ ಮರಳಿಸುವಂತೆ ಕೋರಿಕೆ. ಇಲ್ಲಿ ರಾಕೇಶ ಒಂದಂಕವನ್ನ ಗಳಿಸಿಕೊಂಡಿದ್ದಾರೆ. ನೋಡಿ, ಊಟದಲ್ಲಿ ಯಾವುದೇ ಒತ್ತಡಗಳಿಲ್ಲ, ಅಲ್ಲಿ ಆರಾಮವಾಗಿ ಊಟವನ್ನ ಸ್ವೀಕರಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆಟ ಇಲ್ಲದಂತಹ ಆಟಗಾರರೆಲ್ಲ ಕೂಪನ್ಗಳೊಂದಿಗೆ ಊಟಕ್ಕಾಗಿ ತೆರಳುವಂತೆ ಮತ್ತೊಮ್ಮೆ ಸೂಚನೆ.
ಇಲ್ಲಿ ಎ ಅಂಕಣದಲ್ಲಿ ತೀರ್ಪುಗಾರರು ತಂಡಕ್ಕಾಗಿ ಕಾಯ್ತಾ ಇದ್ದಾರೆ. ಸನ್ ಅಲೋಷಿಯಸ್ ಬರುವಂತೆ. ಅಂತಿಮವಾಗಿ ರಾಕೇಶ್ ಅವನಿಗೆ ಬೀಸಿದ ಬಲೆಯಲ್ಲಿ ಒಳ್ಳೆ ಅದ್ಭುತವಾದ ಡಿಫೆನ್ಸ್ ಅನ್ನು ಮುಂದುವರಿಸಿಕೊಂಡಿರುವ ಆಟಗಾರರು ಕೊನೆಗೆ ರಾಕೇಶ್ ಅನ್ನು ಬಂಧಿಸಿದ್ದಾರೆ. 4 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಮುಂದುವರಿದ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ವಿಧಾನಗಳನ್ನು ಮುಂದುವರಿಸಿಕೊಂಡಿರುವ ಆಟಗಾರರು ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಸ್ಪರ್ಧೆ ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುತ್ತದೆ. ಅದ್ಭುತವಾದ ಪಾದಚಲನೆಗಳ ಮೂಲಕವಾಗಿ 3+2 4 ಅಂಕಗಳ ಜೊತೆಗೆ ಮರಳಿದಾಗ ಅಂತರ ಬಹಳ ಹೆಚ್ಚಾಗುತ್ತಾ ಇದೆ. ಪ್ರೇರಣಾ ಬಹಳಷ್ಟು ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಈ ಹಂತದಲ್ಲಿ ಸತತ 2ನೇ ಬಾರಿಗೆ ರಾಕೇಶನ ಬಂಧನ. ಕ್ಷಿಪ್ರಗತಿಯ ಪಾದಚಲನೆಯಲ್ಲಿ ಗುರುತಿಸಿಕೊಳ್ಳಲು ಆಟಗಾರ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಸ್ಪರ್ಧೆ 30-10ರಲ್ಲಿ 20 ಅಂಕಗಳ ಅಂತರದಲ್ಲಿ ಪ್ರೇರಣಾ ಕಾಲೇಜ್ ಮಂಗಳೂರು ಮುನ್ನಡೆಯಲಿದೆ. ಅಂಕಣಕ್ಕೆ ಸ್ವಾಗತವನ್ನ ಕೋರಲಾಗಿದೆ. ಸೆನ್ ಅಲೋಷಿಯಸ್ ಮಂಗಳೂರು ಮತ್ತು ಪ್ರೇರಣಾ ಕಾಲೇಜ್ ಎ ತಂಡ 2 ತಂಡಗಳು ಒಳಬರುವಂತೆ ಈ ಮೂಲಕ ಸೂಚನೆ. ಪ್ರೇರಣಾ ಎ ಮತ್ತು ಸೆನ್ ಅಲೋಷಿಯಸ್ ಮಂಗಳೂರು. ನೋಡಿ, ಗೋಕರ್ಣನಾಥೇಶ್ವರ ಕಾಲೇಜ್ ಮತ್ತು ಶಾರದಾ ತಲಪಾಡಿ ಸೇಕ್ರೆಡ್ ಹಾರ್ಟ್ ಮಡಂತಿಯಾರ್ ಎಲ್ಲ ಆಟಗಾರರಿಗೆ ಊಟವನ್ನು ಮಾಡುವ ಸಮಯ. ದಯವಿಟ್ಟು ಊಟವನ್ನು ಸ್ವೀಕರಿಸಬೇಕು. ಮತ್ತೆ ನಿರಂತರವಾಗಿ ಸ್ಪರ್ಧೆಗಳನ್ನು ಮುಂದುವರಿಸುವ ಶ್ರಮದಲ್ಲಿ ನಾವುಗಳಿದ್ದೇವೆ. ದ್ವಿತೀಯವಧಿಯ ಆಟದಲ್ಲಿ ಮತ್ತೆ ಸ್ಪರ್ಧೆ ಮುಂದುವರೆದುಕೊಳ್ಳುತ್ತಾ ಇದೆ. 2 ಪ್ರಮುಖ ತಂಡಗಳ ಮಧ್ಯೆ ನಿರೀಕ್ಷೆಗಳಿಗೂ ಮೀರಿದ ಪ್ರದರ್ಶನವನ್ನು ಮುಂದುವರಿಸಿಕೊಂಡಿರುವ ಆಟಗಾರರು. ಅದ್ಭುತವಾದ ಪ್ರಯತ್ನ ಋತಿಕ್ನದು, ಆದರೆ ಶ್ರೇಷ್ಠತೆಯಲ್ಲಿ ಮಿಂಚಿದ ದಾಳಿಗಾರ
ಸ್ಪಷ್ಟವಾದ ಪಾದಚಲನೆಗಳ ಜೊತೆಗೆ ಗುರುತಿಸಿಕೊಂಡಾಗ ಸೂಪರ್ ರೈಡ್ 4 ಅಂಕಗಳು 4 ಪಾಯಿಂಟ್ಸ್. ಥರ್ಡ್ ರೈಡ್ ಡೂ ಆರ್ ಡೈ ಏಕಾಂಗಿಯಾಗಿ ಒಳಗೊಂಡ ಆಟಗಾರ ಡೂ ಆರ್ ಡೈನಲ್ಲಿ ಅಂಕ ತರಬೇಕಾದ ಒತ್ತಡ ಜೊತೆಗೆ ಕೊನೆಯ ಆಟಗಾರನಾಗಿ ಅಂಕಣದಲ್ಲಿ ಉಳಿದುಕೊಂಡಿರುವ ಒತ್ತಡ ಬಹಳಷ್ಟಿದೆ. ಈ ಹಂತದಲ್ಲಿ ಪ್ರೇರಣಾ ತಂಡದ ಅಜಯ್ಯ ಆಲ್ ಔಟಿನ ಪೂರ್ಣ ಅಂಕವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಸ್ಪಷ್ಟತೆ ಮುನ್ನಡೆ ಮುಂದುವರೆದುಕೊಳ್ಳುತ್ತಾ ಇದೆ. ಈ ಅವಧಿಯಲ್ಲಿ ಇನ್ನೋರ್ವ ಹಿರಿಯ ಆಟಗಾರ ಶಿವಶಕ್ತಿ ಕುಂಜತ್ತೂರು, ರಘು ಮಾಲಿಂಗೇಶ್ವರ ಕುಂಜತ್ತೂರು, ಇದರ ರಘು ಶೆಟ್ಟಿ ಅವರು ಆಗಮಿಸಿದ್ದಾರೆ. ಹಾಗೆಯೇ ಅವರು ಈ ಒಂದು ಕಬಡ್ಡಿಗೆ ಅತ್ಯುತ್ತಮ ಪ್ರೋತ್ಸಾಹವನ್ನು ಕೊಟ್ಟಿರುವವರು ಕಬಡ್ಡಿ ಆಟಗಾರರು. ರಘು ಶೆಟ್ಟಿ ಅವರಿಗೆ ಆದರದ ಸ್ವಾಗತ. ಅವರಿಗೆ ಶಾಲು ಹಾಕಿ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ದಿನೇಶ್ ರವರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನು ಹಲವಾರು ಹಿರಿಯ ಆಟಗಾರರ ಆಗಮನ ಆಗ್ತಾ ಇದೆ. ಇನ್ನಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಕೂಡ ಬರುವಂತ ನಿರೀಕ್ಷೆ ಇದೆ. ರಾಕೇಶ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡ ಅವಧಿಯಲ್ಲಿ ಸ್ಪರ್ಧೆ ಬಹಳಷ್ಟು ಅಂತರವನ್ನು ಕಾಯ್ದುಕೊಂಡಿದೆ. ಕಾಸ್ಟ್ರೇಟ್ ಬಹಳ ಹಿನ್ನಡೆಯಲ್ಲಿದೆ. ರನ್ನಿಂಗ್ ಕಿಕ್ ಮಾಡುವ ಏಕಾಂಗಿಯಾಗಿ ಬಹಳಷ್ಟು ಅಂಕಗಳನ್ನು ಕಲೆ ಹಾಕಿದ ರಾಕೇಶ, ಆದರೆ ಪ್ರೇರಣಾ ಕಾಲೇಜು ತಂಡ ಮಾತ್ರ ತನ್ನ ಅದ್ಭುತವಾದ ಆಟದ ಮೂಲಕವಾಗಿ ಕಬಡ್ಡಿಯಲ್ಲಿ ಸ್ಪಷ್ಟವಾದ ಮುನ್ನಡೆ ಈ ಸ್ಪರ್ಧೆಯಲ್ಲಿ ಉಳಿಸಿಕೊಳ್ಳುತ್ತಾ ಇದೆ. ಅತ್ತಾಜೆ ಈ ಒಂಜಿ ಪಂದ್ಯಾಟ ಇತ್ತೆ ಮಲ್ಪೆರಂಡ 2 ಉಂಡಲ್ಲಿ ಇಷ್ಟು ಉಂಡು. ಒಂದು ನಿಮಿಷ. ಸೈಂಟ್ ಅಲೋಸಿಯಸ್ ಮ್ಯಾಂಗ್ಳೂರ್ ವಿರುದ್ಧ ಪ್ರೇರಣಾ ಕಾಲೇಜ್ ಎ. ನೋಡಿ, ಆ ಬಳಿಕ ಅಂಕಣ 2ರಲ್ಲಿ ಸ್ಪರ್ಧೆಗೆ ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ NMC ಸುಳ್ಯದ ವಿರುದ್ಧ SDPT ಕಟೀಲ್. ತಂಡಗಳು ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ ಆದಷ್ಟು ಬೇಗ. NMC ಸುಳ್ಳಿಯ SDPT ಕಟೀಲ್ ತಂಡ ಇದು ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದಾವೆ 2 ತಂಡಗಳಿಗೆ. ಸತತವಾಗಿ ದಾಳಿಯಲ್ಲಿ ವಿಫಲ ಯತ್ನಗಳು. ಋತಿಕನನ್ನು ಬಂಧಿಸಲಾಗಿದೆ. ಈ ಮೂಲಕವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಸ್ಪರ್ಧೆಯಲ್ಲಿ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮಲ್ಟಿ ಪಾಯಿಂಟ್ ಸೂಪರ್ ಟ್ಯಾಕಲ್ ಮಾಡುವ ಪ್ರಯತ್ನವನ್ನು ಮಾಡಿದ ಆಟಗಾರರು, ಆದರೆ ಅವಳಿ ಅಂಕಗಳು ಎದುರಾಳಿ ದಾಳಿಗಾರನಿಗೆ. ಕಬಡ್ಡಿ ಆಟಗಾರರ ಗಮನಕ್ಕೆ ಆದಷ್ಟು ಬೇಗ ತಮ್ಮ ಊಟದ ಒಂದು ಕಾರ್ಯವನ್ನು ತಾವು ಮುಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಟಗಾರರು, ವ್ಯವಸ್ಥಾಪಕರು ಈ ಒಂದು ಊಟದ ಆದಷ್ಟು ಬೇಗ ಊಟವನ್ನು ಮುಗಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ಮೂಲಕವಾಗಿ ಅಂತರವನ್ನು ಹೆಚ್ಚಿಸಿಕೊಂಡದ್ದು ಸ್ಪರ್ಧೆ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಪಂದ್ಯದಲ್ಲಿ ಬಹಳಷ್ಟು ಅಂಕಗಳ ಅಂತರವನ್ನು ಕಾಯ್ದುಕೊಂಡಂತೆ ದ್ವಿತೀಯ ಅವಧಿಯಲ್ಲಿ ರಾಕೇಶ ತನ್ನ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುವ ಪ್ರತಿಭೆಯಾಗಿ ರಾಕೇಶ ಮಾಡಿದ ಪ್ರಯತ್ನ ಸ್ಪಷ್ಟವಾದ ಸಂಘಟಿತ ಬಲದಲ್ಲಿ ಟ್ಯಾಕಲ್ ಪಾಯಿಂಟ್. ಪ್ರಮುಖ ಘಟ್ಟದಲ್ಲಿ ಹಲವು ಅಂಕಗಳನ್ನು ಎದುರಾಳಿಗಳಿಗೆ ಉಡುಗೊರೆಯಾಗಿ ನೀಡಿರುವಂಥದ್ದು. ಈ ಸ್ಪರ್ಧೆಯಲ್ಲಿ ಪ್ರೇರಣದ ಮುನ್ನಡೆ ಮತ್ತಷ್ಟು ವಿಸ್ತಾರಗೊಳ್ಳುತ್ತಾ ಇದೆ. ಸಾಕಷ್ಟು ಅದ್ಭುತವಾದ ದಾಳಿ
ಅಂಕಣದ ಬಲಭಾಗದಲ್ಲಿ ರಾಕೇಶ ಲಾಸ್ಟ್ 3 ಮಿನಿಟ್ಸ್ ನಿಖಿಲ್ನ ದಾಳಿ ಮುಂದುವರಿತಾ ಇದೆ. ತನ್ನ ಅದ್ಭುತವಾದ ಪಾದಚಲನೆಗಳ ಮೂಲಕವಾಗಿ ಬೋನಸ್ ದಾಖಲಿಸಿಕೊಳ್ಳುವ ನಿಲುವುಗಳನ್ನು ಪ್ರಕಟಗೊಳಿಸಿದ ಆಟಗಾರರು ರಾಕೇಶ ಸೆಲ್ಫೌಟ್ ಆಗುವ ಮೂಲಕವಾಗಿ ಹೊರಾಂಗಣ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಸೊ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಅಲೋಶಿಯಸ್ ಮ್ಯಾಂಗಲೂರು ವಿರುದ್ಧ ಪ್ರೇರಣಾ ಕಾಲೇಜ್ ಎ ತಂಡಗಳು ಆದಷ್ಟು ಶೀಘ್ರವಾಗಿ ಮುಂದಿನ ಸ್ಪರ್ಧೆಗಾಗಿ ಅಂಕಣ 1ರಲ್ಲಿ ತಮ್ಮ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಈ ಸ್ಪರ್ಧೆಯ ತರುವಾಯ ಸೈಂಟ್ ಅಲೋಸಿಯಸ್ ಮ್ಯಾಂಗ್ಳೂರ್ ವಿರುದ್ಧವಾಗಿ ಪ್ರೇರಣಾ ಕಾಲೇಜ್ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ತೀರ್ಪುಗಾರರು ಬಿ ಕ್ರೀಡಾಂಗಣಕ್ಕೆ LSS ಈಗಾಗಲೇ ಆಗಮಿಸಿದೆ. ಪ್ರೇರಣಾ ಕೂಡ ಆಗಮಿಸ್ತಾ ಇದೆ. ಕೊನೆ 2 ನಿಮಿಷ. ಎರಡು ತಂಡಗಳ ಕೂಡ ಆಗಮನವಾಗಿದೆ. ಮುಖ್ಯ ದ್ವಾರದಲ್ಲಿ 2 ತಂಡಗಳು ಕೂಡ ಬಂದು ನಿಂತಿದೆ. LSS ಈಗಾಗಲೇ ಕ್ರೀಡಾಂಗಣದ ಒಳಗೆ ಪ್ರವೇಶ ಮಾಡಿದೆ. ಸ್ವಾಗತ ಸುಸ್ವಾಗತ LSS ತಂಡಕ್ಕೆ. LSS ತಂಡದಲ್ಲಿ ಅಂಚೋಲ್ ನಮ್ಮ ಅಕಾಡೆಮಿಯ ಉಮಾಮಹೇಶ್ವರಿ ಅಕಾಡೆಮಿಯ ಆಟಗಾರ ಕೂಡ ಇದ್ದಾರೆ. ಹಾಗೆಯೇ ಈಗಾಗಲೇ ಪ್ರೇರಣಾ ತಂಡ ಕೂಡ ಆಗಮಿಸ್ತಾ ಇದೆ ಕ್ರೀಡಾಂಗಣದ ಒಳಗೆ. ಸ್ವಾಗತ ಸುಸ್ವಾಗತ. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಬಲಿಷ್ಠವಾದ 2 ತಂಡಗಳ ಆಗಮನವಾಗಿದೆ ಕ್ರೀಡಾಂಗಣದ ಒಳಗೆ. ಕಾದು ನೋಡೋಣ ಯಾವ ತಂಡ ವಿಜಯ ಮಾಲೆಯನ್ನ ತಮ್ಮ ಬಗಲಿಗೆ ಹಾಕಿಕೊಳ್ಳಲಿದೆ ಅಂತ ಕಾದು ನೋಡೋಣ. ಪ್ರೇರಣಾ ಹಾಗೂ LSS ತಂಡಗಳ ಮಧ್ಯೆ ಸೆಣಸಾಟ. ಪ್ರೇರಣಾ ತಂಡದಲ್ಲಿ ಕೂಡ ಅಕಾಡೆಮಿಯ 2 ಬಲಿಷ್ಠ ಆಟಗಾರರಿದ್ದಾರೆ. ಸಾಯಿ ಪ್ರಸಾದ್ ಹಾಗೂ ಯಶ್ ರಾಜ್ 2 ಪ್ರಬಲ ಬಲಿಷ್ಠವಾದ ಆಟಗಾರರನ್ನ ಹೊಂದಿಕೊಂಡಿದ್ದಾರೆ. ಈ ಕಡೆ ಕೂಡ ಬಲಿಷ್ಠವಾದ ಆಟಗಾರರು ಕೂಡ ಇದ್ದಾರೆ 2 ತಂಡದಲ್ಲಿ ಕೂಡ. ಎಸ್ ಬಂಧುಗಳೇ, ಇದೀಗ ಮುಗಿದ ಪಂದ್ಯ ಪ್ರೇರಣಾ ಕಾಲೇಜ್ ವಿರುದ್ಧವಾಗಿ ಕಾಸ್ಟ್ ಹಿಟ್ ಆದ್ರೆ ಪ್ರೇರಣಾ ಕಾಲೇಜ್ ವಿಜಯ ಗಳಿಸಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡ್ಕೊಳ್ತಾ ಇದೆ. ಆದ್ರೆ ಕಾಸ್ಟ್ ಹಿಟ್ ತಂಡ ವೀರೋಚಿತವಾದ ಸೋಲನ್ನೊಪ್ಪಿದರೂ ಕೂಡ ತನ್ನ ಅದ್ಭುತವಾದ ಏಕಾಂಗಿ ಹೋರಾಟವನ್ನು ಮಾಡಿದ ಉಮಾಮಹೇಶ್ವರಿ ಕ್ಲಬ್ಬಿನ ಸದಸ್ಯ ಜೊತೆಗೆ ಕಾಸ್ಟ್ ಹಿಟ್ ತಂಡದ ಅದ್ಭುತ ಆಟಗಾರ ರಾಕೇಶನಿಗೆ ನಮನ ಸ್ಪೋರ್ಟ್ಸ್ ಕಡೆಯಿಂದ ಒಂದು ವಿಶೇಷ ಉಡುಗೊರೆ ಇದೆ. ಸೊ ಅದನ್ನು ದಯವಿಟ್ಟು ಮುಖ್ಯ ವೇದಿಕೆಗೆ ತೆರಳಿ ಸ್ವೀಕರಿಸಬೇಕು ಅನ್ನುವಂಥದ್ದು. ಜೊತೆಗೆ ಕಾಸ್ಟ್ ಹಿಟ್ನ ತಂಡ ವೇದಿಕೆಗೆ ತೆರಳಿ ಗೌರವದ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸವಿ ನೆನಪಿಗಾಗಿ. ಆನಂದ್ ತೀರ್ಪುಗಾರಿಕೆ ಮಾಡುವಂತ ದಯವಿಟ್ಟು ವೇದಿಕೆಗೆ ಬಂದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕೂಡ ಮಾಡುವಂತ ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾಸ್ಟ್ ಹಿಟ್ ತಂಡದ ರಾಕೇಶ್ ಅವರು ನಮನ ಸ್ಪೋರ್ಟ್ಸ್ ಕೂಡ ಮಾಡುವಂತ ಗಿಫ್ಟ್ ಹ್ಯಾಂಬರ್ ಅನ್ನ ಪಡೆದುಕೊಳ್ಳಕ್ಕೆ ವಿನಂತಿಯನ್ನ ಮಾಡಿಕೊಳ್ತಿದ್ದೇವೆ. ಮ್ಯಾಟ್ ಶೂ ಅನ್ನ ನಮನ ಸ್ಪೋರ್ಟ್ಸ್ ಇಂದ ವಿಶೇಷ ಉಡುಗೊರೆಯಾಗಿ ರಾಕೇಶನಿಗೆ ನೀಡುತ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಕ್ರೀಡಾ ಸ್ಫೂರ್ತಿಯ ಪ್ರೋತ್ಸಾಹಕ್ಕೆ ನಮನ ಸ್ಪೋರ್ಟ್ಸ್. ಕಾರ್ಕಳದ ಮಮತಾ ಪೂಜಾರ್ತಿಯ ಕೋಚ್ ಆಗಿರುವಂತಹ ರಮೇಶ್ ರವರು ಈಗಾಗಲೇ ಆಗಮಿಸಿದ್ದಾರೆ. ಸ್ವಾಗತ ಸುಸ್ವಾಗತ. ಶಶಿ ಹಾಗೂ ಚೇತನ್ ಇವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ. ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಲಿಷ್ಠವಾದ
ಹಿರಿಯ ಆಟಗಾರರ ಆಗಮನವಾಗ್ತಾ ಇದೆ. ಆನಂದ್ರವರು, ಆನಂದ್ ತೀರ್ಪುಗಾರ ಆನಂದ್ರವರು ಎಲ್ಲಿದ್ರು ಕೂಡ ಈ ಪಂದ್ಯವನ್ನ ಮುನ್ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಬಿ ಕ್ರೀಡಾಂಗಣದಲ್ಲಿ. ಗಿರೀಶ್ ಕೊಟಪು ರಮೇಶ್ ಶಿವಮೊಗ್ಗೇಶ್ವರ ಕಬಡ್ಡಿ ಅಕಾಡೆಮಿಯ ಹಾಸ್ಟೆಲ್ ಜರುಗುವಂತ ಕೀರ್ತಿ ಶೇಷಯ್ಯ ಜಯನ ಸ್ಮರಣಾರ್ಥ ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟದ ವೇದಿಕೆಯಲ್ಲಿ ಹಲವಾರು ಕಬಡ್ಡಿ ದಿಗ್ಗಜರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸುತ್ತಿದ್ದಾರೆ. ಅವರಿಗೆಲ್ಲರಿಗೂ ಉಮಾಮಹೇಶ್ವರ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಈ ಅಂಕಣದಲ್ಲಿ ಪ್ರೇರಣಾ ಕಾಲೇಜ್ ತಂಡ ಪ್ರತಿಸ್ಪರ್ಧಿ ಸೈಂಟ್ ಅಲೋಸಿಯಸ್ ಕಾಲೇಜ್ ತಂಡಗಳ ನಡುವೆ ಪಂದ್ಯಾಟ ಪ್ರಾರಂಭಗೊಳ್ಳಲಿದೆ. ನಮ್ಮ ಅತಿಥಿ ಗಣ್ಯರು ಹಸ್ತಲಾಘವ ನೀಡುವುದರ ಮೂಲಕ ಈ ತಂಡಗಳಿಗೂ ಶುಭವನ್ನ ಹಾರೈಸಬೇಕಾಗಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ರಮೇಶ್ ಇದೀಗ ಕಬಡ್ಡಿಯ ಘನ ಸಾಧಕರು ಅಂಕಣಕ್ಕೆ ಬರುತ್ತಾ ಇದ್ದಾರೆ. ಕಳೆದ 50 ವರ್ಷಗಳಿಂದ ಗಡಿನಾಡ ಮಂಜೇಶ್ವರದಲ್ಲಿ ಕಬಡ್ಡಿ ಕಲರವನ್ನ ಮೊಳಗಿಸುವಂತಹ ಮಹಲಿಂಗೇಶ್ವರ ಕುಂಜತ್ತೂರು ತಂಡದ ಆರಂಭದ ಕಾಲಘಟ್ಟದ ಆಟಗಾರರಾದ ರಘು ಶೆಟ್ಟಿ ಘನ ಉಪಸ್ಥಿತಿಯನ್ನು ಕಾಣಬಹುದು. ಅಂತಾರಾಷ್ಟ್ರೀಯ ಕಬಡ್ಡಿ ಪಟು ಮಮತಾ ಪೂಜಾರ್ತಿ ಅವರನ್ನ ಬೆಳೆಸಿದಂತಹ ಅವರ ಗುರುಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಅಂತಹ ಕಬಡ್ಡಿ ಸಾಧಕರನ್ನ ಕಣ್ಣಾರೆ ಕಣ್ತುಂಬ ನೋಡುವಂತಹ ಅವಕಾಶ ಇದು ಉಮಾಮಹೇಶ್ವರಿ ಆಯೋಜಿತ ಕಬಡ್ಡಿ ಪಂದ್ಯಾಕೂಟದ ಅತ್ಯಂತ ವಿಶೇಷತೆ. ಜೊತೆಯಲ್ಲಿ ಕೇಸರಿ ತಂಡದಲ್ಲಿ ಗತಕಾಲದಲ್ಲಿ ಆಡಿದಂತಹ ಕಬಡ್ಡಿಯ ಸಾಧಕರು ಕೂಡ ನಮ್ಮ ಜೊತೆ ಅಂಕಣಕ್ಕೆ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಶ್ರೀ ರಮೇಶ್ ಕಾರ್ಕಳ, ನಾವು ಈಗ ತಾನೇ ಹೇಳಿದ ಪ್ರಕಾರ ಅಂತಾರಾಷ್ಟ್ರೀಯ ಕಬಡ್ಡಿ ಸಾಧಕ. ಇದೀಗ ಕರಾವಳಿಯ ದೊಡ್ಡ ಸಾಧಕನ ಆಗಮನ. 80-90 ಕಾಲಘಟ್ಟದಲ್ಲಿ ಕೇಸರಿ ಮಂಗಳೂರು ತಂಡವನ್ನು ಕಟ್ಟಿ ಬೆಳೆಸಿದಂತಹ ದೈತ್ಯ ಪ್ರಾಯೋಜಕ ಬಜಿಲಕೇರಿ ಕಮಲಾಕ್ಷಣ್ಣನವರ ಆಗಮನ. ಚಪ್ಪಾಳೆ ಸಾಲದು, ಇದೆಲ್ಲ ದೊಡ್ಡ ಚಪ್ಪಾಳೆ. ಕಳೆದ ದಿನ ಹುಲಿ ವೇಷವನ್ನ ಈ ಪ್ರಾಯದಲ್ಲೂ ಕೂಡ ಹುಲಿ ನರ್ತನವನ್ನ ತೋರಿಸಿಕೊಟ್ಟಂತಹ ಕಮಲಾಕ್ಷಣ್ಣ. ಸೊ ಈ ಒಂದು ದೊಡ್ಡ ಪ್ರಾಯೋಜಕರಿಗೆ ದೊಡ್ಡ ಚಪ್ಪಾಳೆಯ ಸ್ವಾಗತ. ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಸಾಗುವಂತಹ ಈ ಕಬಡ್ಡಿಯ ಕಲರವದಲ್ಲಿ ಮಂಗಳೂರಿಗೆ 80-90 ಕಾಲದಲ್ಲಿ ಕಬಡ್ಡಿಯನ್ನ ಪರಿಚಯ ಮಾಡಿಕೊಂಡು ಕಬಡ್ಡಿಯನ್ನ ಬೆಳೆಸಿದಂತಹ ಕೀರ್ತಿ ಬಜಿಲಕೇರಿ ಕಮಲಾಕ್ಷ ಅವರಿಗೆ ಸೇರ್ತಾ ಇದೆ. ಅಂತಹ ದೊಡ್ಡ ಚೈತನ್ಯ ನಮ್ಮ ಈ ಅಂಕಣಕ್ಕೆ ಬಂದು ಯುವ ಆಟಗಾರಿಗೆ ಆಶೀರ್ವಾದವನ್ನ ಕೊಡುವಂತಹ ಅತ್ಯಂತ ದೈತ್ಯ ಯೋಗ. ಜೊತೆಯಲ್ಲಿ ಕಮಲಾಕ್ಷಣ್ಣ ಕಟ್ಟಿ ಬೆಳೆಸಿದಂತಹ ಆಟಗಾರರು. ಕಮಲಾಕ್ಷಣ್ಣನಿಗೆ ಈಗಲೂ ಅವರೆಲ್ಲ ಸ್ವಂತ ಮಕ್ಕಳೇ. ಕೇಸರಿ ತಂಡ ಪ್ರಾಯಶಃ ತೆರೆಮರೆಗೆ ಸರಿದು ವರ್ಷಗಳ ಅನೇಕ ಆದರೂ ಕೂಡ ಆ ತಂಡವನ್ನ ಕಟ್ಟಿದಂತಹ ಕಮಲಾಕ್ಷಣ್ಣ, ಆ ತಂಡದಲ್ಲಿ ಆಡಿದಂತಹ ಆ ಕಾಲಘಟ್ಟದ ದೈತ್ಯ ತಾರೆಗಳು ತಮ್ಮ ಹುಡುಗರನ್ನ ಕಣ್ಣಾರೆ ನೋಡುವಂತಹ ಹುಡುಗರ ಜೊತೆ ಹಿರಿಯರ ಇದೀಗ ಫೋಟೋ ಸೆಷನ್ ನಡೀತಾ ಇದೆ. ಸೊ ಕೇಸರಿ ಮಂಗಳೂರು ತಂಡ ಮತ್ತೊಮ್ಮೆ ನಿಮ್ಮ ಮುಂದೆ. ಆ ಶಾಲು ಒದಿಸಿ ಗೋಪಿಯಣ್ಣ ಅವರು ಕಮಲಾಕ್ಷ ಬಜಲೇಕೇರಿ ಅವರಿಗೆ ಆದರವನ್ನ ಕೊಡ್ತಾ ಇದ್ದಾವೆ. ಕೇಸರಿ ಮಂಗಳೂರು ತಂಡದಲ್ಲಿ ಗೋಪಿಯಣ್ಣ ಕೂಡ ಅನೇಕ ವರ್ಷಗಳ ಕಾಲ ಆಡಿದ್ರು. ಅದೇ ಪ್ರಕಾರ ಶ್ರೀ ಬಾಲಕೃಷ್ಣ ರೈ ಆಗಿರಲಿ,
ಗೌರವಾನ್ವಿತ ಹರೀಶ್ ಪುತ್ರನಾಗಿರ್ಲಿ, ಶ್ರೀ ಹರೀಶ್ ರವರಾಗಿರ್ಲಿ, ಇವರೆಲ್ಲರೂ ಕೂಡ ಆ ಕಾಲಘಟ್ಟದ ಅತ್ಯಂತ ಶ್ರೇಷ್ಠ ಆಟಗಾರರು. ಮತ್ತೆ ಎಲ್ಲ ಅತಿಥಿಗಳನ್ನ ಶ್ರೀ ಕಮಲಾಕ್ಷ ಬಸಲಕೇರಿ ಅವರನ್ನು ಕೂಡ ಪ್ರಧಾನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ ಶ್ರೀ ಕಮಲಾಕ್ಷ ಬಸಲೇರಿಕೇರಿ ಮತ್ತೆ ಎಲ್ಲ ಅತಿಥಿಗಳಿಗೆ. ಸೊ ಕೇಸರಿ ತಂಡದಲ್ಲಿ ಕಮಲಾಕ್ಷಣ್ಣನವರ ಜೊತೆ ಸೇರಿಸಿಕೊಳ್ಳುವಂತಹ ಇನ್ನೊಂದು ಹೆಸರು ಶ್ರೀ ನಾಗೇಶ್ ಪೈ. ಸೊ ನಾಗೇಶ್ ಪೈ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ. ಸೊ ಈ ನಡುವೆ ಕದನ ಆರಂಭಗೊಂಡಿದೆ. ಪ್ರೇರಣಾ ಕಾಲೇಜ್ ಎ ತಂಡದ ಪರವಾಗಿ ಸಾಯಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸರ್ವಸ್ವ ಗೋಪಿನಾಥ್ ರವರ ಪುತ್ರ ಸಾಯಿ. ಇದೀಗ ಪಂದ್ಯ ಸಂಖ್ಯೆ 10ರಲ್ಲಿ ನಾವುಗಳಿದ್ದೇವೆ. ಸೆಂಟ್ ಅಲೋಷಿಯಸ್ ಮಂಗಳೂರು ವಿರುದ್ಧ ಪ್ರೇರಣಾ ಕಾಲೇಜ್ ಎ. ಪ್ರೇರಣಾ ಕಾಲೇಜ್ ತಂಡ ಕೂಟದ ಅತ್ಯಂತ ಪ್ರಬಲ ತಂಡಗಳಲ್ಲಿ ಒಂದು. ಅವಳ್ಳಿ ಸಹೋದರರನ್ನ ಕಾಣಬಹುದು. ಲವಾ ಮತ್ತು ಕುಶ ಮೂಲತಃ ಕಾಸರಗೋಡಿನವರು. ಮತ್ತರುವ ಕಾಸರಗೋಡಿನ ಬಾಯಾರಿನ ಸಾಗರ್ ಅವರಿದ್ದಾರೆ. ಇದೀಗ ದಾಳಿಯಲ್ಲಿ ಯಶರಾಜ್. ಆಹಾ, ಆರಂಭದಲ್ಲಿಯೇ ಯಶರಾಜ್ ಸಫಲತೆಯನ್ನ ಕಂಡಿದೆ. 3 ಅಂಕ. ಜೆಕೆ ಅಕಾಡೆಮಿಯಲ್ಲಿ ಆ ಪಂದ್ಯಕೂಟ ಕಳೆದು 2 ತಿಂಗಳಾದರೂ ಕೂಡ ಯಶರಾಜ್ ಆಟದ ವೈಖರಿ ಇನ್ನೂ ಕೂಡ ಮರೆತಿಲ್ಲ. ಅದ್ಭುತ ಆಟ. ಈ ನಡುವೆ ಮತ್ತೆ ಡಿಫೆನ್ಸ್. ಆರಂಭದ ಏಕಮುಖಿ ಅಂಕಗಳು ಪ್ರೇರಣಾ ಸತತವಾಗಿ. ಉತ್ತನೆಯ ಆಟಗಾರ ಸಾಗರ್ ಬಾಯಾರ್, ಸಾಗರ್ ಪ್ರೇರಣಾ. Super tackle on, back to back points. It should be all out. 2+2. ನೋಡಿ, ಒಂದು ಸೂಚನೆ ಸಾರ್ವಜನಿಕರ ಗಮನಕ್ಕೆ. ಈ ಪರಿಸರದಲ್ಲಿ ಊಟ ಮಾಡದೆ ಇರುವವರಿದ್ರೆ ಅವರಿಗೆ ನಾವು ಕೂಪನ್ ಕೊಡ್ತೇವೆ. ಕೂಪನ್ ಅನ್ನ ಪಡ್ಕೊಂಡು ಊಟಕ್ಕೆ ತೆರಳುವಂತೆ. ಯಾರಿಗೂ ಹೋಗಬಹುದು, ಆದರೆ ಕೂಪನ್ ಇಲ್ಲದೆ ಯಾರು ಕೂಡ ಹೋಗುವಂತೆ ಇಲ್ಲ. ಅವಶ್ಯಕತೆ ಉಳ್ಳವರು ನಮ್ಮ ಎಂಟ್ರೆನ್ಸ್ ಬಳಿ ಬನ್ನಿ, ನಿಮಗೆ ಕೂಪನ್ ಕೊಡ್ತೇವೆ. ಎಲ್ರಿಗೂ ಕೂಡ ಊಟ ಇದೆ, ಯಾರು ಕೂಡ ಉಪವಾಸ ಬೀಳಬಾರದು. ಇದು ಭಾನುವಾರ, ಸೊ ಖಂಡಿತವಾಗಿಯೂ ವ್ಯವಸ್ಥೆಗಳಿಗೇನು ಕೊರತೆ ಇಲ್ಲ. ಈ ಅಂಕಣದ ಹೆಸರನ್ನು ನಾವು ಇಟ್ಕೊಂಡಿದ್ದೇವೆ, ಉದಯ ಚೌಟ. ಖಂಡಿತವಾಗಿಯೂ ಈ ಆಟವನ್ನ ನೋಡುವಂತಹ ಪ್ರೇಕ್ಷಕರಿಗೆ ನಾವು ಊಟವನ್ನ ನೀಡುವ ಯೋಜನೆ. ದಯವಿಟ್ಟು ನೇರವಾಗಿ ಅಲ್ಲಿಗೆ ಹೋಗದೆ ಕೂಪನ್ಗಳನ್ನು ಪಡ್ಕೊಂಡು ಹೋಗುವಂತೆ. ಎಲ್ಲರೂ ಒಟ್ಟಾಗಿ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಆರಾಮವಾಗಿ ಹೋಗಿ. ಎಲ್ರಿಗೂ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಪ್ರೇಮಳವರೇ, വീണ്ടും പരിപാടിയിലേക്ക് സ്വാഗതം. ഇതിനിടയിൽ റൈഡർ ലൈൻ കണ്ടിട്ടില്ല, സെൽഫ് ഔട്ടാണ്. പരിണാമം ഏകപക്ഷീയമായ തുടക്കമാണ്. പ്രേരണ എന്ന ശക്തരമായ കോളേജ് ടീം ആദ്യഘട്ടം മുതലേ തന്നെ പിടിമുറുക്കിയിരിക്കുകയാണ് ഈ മത്സരത്തിൽ. ഏകദേശം 18ഓളം കോളേജ് ടീമുകൾ മത്സരിക്കുന്ന രണ്ടാം ദിന മത്സരങ്ങളാണ്. വിജയിച്ച ടീമുകൾക്ക് 25,000 രൂപയാണ് ഒന്നാം സമ്മാനമായി നൽകുന്നത്. രണ്ടാം സമ്മാനം 15,000 രൂപ, 3-4 സമ്മാനങ്ങൾ 10,000 വീതം. അങ്ങനെ ഒരുപാട് ലക്ഷങ്ങൾ ചിലവാക്കിയിട്ട് ഉമാമഹേശ്വരി കബഡി അക്കാദമി ഒരുക്കിയ ഇന്റർ യൂണിവേഴ്സിറ്റി കോളേജ് ടൂർണമെന്റ് ഇതിനിടയിൽ ഓൾ ഔട്ട് ആകുന്നു. ಏಕಮುಖಿ ಆರಂಭ. ಸೆಂಟ್ ಅಲೋಷಿಯಸ್ ಮಂಗಳೂರು ನಿರಾಶಾದಾಯಕ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಒಬ್ಬ ಉಮಾಮಹೇಶ್ವರಿಯ ಆಟಗಾರಿದ್ದಾರೆ, ಅನ್ಸುಲ್ ರವರ ದಾಳಿಯ ನಿರೀಕ್ಷೆಯಲ್ಲಿ ಅವರ ಆರಾಧಕರು. ಸೊ ಈ ನಡುವೆ ಅಂಕಗಳ ಕಡೆ ಗಮನ ಕೊಟ್ಟಲ್ಲಿ 20 ಅಂಕಗಳಾಗಿವೆ. ಎಲ್ಲ 20 ಅಂಕಗಳು ಪ್ರೇರಣಾ ಖಾತೆಗೆ. ಶ್ರೀ ರಾಧಾಕೃಷ್ಣ ರೈ, ಶ್ರೀ ಉದಯ ಮಂಜನಾಡಿ, ಅದೇ ಪ್ರಕಾರ ಶ್ರೀ ಕೋಟಾರಿ ಕಾರ್ಯಕ್ರಮದ ತೀರ್ಪುಗಾರಿಕಾ ನಿರ್ವಹಣೆಯಲ್ಲಿ ಪ್ರಸ್ತುತ ಲೈನ್ ಅಂಪರ್ ಆಗಿ ಸಹಕಾರವನ್ನು ಕೊಡುವವರು ಭರತ್ ಮತ್ತು
चिरायु जिस प्रकार ये कबड्डी के खेल है दर्शकों, दोपहर के समय 1:20 हो चुके हैं। मैदान से बाहर तेज धूप है और इस प्रकार पूरी सुनियोजित ढंग से इस प्रतियोगिता को यहां रचाई गई है और यशराज लगातार आक्रमण के जरिए अंक प्राप्त कर चुके हैं। थर्ड राइट पूरी की पूरी अंक प्रेरणा की खाते पर जुड़ चुके हैं। एक तरफा मुकाबला है, कुछ खास अब तक प्रदर्शन नहीं कर पाया सेंट अलोयसियस मैंगलोर की छात्राओं की टीम। ಪ್ರೇರಣಾ ತಂಡದ ಮುಖ್ಯ ತರಬೇತುದಾರರಾದಂತಹ ಆಕಾಶ್ ಶೆಟ್ಟಿ ಅವರು ಈ ಪಂದ್ಯದಲ್ಲಿ ಒತ್ತಡ ಇಲ್ಲದೆ ಈ ಆಟ ಮುಗಿದ ಮೇಲೆ ತಂಡ ಊಟಕ್ಕಾಗಿ ತೆರಳುವಂತೆ, ಅಲ್ಲಿ ಮುಂದಿನ ಪಂದ್ಯ ಎನ್ಎಂಸಿ ಸುಳ್ಯ ಮತ್ತು ಪ್ರೇರಣಾ ಕಾಲೇಜ್ ಕ್ಷಮಿಸಿ ಎಸ್ಡಿಪಿಟಿ ಕಟೀಲ್ ನಡುವೆ. ಎಸ್ಡಿಪಿಟಿ ಕಟೀಲ್ ಮತ್ತು ಎನ್ಎಂಸಿ ಸುಳ್ಯ ಬಿ ಅಂಕಣ ಮುಂದಿನ ಸ್ಪರ್ಧೆಗಾಗಿ ತೆರಳುವಂತೆ. ಇಲ್ಲಿ ತ್ವರಿತ ಗತಿಯಲ್ಲಿ ಮಧ್ಯಂತರ ವಿರಾಮ. ಬಿ ಅಂಕಣದಲ್ಲಿ ಎಸ್ಡಿಪಿಟಿ ಕಟೀಲ್ ಮತ್ತು ಎನ್ಎಂಸಿ ಸುಳ್ಯ ಪ್ರವೇಶವನ್ನ ಮಾಡುವಂತೆ ತಮಗಿರೋ ಅಂತಿಮ ಕರೆ. ಎನ್ಎಂಸಿ ಸುಳ್ಯ ನಿಮಗೆ ಗೊತ್ತಿದೆ, ನಾಗರಾಜರವರ ಗರಡಿಯಲ್ಲಿ ಪಡೆದಂತಹ ತಂಡ. ಈಗ ತಾನೇ ಆ ತಂಡದಿಂದ ಓರ್ವ ಪ್ರೋ ಕಬಡ್ಡಿಯಲ್ಲಿ ಉನ್ನತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಸೊ ಅಂತಹ ಪ್ರತಿಭೆಗಳನ್ನ ನಿರ್ಮಿಸಿದಂತಹ ಉತ್ಪಾದನೆ ಮಾಡಿದಂತಹ ಆ ಸಂಸ್ಥೆ ಎನ್ಎಂಸಿ ಸುಳ್ಯ ಇದೀಗ ಮುಂದಿನ ಹಂತದ ಸ್ಪರ್ಧೆಗಾಗಿ ಅಣಿಯಾಗುತ್ತಾ ಇದ್ದಾರೆ. ವಿರುದ್ಧವಾಗಿ ಸನತ್ ಎಂಬ ಉತ್ತಮ ಆಟಗಾರನ ಒಳಪಟ್ಟಂತಹ ತಂಡ ಎಸ್ಡಿಪಿಟಿ ಕಟೀಲ್. ಒಳಬನ್ನಿ, ಕಟೀಲ್ ಮತ್ತು ಸುಳ್ಯ. ಇದೀಗ ಸನತ್ ಮತ್ತು ಬಳಗ ಒಳ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಫಾರ್ ದ 9th ಮ್ಯಾಚ್ ಆಫ್ ಡೇ 2 ಟೀಮ್ ಶ್ರೀ ಧರ್ಮಸ್ಥಳ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಕಾಲೇಜ್ ಕಟೀಲ್. ಎನ್ಎಂಸಿ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ. ಎನ್ಎಂಸಿ ಒಳಬನೆ. ಎನ್ಎಂಸಿ ಸುಳ್ಯ ಒಳಬನ್ನಿ. ತುಲೆ ನಮ್ಮ ಕಾರ್ಯಕರ್ತರು ಏರ್ಪುರ ವನಸು ಮಲ್ಪೆರೆ ಬಾಕಿ ಉಲ್ಲೇರ ದಯದೀದು ಆ ಚಾವಡಿದ ಪಿರಮಿಕ್ ಬಲೆ ವನಸು ದುಂಬು ಪೋಂದುಂಡು ಐಕ್ ದುಂಬತ್ತ ಐದು ಬಕ್ಕ ನಮ್ಮ ಮೂಲ ಸೇರ್ ನಂಚಿನ ಮಾತ್ರೆಗಿಲ್ಲ ನಂಚಿನ ನಮ್ಮಲ್ಲೊಂದುಲ್ಲ. ಇಟ್ ಇಸ್ ಥರ್ಡ್ ರೈಟ್, ಡ್ಯೂ ಆರ್ ಡೈ ರೈಟ್ ಅಂಡ್ ದ ಟೀಮ್ ಎನ್ಎಂಸಿ ಸುಳ್ಯ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ಅತ್ಯಂತ ಪ್ರಬಲ ತಂಡಗಳಲ್ಲಿ ಒಂದು ಎನ್ಎಂಸಿ ಸುಳ್ಯ ಆಗಮನವಾಗುತ್ತಾ ಇದೆ. ವಾದ್ಯದಕ್ಕೂ ಮನಸ್ಸಿಗೆ ಬೇರೆ ಅಂದತೆ. Look at the point table. 31 ಇನ್ನು ಖಾತೆಯನ್ನು ತೆರೆದಿಲ್ಲ ಅಲೋಷಿಯಸ್ ಕಾಲೇಜ್.
ಏಕಮುಖಿ ಪಂದ್ಯ, ಎಲ್ಲ ಅಂಕಗಳು ಪ್ರೇರಣಾ ಖಾತೆಗೆ. ಅತ್ತಾಜೆ ಅವರ ನಿಮ್ಮ ಅಂಕಣದಲ್ಲಿ ತಂಡಗಳು ಅತ್ತಾಜೆ ಮತ್ತು ತೀರ್ಪುಗಾರರನ್ನು ಕಾಯ್ತಾ ಇದ್ದಾರೆ. NMC ಬಂದಿವೆ, ಕಟೀಲ್ ಬಂದಿವೆ. ಈ ಅಂಕಣದಲ್ಲಿ ಮುಂದೆ ನಡೆಯಬೇಕಾಗಿದೆ ಪಂದ್ಯ SDM CM ಮಂಗಳೂರು ವಿರುದ್ಧ ಫಿಲೋಮಿನಾ ಕಾಲೇಜ್ ಪುತ್ತೂರು. ಫಿಲೋಮಿನಾ ಪುತ್ತೂರು ಮತ್ತು SDM CBM ಮಂಗಳೂರು ನಡುವೆ ಎ ಅಂಕಣದಲ್ಲಿ ಮುಂದಿನ ಪಂದ್ಯ ಆಗಿರುತ್ತದೆ. ಗೌರವಾನ್ವಿತ ಡಾಕ್ಟರ್ RK ಶೆಟ್ಟಿ ಗೋಳ್ತಮಜಲು ಈಗ ತಾನೇ ಸೇರ್ಕೊಳ್ತಾ ಇದ್ದಾರೆ. ಶ್ರೀಯುತರನ್ನ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ RK ಶೆಟ್ಟಿ ಗೋಳ್ತಮಜಲು. ಈ ಪಂದ್ಯದ ಮುಕ್ತಾಯಕ್ಕೆ 1 ನಿಮಿಷ. 1 ಅಂಕವನ್ನು ಗಳಿಸಿಕೊಂಡಿದೆ ಸೆಂಟ್ ಅಲೋಷಿಯಸ್ ವಿರುದ್ಧವಾಗಿ 39 ಅಂಕಗಳೊಂದಿಗೆ ಜಯದ ಕಡೆ ಪ್ರೇರಣಾ. ಅಲ್ಲಿ ಬಿ ಅಂಕಣದಲ್ಲಿ NMC ಸುಳ್ಯ ಮತ್ತು SDPT ಕಟೀಲ್ ನಡುವೆ ಪಂದ್ಯ ಆರಂಭ. ತೀರ್ಪುಗಾರರು ಸ್ಪರ್ಧೆಯನ್ನ ಆರಂಭಿಸುವ ನಿಟ್ಟಿನಲ್ಲಿ ಅಶೋಕ್ ಅಂಚನ್, ಶ್ರೀ ನವೀನ ಮೂಡಬಿದ್ರೆ. ದುರ್ಗಾ ಕ್ಯಾಟರರ್ಸ್ ಇದರ ಮಾಲಕರಾದಂತಹ ಹರೀಶ್ ಭಂಡಾರಿ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅವರನ್ನ ಗೌರವಪೂರ್ವಕವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ದುರ್ಗಾ ಕ್ಯಾಟರರ್ಸ್ ಇದರ ಮಾಲಕರು ಶ್ರೀ ಹರೀಶ್ ಅವರಿಗೆ ಸ್ವಾಗತ. ಇಲ್ಲಿಗೆ ಅತ್ಯಂತ ಏಕಮುಖಿ ಪಂದ್ಯದ ಪೂರ್ಣತೆ. ಪ್ರೇರಣಾ ಕಾಲೇಜ್ ಗೆಲುವಿನೊಂದಿಗೆ ಮುಂದಿನ ಸುತ್ತಿಗೆ. ಪರಾಜಿತ ತಂಡ ಸೆಂಟ್ ಅಲೋಷಿಯಸ್ ಮಂಗಳೂರು ವೇದಿಕೆಯಿಂದ ಸ್ಮರಣಿಕೆ ಮತ್ತು ನಗದನ್ನು ಪಡೆದುಕೊಳ್ಳುವಂತೆ. ಸೆಂಟ್ ಅಲೋಷಿಯಸ್ ವೇದಿಕೆಯಿಂದ ನಗದು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಕೋರಿಕೆ. ಗೋಬೇಲ ಸೈಂಟ್ ಅಲೋಷಿಯಸ್ ಕಾಲೇಜ್ ಪರಾಜಿತ ತಂಡ ತಮ್ಮ ಪಾಲ್ಗೊಳ್ಳುವಿಕೆಗೆ ಕೀರ್ತಿ ಜಯನ ಸ್ಮರಣಾರ್ಥ ಗೌರವ ಸ್ಮರಣೆಗೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸೈಂಟ್ ಅಲೋಷಿಯಸ್ ಕಾಲೇಜ್ ಮಂಗಳೂರು ತಂಡ ಇದರ ತಂಡ ಸದಸ್ಯರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಡಾಕ್ಟರ್ RK ಶೆಟ್ಟಿ ಗೋಳ್ತಮಜ್ ಅವರನ್ನ ಶಾಲ್ ಹಾಕಿ ಗೌರವ ಸ್ಮರಣೆಗೆ ನೀಡಿ ಈ ಕ್ರೀಡಾಕೂಟಕ್ಕೆ ಭಾಗವಹಿಸಬೇಕಾಗಿ ಅವರನ್ನ ಗೌರವವಾಗಿ ಪುರಸ್ಕರಿಸುತ್ತಿದ್ದೇವೆ. ಶುಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಆಶ್ರಯದಲ್ಲಿ ಜರುಗುವಂತ ಕೀರ್ತಿ ಶಿಷ್ಯ ಏಜನ್ನ ಸ್ಮರಣಾರ್ಥ ಕಬಡ್ಡಿ ಪಂದ್ಯಾಟ ಇದೀಗ ಸೈಂಟ್ ಅಲೋಷಿಯಸ್ ಕಾಲೇಜ್ ತಂಡ ವೇದಿಕೆಯಲ್ಲಿ
ಸ್ಪರ್ಧೆ ಆರಂಭವಾಗಿದೆ. ಅಂಕಣ ಎರಡರಲ್ಲಿ ಎನ್ಎಂಸಿ ಸುಳ್ಳಿದ ವಿರುದ್ಧವಾಗಿ ಎಸ್ಡಿವಿಡಿ ಕಠಿಣ ತಂಡಗಳು ಪ್ರಸ್ತುತ ಒಳಾಂಗಣದಲ್ಲಿ ಸ್ಪರ್ಧೆಯಲ್ಲಿವೆ. ಯಶಸ್ವಿಯಾದ ಟಕ್ಕಲ್ಗೆ ಪ್ರಯತ್ನವನ್ನು ಮಾಡಿದರು ಮಹೇಶ. ಎನ್ಎಂಸಿ ಸುಳ್ಯದ ಪ್ರತಿಬಂಧಿತ ಆಟಗಾರ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಯ ಜವಾಬ್ದಾರಿಗಳೊಂದಿಗೆ ಭಟ್ಕಳದ ಯುವತಾರ ಸಂಘಟಿತವಾದ ಬಲದಲ್ಲಿ ತನ್ನ ಶ್ರೇಷ್ಠ ಮಟ್ಟದ ಕಬಡ್ಡಿಯ ಅನಾವರಣವನ್ನು ಮುಂದುವರೆಸಿಕೊಂಡಿರುವಂತಹ ಸ್ಪರ್ಧಾಕಣದಲ್ಲಿರುವ ಎರಡು ಪ್ರಮುಖ ತಂಡಗಳು ಹೋರಾಟದ ಕಾವು ಹೆಚ್ಚಿಸುವ ಪ್ರಯತ್ನಗಳನ್ನು ಆರಂಭದ ಕ್ಷಣದಿಂದಲೇ ಪ್ರೇಕ್ಷಕರಿಗೆ ಉಣಬಡಿಸುವಂತಹ ಕೆಲಸವನ್ನ ಮುಂದುವರೆಸಿಕೊಳ್ಳುತ್ತದೆ. ಅಂಕಣದಲ್ಲಿ ಯುದ್ಧ ಸಂಖ್ಯೆ 2ರಲ್ಲಿ ರಥಕನದಾಳಿ ಎನ್ಎಂಸಿ ಸುಳ್ಯದ ಪರವಾಗಿ. ಇದೇ ಎನ್ಎಂಸಿಯ ಒಬ್ಬ ತಾರೆ ಅಭಿಷೇಕ್ ಈ ಬಾರಿಯ ಪ್ರೊ ಕಬಡ್ಡಿಯಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರದರ್ಶಿಸಿಕೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿಯ ವಿಚಾರವಾಗಿದೆ. ಸಂಘಟಿತವಾದ ಡಿಫೆನ್ಸ್ ವಿಭಾಗವನ್ನು ಹೊಂದಿರುವ ತಂಡ ಸಬಟಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಅಭಿಷೇಕನ ದಾಳಿ ಇದೆ. ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಅದ್ಭುತವಾದಂತಹ ಪ್ರಯೋಗಗಳನ್ನು ಮುಂದುವರೆಸಿರುವ ಆಟಗಾರ ಅಂಕದ ಜೊತೆಗೆ ಮರಳುವಾಗ ಅಂಕಣ ಬರೆದಾಗುವ ಸೂಚನೆಯಲ್ಲಿ ಕಟೀಲ್ ಅಂಕಣವಿದೆ. ಕಾರ್ನರ್ ವಿಭಾಗದಲ್ಲಿ ಅದ್ಭುತವಾದ ಡಿಫೆನ್ಸ್ ತಾಯಿ ದುರ್ಗೆಯ ಆಶೀರ್ವಾದ ಜೊತೆಗೆ ಬಂದಿರುವ ಕಟೀಲು ಇಲ್ಲಿ ಪ್ರಥಮ ಅವಧಿಯಲ್ಲಿ ಅಲ್ಪ ಹಿನ್ನಡೆಯನ್ನ ಸಾಧಿಸಿಕೊಳ್ಳುತ್ತದೆ. ವಿಶ್ರಾಂತಿಯ ಕೋರಿಕೆಯಲ್ಲಿ ಕಟೀಲಿದೆ. ದಯವಿಟ್ಟಲ್ಲಿ ಕ್ರೀಡಾಪಟುಗಳು ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಕೂಪನ್ ಅನ್ನು ಪಡೆದುಕೊಂಡು ಭೋಜನವನ್ನು ಸ್ವೀಕರಿಸಬೇಕಾಗಿ ನಮ್ಮ ಎಲ್ಲ ಕ್ರೀಡಾಪಟುಗಳಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಮೊದಲ ಅವಧಿಯ ಆಟದಲ್ಲಿ ಸ್ಪರ್ಧೆ ಬಹಳ ರೋಚಕತೆಯನ್ನು ಕೊಡುತ್ತಾ ಇದೆ. ಪ್ರೇಕ್ಷಕ ವರ್ಗಕ್ಕೆ ಅಂಕಗಳನ್ನು ಕಲೆ ಹಾಕಿಕೊಳ್ಳುವ ಪ್ರಯತ್ನಗಳನ್ನು ಸರಾಗವಾಗಿ ಮುಂದುವರೆಸಿರುವ ಎನ್ಎಂಸಿ ಸುಳ್ಳಿಯ ಪ್ರಸ್ತುತ ಅವಧಿಯಲ್ಲಿ ಅಭಿಷೇಕನ ದಾಳಿ ಮುಂದುವರಿತಾ ಇದೆ. ಊಟದ ವಿರಾಮದ ಬಳಿಕ ಸ್ಪರ್ಧೆಗಳು ನಿರಂತರವಾಗಿ 2 ಅಂಕಣಗಳಲ್ಲಿ ನಡೆಯಲಿದೆ. ಸೊ ಹಾಗಾಗಿ ತಂಡಗಳು ಸರಿಯಾದ ಸಮಯದಲ್ಲಿ ತಮ್ಮ ಊಟೋಪಚಾರವನ್ನು ಮುಗಿಸಿಕೊಳ್ಳಿ. ಎನ್ಎಂಸಿ ಸುಳ್ಳಿಯ ತಂಡದ ಪ್ರಮುಖ ಮಾರ್ಗದರ್ಶಕ ನಾಗರಾಜ್ ನಾಯ್ಕ್ ಅವರ ಅನುಪಸ್ಥಿತಿಯಲ್ಲಿ ರಾಜ್ಯ ಸೀನಿಯರ್ ನ್ಯಾಷನಲ್ ತಂಡದಲ್ಲಿ ಆಡಿರತಕ್ಕಂಥ ಕರ್ನಾಟಕದ ತಂಡವನ್ನು ಪ್ರತಿನಿಧಿಸಿದ ರತನ್ ತಂಡದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥದ್ದು ಈ ದಿನ. ಋತಿಕ್ ದಾಳಿಯ ಜವಾಬ್ದಾರಿಗಳೊಂದಿಗೆ ಯುದ್ಧ ಸಂಖ್ಯೆ 2ರಲ್ಲಿರುವ ಆಟಗಾರರ ಎನ್ಎಂಸಿ ಸುಳ್ಳಿದ ಪರವಾಗಿ ಬಹಳ ಅದ್ಭುತವಾದಂತಹ ಸಂಘಟಿತವಾದ ಹೋರಾಟ. ಮಿಡ್ಲೈನ್ ಸಮೀಪದಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. ಸತತವಾಗಿ ಅಂಕಗಳನ್ನು ಕಳೆದುಕೊಳ್ಳುತ್ತಾ ಇದೆ ಕಟೀಲ್. ಹದಿನಾಲ್ಕು 2ರಲ್ಲಿ ಸ್ಪರ್ಧೆ ಬಹಳ ಅದ್ಭುತವಾದಂತಹ ಹೋರಾಟಗಳನ್ನು ಕಾಣಬಹುದಾಗಿದೆ ಎನ್ಎಂಸಿಯ ಅಂಕಣದಲ್ಲಿ. ಆದರೆ ಕಟೀಲ್ ಅಲ್ಪ ಮಟ್ಟಿಗೆ ನಿರಾಸೆಯನ್ನು ಮೂಡಿಸುತ್ತದೆ. ಎ ಅಂಕಣದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಕರೆ ಎಸ್ಡಿಎಂ ಸಿಬಿಎಂ ಮಂಗಳೂರು ಮತ್ತು ಫಿಲೋಮಿನಾ ಕಾಲೇಜ್ ಪುತ್ತೂರು ನಡುವೆ
ಈ ಅಂಕಣದಲ್ಲಿ ಆಟ ಆರಂಭವಾಗಬೇಕಾಗಿದೆ. ತಂಡಗಳು ಬರುವಂತೆ ಕೋರಿಕೆ. ಫಿಲೋಮಿನಾ ಪುತ್ತೂರ್, SDM CBM ಮಂಗಳೂರು. ಇದೀಗ ನಮ್ಮ ಜೊತೆ ಸೇರಿಕೊಳ್ಳುವಂತಹ ವ್ಯಕ್ತಿತ್ವ ಭಾರತ ಫ್ರೆಂಡ್ಸ್ ಕ್ಲಬ್ ಇರಾ ಎಂಬ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಸಕ್ರಿಯವಾಗಿ ಕಬಡ್ಡಿಯನ್ನು ಬೆಳೆಸುವಂತಹ ಕಬಡ್ಡಿಯ ಪ್ರೋತ್ಸಾಹಕ ಅನಿಲ್ ಇರಾ ಆಗಮಿಸಿರುತ್ತಾರೆ. ಇವರನ್ನ ಬಹಳಷ್ಟು ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ರೆಸ್ಪೆಕ್ಟೆಡ್ ವಾರ್ಮ್ ವೆಲ್ಕಮ್ ಮಿಸ್ಟರ್ ಅನಿಲ್ ಇರಾ. ಅನಿಲ್ ಈರಾ ಇವರಿಗೆ ಶುಭಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತ ಅನಿಲ್ ಈರಾ ಇವರಿಗೆ ಶುಭಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಅಂಕಣಕ್ಕೆ ಮತ್ತೆ ಕರೆಯನ್ನ ರವಾನಿಸುತ್ತಾ ಈ ಅಂಕಣ ಬರಿದಾಗಿರ. ಇಲ್ಲಿ SDM CBM ಮಂಗಳೂರು ಮತ್ತು ಫಿಲೋಮಿನಾ ಕಾಲೇಜು ಪುತ್ತೂರು ನಡುವೆ ಸ್ಪರ್ಧೆ. SDM CBM ಮೊದಲ ಸ್ಪರ್ಧೆಯಲ್ಲಿ ತೆಂಕನಡಿಯೂರು ತಂಡವನ್ನು ಪರಾಜಿತಗೊಳಿಸಿದಂತಹ ತಂಡವಾದರೆ ಫಿಲೋಮಿನಾ ತಂಡಕ್ಕೆ ಮೊದಲ ಸೆಟ್ ವಾಕ್ ಓವರ್ ಆಗಿತ್ತು ಮೊದಲ ಪಂದ್ಯ. ಆದ್ದರಿಂದ ಫಿಲೋಮಿನಾ ತಂಡಕ್ಕೆ ಇದು ಮೊದಲ ಸ್ಪರ್ಧೆ ಆಗಿರುತ್ತದೆ. ಬರುವಂತೆ ಫಿಲೋಮಿನಾ ಪುತ್ತೂರು, SDM CBM ಮಂಗಳೂರು. ಮಹೇಶ್ ದಾಳಿಯ ಜವಾಬ್ದಾರಿಗಳೊಂದಿಗೆ ಮೊದಲ ಅವಧಿಯ ಆಟದಲ್ಲಿ NMC ಸೊಳ್ಳಿಯ ಮುನ್ನಡೆಯಲ್ಲಿದೆ. ಪ್ರಸ್ತುತ ಈ ಸ್ಪರ್ಧೆಯಲ್ಲಿ ನೋಡಿ ಮುಂದಿನ ಸ್ಪರ್ಧೆಗೂ ಕೂಡ ತಂಡಗಳು ಕರೆಯನ್ನು ರವಾನಿಸಿಯಾಗಿದೆ. ಸೂಕ್ತ ಸಮಯದಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡಬೇಕು. ಆ ಮೂಲಕವಾಗಿ ಪಂದ್ಯ ಯಶಸ್ವಿಯಾಗಿ ಸಾಗುವಲ್ಲಿ ತಾವುಗಳು ಕೂಡ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ಕಾಪಿ ಕಾರ್ಡ್ ಆಯೋಜನೆಗೊಳಿಸಿರುವ ಕಳೆದ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಹೈಸ್ಕೂಲ್ ಬಾಲಕ ಬಾಲಕಿಯರ ಸ್ಪರ್ಧೆಗಳು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದವು. ಈ ದಿನ ಯೂನಿವರ್ಸಿಟಿ ವಿಭಾಗದ ಕಬಡ್ಡಿಯ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ ನಾವುಗಳು. ಬಹಳಷ್ಟು ಅದ್ಭುತ ಆಟಗಾರರು, ಬಹಳ ಪ್ರತಿಷ್ಠಿತ ಕಾಲೇಜಿನ ತಂಡಗಳು ನಮ್ಮ ಜೊತೆಗೆ ಇವತ್ತಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೊಳ್ತಾ ಇದೆ. ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಸ್ಪರ್ಧೆ ಇದೆ. ಋತಿಕ್ನ ದಾಳಿ ಅವಳಿ ಅಂಕಗಳ ಜೊತೆಗೆ ಮರಳಿದಾಗ ಏಕಾಂಗಿಯಾಗಿ ಒಳಗೊಂಡಂತಹ ದಾಳಿಗಾರ ಸ್ಪರ್ಧೆಯ ಪೂರ್ಣವಾಗಿರತಕ್ಕಂಥ ಚಿತ್ರಣದಲ್ಲಿ ತನ್ನ ಅದ್ಭುತವಾದ ಆಟದ ಜೊತೆಗೆ ಗುರುತಿಸಿಕೊಂಡಿರುವಂಥದ್ದು NMC ಸೊಳ್ಳಿಯ ಋತಿಕ್. ಅಡ್ವಾನ್ಸ್ ಟಕಲ್ ಮಾಡುವ ಪ್ರಯತ್ನವನ್ನು ಮಾಡಿದರು, ಆದರೆ ಅಂಕ ಎದುರಾಳಿ ಕಟೀಲು ತಂಡಕ್ಕೆ. ನಿರೀಕ್ಷೆಗಳಿಗೂ ಮೀರಿದ ಪ್ರದರ್ಶನವನ್ನ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆಗಳಲ್ಲಿ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದಾವೆ. ಈ ಹಂತದಲ್ಲಿ ಆಲೋಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. $29-4. 29-6 ಸ್ಪರ್ಧೆ 23 ಅಂಕಗಳ ಅಂತರವನ್ನು ಕಾಯ್ದುಕೊಳ್ಳುತ್ತದೆ. ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. 29-6 ಇನ್ ಫೇವರ್ ಆಫ್ ಟೀಮ್ NMC ಸುಳ್ಯ. ಇಲ್ಲಿ ಫಿಲೋಮಿನಾ ಕಾಲೇಜ್ ಪುತ್ತೂರಿಗೆ ಸತತ ಕರೆಯನ್ನ ಕೊಟ್ಟಾಗಿದೆ. ಅದೇ ಪ್ರಕಾರ ವಿರುದ್ಧವಾಗಿ ಭಾಗವಹಿಸುವಂತಹ SDM CBM ಮಂಗಳೂರು ಸಾಯಿ ಅವರ ತಂಡವನ್ನ
ತಂಡದೊಂದಿಗೆ ಒಳ ಬನ್ನಿ. ಅದೇ ಪ್ರಕಾರ ಫಿಲೋಮಿನಾ ಪುತ್ತೂರು ತಾವು ಕೂಡ ಬರುವಂತೆ. ಮಧ್ಯಂತರ ವಿರಾಮದ ಬಳಿಕ 29-6ರಲ್ಲಿ ಸ್ಪರ್ಧೆ ಮತ್ತೆ ಮುಂದುವರಿತಾ ಇದೆ. ಅಂಕಣದಲ್ಲಿ ಮಹೇಶನ ಬೇಟೆಯಾಡಿದ ದಾಳಿಗಾರ 29-7 ಅನ್ನುವ ಅಂಕಗಳಿಗೆ ಸತತವಾದ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಸ್ಪರ್ಧಾಕಣದಲ್ಲಿ ತನ್ನ ಅದ್ಭುತವಾದ ಹೋರಾಟಗಳು ನಿರಂತರವಾಗಿ ಸಾಗುತ್ತಾ ಇದೆ. ಈ ಹಂತದಲ್ಲಿ ಎರಡೂ ವಿಭಾಗಗಳಲ್ಲಿ ಬಹಳ ಅಂತರವಿದ್ದರೂ ಕೂಡ ತನ್ನ ಹೋರಾಟವನ್ನು ಬಿಟ್ಟುಕೊಡಲಿಲ್ಲ ಅನ್ನುವ ಸ್ಥಿತಿಯಲ್ಲಿ ಎಸ್ಡಿಬಿಟಿ ಕಟಲ್ ದ್ವಿತೀಯ ಅವಧಿಯಲ್ಲಿ ಮತ್ತೆ ಪಂದ್ಯದಲ್ಲಿ ಮರಳುವ ಸೂಚನೆಗಳನ್ನು ನೀಡಬೇಕಿದೆ. ಅಂಕಣದಲ್ಲಿ ಬಿ ಅಂಕಣದ ಸ್ಪರ್ಧೆ ಅಲ್ಲಿ ಏಕಮುಖಿ ಆದ ಕಾರಣ ಅತ್ತಾಜವರ ಧ್ವನಿ ಸ್ವಲ್ಪ ಸಣ್ಣದಾಗಿದೆ. ಇಲ್ಲಿ ಎ ಅಂಕಣದಲ್ಲಿ ಪಂದ್ಯ ಮತ್ತೆ ಮುಂದುವರಿಯಬೇಕಿದ್ರೆ ತಂಡಗಳು ಬರಬೇಕು. ಬರುವಂತೆ ಫಿಲೋಮಿನಾ ಕಾಲೇಜ್ ಪುತ್ತೂರು ಮತ್ತು ಈ ಕೂಟದಲ್ಲಿ ಇಂದು ಕಂಡಂತಹ ಅತ್ಯಂತ ಪೈಪೋಟಿಯ ಪಂದ್ಯಾಟವಾಗಿತ್ತು ತೆಂಕನಡಿಯೂರು ಮತ್ತು SDM CBM ಮಂಗಳೂರು. ಆ ಸ್ಪರ್ಧೆಯಲ್ಲಿ ವಿಜೇತ ತಂಡ SDM CBM ಈಗ ಪರಸ್ಪರ ಸೆಣಸಾಡುವಂತಹ ತವಕದಲ್ಲಿ ತಂಡಗಳು ಬರುವಂತೆ. ಒಂದು ವಿಚಾರವನ್ನು ಗಮನಿಸಬೇಕು, ಆಕಾಶ್ ಅವರು ಪ್ರೇರಣಾ ಕಾಲೇಜಿಗೆ ಕೋಚಿಂಗ್ ಕೊಡುವುದರ ಜೊತೆಗೆ ಅಂಕಣದಲ್ಲಿ ಕ್ರಿಕೆಟ್ ಅನ್ನು ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಓಲು ಗೊಬ್ಬುಂಡ ಆಕಾಶ ಶೆಟ್ಟಿ ಸಿಕ್ಕಿದ ಅವಕಾಶವನ್ನ ಬಿಡಲ ಆಟಗಾಟಗ. ನಾವು ಹೇಳಿದ್ದೆ ತಡ ಮತ್ತೆ ಕಬಡ್ಡಿ ಅಂಕಣಕ್ಕೆ ಮರಳಿದ್ದಾರೆ. ಕ್ಯಾಮರಾ ಪೂರ ಆರನೇ ಫೋಕಸ್ ಮಾಡ್ತಂದುಲೆ ತುಲೆ. ಸ್ಪರ್ಧೆಯಲ್ಲಿ ಮುಂದುವರಿದ ಬೇಟೆಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ. NMC ಸುಳ್ಳಿಯ ಪ್ರತಿಷ್ಠಿತ ಪಂದ್ಯಾವಳಿಯ ಈ ಸ್ಪರ್ಧೆಯಲ್ಲಿ ಬಹಳಷ್ಟು ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇದೆ. ನಿಗದಿತ ಅವಧಿ ಮುಗಿಯುವ ಮೊದಲೇ ಪಂದ್ಯವನ್ನು ತಮ್ಮ ತಕ್ಕೆಗಳು ಎಳೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಅತ್ತಾಜೆಯವರ ಆ ಅಂಕಣದಲ್ಲಿ ಮುಂದಿನ ಪಂದ್ಯ ಗೋಕರ್ಣನಾಥೇಶ್ವರ ಕಾಲೇಜು ಮತ್ತು ಸ್ಯಾಕ್ರೆಡ್ ಹಾರ್ಟ್ ಬಡಂತ್ಯಾರ್. ಓಕೆ,
ಗೋಕರ್ಣನಾಥೇಶ್ವರ ಕಾಲೇಜ್ ಮತ್ತು ಸ್ಯಾಕ್ರೆಡ್ ಹಾರ್ಟ್ ಮಡಂತ್ಯಾರ್ ತಂಡ ಬಿ ಅಂಕಣದ ಮುಂದಿನ ಸ್ಪರ್ಧೆಗಾಗಿ ಅಣಿಯಾಗುವಂತೆ ಕೋರಿಕೆ ಇಲ್ಲಿ ದಯವಿಟ್ಟು ಫಿಲೋಮಿನಾ ಪುತ್ತೂರು ಮತ್ತು SDM CBM ಮಂಗಳೂರು ಓಡೋಡಿ ಬನ್ನಿ. ಅನೇಕ ಸಮಯಗಳಿಂದ ಕರೆ ಕೊಟ್ಟಾಗಿದೆ, ದಯವಿಟ್ಟು ಬನ್ನಿ. ಕೂಡ ಇಲ್ಲಿ ವಿಷಯನ ಅಂತಿಮ 5 ನಿಮಿಷಗಳ ಘೋಷಣೆಯನ್ನ ಮಾಡಿದ್ದಾರೆ ಅಂಕಣ 2ರಲ್ಲಿ. ಹಲೋ, (35-12) 38-12 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಸ್ಪರ್ಧೆ 38-12. ಚಿಕನ್ ಚಿಲ್ಲಿಯ 38-12 ಅಂತಿಮ 5 ನಿಮಿಷಗಳ ಕಡಿಮೆ 4 ನಿಮಿಷಗಳ ಘೋಷಣೆಯಾಗಿದೆ. ನಿರಂತರವಾಗಿ ಸ್ಪರ್ಧೆಯಲ್ಲಿ ಗುರುತಿಸಿಕೊಳ್ಳುತ್ತಿರುವಂತಹ NMC ಸುಳ್ಳಿಯ ಮುಕ್ತ ವಿಭಾಗಗಳಲ್ಲಿ ಬಹಳ ಹೆಸರನ್ನು ಮಾಡಿರತಕ್ಕಂಥ ತಂಡವಾಗಿದೆ. ಕೊನೆಯ 3 ನಿಮಿಷಗಳು ಮಾತ್ರ ಅಂಕಣ 2ರಲ್ಲಿ ಬಾಕಿ ಇದೆ. ಹಾಗಾಗಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರಿನ ವಿರುದ್ಧವಾಗಿ ಸೆಕೆಂಡ್ ಹಾರ್ಟ್ ಮಡಂತ್ಯಾರ್. ಮುಂದಿನ ಸ್ಪರ್ಧೆ ಅಂಕಣ 2ರಲ್ಲಿ ತಂಡಗಳು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಗೋಕರ್ಣನಾಥ ಮಂಗಳೂರು ವಿರುದ್ಧ ಸೆಕೆಂಡ್ ಹಾರ್ಟ್ ಮಡಂತ್ಯಾರ್. ಹೊಸ ಮುಖಗಳಿಗೆ ದಾಳಿಯ ಜವಾಬ್ದಾರಿ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇದೆ NMC ಸುಳ್ಳಿಯ. ಅಂತಿಮ ಅವಧಿಗಳಲ್ಲಿ ಬಹಳ ಅದ್ಭುತವಾದ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ಮೂಲಕವಾಗಿ ಸ್ಪರ್ಧಾಕರಣದಲ್ಲಿ ತನ್ನ ಹಿಡಿದ ಲಾಸ್ಟ್ 2 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. ಕೊನೆಯ 2 ನಿಮಿಷಗಳು. ಇಲ್ಲಿ ಪ್ರವೇಶ ದ್ವಾರದಲ್ಲಿ ಫಿಲೋಮಿನಾ ಕಾಲೇಜ್ ಪುತ್ತೂರಿದೆ, ವಿರುದ್ಧವಾಗಿ ಭಾಗವಹಿಸುವಂತಹ SDM CBM ಬರುವಂತೆ. ಮಲ್ಟಿ ಪಾಯಿಂಟ್ ಕೊನೆಯ ಕ್ಷಣದಲ್ಲಿ ಕಟೀಲಿನ ಹಿಡಿತ ಬಿಗಿಗೊಳ್ಳುತ್ತಾ ಇದೆ, ಆದರೆ ಸಮಯ ಮೀರಿದೆ. SDM ಗುರು ಆಯ್ಜಾ ನನ್ನ 2 ನಿಮಿಷನಾ ಸನ್ನತನಿಗೆ ಬಲ ಬೀಸುವ ಮೂಲಕವಾಗಿ ತನ್ಮೂಲಕ ಸ್ಪರ್ಧೆ ಸಂಪನ್ನಗೊಳ್ಳುತ್ತಾ ಇದೆ. NMC ಸುಳ್ಳಿಯ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಕಟೀಲು ತಂಡ ದಯವಿಟ್ಟು ಮುಖ್ಯ ವೇದಿಕೆಗೆ ತೆರಳಬೇಕು. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸವಿನೆನಪಿನ ಗೌರವದ ಸ್ಮರಣಿಕೆಯನ್ನು ಅತಿಥಿಗಳಿಂದ ಪಡೆದುಕೊಳ್ಳಬೇಕು. ವೀಕ್ಷಕರು, ಈಗ ತಾನೇ ಎ ಅಂಕಣಕ್ಕೆ ತಂಡ ಬರುತ್ತಾ ಇದೆ.
ಪ್ರೋ ಕಬಡ್ಡಿಯಲ್ಲಿ ಮಿಂಚುತ್ತಾ ಇರತಕ್ಕಂತಹ ಕರಾವಳಿಯ ದೈತ್ಯ ಪ್ರತಿಭೆ ಪ್ರಶಾಂತ್ ರೈ ಕೈಕಾರ ಅವರ ಕಾಲೇಜ್ ಜೀವನದಲ್ಲಿ ತಮ್ಮ ಪ್ರಮುಖ ಆಟವನ್ನು ತೋರ್ಪಡಿಸಿದಂತಹ ಕಾಲೇಜು ತಂಡ ಅದು ಸನ್ ಫಿಲೋಮಿನಾ ಕಾಲೇಜು ಪುತ್ತೂರು. ಸೊ ಲೆಟ್ಸ್ ವೆಲ್ಕಮ್ ಒನ್ ಆಫ್ ದಿ ವೆರಿ ಗುಡ್ ಟೀಮ್ ಆಫ್ ದಿ ಕಾಂಪಿಟಿಷನ್, ಸನ್ ಫಿಲೋಮಿನಾ ಪುತ್ತೂರ್. ಅಲ್ಲಿ ಕಟೀಲು ತಂಡ ದಯವಿಟ್ಟು ವೇದಿಕೆ ಬರಬೇಕು ವಿನಂತಿಯನ್ನು ಮಾಡಿಕೊಂಡಿದೆ. ಕಟೀಲು ದುರ್ಗಾಪರಮೇಶ್ವರಿ ಟೆಂಪಲ್ನ ತಂಡ ದಯವಿಟ್ಟು ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ತಂಡ ಈ ಕೂಟದಲ್ಲಿ ಭಾಗವಹಿಸಿದ ಶಿವರಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಶ್ರೀ ಕಟೀಲು ದೇವಳದ ಕಾಲೇಜ್ ಶಿವರಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಈ ಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗಿದು ಗೌರವ ಸ್ಮರಣಿಕೆ ಹಾಗೂ ಪ್ರೋತ್ಸಾಹಧನ ಅಕಾಡೆಮಿಯ ವತಿಯಿಂದ ಈ ಕೂಟದಲ್ಲಿ ತಮಗೆ ಭಾಗವಹಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇದೀಗ ವೇದಿಕೆಯಲ್ಲಿ ಕಟೀಲು ದೇವಳದ ಕಾಲೇಜಿನ ತಂಡ ಬಿ ಅಂಕಣದ ಮುಂದಿನ ಪಂದ್ಯಕ್ಕಾಗಿ ಗೋಕರ್ಣನಾಥೇಶ್ವರ ಕಾಲೇಜ್ ವಿರುದ್ಧವಾಗಿ ಸಾಕ್ರೆಡ್ ಹಾರ್ಟ್ ಮಡಂತ್ಯಾರ್. ಈ ಎರಡು ತಂಡಗಳು ಬಿ ಅಂಕಣಕ್ಕೆ ಪ್ರವೇಶವನ್ನ ಮಾಡುವಂತೆ ಈ ಮೂಲಕ ಸೂಚನೆ. ಸಾಕ್ರೆಡ್ ಹಾರ್ಟ್ ಮಡಂತ್ಯಾರ್ ಮತ್ತು ಗೋಕರ್ಣನಾಥೇಶ್ವರ ಕಾಲೇಜ್ ಇದು ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ಇಲ್ಲಿ ಆರಂಭವಾಗಲಿರತಕ್ಕಂಥ ಫಿಲೋಮಿನಾ ಕಾಲೇಜ್ ಮತ್ತು SDM CBM ಮಂಗಳೂರು ಇದು ಕೂಡ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಆಗಿರುತ್ತದೆ. ನೌಶರೆ ಟೀಮಿನ ತಂದಲೆ SDM CBM ತಮ್ಮ ಮೊದಲ ಸ್ಪರ್ಧೆಯಲ್ಲಿ ಅಚ್ಚರಿಯ ಫಲಿತಾಂಶವನ್ನ ತಂದಂತಹ ತಂಡವಾಗಿದೆ. ಅಮೋಘ ಆಟವನ್ನ ತೋರ್ಪಡಿಸಿದಂತಹ ಸಾಯಿ ಆಗಿರಲಿ, ಆ ಪಂದ್ಯದ ಸ್ಥಿತಿಯನ್ನ ಗತಿಯನ್ನ ಬದಲಿಸಿದಂತಹ ಇನ್ನೋರ್ವ ಆಟಗಾರ ಪ್ರಣಾಮ್ ಆಗಿರಲಿ, ಅದೇ ಪ್ರಕಾರ ಇನ್ನೋರ್ವ ದಾಳಿಗಾರ ಶ್ರೇಯಸ್, ಈ ಎಲ್ಲ ಆಟಗಾರರ ಜೊತೆಯಲ್ಲಿ ಡಿಫೆನ್ಸ್ ಬಹಳಷ್ಟು ಶ್ರೇಷ್ಠ ಪ್ರದರ್ಶನವನ್ನ ಕೊಟ್ಟಾಗ SDM CBM ತಂಡ ಮೊದಲ ಸ್ಪರ್ಧೆಯಲ್ಲಿ ತೆಂಕನ್ನಡಿಯೂರು ಎಂಬ ಪ್ರಬಲ ತಂಡದ ವಿರುದ್ಧ ಜಯವನ್ನ ದಾಖಲಿಸಿತು. ಅದೇ ಪ್ರದರ್ಶನವನ್ನ ಫಿಲೋಮಿನಾ ವಿರುದ್ಧ ನೀಡಲು ಸಾಧ್ಯನಾ? So welcome once again on the middle, another strong team, SDM CBM. ಅತ್ತಾಜಿ ಅವರ ಹೇಳಿ. ನಿನ್ನೆಯಿಂದ ಇನ್ನೊಂದು ವಿಷಯ ಕಡೆ ನಾವು ಗಮನವನ್ನ ಕೊಟ್ಟಲ್ಲಿ ಅನೇಕ ಕಡೆಗಳಲ್ಲಿ ಉತ್ಕೋಷಕರಾಗಿ ನೀವು ಹೋಗ್ತೇವೆ. ಹೌದು. ಅನೇಕ ಕಡೆಗಳಲ್ಲಿ ಸ್ಕೋರ್ ಅನ್ನ ಕರಿಬೇಕು, ಲೈನ್ ಅಪ್ಪರ್ ಅನ್ನ ಕರಿಬೇಕು. ಅಲ್ಲಿ ಇಷ್ಟರವರೆಗೆ ಯಾವುದೇ ಸ್ಪರ್ಧೆಗೆ ಲೈನ್ ಅಂಪರ್ ಬನ್ನಿ ಎಂಬ ಕರೆಯನ್ನು ನಾವು ಕೊಟ್ಟಿಲ್ಲ. ಖಂಡಿತವಾಗ್ಲೂ ಸ್ಕೋರರ್ ಬನ್ನಿ ಅಂತ ಕರೆಯನ್ನ ಕೊಟ್ಟಿಲ್ಲ. ಅದಕ್ಕೆಲ್ಲವೂ ಕಾರಣ ಅರುಣ್ ರವರ ನೇತೃತ್ವದಲ್ಲಿ ಉಮಾ ಮಹೇಶ್ವರಿ ಅವರ ಆ ಒಂದು ಕಾರ್ಯಕರ್ತರ ಸೇವೆ ಅಂತ ನಾವು ಹೇಳ್ಬಹುದು. ಖಂಡಿತವಾಗ್ಲೂ ಹೌದು. ಕೆಲವು ಕಡೆಗಳಲ್ಲಿ ದೊಡ್ಡ ದೊಡ್ಡ ಪಂದ್ಯಾಟಗಳಲ್ಲಿ ನಾವು ಲೈನ್ ಅಂಪರ್ ಬನ್ನಿ
ಅನ್ನುವಂಥದ್ದನ್ನ ಕರೆ ಕೊಟ್ಟು ಸುಸ್ತಾಗುತ್ತೆ. ಸೊ ಯಾರು ಬರದ ಸಂದರ್ಭದಲ್ಲಿ ನಾವೇ ನಿಂತದ್ದು ಕೂಡ ಇದೆ ಕೆಲವು ಘಟನೆಗಳು. ಅದರ ಜೊತೆಗೆ ನಿನ್ನೆಯಿಂದ ಇವತ್ತಿನ ಇಡೀ ಪಂದ್ಯಾವಳಿಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ನಿಟ್ಟೆ ವಿದ್ಯಾಸಂಸ್ಥೆಯ ಫಿಸಿಯೋಥೆರಪಿ ವಿದ್ಯಾರ್ಥಿಗಳಾದ ಸಾತ್ವಿಕ್ ಹಾಗೂ ದೀಕ್ಷಿತ್ ಪೂರ್ಣ ಪ್ರಮಾಣದಲ್ಲಿ ಒಟ್ಟು ಕ್ರೀಡಾಕೂಟದ ತುರ್ತು ಚಿಕಿತ್ಸಾ ವಿಭಾಗದ ಜವಾಬ್ದಾರಿಯನ್ನ ಅತ್ಯಂತ ಸುಸೂತ್ರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಬ್ಬರಿಗೂ ಕೂಡ ಕ್ರೀಡಾಕೂಟದ ಸಂಘಟಕರ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕರಾವಳಿಯಲ್ಲಿ ಶಿಕ್ಷಣ ರಂಗದಲ್ಲಿ ಗತಕಾಲದಲ್ಲಿ ಬಹಳಷ್ಟು ಹೆಸರನ್ನ ಗಳಿಸಿಕೊಂಡಿರತಕ್ಕಂತಹ ಶಿಕ್ಷಣ ಸಂಸ್ಥೆ ಫಿಲೋಮಿನಾ ಪುತ್ತೂರು. ಖಂಡಿತವಾಗಿಯೂ ಈಗ ತಾನು ಹೇಳಿದ ಪ್ರಕಾರ ಅನೇಕ ಕಬಡ್ಡಿ ಸಾಧಕರಿಗೆ ತಮ್ಮ ವಿದ್ಯಾಭ್ಯಾಸದ ಕಾಲಘಟ್ಟದಲ್ಲಿ ಕಬಡ್ಡಿಯ ಮೂಲಕ ಮೆರುಗನ್ನ ತಂದಂತಹ ಆ ಫಿಲೋಮಿನಾ ಕಾಲೇಜ್ ವರ್ಷಗಳನೇಕ ಕಳೆದರೂ ಕೂಡ ಅದೇ ಶೈಲಿ, ಅದೇ ಆ ಹೆಸರನ್ನ ಉಳಿಸಿಕೊಳ್ಳುವಂತಹ ಯುವ ತಾರೆಗಳು. ಸೊ ಪಂದ್ಯ ಆರಂಭವಾಗ್ತಾ ಇದೆ. ಪುತ್ತೂರಿನ ಪ್ರವೀಣ ಪ್ರವೀಣನ ದಾಳಿಯ ಮುಖೇನ ಪ್ರಾರಂಭಗೊಂಡಿದೆ ಕದನ. ಇದು ಕ್ವಾರ್ಟರ್ ಫೈನಲ್. ಈ ಸ್ಪರ್ಧೆಯಲ್ಲಿ ಪ್ರಶಸ್ತಿಗೆಗಿಂತ ಪಂದ್ಯ ಗೆಲ್ಲುವ ಕಡೆ ಪ್ರವೀಣನ ಬೋನಸ್ ನೊಂದಿಗೆ ಫಿಲೋಮಿನ ಖಾತೆ ಪ್ರಾರಂಭವಾಗಿದೆ. ಶ್ರೇಯಸ್ ಉಮಾಮಹೇಶ್ವರಿಯ ವಿದ್ಯಾರ್ಥಿ ದಾಳಿಯಲ್ಲಿ ಶ್ರೇಯಸ್. ಬಿ ಅಂಕಣದಲ್ಲಿ ಇನ್ನು ನಡೆಯಬೇಕಾಗಿರತಕ್ಕಂಥ ಪಂದ್ಯ ಗೋಕರ್ಣನಾಥೇಶ್ವರ कॉलेज ही नड़े हल्के से अपने नजर हट गया. इसकी परिणाम टैकल होना पड़ा. अंकों की बढ़ावत 2-0. फिर से प्रवीण 2 अंक प्राप्त कर चुके हैं. उन दोनों अंक फिलोमिना के खाते पर. इस प्रकार ये डिफेंस थर्ड मैन. आहा क्या लाजवाब प्रदर्शन. कौन है? ಎರಡು ಒಂದರಲ್ಲಿ ಸಾಯಿ ದಾಳಿಯಲ್ಲಿ ಮೊದಲ ಅಂಕ ಪಡೆಕೊಳ್ಳುವಲ್ಲಿ ತಿಲಕ್ರವರ ಡಿಫೆನ್ಸ್. ಆಹಾ ಮೊದಲ 2 ಅಂಕ ಫಿಲೋಮಿನಾ. ಆ ಬಳಿಕದ 2 ಅಂಕಗಳು ನೇರವಾಗಿ SDM CBM ಖಾತೆಗೆ. ಅಶ್ವೇದನ ದಾಳಿ ಪಟ್ಲ ಫ್ರೆಂಡ್ಸ್ ಕಲ್ಲಿಗದ ಪರವಾಗಿ ಮುಕ್ತ ವಿಭಾಗದಲ್ಲಿ ಆಡುವ ತಾರೆ ಈ ದಿನ ತನ್ನ ಕಾಲೇಜಿನ ತಂಡವನ್ನು ಪ್ರತಿನಿಧಿಸಿಕೊಳ್ತಾ ಇಲ್ಲಿ ಅತ್ತಾಜವರ ಹೇಳಿ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯಲ್ಲಿ ಸಂತೋಷದ ವಿಷಯಗಳು ಅಂದ್ರೆ ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಜೊತೆಯಲ್ಲಿ ಒಂದು ಸಣ್ಣ ಬೇಸರ ಏನು ಅಂತ ಕೇಳಿದ್ರೆ ಹುಡುಗಿಯರ ತಂಡ ಪ್ರಸ್ತುತ ಇಲ್ಲ. ಮುಂದಿನ ದಿನಗಳಲ್ಲಿ ಆಗಬಹುದು. ಬಹಳಷ್ಟು ಯುವ ತಾರೆಗಳು ಇದ್ದಾರೆ. ಸೊ ಅದವರು ಅರುಣ್ ಅವರ ಕರ್ನಾಕರ್ ಸರ್ ಅವರ ಕಣ್ಣಿಗೆ ಬೀಳುವಂತ ಎಲ್ಲ ಹುಡುಗಿಯರನ್ನ ಒಟ್ಟುಗೂಡಿಸಿ ಒಂದು ತಂಡ ರಚನೆ ಆಗಬಹುದು. ಕಬಡ್ಡಿಯ ಹುಡುಗಿಯರು ಅವರ ಮನಸ್ಸಿನಲ್ಲಿ ಕೊರಗ್ತಾ ಇದ್ದಾರೆ. ನಂಕಲ ಗೊಬ್ಬೊಡಿತು ನಾಡ ದಾದ ಮಲ್ಪುನಿ ಅವಕಾಶ ಚಾಂಡೆ ಅಂತಹ ಆ ಆಲೋಚನೆಗೆ ಪ್ರಾಯಶಃ ಕರ್ಣಣ್ಣ ಗೋಪಿಯಣ್ಣೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಪ್ರಾಯಶಃ ಒಂದು ದಾರಿಯನ್ನು ಹುಡುಕ್ತಾರೆ. ಆಶ್ರಯದ ಬಂಧನವಾಗಿದೆ. ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಪಂದ್ಯವನ್ನ ತದೇಕ ಚಿತ್ತದಿಂದ ನೋಡುತ್ತಾ ಇದ್ದಾರೆ. ಸ್ಪರ್ಧೆಯಲ್ಲಿ ಗೆಲುವಿನ ಲಯಕ್ಕೆ ಮರಳುವ ತಂಡ ಯಾವುದು ಅನ್ನುವ ನಿಶ್ಚಯ. ಪ್ರೀತಂ ಮೂಲಕ 5ನೇ ಅಂಕ ಮುನ್ನಡೆಯಲ್ಲಿ SDM CBM 5-4. ಮೊದಲ ಸ್ಪರ್ಧೆಯಲ್ಲಿ ಬಹಳ ರೋಚಕ ಸ್ಪರ್ಧೆಯನ್ನ ಕಂಡಿದ್ವಿ. ತೆಂಕನೇಡಿಯೂರು ಮೊದಲ ಅವಧಿಯಲ್ಲಿ ಮುನ್ನಡೆಯಲ್ಲಿತ್ತು. ಆ ಬಳಿಕ ದ್ವಿತೀಯ ಅವಧಿಯಲ್ಲಿ ನೀವೇ ಹೇಳಿದಂತೆ ಫಿನಿಕ್ಸ್ ನಂತೆ ತಿರುಗಿ ಬಿದ್ದದ್ದು SDM. ಅದು ಸಾಯಿ ಆಗಿರ್ಬೋದು, ಶ್ರೇಯಸ್ ಆಗಿರ್ಬೋದು, ಗುರು ಆಗಿರ್ಬೋದು, ತನ್ನ ಅದ್ಭುತವಾದ ಆಟದ ಮೂಲಕ ಅಂಕಗಳನ್ನು ಬಾಚಿಕೊಂಡ್ರು. ಪ್ರಮುಖ ದಾಳಿಗಾರರಾಗಿ ನಾಯಕ ಸ್ವತಃ ಸಾಯಿ ಆದ್ರೆ ಪ್ರೀತಮ್ ರಾವ್. ಈ 2 ಆಟಗಾರರ ನಡುವೆ ಶಾರೀರಿಕ ಸೌಂದರ್ಯದಲ್ಲಿ ಅಜಗಜಾಂತರದ ಅಂತರ ಇದೆ. ಆದರೆ ಅಮೋಘ ಪ್ರತಿಭೆ ಸಾಯಿ ಮೂಲಕ ಮತ್ತೊಂದು ಅಂಕ. ಫಿಲೋಮಿನಾ ಪುತ್ತೂರು ಮತ್ತು SDM CBM ನಡುವೆ ಕದನ. ಗೆಲುವಿನ ಲಯಕ್ಕೆ ಮರಳುವ ತಂಡ
ಯಾವುದಾಗಿರಬಹುದು ಅನ್ನುವ ಊಹೆಗೂ ನಿಲುಕದ ಕುತೂಹಲವಿದ ಪ್ರೇಕ್ಷಕರಲ್ಲಿ. ಈ ಗುಂಪಿನಲ್ಲಿ ಮತ್ತೊಂದು ಕ್ವಾರ್ಟರ್ ಫೈನಲ್ ವಿಸಿ ಪುತ್ತೂರು ಮತ್ತು ಪ್ರೇರಣಾ ಕಾಲೇಜ್ ಎ. ಈ ಅಂಕಣದ ಮುಂದಿನ ಸ್ಪರ್ಧೆಯೂ ಕೂಡ ಆಗಿರುತ್ತದೆ. ಪ್ರೇರಣಾ ಕಾಲೇಜ್ ಎ ಮತ್ತು ವಿಸಿ ಪುತ್ತೂರು. ಆಹಾ ಸಾಯಿ, ಲವ್ಲಿ ಗೇಮ್, ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್ ಫಾರ್ ಸಾಯಿ. ಆರಂಭದ ಮುನ್ನಡೆ ಮುಂದುವರಿಸ್ತಾ ಇದ್ದಾರೆ ತಂಡ SDM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್. 11-5 7-5 ಮಿಗಿಟ್ ಪ್ಯಾಟರ್ನ್ 7-5 7-5 ಅಂತರ ದೊಡ್ಡದಿಲ್ಲ, ಕೇವಲ 2 ಅಂಕಗಳ ಅಂತರ. ಇಲ್ಲಿ ಸಕ್ರೆಡ್ ಹಾರ್ಟ್ ಮಡಂತ್ಯಾರ್ ಕಾಲೇಜ್ ಬರ್ತಾ ಇದೆ. ನೋಡಬೇಕಾಗಿದೆ. ಯಸ್, ಡಿಫೆನ್ಸ್ ಸುಶಾಂತ್ ಔಟ್, ರೈಡರ್ ಔಟ್. ಅಂತಿಮವಾಗಿ ಬಾಹುಬಲಿಯ ಬಂಧನವಾಗಿದೆ. ಸಾಯಿ ಸೂಪರ್ ಟೇಕಲ್ಗೆ ಬಲಿಯಾಗುವಾಗ ಇದು ಪಂದ್ಯಕ್ಕೆ ತಿರುವನ್ನ ಕೊಡುವಂತಹ ಸಮಯ. ವಿಭಾಗಕ್ಕೆ ಮಡಂತಿಯಾರ್ ಬಂದಾಗಿದೆ. ಎದುರಾಳಿ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು. ಬನ್ನಿ. 8-8 ಸಮಬಲದಲ್ಲಿ ಪ್ರಸ್ತುತ ಪಂದ್ಯ 8 ಗಂಟಲ್ಲಿದೆ. 8 each. 8 ನಂಟು ಗೆಲುವಿನ ಗಂಟು ಯಾರಿಗೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೊ ಒನ್ ಆಫ್ ದ ಗ್ಲಾಮರ್ ಪ್ಲೇಯರ್ ಆಫ್ ಫಿಲೋಮಿನಾ ಆಫ್ರೀದ್, ಅಶ್ರೀತ್. ಸೊ ಗೋಕರ್ಣನಾಥೇಶ್ವರ ಬನ್ನಿ ಬಿ ಅಂಕಣಕ್ಕೆ. ಅತ್ಯಂತ ಆಳವಾದಂತಹ ದಾಳಿ ಅಶ್ರೀತ್ ಮೂಲಕ. SDM ತಂಡದ ಕೋಚ್ ಆಗಿ ನಹುಷ್ ಬಹಳ ಯೋಚನಾ ಲಹಲಿಯಿದ್ದಾರೆ. ಪ್ರತಿಯೊಂದು ದಾಳಿಯನ್ನು ಕೂಡ ಲೆಕ್ಕಾಚಾರವಾಗಿ ನೋಡ್ತಾರೆ ನಹುಷ್ ಅವರು. ಕೂಲ್ ಕ್ಯಾಪ್ಟನ್ ಅಂತಲೇ ಹೆಸರನ್ನು ಪಡ್ಕೊಂಡಂತವರು ತತ್ವಮಸಿ ಬಗಂಬಿಲ ತಂಡದ ಒಬ್ಬ ಖ್ಯಾತ ಆಟಗಾರ. ಮಿಸ್ಟರ್ ಕೂಲ್. ಹೌದು, ಬಟ್ ಒಮ್ಮೊಮ್ಮೆ ಪ್ರೆಷರ್ ಆಗುತ್ತಾ ಅಂತ. ಈ ನಡುವೆ ದಾಳಿ ಇಟ್ ಶುಡ್ ಬಿ ಕಾನ್ಸಿಕ್ಯೂಟಿವ್ ಸೂಪರ್ ಟೇಕಲ್ಸ್. ಸೂಪರ್ ಟೇಕಲ್ಗಳು ಮುಳುವಾಗುತ್ತಾ ಇದೆ SDM CBM ತಂಡಕ್ಕೆ. ಪ್ರಮುಖ 2 ದಾಳಿಗಾರರು ಬಲಿಯಾದದ್ದು ಸೂಪರ್ ಟೇಕಲ್ಗೆ. ಕಳೆದ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಪುತ್ತೂರಿನ ರೂಪೇಶನ ದಾಳಿ. ಆಹಾ, ಇನ್ನು ಪೂರ ಡೀಟೇಲ್ಸ್ ಉಂಟದೆ ನೋಡಿ. ಗೋಕರ್ಣನಾಥೇಶ್ವರ ಕಾಲೇಜಲ್ಲಿದ್ದೀರಾ, ಬನ್ನಿ ಒಳಗೆ. ಮಡಂತಿಯರು ಬಂದಿದ್ದಾರೆ ಆಲ್ರೆಡಿ. ಗೋಕರ್ಣನಾಥೇಶ್ವರ ಕಾಲೇಜ್ ನೋಡಿ, ವಿಳಂಬವನ್ನ ಮಾಡಬೇಡಿ. ಒಂದು ತಂಡ ಬಂದ ಬಳಿಕ ಇನ್ನೊಂದು ತಂಡ ಬರಲೇಬೇಕು. ಸಮಯ ಇದೆ, ಆದರೂ ಕೂಡ ಕಾರ್ಯಕ್ರಮ ಸುಸೂತ್ರವಾಗಿ ಮುಕ್ತಾಯ ಪ್ರಕೃತಿ ಬೆಳಕಲ್ಲಿ ನಡೆಸಲು ಸಹಕರಿಸಿ. ಶ್ರೇಯಸ್ ದಾಳಿಯಲ್ಲಿ ಮುನ್ನಡೆಯಲ್ಲಿ ಫಿಲೋಮಿನಾ ಅಂಕಗಳು 10-8. 10-8ರಲ್ಲಿ ಫಿಲೋಮಿನಾ ದಾಳಿಯಲ್ಲಿ ಶ್ರೇಯಸ್. ಉಳಿಕೆಯಾಗಿರುವಂತಹ ದಾಳಿಗಾರರಲ್ಲಿ ರಿಕಗ್ನೈಸ್ಡ್ ರೈಡರ್ ಶ್ರೇಯಸ್. ಥರ್ಡ್ ರೈಟ್ ಅಶ್ರೀತ್. ಅದೇ ರೀತಿಯಲ್ಲಿ ಕಳೆದ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತ ಮತ್ತೊಬ್ಬ ಮಹಾನ್ ಕ್ರೀಡಾ ಪೋಷಕ ಅನಿಲ್ ಕೂಡ ನಮ್ಮ ಜೊತೆಗಿದ್ದಾರೆ. ಡಬಲ್ 12-8 ಪಂದ್ಯ ಫಿಲೋಮಿನದ ಕಡೆ ವಾಲುತ್ತಾ ಇದೆ. ಕೇವಲ 2 ಆಟಗಾರರು ಮಾತ್ರ SDM. ಯಾವಾಗ 2 ಮಾತ್ರ ಇರುವ ವೇಳೆಯಲ್ಲಿ ಟಕಲ್ ಆಗಿತ್ತೋ ಅಲ್ಲಿಗೆ ಚಿತ್ರಣ ಬದಲಾವಣೆ ಆಯಿತು. ಶ್ರೇಯಸನ ಪಾದಚಲನೆ, ಸ್ಪಷ್ಟವಾದ ಅಂಕ ಗಳಿಕೆ. ಪುತ್ತೂರಿನ ಪ್ರವೀಣನ ದಾಳಿ ಆರಂಭಗೊಂಡಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸ್ಪರ್ಧೆಯಲ್ಲಿ ಅಂಕದ ಗಳಿಕೆಯನ್ನ ಕಾಣಬೇಕಾದ ಒತ್ತಡವಿದೆ. ಅಂತರ ಬಹಳ ಕಡಿಮೆ ಇದೆ ಸ್ಪರ್ಧೆಯಲ್ಲಿ. ವಾದ್ಯಘೋಷ ಬೆಳಗಿನಿಂದ ಮುಕ್ತಾಯದವರೆಗೆ ಇವತ್ತು ಕೂಡ
ಪ್ರತಿಯೊಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿರ್ಗಮಿಸುವಂತಹ ತಂಡಕ್ಕೆ ನೆನಪಿನ ಕಾಣಿಕೆಯೊಂದಿಗೆ ನಗದನ್ನ ಕೊಡ್ತಾ ಇದ್ದೇವೆ. ಭಾಗವಹಿಸಿದ ಪ್ರತಿ ತಂಡಕ್ಕೂ ಕೂಡ ಸ್ಮರಣಿಕೆ ಮತ್ತು ನಗದು. ಇದೀಗ ಬಿ ಅಂಕಣದಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್ ಮತ್ತು ಸಕ್ರೆಡ್ ಹಾರ್ಟ್ಸ್ ಮಡಂತ್ಯಾರ್ ನಡುವೆ ಕದನ ಆರಂಭ ಕಾಣುವ ಸಮಯ. Asrid again, super tackle is on. Very challenging player from the side of St. Philomena. ಸತತ ದಾಳಿಯಲ್ಲಿ ಈ ಬಾರಿ ಟೈಮ್ ಔಟ್ ಫಾರ್ ಎಸ್ಡಿಎಂ ಸಿಬಿಎಂ 12-9 3 ಅಂಕಗಳಲ್ಲಿ ಫಿಲೋಮಿನಾ ಮುನ್ನಡೆಯಲ್ಲಿ. ಸ್ಪರ್ಧೆಯಲ್ಲಿ ಆರಂಭಗೊಂಡಿರುವಂತದ್ದು ಥರ್ಡ್ ರೈಟ್ ಸೆಕೆಂಡ್ ಹಾರ್ಟ್ ಮಡಂತ್ಯಾರ್ನ ವಿರುದ್ಧವಾಗಿ ಗೋಕರ್ಣನಾಥೇಶ್ವರ ಕಾಲೇಜಿನ ತಂಡಗಳು ಪರಸ್ಪರ ಎದುರು ಬದುರಾಗಿ ಪ್ರಮುಖ ಘಟ್ಟದಲ್ಲಿ ಸ್ಪರ್ಧೆ ಇದೆ. ಸೋನು ಅವರ ದಾಳಿ ರವಿ ಪ್ರಸ್ತುತ ಒಳಾಂಗಣದಲ್ಲಿ ತನ್ನ ಅದ್ಭುತವಾದ ದಾಳಿಗಳ ಮೂಲಕ ಮೊದಲ ಸ್ಪರ್ಧೆಯಲ್ಲಿ ತನ್ನ ನೆಚ್ಚಿನ ಗೆಲುವಿನ ಕಡೆಗೆ ತಂಡವನ್ನ ಕರೆತಂದಂತ ಆಟಗಾರ. ಸೊ ಇದು ದ್ವಿತೀಯ ಸ್ಪರ್ಧೆ ಎರಡೂ ತಂಡಗಳಿಗೆ. ಈ ಅಂಕಣದಲ್ಲಿ 16-11 ಫಿಲೋಮಿನಾ ಮುನ್ನಡೆಯಲ್ಲಿ 16-11. ಆಶ್ರಿತ್ ಮತ್ತು ದಾಳಿಯಲ್ಲಿ ಸೂಪರ್ ಟೇಕಲ್ಗಳ ಸದ್ಬಳಕೆ ಮಾಡಿದಂತಹ ಫಿಲೋಮಿನಾ ಆ ಆಧುನಿಕ ನಿಯಮದ ಪೂರಕವಾಗಿ ಈ ಪಂದ್ಯಕ್ಕೆ ಉತ್ತಮ ಸ್ಥಿತಿಗೆ ತಲುಪಿದ್ದಾರೆ. 16-11 ಅಂದ್ರೆ 5 ಅಂಕಗಳ ಅಂತರದಲ್ಲಿ ಫಿಲೋಮಿನಾ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಶ್ರೇಯಸ್, really great game. 16-11 in favor of St. Philomena. We are in the first half of the very tight match of the competition. Shreyas. ಸೋನು ದಾಳಿಯಲ್ಲಿರುವ ಆಟಗಾರ ಸೆಕೆಂಡ್ ಹಾರ್ಟ್ ಮಡಂತ್ಯಾರಿನ ಅಂಕಣದಲ್ಲಿ ಕೇರಳ ಭಾಗದ ಗಡಿಭಾಗದ ಪ್ರತಿಭೆ ಶ್ರೇಯಸ್ 2 ಅಂಕಗಳನ್ನು ಗಳಿಸಿಕೊಂಡಿದೆ. ಡಾಕ್ಟರ್ ಕರುಣಾಕರ್ ಶೆಟ್ಟಿಯವರ ಗರಡಿಯಲ್ಲಿ ಬೆಳೆಯುತ್ತಾ ಇರತಕ್ಕಂಥ ಉಮಾ ಮಹೇಶ್ವರಿಯ ತಾರೆ ಶ್ರೇಯಸ್ ಮೂಲಕ 2 ಅಂಕ. 13-16. ಇಲ್ಲಿ ರವಿಯ ದಾಳಿ ಇದೆ. ಪ್ರತಿಕ್ಷಣ ಒಂದೇ ಏಕಕಾಲದಲ್ಲಿ ಪಂದ್ಯ ನಡಿಬೇಕಾದ್ರೆ ನಿಮ್ಮ ಅಂಕಣದಲ್ಲಿ ಬಹಳ ರೋಚಕ ಸ್ಪರ್ಧೆ ಆಗ್ತದೆ. ಮತ್ತೆ ಡಿಫೆನ್ಸ್. ಆಹಾ, ರವಿ ಗಾಳಿಯಲ್ಲಿ ಹಾರಿದ ಆಟಗಾರ. ಸಾಯಿ ಆರಂಭದ ಆಘಾತವನ್ನ ಮತ್ತೆ ಮುಂದುವರಿಸುತ್ತಾ ಎಸ್ಡಿಎಂ ಈ ಬಾರಿ 16-15 ಏಕ ಅಂಕದ ಅಂತರದ ಮುನ್ನಡೆಯಲ್ಲಿ ಫಿಲೋಮಿನಾ. 2 ಆಟಗಾರರು ಮಾತ್ರ ಫಿಲೋಮಿನಾ ಅಂಕಣದಲ್ಲಿ ಕಾಣಬಹುದಾಗಿದೆ. ಸೊ ಎಕ್ಸಲೆಂಟ್ ಗೇಮ್, ವೆರಿ ಗುಡ್ ಕಮ್ ಬ್ಯಾಕ್ ಆಫ್ ಟೀಮ್ ಎಸ್ಡಿಎಂ ಸಿಬಿಎಂ. ಈ ಅಂಕಣದಲ್ಲಿ ಮುಂದೆ ನಡೆಯಬೇಕಾದಂತಹ ಪಂದ್ಯ
ಪ್ರೇರಣಾ ಕಾಲೇಜ್ ಎ ವಿರುದ್ಧ ವಿವೇಕಾನಂದ ಕಾಲೇಜ್ ಪುತ್ತೂರು. ಅನೇಕ ತಂಡಗಳು ಭಾಗವಹಿಸಿದಂತಹ ಈ ಕ್ರೀಡಾಕೂಟದಲ್ಲಿ ಇನ್ನೂ ಕೂಡ ಆಟಗಾರರು ಯಾರಾದರೂ ಊಟವನ್ನ ಮಾಡಲು ಬಾಕಿ ಇದ್ದಲ್ಲಿ, ಭೋಜನವನ್ನ ಸ್ವೀಕರಿಸಲು ಬಾಕಿ ಇದ್ದಲ್ಲಿ ತಕ್ಷಣವೇ ವೇದಿಕೆ ಹಿಂಬದಿಗೆ ತೆರಳುವಂತೆ ಆಟಗಾರರಿಗೆ ವಿಶೇಷ ಸೂಚನೆ. ಸಾಯಿ ಈ ಬಾರಿ ಬರಿಗೆಯಲ್ಲಿ ಎಸ್, ಎಲ್ಲಿ ರವಿ ಗಾಯಗೊಂಡರೂ ಕೂಡ ಟಕಲ್ ಮಾಡುವುದನ್ನು ಬಿಟ್ಟಿಲ್ಲ. ತನ್ನ ಸರ್ವಾಂಗೀಣ ಆಟದ ಪ್ರದರ್ಶನವನ್ನ ಅಂಕಣದಲ್ಲಿ ಉಳಿಸಿಕೊಳ್ತಾ ಇದ್ದಾರೆ. ಸ್ವಸ್ತಿಕನ ಟಚ್ ಮಾಡುವ ಮೂಲಕವಾಗಿ ಆಲೋಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೊಬ್ಬ ಉಮಾಮಹೇಶ್ವರಿಯ ಪ್ರಬುದ್ಧ ತಾರೆ ಮಿಥುನ್ ಕರುಣಾಕರ ಶೆಟ್ಟಿಯವರ ಗರಡಿಯಲ್ಲಿ ಪಳಗಿರತಕ್ಕಂಥ ಮತ್ತೊಬ್ಬ ಯುವತಾರೆ ಮಿಥುನ್. ಇಲ್ಲಿ ಬಂಧನಕ್ಕೆ ಒಳಪಟ್ಟಾಗ ಸೆಕೆಂಡ್ ಆರ್ಟ್ ಮಡಂತಿಯಾರ್ ತನ್ನ ಅದ್ಭುತವಾದ ಡಿಫೆನ್ಸ್ ವಿಭಾಗವನ್ನು ಹೊಂದಿಕೊಂಡಿದೆ. ಆರಂಭದಲ್ಲಿ ಸೂಪರ್ ಟೇಕಲ್ಗಳು ಮುಳುವಾದಂತಹ ಎಸ್ಬಿಎಂ. ಇದೀಗ ವೇದಿಕೆಗೆ ಬರುವಂತಹ ದೈತ್ಯ ಕಬಡ್ಡಿಯ ಸಾಧಕ ಅಂತಾರಾಷ್ಟ್ರೀಯ ತೀರ್ಪುಗಾರರಾದಂತಹ ಪ್ರೇಮನಾಥ್ ಉಳ್ಳಾಳ್. ಸ್ವಾಗತ. ಕರಾವಳಿಯ ಅನೇಕ ತೀರ್ಪುಗಾರರಿಗೆ ಗುರುಗಳ ಸಮಾನವಾದಂತಹ ಗೌರವಾನ್ವಿತ ಪ್ರೇಮನಾಥ್ ಉಳ್ಳಾಳ್ ರವರ ಘನ ಉಪಸ್ಥಿತಿಯನ್ನು ವೇದಿಕೆಯಲ್ಲಿ ಕಾಣಬಹುದಾಗಿದೆ. ಇವರನ್ನ ಬಹಳಷ್ಟು ಗೌರವಪೂರ್ವಕವಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಲೆಟ್ಸ್ ವೆಲ್ಕಮ್ ಒನ್ ಆಫ್ ದಿ ಟಾಪೆಸ್ಟ್ ಇಂಟರ್ನ್ಯಾಷನಲ್ ಅಫಿಷಿಯಲ್ ಮಿಸ್ಟರ್ ಪ್ರೇಮನಾಥ್ ಉಳ್ಳಾಳ್. ಆದರ್ಶ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಅಂಕಣದ ಒಳಭಾಗದಲ್ಲಿರುವ ಆಟಗಾರ 6 ಡಿಫೆನ್ಸ್ ಇದೆ. ಬೋನಸ್ ಆನ್ ಆಗಿರುವ ನೆಲೆಯಲ್ಲಿ ನಿಶಾನ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸ್ವಸ್ತಿಕ ಒಡಗೂಡಿ ಎದುರಾಳಿಯನ್ನು ಮಣಿಸುವ ಪ್ರಯತ್ನಗಳಿಗೆ ರಲ್ಲಿ ವಿಶ್ರಾಂತಿಯ ಕೋರಿಕೆ. ಇಲ್ಲಿ ಅಂಕಗಳ ಗಳಿಕೆಯ ಅಂತರ. ಇದೀಗ ವೇದಿಕೆಯ ಕಡೆ ಹೆಜ್ಜೆಗಳನ್ನು ಹಾಕುವಂತಹ ಮತ್ತೋರ್ವ ಪೋಷಕ ಖ್ಯಾತ ಕ್ರಿಕೆಟ್ ಪಟು ಪ್ರದೀಪ್ ಶೆಟ್ಟಿ ಕುಲ್ಪುಡ್ತಡ್ಕ ಇವರನ್ನ ಆದರಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಪ್ರತಿ ಕಾರ್ಯಕ್ರಮದಲ್ಲೂ ತನ್ನದೇ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡುವಂತಹ ವ್ಯಕ್ತಿತ್ವ ಕ್ರಿಕೆಟ್ನ ದೈತ್ಯ ತಾರೆ ಪ್ರದೀಪ್ ಶೆಟ್ಟಿ ಕುಲ್ಪುಡ್ತಡ್ಕ. ಸ್ವಾಗತ. 11-3 ಇನ್ ಫೇವರ್ ಆಫ್ ಟೀಮ್ ಸೆಗಡಾಡ್ ಮಡಂತಿಯಾರ್. ಮೊದಲ ಅವಧಿಯ ಆಟದಲ್ಲಿ ಸೋನುವಿನ ದಾಳಿ. ಕುಂಜತ್ತೂರಿನ ತಾರೆ ಪ್ರಸ್ತುತ ಸೋನು. ಆಹಾ, ಸೋನು ಬೋನಸ್ ಪ್ಲಸ್ ಪಾಯಿಂಟ್. ಇಲ್ಲಿ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು 19-15 19-15 ಇನ್ ಫೇವರ್ ಆಫ್ ಫಿಲೋಮಿನಾ ಪುತ್ತೂರ್. ಇಲ್ಲಿ ನೋಡಬೇಕಾದಂತಹ ವಿಚಾರ, 2 ಅವಕಾಶಗಳು ಆಲ್ಔಟ್ ಮಾಡುವ ಅವಕಾಶಗಳಿತ್ತು ಫಿಲೋಮಿನಾ ವಿರುದ್ಧವಾಗಿ. ಆದರೆ ಆ 2 ಅವಕಾಶಗಳನ್ನ ಕೈ ಚೆಲ್ಲಿಕೊಂಡಿದೆ ತಂಡ ಎಸ್ಡಿಎಂ. ಮಿಥುನ್ ಸತತ ದಾಳಿಗಳಲ್ಲಿ ಮಿಥುನನನ್ನು ಬಂಧಿಸುವ ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇದೆ ಸೆಗಡಾಟ್ ಮಡಂತಿಯಾರು. ಕಬಡ್ಡಿಯಲ್ಲಿ ಏನು ಆಗಬಹುದು, ಏನು ಕೂಡ ಆಗಬಹುದು ಅನ್ನುವ ಸ್ಥಿತಿ ಪ್ರತಿ ಪಂದ್ಯದಲ್ಲಿಯೂ ಕೂಡ ಪ್ರತಿ ಕ್ಷಣದಲ್ಲಿಯೂ ಕೂಡ ಕಾಣಬಹುದಾಗಿದೆ. ಯಾವುದೇ ಆಟಗಾರನನ್ನು ಕೂಡ ಅಲ್ಪನೆಂದು ಪರಿಗಣಿಸುವ ಹಾಗಿಲ್ಲ. ಶ್ರೇಷ್ಠ ಪ್ರದರ್ಶನವೊಂದೇ ಕೊನೆಗೆ ಗೆಲುವಿನ ಬಾಗಿಲಿಗೆ ತಂದು ನಿಲ್ಲಿಸುವಂಥದ್ದು. ಸೊ ನಿಟ್ಟಿನಲ್ಲಿ ರವಿ ಭಟ್ಕಳ ಸತತ ಅಂಕಗಳ ಗಳಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಸೋನು ದಾಳಿಯ ಜವಾಬ್ದಾರಿಯಲ್ಲಿದ್ದಾರೆ. ಇಂದಿನ ವಿಶೇಷ ಕೊಡುಗೆಗಳು ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಓರ್ವ ಆಟಗಾರನಿಗೆ ನಮನ ಸ್ಪೋರ್ಟ್ಸ್ ಕಾಸರಗೋಡು ಕೊಡುವಂತಹ ವಿಶೇಷ ಕೊಡುಗೆ. ಅತ್ತಾಜವರ ದೊಡ್ಡ ಬೇಟೆ. ಅನೇಕ ಸಂಖ್ಯೆಗಳು, ತೀರ್ಪುಗಾರರ ಬೆರಳುಗಳ ಸಂಖ್ಯೆ 4. 4 points. Excellent ride from the side. He man from the team of Kunjattur, I think. ಮಡಂತ್ಯಾರಿನ ಅರ್ಧಕೋಟೆ ಬರಿದಾಗಿದೆ. ಪ್ರಾಣೇಶ 15-9 15-9 ಸ್ಪರ್ಧೆ.
ಪ್ರಾಣೇಶ್ ನಿರಂತರ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ನೀತಿ 15-9 ಎನ್ನುವ ಅಂಕಗಳಿಗೆ ಸ್ವಸ್ತಿಕ್. 19-15. Here is the second half. 19-15 in favor of team Philomena. 19-15 ಫಿಲೋಮಿನಾ ಮುನ್ನಡೆಯಲ್ಲಿ. ಶ್ರೇಯಸ್ 2 ಬಾರಿ ಆಲ್ಔಟ್ ಮಾಡುವ ಅವಕಾಶವನ್ನು ಕಳೆಕೊಂಡಂತಹ SDM ತಂಡ ಇನ್ನೂ ಕೂಡ ಅವಕಾಶಗಳಿವೆ. 4 ಡಿಫೆಂಡರ್ಗಳ ನಡುವೆ ಶ್ರೇಯಸ್ಸಿನ ದಾಳಿ. ನಕಲ್ ದಾಳಿಯಲ್ಲಿ ಪ್ರಸ್ತುತ ಎಲ್ಲಿಯೂ ಕೂಡ ರೋಚಕ ಹಣಾಹಣಿಯನ್ನು ಕಾಣಬಹುದಾಗಿದೆ. ಸೊ ಪಂದ್ಯ ಯಾವುದೇ ಕ್ಷಣದಲ್ಲಿಯೂ ಕೂಡ ತಿರುಗಬಹುದು ಅಥವಾ ಆಟಗಾರರು ಪಂದ್ಯದ ದಿಕ್ಕು ಬದಲಿಸಬಹುದು. ಆಹಾ, ಓಹೋ, ಅದ್ಭುತವಾಗಿತ್ತು ಪ್ರಯತ್ನ. ನಿಶಾನ್ ಮಾಡಿದ ಪ್ರಯತ್ನ ಅಂತಿಮ ಕ್ಷಣದಲ್ಲಿ ವಿಫಲವಾಗಿದೆ. ಬ್ಯಾಕ್ ಹೋಲ್ಡ್ ಮಾಡುವ ಪ್ರಯತ್ನವಾಗಿತ್ತು. ಇಲ್ಲಿ ಇವತ್ತು ಕೂಡ 5 ವೈಯಕ್ತಿಕ ಬಹುಮಾನಗಳನ್ನು ನಾವು ನೀಡಲಿದ್ದೇವೆ. ರೈಡರ್ ಪ್ಲಸ್ ಎಮರ್ಜಿಂಗ್ ರೈಡರ್, ಡಿಫೆಂಡರ್ ಪ್ಲಸ್ ಎಮರ್ಜಿಂಗ್ ಡಿಫೆಂಡರ್ ಮತ್ತು ಆಲ್ರೌಂಡರ್. ಇದು 16-9 ಸ್ಪರ್ಧೆ. 69 ಇನ್ ಫೇವರ್ ಆಫ್ ಮಡಂತಿಯಾರ್. ಇಲ್ಲಿ ಸೋನು ಫಿಲೋಮಿನಾ ಮುನ್ನಡೆಯಲ್ಲಿ 19-15. ಆಹಾ, ಪ್ರಾಣೇಶನ ಓಹೋ, ತೀರ್ಪುಗಾರರ ತೀರ್ಪು ಬಂದಾಗಿದೆ. ಔಟ್ ಎಂಬ ತೀರ್ಪು ಅದಾಗಲೇ ತೀರ್ಪಾಗಿದೆ ಅನ್ನುವಂಥದ್ದು. ರತೀಶ್ ತಕ್ಕೊಳ್ಟವರ ಬೆರಳು ವಾನಂಗಳವನ್ನು ಚುಂಬಿಸಿತ್ತು. 16-19 3 ಅಂಕಗಳ ಅಂತರಕ್ಕೆ ಇಳಿದಿದೆ. ಇಲ್ಲಿ 16-10 ಸ್ಪರ್ಧೆ. ಅಲ್ಲಿ 6 ಅಂಕ ಅಂತರ, ಇಲ್ಲಿ 3. 19-16 ಫಿಲೋಮಿನಾ ಲೀಡಿಂಗ್ ಬೈ 3 ಪಾಯಿಂಟ್ಸ್. ರವಿ ಭಟ್ಕಳ ಮತ್ತೊಂದು ಅಂಕವನ್ನ ಪಡೆದುಕೊಳ್ಳುವ ವಿಶ್ವಾಸ. ಆಹಾ, ಮಧ್ಯ ಹೋಳಾಗಿದೆ. 2 ಅಂಕ, 21-16. ಈಗ ದಾಳಿ ಮಾಡಿದ ಆಟಗಾರನ ಒಂದು ಮ್ಯಾಗಝಿನ್ ನಲ್ಲಿ ವರದಿಯೂ ಕೂಡ ಪ್ರಕಟವಾಗಿತ್ತು ಕಳೆದ ವಾರ. ರೂಪೇಶ ಲೆಫ್ಟ್ ಕಾರ್ನರ್ ನಲ್ಲಿದ್ದಾರೆ, ಎದೆ ಸಂಖ್ಯೆ 7ರಲ್ಲಿ. ಆಟಗಾರನ ಬಗ್ಗೆ ಪೂರ್ಣವಾದ ಮಾಹಿತಿ ಪುತ್ತೂರಿನ ಕಾಲೇಜಿನ ವಿದ್ಯಾರ್ಥಿಯದು ಮ್ಯಾಗಝಿನ್ ನಲ್ಲಿತ್ತು. ಸೊ ಅದು ರೂಪೇಶ. ಮತ್ತೆ ಅಂತರ ಕೆಲವೊಮ್ಮೆ ಇಳಿಕೆ ಕಾಣ್ತಾ ಇದೆ, ಕೆಲವೊಮ್ಮೆ ಏರಿಕೆ ಕಾಣ್ತಾ ಇದೆ. ಅಸ್ರೀದ್ ದಾಳಿಯಲ್ಲಿ ಅಸ್ರೀದ್ರವರನ್ನು ಬಂಧಿಸಲಾಗಿದೆ. ಇಲ್ಲಿ ರವಿಗೆ ಬಲೆ ಬೀಸಲಾಗಿತ್ತು. ಬಿಸಿ ರಕ್ತದ ತರುಣರ ಆಟ. ಇಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗುತ್ತಾ ಇದೆ. ಭಟ್ಕಳದ ಪ್ರತಿಭೆಯ ಆಟವನ್ನ ಭಟ್ಕಳದ ಮಹಾ ಕ್ರೀಡಾ ಪೋಷಕ ಅನಿಲ್ ವೇದಿಕೆಯಿಂದ ಗಮನಿಸ್ತಾ ಇದ್ದಾರೆ. ಏನೆಲ್ಲ ಆಗುತ್ತಾ ಇದೆ ಅಂಕಣದಲ್ಲಿ ಅನ್ನುವುದನ್ನ. ಸೊ ಇಲ್ಲಿ ಮಿಥುನನ ದಾಳಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ನಕುಲನ ಬೇಟೆಯಾಡುವ ಪ್ರಯತ್ನ. ಬೋನಸ್ ಅಂಕದ ಗಳಿಕೆ. ಅಂತರ 19-11 ಮಡಂತಿಯಾರ್ ಮುನ್ನಡೆ. 19-11. Second call for team VC Puttur and Prerana College A. Second call for you in court A. Second quarter final match. ದಯವಿಟ್ಟು ಅಲ್ಲಿ ಯಾರಾದರೂ ಭೋಜನ ಸ್ವೀಕರಿಸಿದ್ದೀರಿ ನಮ್ಮ ಕ್ರೀಡಾಪಟುಗಳು, ದಯವಿಟ್ಟು ಭೋಜನವನ್ನು ಸ್ವೀಕರಿಸಿ. ಅದೇ ರೀತಿ ಪ್ರೇಕ್ಷಕ ವರ್ಗದವರು ಕೂಡ ತಾವು ದಯವಿಟ್ಟು ಅಲ್ಲಿ ಭೋಜನವನ್ನು ಸ್ವೀಕರಿಸಬಹುದು. 19-11 8 points in favor of team second out मडंतियार. जी हाँ, 2:20 हो चुके हैं. खिलाड़ियों का अलावा जो व्यक्ति यहाँ भोजन नहीं स्वीकार रहे हैं उनके लिए भोजन की सुविधा है, लेकिन सीधा वहां ना जाएं. कूपन के साथ आप जाएंगे तो निश्चित रूप में सभी को भोजन की सुविधा यहाँ दिया जा रही है. इस प्रकार ये प्रीतम की राइड है. सुपर टैकल ऑन है और प्रीतम के जरिए 1 अंक. प्राण ಮಿಥುನ್ ಯಶಸ್ವಿ ದಾಳಿಗಾರನ ರೂಪದಲ್ಲಿ ಮಲ್ಟಿ ಪಾಯಿಂಟ್ ಜೊತೆಗೆ ಮರಳುವಾಗ ಅಂತರ ಕಡಿಮೆಯಾಗುತ್ತಾ ಇದೆ. ಪ್ರಣಾಮ್ ಕಳೆದ ಪಂದ್ಯದಲ್ಲೂ ಕೂಡ ಪ್ರಣಾಮ್ ರವರು ಗಿಯರ್ ಚೇಂಜ್ ಮಾಡಿದಾಗಲೆಲ್ಲ
ಅಂಕಗಳು ಲಭ್ಯವಾಗಿತ್ತು. ರವಿಗೆ ಬಲ ಬೀಸುವುದು ಅಷ್ಟು ಸುಲಭದ ಕೆಲಸವಲ್ಲ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೂ ಕೂಡ ಪ್ರಯತ್ನ ಗರಿಷ್ಠ ಮಿತಿಯಲ್ಲಿತ್ತು. ನೋಡಿ ಅಪ್ಪಾಜಿ ಅವರ ಹೇಳಿ. 2000 ಕಾಲದಲ್ಲಿ ಕರಾವಳಿಯಲ್ಲಿ ಒಂದು ತಂಡವಿತ್ತು ಉಜಾರ್ ಫ್ರೆಂಡ್ಸ್ ಉಜಾರ್. ಹೌದು, ಕರಾವಳಿ ಮತ್ತು ಕಾಸರಗೋಡು ಜಿಲ್ಲೆಯ ಅನೇಕ ಆಟಗಾರರಿಗೆ ಎಲ್ಲ ವ್ಯವಸ್ಥೆಗಳೊಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ಮಾಡಿಕೊಟ್ಟಂತಹ ಆ ತಂಡದ ಮಾಲಕ ಅಂತ ರವಿ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಸೊ ಉಜಾರ್ ಫ್ರೆಂಡ್ಸ್ ಉಜಾರ್ ತಂಡದ ರವಿ ಶೆಟ್ಟಿ ಅವರಿಗೆ ಬಹಳಷ್ಟು ಗೌರವ ಪೂರ್ವಕವಾದಂತಹ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ರವಿ ಅಣ್ಣನ ಜೊತೆ ಗಿರೀಶ್ ಅವರಿದ್ದಾರೆ. ನಿಮ್ಮ ಅಂಕಣ ಬಹಳ ರೋಚಕತೆಗೆ ಮರಳುತ್ತಾ ಇದೆ. 23-22 ಇನ್ ಫೇವರ್ ಆಫ್ SDM. ಪಾಯಿಂಟ್ ಟೇಬಲ್ 23-22 ಇನ್ ಫೇವರ್ ಆಫ್ SDM. 23-22 ಇಲ್ಲಿ 20-14 ಸ್ಪರ್ಧೆ ಅಂತರ 6ಕ್ಕಿಳಿದಿದೆ. ಸೋನುವಿನ ಆಹಾ ಜಂಬೂಲಕ ನಕುಲನನ್ನ ವಂಚಿಸಿದ ಸೋನು. 20-15 ಸ್ಪರ್ಧೆ 20-15. ಒಂದು ಭಾಗದಲ್ಲಿ ರವಿ ಆದರೆ ಇನ್ನೊಂದು ಭಾಗದಲ್ಲಿ ಉಮಾಮಹೇಶ್ವರಿಯ ಅದ್ಭುತ ತಾರೆ ಮಿಥುನನ ದಾಳಿ. ಸೋನುವಿನ ಅದ್ಭುತ ಸಹಕಾರ ಬೆಂಬಲ ಇದು ತಂಡಕ್ಕೆ ದೊಡ್ಡ ಆಸರೆಯಾಗಿದೆ. ಸ್ವಾಗತ. ಈ ಕಬಡ್ಡಿ ಕ್ರೀಡಾಕೂಟಕ್ಕೆ ಉಜಾರ್ ಫ್ರೆಂಡ್ಸ್ ನ ಬೇಟೆ ರವಿಯ ಬಂಧನ. ಹಾಗೆ ಅದೇ ರೀತಿ ಬೋನಸ್ ಸಿಕ್ಕಿದೆ ರವಿಗೆ. ಮಡಂತಿಯಾರಿಗೆ ಬೋನಸ್. ಜಯಪ್ರಕಾಶ್ ಕಲ್ಲಿಗೆ ಆಗಮಿಸಿದರೆ ಅವರಿಗೆ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಉಜಾರ್ ಫ್ರೆಂಡ್ಸ್ ಉಜಾರ್ನ ರವಿ ಶೆಟ್ಟಿ, ಅದೇ ರೀತಿ ಗಿರೀಶ್ ಕುಮಾರ್ ಮತ್ತು ಪ್ರಕಾಶ್ ಕಳ್ಳಿಗೆ. ಪ್ರಕಾಶ್ ಕಲ್ಲಿಗೆ, ಹೌದು, ದಿನೇಶ್ ರೈ ಕಲ್ಲಿಗೆ ಅವರ ಸಹೋದರ. ನಮ್ಮ 23-22 ಇನ್ ಫೇವರ್ ಆಫ್ SDM. ನೋಡಿ, ದೂರದಲ್ಲಿ ಕಬಡ್ಡಿಯನ್ನ ನೋಡುವಂತಹ ಕಬಡ್ಡಿಯ ಅಪ್ಪಟ ಅಭಿಮಾನಿ ಮಹಾಲಿಂಗೇಶ್ವರ ತಂಡವನ್ನ ಈಗ ನಾಡಿನುದ್ದಕ್ಕೂ ಪರಿಚಯ ಮಾಡುವಂತಹ ನಿರಂಜನ್ ಕುಂಜತ್ತೂರು ಅವರಿಲ್ಲಿದ್ದಾರೆ. ಅವರನ್ನ ಈ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ನಿರಂಜನ್ ರವರೇ, ಆಹಾ ಬಂಧನ. ನಿರಂಜನ್ ರವರು ದಯವಿಟ್ಟು ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅವರ ಸ್ವಾಗತದ ತರುವಾಯ ಬರುವ ವರ್ಷ ಫೆಬ್ರವರಿ ತಿಂಗಳ 26ನೇ ತಾರೀಕಿನಂದು ಮಹಾಲಿಂಗೇಶ್ವರ ಕುಂಜತ್ತೂರು ಸಂಸ್ಥೆಯ 50ನೇ ವಾರ್ಷಿಕೋತ್ಸವದ ಪ್ರಯುಕ್ತ 2021 1 ಪಾಯಿಂಟ್ ಲೀಡ್ ಸೆಕೆಂಡ್ ಆಟ್ ಮಡಂತಿಯಾರ್. ದೊಡ್ಡ ಮಟ್ಟಿನ ಕಬಡ್ಡಿ ಕುಂಜತ್ತೂರಲ್ಲಿ. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ನಿರಂಜನ್ ಮಹಾಲಿಂಗೇಶ್ವರ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ 2021 ನಿರಂಜನ್ ರವರು ಆಗಮಿಸಿದ್ದಾರೆ. ಅವರಿಗೆ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. 2021 1 ಅಂಕದ ಮುನ್ನಡೆಯಲ್ಲಿ ಸೆಕೆಂಡ್ ಆಟ್ ಮಡಂತಿಯಾರ್. ಇಲ್ಲಿ 20 23 ಈಚ್. ಆಹಾ, ಎರಡು ಭಾಗಗಳಲ್ಲಿ ಪ್ರೇಕ್ಷಕರ ಕಣ್ಣನ್ನು ಮಿಟುಕಿಸದೆ ನೋಡುವಂತಹ ಸ್ಪರ್ಧೆಗಳು. ಪ್ರೇಕ್ಷಕರಿಗೆ ಗೊಂದಲ, ಯಾವ ಪಂದ್ಯ ನೋಡಬೇಕು, ಇಲ್ಲಿ ಸಮಬಲ. ಈಗ ಊಟಕ್ಕೆ ಹೋಗುವ ಅಂದ್ರೆ ಯಾರು ಹೋಗಲ್ಲ. ಆಹಾ, ಅಂತಹ ಸ್ಥಿತಿ ನಿರ್ಮಾಣವಾಗಿದೆ 2 ಅಂಕಣದಲ್ಲಿ. ರವಿ ಕೆಕ್ ಮಾಡುವ ಪ್ರಯತ್ನವನ್ನ ಕಾಣಬಹುದಾಗಿದೆ ಅಂಕಣದಲ್ಲಿ. ದಾಳಿ ಪ್ರೀತಮ್ ಇಲ್ಲಿ. ಓಕೆ, ಪ್ರಣಾಮ್. ಪ್ರೀತಮ್ ಕೂಡ ಪ್ರೀತಮ್ ಅನ್ನೋದಿಲ್ಲ, ಪ್ರಣಾಮ್. ರವಿ 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 ಬಂಧನ, ಭಟ್ಕಳದ ರವಿಯ ಬಂಧನ. ಪ್ರಣಾಮ್. ಅಲ್ಲಿ ಕಬಡ್ಡಿಯ ಅಂಕಣ ರೋಚಕ. ಆಹಾ, ಕೂಲ್ ಕ್ಯಾಪ್ಟನ್ ನಲ್ಲಿ ಅಗ್ರೆಸಿವ್ ಆಗಿದ್ದಾರೆ ನಹುಷ್ ಪೂಜಾರಿ. ಸ್ಪರ್ಧೆಯಲ್ಲಿ ಸೋನುವಿನ ದಾಳಿ ಇದೆ. ಫಸ್ಟ್ ಏಡ್ ಬಾಕ್ಸ್ ದೀಕ್ಷಿತ್. ಸಿಂಗಲ್ ಪಾಯಿಂಟ್. ದಟ್ಸ್ ವೈ 24-23 ಇನ್ ಫೇವರ್ ಆಫ್ SDM. 24-23ರಲ್ಲಿ 1 ಅಂಕದಲ್ಲಿ SDM ಮುನ್ನಡೆಯಲ್ಲಿ. ಲವ್ಲಿ ಗೇಮ್. ಅಲ್ಲಿ ಮಧ್ಯಂತರಕ್ಕೆ ಅತ್ತಾಜೆ ಅವರೇ ಏನಾಯ್ತು? ಅತ್ತಾಜೆ ಹೇಳಿ. ಮಧ್ಯಂತರ ವಿರಾಮದಲ್ಲಿ
21-22 ಗೋಕರ್ಣನಾಥೇಶ್ವರ ಕಾಲೇಜು ಮುನ್ನಡೆಯಲ್ಲಿ. ಇಲ್ಲಿ 24-23ರಲ್ಲಿ SDM ಮುನ್ನಡೆಯಲ್ಲಿ. ಮೊದಲ ಅವಧಿಯ ಅಂತಿಮ 1-2 ನಿಮಿಷಗಳ ತನಕವೂ ಕೂಡ ಸೆಕ್ರಾಡ್ ವಡಂತಿಯಾರ್ ಮುನ್ನಡೆಯಲ್ಲಿತ್ತು. ಇದೀಗ ಮಿಥುನ ಸೋನುವಿನ ಜುಗಲ್ಬಂದಿ ಪಂದ್ಯ ಚಿತ್ತ ಬದಲಿಸಿದೆ. 22-21 in favor of team ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು. Now Pranam again, one of the leading डुबकी यह है डुबकी, लाजवाब डुबकी है प्रणाम के जरिए. 26-23 26-23ರಲ್ಲಿ SDM ಇನ್ ಕಾರ್ಡ್ ಗುರು ಅವರಿಗೆ ಕಾರ್ಡ್ ಬಂದಿದೆ. ಇದೀಗ ಅಸ್ರೀದ ದಾಳಿಯಲ್ಲಿ 36 ಥರ್ಡ್ ರೈಟ್ 36-33 Melpanan. Yes, twin. Oh, this occasion single more point for team Philomena. 28-24ರಲ್ಲಿ ಅಂತಿಮ 5 ನಿಮಿಷ. Last 5 minutes 28-24 in favor of SDM. ಸಾಯಿ ಅದ್ಭುತವಾದಂತಹ ದಾಳಿಯನ್ನು ಸಂಘಟಿಸಿ ತಂಡಕ್ಕೆ 4 ಅಂಕಗಳ ಮುನ್ನಡೆಯನ್ನ ತಂದುಕೊಟ್ಟಿದೆ. ಅರ್ಧ ಗಂಟೆಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ ಅಂದ್ರೆ 15-15 2 ಅವಧಿಗಳ ಸ್ಪರ್ಧೆ. 20-21 in favor of ಗೋಕರ್ಣನಾಥೇಶ್ವರ ಕಾಲೇಜ್. ನಕುಲ್ 22-21 22-21ರಲ್ಲಿ ಗೋಕರ್ಣನಾಥ ಕಾಲೇಜ್ ಮುನ್ನಡೆಯಲ್ಲಿದೆ. ಗೌರವಾನ್ವಿತ ಪ್ರಮೋದ್ ಸರ್ ಮತ್ತು ರಾಷ್ಟ್ರೀಯ ತೀರ್ಪುಗಾರರಾದಂತಹ ರವಿರಾಜ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಈ ಇಬ್ಬರನ್ನ ಪ್ರಧಾನ ವೇದಿಕೆಗೆ ಸ್ವಾಗತಿಸುತ್ತಾ ಶ್ರೀ ಪ್ರಮೋದ್ ಸರ್ ಮತ್ತು ಶ್ರೀ ರವಿರಾಜ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂದಿನ ಸ್ಪರ್ಧೆಗೆ ಕೂಡ ಕರೆಯನ್ನ ಕೊಡ್ತಾ ಇದ್ದಾವೆ. NMC ಸುಳ್ಯದ ವಿರುದ್ಧ ಪ್ರೇರಣಾ ಕಾಲೇಜ್ ಬಿ ತಂಡಗಳಿಗೆ ತಮ್ಮ ತಂಡಗಳನ್ನು ಸಿದ್ಧಗೊಳಿಸಿ ಮುಂದಿನ ಸ್ಪರ್ಧಾಗಣದಲ್ಲಿ ತಾವುಗಳು ಪ್ರವೇಶಕ್ಕೆ ಹಾನಿಯಾಗಿರಬೇಕು. 28-24ರಲ್ಲಿ ಆಶ್ರಯರವರ ದಾಳಿ ಮತ್ತೆ 2 ಅಂಕ ಗಳಿಸಿಕೊಂಡಿದೆ. ಅಂತರ 2ಕ್ಕೆ ಇಳಿದಿದೆ. 26-28. वाव 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 क्या लाजवाब खेल है. यहाँ केवल 2 अंक के अंतर से अब फिलोमिना पीछे हैं, SDM आगे हैं. प्रणाम फिर से आक्रमण करता हुआ. पिछली बार डुबकी हम हिंसा देखे हैं, लेकिन देखना है कि इस बार क्या कर पाएंगे. 28-20 यहाँ प्रणाम बिल्कुल बढ़िया प्रदर्शन, बिल्कुल बढ़िया प्रदर्शन. NMC सिद्धरागी नेक्स्ट मैच 2 अंक दिया गया है. 30-26 30-26. ಆಹಾ ಸೋನು ಯಶಸ್ವಿ ಲಾಸ್ಟ್ ರೈಡರುಗಳ ಮೇಲಾಟ. ಥರ್ಡ್ ರೈಟ್ 27-30 ಇಲ್ಲಿ ಥರ್ಡ್ ರೈಟ್ ಶಂಶುದ್ದೀನ್ ದಾಳಿಯಲ್ಲಿ ಅಜಿಲ ಮುಗುರುವಿನ ಶಂಶುದ್ದೀನ್ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಕಾಟನ್ ಕೊರ್ಲೆ ಕಾಟನ್ ಮತ್ತೆ 1 ಅಂಕ. 31 ಅಂತಿಮ 3 ನಿಮಿಷದಲ್ಲಿ ಪಂದ್ಯ ಇದೆ. SDM 31 ಎದುರಾಳಿ ತಂದ 27 31-27. ಸ್ವಸ್ತಿಕ್ ದಾಳಿಯ ಜವಾಬ್ದಾರಿಗಳಲ್ಲಿರುವಂತೆ ಸ್ಪರ್ಧೆಯಲ್ಲಿ ತನ್ನ ಹಿಡಿತವನ್ನು ಬಗೆಗಳಿಸಿಕೊಳ್ಳುವ ನಿಲುವುಗಳಲ್ಲಿ 2 ತಂಡಗಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಮಧ್ಯೆ ರೋಚಕ ಹನಾಹನಿ. 32-28 32-28ರಲ್ಲಿ ರವಿ
ಕಿಕ್ ಮಾಡುವ ಪ್ರಯತ್ನಗಳನ್ನು ಮುಂದುವರಿಸಿರುವ ಆಟಗಾರ ಮಿಥುನ್. ಪ್ರಸ್ತುತ ಒಳಾಂಗಣದಲ್ಲಿರುವ ಆಟಗಾರ. 5 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವಂತೆ ಎಲ್ಲರ ಚಿತ್ತವೂ ಕೂಡ 2 ಅಂಕಗಳಲ್ಲಿ 28 32-28. ಅಸ್ರೀದ್ ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಂಡ ವಿಶ್ವಾಸದಲ್ಲಿ ಮಿಥುನ್ ಮರಳಿದಾಗ ರವಿ ಭಟ್ಕಳ ಮತ್ತೆ ಸ್ಪರ್ಧೆಯ ರೋಚಕತೆ ಉಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಮತ್ತೆ ಥರ್ಡ್ ಮ್ಯಾನ್ ಮಾತನಾಡತೊಡಗಿದೆ. ಸೊ ಪಾಯಿಂಟ್ ಬ್ಯಾಕ್ ಟು SDM 33-28. 25-22 ಇಲ್ಲಿ ಸ್ಪರ್ಧೆ. ಇಲ್ಲಿ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಪ್ರವೇಶ ದ್ವಾರಕ್ಕೆ ಬನ್ನಿ. ಪ್ರೇರಣಾ ಕಾಲೇಜ್ ಎ ಮತ್ತು VC ಪುತ್ತೂರು. ಲಾಸ್ಟ್ 2 ಮಿನಿಟ್ಸ್ 5 ಅಂಕಗಳ ಅಂತರ. 32-27. ಇಲ್ಲಿ ಅಂತರ ಬಹಳ ಕಡಿಮೆಯಾಗಿದೆ, ಆದರೆ ಹೋರಾಟದ ಕಾವು ಹೆಚ್ಚಾಗಿದೆ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಆದಂತಹ ಏಕಲವ್ಯ ಪುರಸ್ಕೃತ ಉದಯ ಚೌಟ ಅವರ ಸ್ಮರಣಾರ್ಥವಾಗಿ ಅವರ ಹೆಸರನ್ನ ಈ ಅಂಕಣಗಳಿಗೆ ನಾವು ನೀಡಲಾಗಿದೆ. ಅವರ ಸವಿ ನೆನಪು. 25-22. 1 more point. 23. Now 33-29. 25-23 ಯಲ್ಲಿ ಸ್ಪರ್ಧೆ. 23-25 ಅನ್ನುವ 2 ಅಂಕಗಳ ಅಂತರ. ಇಲ್ಲಿ ಮುನ್ನಡೆಯಲ್ಲಿ SBM. ಅಲ್ಲಿ 4 ಅಂಕಗಳ ಅಂತರ. 33-29. ಬಹಳಷ್ಟು ರೋಚಕತೆಯಲ್ಲಿರುವ ಸ್ಪರ್ಧೆ. ಯಾವ ತಂಡ ಗೆಲ್ಲಲಿದೆ ಅನ್ನುವುದು ಮಾತ್ರ ಕುತೂಹಲಕ್ಕೆ ಬಿಟ್ಟ ಪ್ರಶ್ನೆಯಾಗಿದೆ. ಅತ್ತಾಜಿಯವರ ಅಲ್ಲಿ ಮುನ್ನಡೆಯಲ್ಲಿರುವ ತಂಡ ಯಾವುದು? ಗೋಕರ್ಣನಾಥ ಮಂಗಳೂರು. ಓಕೆ, ಲಾಸ್ಟ್ ಮಿನಿಟ್ ಆಫ್ ಎನ್ಕೋಟ್ A. 33-29. ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರು 2 ವಿಭಾಗಗಳಲ್ಲಿ ಗುರುತಿಸಿಕೊಂಡಿರುವಂತೆ ಸ್ಪರ್ಧೆಯ ರೋಚಕತೆ ಹೆಚ್ಚಾಗುತ್ತಾ ಇದೆ. ಪ್ರೇಕ್ಷಕ ವರ್ಗದಲ್ಲಿ ಆ ಭಾಗದಲ್ಲಿ ಅಂತಿಮ ಕ್ಷಣಗಳಲ್ಲಿದ್ದರೆ ಪಂದ್ಯ ಇಲ್ಲಿ ರವಿಯ ಬಂಧನ ಸತತವಾಗಿ 26-24 26-24ರಲ್ಲಿ ಸ್ಪರ್ಧೆ. ನೋಡಿ, ಇಲ್ಲಿ ಅಂತಿಮ ಸೆಕೆಂಡ್ಗಳು ಮಾತ್ರ. 1 ನಿಮಿಷ ಕರೆ ಕೊಟ್ಟಾಗಿದೆ. 4 ಅಂಕಗಳಲ್ಲಿ ಮುನ್ನಡೆಯಲ್ಲಿದೆ ತಂಡ SDM CBM. ಎದುರಾಳಿಯನ್ನು ಮುನಿಸಿದ ಆಟಗಾರರು ಅಂತರ ಕಡಿಮೆಗೊಂಡಿದೆ. 26-25 25-26ರಲ್ಲಿ 30ನೇ ಅಂಕ. 30-33 ಸಂಶುದ್ಧನ್. ಥರ್ಡ್ ರೈಟ್ ಪ್ರಣಾಮ್ ಡೂ ಆರ್ ಡೈ ರೈಡ್ ಅಲ್ಲಿ 33-30. 3 ಅಂಕಗಳಲ್ಲಿ SBM. ಅಂತಿಮ ಸೆಕೆಂಡುಗಳು ಮಾತ್ರ. ಯಾವುದೇ ಕ್ಷಣಕ್ಕೂ ದೊಡ್ಡ ವಿಸಿಲ್ ಬರಬಹುದು. 3 ಅಂಕಗಳ ಅಂತರದಲ್ಲಿ SBM ಮುನ್ನಡೆಯಲ್ಲಿ. ಇಲ್ಲಿ ಅಂತರ ಕೇವಲ 1 ಅಂಕದಲ್ಲಿದೆ. ಮುನ್ನಡೆಯಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು ತಂಡವಿದೆ. ಮಿಥುನ್ ಏಕಾಂಗಿಯಾಗಿ ಮತ್ತೆ ಪ್ರಯತ್ನಗಳನ್ನ ಮುಂದುವರೆಸಿರುವ ಆಟಗಾರ ಆದರ್ಶನ ಬೇಟೆಯಾಡುವ ಪ್ರಯತ್ನ. ಇಲ್ಲಿಗೆ ಪಂದ್ಯ ಮುಕ್ತಾಯ. ಅಂತಿಮವಾಗಿ 2 ಅಂಕಗಳ ಅಂತರದ ಜಯ. ಅಲ್ಲಿ ಪಂದ್ಯ ಮುಕ್ತಾಯವನ್ನು ಕಂಡಿದೆ. ಇಲ್ಲಿ ಸಮಬಲದಲ್ಲಿ ಪಂದ್ಯ 27-25ರಲ್ಲಿ. ಇಲ್ಲಿ ಪರಾಜಿತಗೊಂಡಂತಹ ತಂಡ ಫಿಲೋಮಿನಾ ಕಾಲೇಜ್ ಪುತ್ತೂರು. ಕ್ವಾರ್ಟರ್ ಅಲ್ಲಿ ನಿರ್ಗಮಿಸುವಂತಹ ತಂಡಕ್ಕೆ ತಲಾ 2,000 ನಗದು ಮತ್ತು ಶಾಶ್ವತ ಫಲಕ ಪ್ರಧಾನ ವೇದಿಕೆಯಿಂದ ಪಡೆದುಕೊಳ್ಳುವಂತೆ ಫಿಲೋಮಿನಾ ಕಾಲೇಜ್ ಆಟಗಾರರಿಗೆ ಸ್ವಾಗತ. 28-25ರಲ್ಲಿ ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಗೋಕರ್ಣನಾಥೇಶ್ವರ ಮಂಗಳೂರು ಮುನ್ನಡೆಯನ್ನ ಉಳಿಸಿಕೊಳ್ಳುವಂತಹ ತಂಡವಾಗಿದೆ. ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಬೇಕಿರುವ ತಂಡಗಳು
ಧನ್ಯವಾದಗಳು ಫಿಲೋಮಿನಾ ಕಾಲೇಜ್ ಪುತ್ತೂರು ತಂಡ ಈ ಕಾರ್ಯಕ್ರಮದಲ್ಲಿ ಸಮಯಕ್ಕನುಸಾರವಾಗಿ ಬಂದು ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಾ, ತಮ್ಮನ್ನು ಬೀಳ್ಕೊಡ್ತಾ ಇದ್ದಾವೆ. ಮುಂದೆ ಈ ಅಂಕಣದಲ್ಲಿ ಮುಂದಿನ ಕ್ವಾರ್ಟರ್ ಫೈನಲ್ ವಿವೇಕಾನಂದ ಕಾಲೇಜ್ ಪುತ್ತೂರು ಮತ್ತು ಪ್ರೇರಣಾ ಕಾಲೇಜ್ ಎ. ಇಲ್ಲಿ ಆದರ್ಶ ದಾಳಿಯ ಜವಾಬ್ದಾರಿಗಳೊಂದಿಗಿದ್ದಾಗ ಟ್ಯಾಕಲ್ ಮತ್ತೆ ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ. ಅಂಕಣದಲ್ಲಿ ಪಂದ್ಯದ ಪೂರ್ಣ ಪ್ರಮಾಣದ ಚಿತ್ರಣದಲ್ಲಿ ಆಲೋಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ. ತನ್ಮೂಲಕವಾಗಿ ಮುನ್ನಡೆ 33-25, 33-25 ಸ್ಪರ್ಧೆ. ಮುನ್ನಡೆಯಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು. ಗಮನಿಸಿ, ಎ ಅಂಕಣದಲ್ಲಿ ಪ್ರೇರಣಾ ಕಾಲೇಜ್ ಎ ಮತ್ತು ವಿಸಿ ಪುತ್ತೂರು ಆದ್ರೆ ಬಿ ಅಂಕಣದಲ್ಲಿ ಎನ್ಎಂಸಿ ಸುಳ್ಯ ಮತ್ತು ಪ್ರೇರಣಾ ಬಿ ನಡುವೆ ಮುಂದಿನ ಸ್ಪರ್ಧೆ. 33-25 ಮತ್ತೆ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಅಂಕಣದಲ್ಲಿ ರೋಚಕತೆಯ ಹಾನಾಹನಿಯಲ್ಲಿ ಆಹಾ ನಿಶಾನ್ 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 ನಿಶಾನ ಅದ್ಭುತವಾದ ನಿಶಾನೆಯನ್ನು ತೋರಿಸಿದಂತೆ ಸ್ಪರ್ಧೆಯಲ್ಲಿ ಮುನ್ನಡೆ 34-25 ಸ್ಪರ್ಧೆ ಇದೆ. ಮೊದಲ ಅವಧಿಯ ಆಟದಲ್ಲಿ ಮಡಂತಿಯಾರ್ ಮುನ್ನಡೆಯಲ್ಲಿತ್ತು. ದ್ವಿತೀಯ ಅವಧಿಯಲ್ಲಿ ಇದೀಗ ಮತ್ತೆ ಸ್ಪರ್ಧೆಯಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು ತನ್ನ ಮುನ್ನಡೆಯನ್ನು ವಿಸ್ತರಿಸಿಕೊಳ್ತಾ ಇದ್ರೆ ಈ ಹಂತದಲ್ಲಿ ಗೆಲುವಿನ ಲಯಕ್ಕೆ ಮರಳುವ ತಂಡ ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳಬೇಕಿದೆ. ಶಂಶುದ್ದೀನ್ ಅಜ್ಲಮಗುರುವಿನ ಪ್ರತಿಭೆ ಅತ್ತಾಜವರ ಕಬಡ್ಡಿಯ ರಣಾಂಗಣದಲ್ಲಿ ಓರ್ವ ಕ್ರಿಕೆಟ್ನ ಸಾಧಕ ನಮ್ಮ ಜೊತೆ ಇದ್ದಾರೆ. ಕೇರಳ ರಾಜ್ಯ ತಂಡಕ್ಕಾಗಿ ರಣಜಿ ಆಡಿದಂತಹ ಗೌರವಾನ್ವಿತ ಗುರುದತ್ರವರ ಆಗಮನವಾಗಿದೆ. ಸೊ ರಣಜಿ ಆಟಗಾರನಿಗೆ ಕಬಡ್ಡಿಯ ವೇದಿಕೆಗೆ ಪ್ರೀತಿಯ ಸ್ವಾಗತ. ಸೊ ಸ್ವಾಗತ ಶ್ರೀ ಗುರುದತ್ರವರ, ನಿಮ್ಮ ಘನ ಉಪಸ್ಥಿತಿಯನ್ನ ಗುರುತಿಸಿಕೊಂಡು ತಮ್ಮನ್ನ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಲಾಸ್ಟ್ 5 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಅಂಕಗಳ ಗಳಿಕೆ ಮುಂದುವರಿದುಕೊಳ್ಳುತ್ತಾ ಇದೆ. ಅಂಕಣದಲ್ಲಿ ಬಂದುಲೆ ವನಸ್ಸು ಮಲ್ಪೇರೆ ನನಾಂಡಲ ಈ ಪರಿಸರಡು ಏರಾಳ ಬಾಕಿ ತರಡ ಚಾಬಡ್ದ ತಿರಮೆಗೆ ಬಲೆ ഭക്ഷണം കഴിക്കാൻ ആരെങ്കിലും ബാക്കിയുണ്ടെങ്കിൽ വേദിയുടെ പുറകുവശത്തായി വരണമെന്ന അറിയിക്കുകയാണ്. സമയം 2:40. 36-26 36-26 ಸ್ಪರ್ಧೆ ಮುನ್ನಡೆಯಲ್ಲಿ ಸ್ಪಷ್ಟವಾಗಿದೆ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ಈ ಕೂಟದಲ್ಲಿ 2 ಕ್ವಾರ್ಟರ್ ಫೈನಲ್, 2 ಸೆಮಿ ಮತ್ತೊಂದು ಫೈನಲ್ ಮಾತ್ರ ಇನ್ನು ಉಳಿಕೆಯಾಗಿದೆ. 2 ಅಂಕಣಗಳಲ್ಲಿ ಕ್ವಾರ್ಟರ್ ಫೈನಲ್, ಮುಂದಿನ ಕ್ವಾರ್ಟರ್ ಫೈನಲ್ಗಾಗಿ ತಂಡಗಳಿಗೆ ಕರೆ. ಎನ್ಎಂಸಿ ಸುಳ್ಯ ಮತ್ತು ಪ್ರೇರಣಾ ಕಾಲೇಜ್ ಬಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಪ್ರೇರಣಾ ಎ ವಿರುದ್ಧ ವಿವೇಕಾನಂದ ಕಾಲೇಜ್ ಪುತ್ತೂರು. ಕೊನೆಯ 4 ನಿಮಿಷಗಳಲ್ಲಿದೆ ಸ್ಪರ್ಧೆ. ಅಂತರ 10ಕ್ಕೇರಿದೆ. ಸಕ್ರೆಡ್ ಹಾರ್ಟ್ ಮಡಂತ್ಯಾರ್ ಮತ್ತು ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು ನಡುವೆ ವೀರಾವೇಶದ ಕದನವನ್ನು ಕಾಣ್ತಾ ಇದ್ದಾವೆ ಬಿ ಅಂಕಣದಲ್ಲಿ. ಆಹಾ ರವಿ ಭಟ್ಕಳ ಅಟ್ಟಾಡಿಸಿ 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 ಮಿಥುನ ಯಶಸ್ವಿ ದಾಳಿಗಳನ್ನು ಮುಂದುವರಿಸಿಕೊಂಡಿರುವ ಆಟಗಾರ. ಇದೀಗ ಒಳಭಾಗದಲ್ಲಿ ಅತ್ತಾಜವರೇ ನಮ್ಮ ಈ ಅಂಕಣಕ್ಕೆ ಅಂತಿಮ ಕ್ವಾರ್ಟರ್ಗಾಗಿ ಸ್ವಾಗತ. ಪುತ್ತೂರಿನ ಮತ್ತೊಂದು ಪ್ರಮುಖ ತಂಡ ವಿವೇಕಾನಂದ ಕಾಲೇಜ್ ವಿಸಿ ಪುತ್ತೂರು. ಲಾಸ್ಟ್ 3 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಎದುರಾಳಿ ತಂಡ ಕಡಿಮೆ ಇಲ್ಲ. ಕೂಟದಲ್ಲಿ ಪ್ರಶಸ್ತಿ ತುತ್ತಿಗೆ ತಲುಪುವಂತಹ ತಂಡಗಳಲ್ಲಿ ಒಂದಾಗಿದೆ ಪ್ರೇರಣಾ ಕಾಲೇಜ್ ಮಂಗಳೂರು ಎ.
ಮಿಡ್ಲೈನ್ ಸಮೀಪದಲ್ಲಿ ಟ್ಯಾಕಲ್ ಮಾಡುವ ಮೂಲಕವಾಗಿ ಕೊನೆಯ 2 ನಿಮಿಷಗಳ ಸಮಯ ಮಾತ್ರ ಬಾಕಿ ಉಳಿದಿದೆ. ಪ್ರಸ್ತುತ ಈ ಸ್ಪರ್ಧೆಯಲ್ಲಿ ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಅಂಕಣ 2ರಲ್ಲಿ ಎನ್ಎಂಸಿ ಸುಳ್ಯ ಪ್ರೇರಣಾ ಕಾಲೇಜ್ ಬಿ ತಂಡಗಳು ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲಿ ಬಿ ಅಂಕಣದ ಕ್ವಾರ್ಟರ್ ಫೈನಲ್ ಮುಗಿದೊಡನೆ ಎ ಅಂಕಣದಲ್ಲಿ ಕ್ವಾರ್ಟರ್ ಫೈನಲ್ ಆರಂಭವಾಗುವುದು. ಅದೇ ರೀತಿಯಲ್ಲಿ ತಂಡಗಳ ಆಗಮನವಾಗಿದೆ. ವಿಸಿ ಕಾಲೇಜ್ ಪುತ್ತೂರು, ವಿವೇಕಾನಂದ ಕಾಲೇಜ್ ಪುತ್ತೂರು ಆದ್ರೆ ಪ್ರೇರಣಾ ಇನ್ನೊಂದು ಕಡೆ. ಬಹಳಷ್ಟು ಅಂಕಗಳ ಅಂತರದಲ್ಲಿ ಸ್ಪರ್ಧೆಯನ್ನು ಬಳಸಿಕೊಂಡಿರುವ ಗೋಕರ್ಣಾಥೇಶ್ವರ ಕಾಲೇಜು ತಂಡ ನಿಗದಿತ ಸಮಯದವರೆಗೆ ಪಂದ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಬೇಕಾಗಿರುವ ಅನಿವಾರ್ಯತೆಯಲ್ಲಿ ಜೊತೆಗೆ ಏಕಾಂಗಿಯಾಗಿ ಉಳಿಕೊಂಡಂತ ಆದರ್ಶ ಬೋನಸ್ ಪಾಯಿಂಟ್. ಪ್ರಸ್ತುತ ಬಿ ಅಂಕಣದಲ್ಲಿ ಪಂದ್ಯ ಅಂತಿಮ ಘಟ್ಟಕ್ಕೆ ತಲುಪಿದ. ಎ ಅಂಕಣದಲ್ಲಿ ಅಂತಿಮ ಕ್ವಾರ್ಟರ್. ಲಾಸ್ಟ್ ಮಿನಿಟ್ 41-30 ಸ್ಪರ್ಧೆ 11 ಅಂಕಗಳ ಅಂತರದಲ್ಲಿದೆ. ಪ್ರಸ್ತುತ ಈ ಸ್ಪರ್ಧೆಯಲ್ಲಿ 11 ಅಂಕಗಳ ಮುನ್ನಡೆಯೊಂದಿಗೆ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು ತಂಡವಿದೆ. ನೋಡಿ, ಅಂತಿಮ ಕ್ವಾರ್ಟರ್ ಫೈನಲ್ ಹಣಾಹಣಿಗಾಗಿ ಎನ್ಎಂಸಿ ಸುಳ್ಯ ಪ್ರೇರಣಾ ಕಾಲೇಜ್ ಬಿ ತಂಡಗಳು ಮುಂದಿನ ಸ್ಪರ್ಧೆಗೆ ಅಂಕಣ 2ರಲ್ಲಿ ತಮ್ಮ ಪ್ರವೇಶವನ್ನು ಮಾಡಿಕೊಳ್ಳಬೇಕು. ತನ್ಮೂಲಕವಾಗಿ ಗೋಕರ್ಣನಾಥೇಶ್ವರ ಕಾಲೇಜು ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ, ಸೆಮಿಫೈನಲ್ ಹಂತಕ್ಕೆ. ನೋಡಿ, ಎನ್ಎಂಸಿ ಸುಳ್ಯ ಪ್ರೇರಣಾ ಕಾಲೇಜ್ ತಂಡಗಳ ಅದೇ ರೀತಿಯಲ್ಲಿ ಸೇಕ್ರೆಡ್ ಹಾರ್ಟ್ ಮಡಂತ್ಯಾರ ತಂಡ ಮುಖ್ಯ ವೇದಿಕೆಗೆ ತೆರಳಿ ಅತಿಥಿಗಳಿಂದ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ನೋಡಿ, ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅತ್ತಾಜಿ ಅವರ ಅಲ್ಲಿ ಮಡಂತ್ಯಾರ ತಂಡ ಪಂದ್ಯ ಸೋತಿದ್ರು ಕೂಡ ಅಲ್ಲಿ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಇಲ್ಲಿ ನೆರೆದಿರುವಂತಹ ಕಬಡ್ಡಿ ವೀಕ್ಷಕರ ಮನವನ್ನ ಗೆದ್ದಂತಹ ಅಮೋಘ ಆಟವನ್ನ ತೋರಿಸಿದಂತಹ ರವಿ ಭಟ್ಕಳ ಇವರಿಗೆ ನಮನ ಸ್ಪೋರ್ಟ್ಸ್ ಕಾಸರಗೋಡು ಕೊಡುಗೆ ಮಾಡಿದಂತಹ ಶೂ ಅವರಿಗೆ ಲಭ್ಯವಾಗುತ್ತಾ ಇದೆ. ಮ್ಯಾಟ್ ಶೂ ಅನ್ನು ಪಡೆದುಕೊಳ್ತಾರೆ ರವಿ. ವೇದಿಕೆಗೆ ತೆರಳಬೇಕು ಎಲ್ಲ ಆಟಗಾರರು. ಎಸ್, ಇಲ್ಲಿ ಎ ಅಂಕಣದಲ್ಲಿ ಇಂಟ್ರೊಡಕ್ಷನ್ ಕಾರ್ಯಕ್ರಮ, ಪರಿಚಯ ಕಾರ್ಯಕ್ರಮ, ಶುಭ ಹಾರೈಕೆಯ ಕಾರ್ಯಕ್ರಮ ಇರುವುದು. ಸೊ ತೀರ್ಪುಗಾರರು ಲೈನ್ ಅಪ್ ಅನ್ನ ಮಾಡಿಸಿಕೊಳ್ಳುವಂತೆ. ಸೊ ವೇದಿಕೆಗೆ ಬರ್ತಾ ಇದ್ದಾರೆ ರವಿ ಭಟ್ಕಳ. ಮನಸೋರೆಗೊಂಡಂತಹ ಕಬಡ್ಡಿ ಆಟ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದವರು ಸೆಕ್ರೆಡ್ ಹಾರ್ಟ್ ಮಡಂತ್ಯಾರ್ ತಂಡದಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸುತ್ತಾ ಇರತಕ್ಕಂತಹ ರವಿ ಅವರಿಗೆ ನಮನ ಸ್ಪೋರ್ಟ್ಸ್ ಕಾಸರಗೋಡು ಕೊಡುಗೆ ಮಾಡುವಂತಹ ಪಾಮಾ ಮ್ಯಾಟ್ ಶೂ. ಅದರ ಪ್ರಕಾರ ಕ್ವಾರ್ಟರ್ ಫೈನಲ್ ಪರಾಜಿತಗೊಂಡಂತಹ ತಂಡಕ್ಕೆ ತಲಾ 2,000 ನಗದು ಜೊತೆ ಶಾಶ್ವತ ಫಲಕ. It is the introduction ceremony. ಎರಡು ಅಂಕಣಗಳಲ್ಲಿ ಒಂದೊಂದು ಕ್ವಾರ್ಟರ್ಗಳು ಬಾಕಿ ಇದೆ. ವಿಸಿ ಪರವಾಗಿದೆ ನಾಣ್ಯ. ನಾಯಕ ಆನಂದ್ರ ಅವರು ಗೆದ್ದುಕೊಂಡಿದ್ದ ಟಾಸರ್. ಇಲ್ಲಿ ಘನ ಅತಿಥಿಗಳು ಇನ್ನು ಅಂಕಣಕ್ಕೆ ಬರುವಂತೆ ಅಂತಾರಾಷ್ಟ್ರೀಯ ತೀರ್ಪುಗಾರತಹ ಪ್ರೇಮ್ನಾಥ್ ಉಳ್ಳಾಳ್, ಶ್ರೀ ರಘುಶೆಟ್ಟಿ, ಅನಿಲ್ ಇರಾ ಎಲ್ಲ ಅತಿಥಿಗಳು ಅಂಕಣಕ್ಕೆ ಬರಬೇಕು. ಶ್ರೀ ಭಜಲಕೇರಿ ಕಮಲಾಕ್ಷಣ್ಣ,
ಕಮಲಾಕ್ಷಣ್ಣ ಬಜಲಕೇರಿ ಕಮಲಾಕ್ಷಣ್ಣ ಅತಿಥಿಗಳ ಪೈಕಿ ಅಗ್ರಸ್ಥಾನಿಯಾಗಿ ಅವರ ಜೊತೆ ಉಳಿದೆಲ್ಲ ಅತಿಥಿಗಳು ರಣಜಿತಾರೆ ಮತ್ತು ರಾಷ್ಟ್ರೀಯ ತೀರ್ಪುಗಾರರು ಮಾಜಿ ಕಬಡ್ಡಿ ಪಟು ರಘು ಶೆಟ್ಟಿ ಗುಂಜತ್ತೂರು, ಶ್ರೀ ದಿನೇಶ್ ರೈ, ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಪ್ರೇಮ್ನಾಥ್ ಉಳ್ಳಾಳ್, ಅನಿಲ್ ಇರಾ, ಶ್ರೀ ದಿನೇಶಣ್ಣ ಶುಭ ಹಾರೈಕೆಯ ಸಮಯ. ನಮ್ಮೆಲ್ಲರ ಸೌಭಾಗ್ಯ ಬಜಲಕೇರಿ ಕಮಲಾಕ್ಷಣ್ಣನವರ ಕಣ್ಣಾರೆ ನೋಡುವಂತಹ ಅವಕಾಶ. ಎಸ್, ಮೊದಲ ತಂಡವನ್ನು ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಅತ್ತಾಜಿ ಅವರ ಈ ಅಂಕಣದಲ್ಲಿ ಕಬಡ್ಡಿ ರಂಗದ ಘನ ಅತಿಥಿಗಳ ಘನ ಉಪಸ್ಥಿತಿಯೊಂದಿಗೆ ಸಾಲ್ ಮಾಡಿ ಇಬ್ಬರನ್ನ ಗೌರವಿಸುವಂತಹ ಸಮಯ. ಆ ಇಬ್ಬರು ಯಾರು ಅಂತ ಕೇಳಿದಲ್ಲಿ ನಿನ್ನೆ ಇಬ್ಬರು ಪ್ರಶಿಕ್ಷಕರನ್ನ ನಾವು ಗುರುತಿಸಿಕೊಂಡಿದ್ದೇವೆ. ಅದೇ ಪ್ರಕಾರ ಈ ಅಂಕಣದಲ್ಲಿರತಕ್ಕಂಥ ಭಿನ್ನ 2 ತಂಡಗಳ ಕಬಡ್ಡಿ ತರಬೇತುದಾರರನ್ನ ಗುರುತಿಸುವಂತಹ ಸಮಯ. ಕರಾವಳಿಯಲ್ಲಿ ಅನೇಕ ಇತಿಹಾಸ ಉಳ್ಳಂತಹ ಕಬಡ್ಡಿ ತಂಡ ವಿವೇಕಾನಂದ ಕಾಲೇಜ್ ಪುತ್ತೂರು. ಆ ತಂಡದಲ್ಲಿ ಅನೇಕ ವರ್ಷಗಳ ಕಾಲ ಕಬಡ್ಡಿಯನ್ನ ಕಲಿಸುತ್ತಾ ಇರತಕ್ಕಂತಹ ಆ ತಂಡದ ಗುರುಗಳಾದಂತಹ ಶ್ರೀ ಯತೀಶ್ ರವರು ಮುಂದೆ ಬರಬೇಕು. ನಮ್ಮ ಗೌರವವನ್ನ ಸ್ವೀಕರಿಸುವಂತೆ ಕೋರಿಕೆ. ಶ್ರೀ ಯತೀಶ್ ರವರು ಇದೀಗ ಶಾಲುಗಳೊಂದಿಗೆ ಶ್ರೀ ಕಮಲಾಕ್ಷ ಬಜಲಕೇರಿ ಅವರಿಂದ ಆಶೀರ್ವಾದದ ಶಾಲುಗಳನ್ನ ಪಡೆಕೊಳ್ಳುವಂತಹ ಸಮಯ. ಚಪ್ಪಾಳೆ. ಯತೀಶ್ ರವರು ವಿವೇಕಾನಂದ ಕಾಲೇಜ್ ತಂಡವನ್ನ ಕಟ್ಟಿ ಬೆಳೆಸ್ತಾ ಇರತಕ್ಕಂತಹ ಪ್ರಶಿಕ್ಷಕರು. ಇನ್ನೊಬ್ಬರು ಯಾರು ಅಂತ ಕೇಳಿದ್ರೆ ಅನೇಕ ಕಡೆಗಳಲ್ಲಿ ಇವರ ಬಗ್ಗೆ ನಾವು ಹೇಳಿದ್ದೇವೆ. ಸ್ವಭಾವ ಅಂದ್ರೆ ಅದು ಮಕ್ಕಳ ಸ್ವಭಾವ. ಆದ್ರೆ ಸಣ್ಣ ಮಕ್ಕಳನ್ನ ಕಬಡ್ಡಿ ಎಂಬ ಆ ಒಂದು ಆಟಕ್ಕೆ ಬರುವಾಗ ಅವರ ಸ್ವಭಾವವೇ ಬೇರೆ. ಅಲ್ಲಿ ಸ್ಟ್ರಿಕ್ಟ್. ಎಂತಹ ಏನೋ ಗೊತ್ತಿಲ್ಲದ ಕಬಡ್ಡಿ ತಾರೆಗಳನ್ನ ಕರಾವಳಿಯಲ್ಲಿ ವಿವಿಧ ಶಿಕ್ಷಣ ಕೇಂದ್ರಗಳಿಗೆ ಬೆಳೆಸಿದಂತಹ ಕೀರ್ತಿ ಯಾರಿಗೆ ಸಲ್ಲತ್ತ ಅಂತ ಕೇಳಿದ್ರೆ ಅದು ಆಕಾಶ್ ಶೆಟ್ಟಿಗೆ. ಸೊ ಒನ್ ಆಫ್ ದಿ ಗ್ರೇಟ್ ಕೋಚ್ ಮಿಸ್ಟರ್ ಆಕಾಶ್ ಶೆಟ್ಟಿ, ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಈ ಒಂದು ಆಧಾರವನ್ನ ಪಡೆಕೊಳ್ಳುವಂತ ಕೋರಿಕೆ. ಸೊ ಆಕಾಶ್ ಶೆಟ್ಟಿ ಅವರಿಗೆ ಅನೇಕ ವಿದ್ಯಾರ್ಥಿಗಳನ್ನ ಕಬಡ್ಡಿ ರಂಗದಲ್ಲಿ ವಿಶೇಷ ಆಟಗಾರನಾಗಿ ಗುರುತಿಸಿಕೊಳ್ಳುವಲ್ಲಿ ಆಕಾಶ್ ರವರ ಸೇವೆಗೆ ನಮ್ಮ ಗೌರವ, ಧನ್ಯವಾದಗಳು ಎಲ್ಲ ಅತಿಥಿಗಳಿಗೆ. ಸೊ ಬ್ಯಾಕ್ ಟು ದಿ ಸ್ಟೇಜ್ ಅಂಡ್ ಬ್ಯಾಕ್ ಟು ದಿ ಮಿಡಲ್. ಹಿಯರ್ ಈಸ್ ದ ಕ್ವಾರ್ಟರ್ ಫೈನಲ್ ನಂಬರ್ 2 ಆಫ್ ಇನ್ ಪೂಲ್ ಎ. ಇದೀಗ ಈ ಕಬಡ್ಡಿ ಆಟದ ನಡುವೆ ಘನ ಅತಿಥಿಗಳಾಗಿ ಶ್ರೀ ಮಿಥುನ್ ರವರು ಆಗಮಿಸಿರುತ್ತಾರೆ. ಕಬಡ್ಡಿ ಪೋಷಕರು, ಕಬಡ್ಡಿಯನ್ನ ಪ್ರೀತಿಸುವಂತಹ ಶ್ರೀ ಮಿಥುನ್ ರವರಿಗೆ ಪ್ರಧಾನ ವೇದಿಕೆಗೆ ಗೌರವಪೂರ್ವಕವಾದ ಸ್ವಾಗತ. ಅದೇ ಪ್ರಕಾರ ಜ್ಞಾನೇಶ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅನೇಕ ವೈಶಿಷ್ಟ್ಯತೆಗಳಿಂದ ಕೂಡಿದಂತಹ ಕಬಡ್ಡಿ. ನಿನ್ನೆಯ ದಿನ ಶಾಲಾ ಬಾಲಕ ಬಾಲಕಿಯರ ಪಂದ್ಯ, ಇವತ್ತು ಯುವಕರ ಪಂದ್ಯ ಅಂದ್ರೆ ಕಾಲೇಜ್ ವಿದ್ಯಾರ್ಥಿಗಳ ಪಂದ್ಯ. ಕ್ವಾರ್ಟರ್ ಫೈನಲ್ ಆರಂಭಗೊಂಡಿದೆ. ರೈಟ್ ನಲ್ಲಿ ಇದೀಗ ಸಾಯಿ ಗೋಪಿನಾಥ್ ರವರ ಪುತ್ರ ಸಾಯಿ ದಾಳಿಯಲ್ಲಿ. ಇದು ಅತ್ಯಂತ ಉತ್ಕೃಷ್ಟ ಛಲ ಉಳ್ಳಂತಹ ತಂಡಗಳ ನಡುವೆ ಕದನ. ಪ್ರೇರಣಾ ಕಾಲೇಜಲ್ಲಿ ಆಕಾಶ್ ಶೆಟ್ಟಿ ಗುರುಗಳಾದ್ರೆ, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯಲ್ಲಿ ಡಾಕ್ಟರ್ ಕರುಣಾಕರ್ ಶೆಟ್ಟಿ. ಅಮೋಘ ತಾರೆಗಳ ಸಮಾಗಮ. ಕಳೆದ ತಿಂಗಳಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಆ ಕಾಲೇಜಿನ ಆಟಗಾರರ ನಡುವೆ ಒಂದು ಪ್ರೊ ಕಬಡ್ಡಿ ಆಯೋಜಿಸಲ್ಪಟ್ಟಿತ್ತು. ಇಲ್ಲಿ ಮತ್ತೆ ಯಶ್ರಾಜ್ ಈ ಪಂದ್ಯದ ಮೊದಲ ದಾಳಿ. ಕಬಡ್ಡಿ ಇರಂಗದ ಒಬ್ಬ ಧೀಮಂತ ಆಟಗಾರ ನಮ್ಮ ಜೊತೆಗೆ ಸೇರಿದ್ದಾರೆ. ದಾಮೋದರ್ ಹಿರಿಯ ನಮ್ಮ ಕಬಡ್ಡಿ ಆಟಗಾರರು, ಕಬಡ್ಡಿ ಪ್ರೇಮಿಯಾದಂತ
ದಾಮೋದರ್ ಪೈ ಅವರು ಈ ವೇದಿಕೆಗೆ ಬಂದ್ದಾರೆ. ಅವರಿಗೆ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡುತ್ತಿದ್ದೇವೆ. ಅತ್ತಾಜವರೇ ಹೇಳಿ. ನಮಗೆ ಪರಿಚಯ ಇಲ್ಲದಂತಹ ಪ್ರಾಯಶಃ ಹಿರಿಯ ಆಟಗಾರರು, ಆದರೆ ಈ ಪಂದ್ಯದ ಅತ್ಯಂತ ವಿಶೇಷತೆ ಏನು ಅಂತ ಕೇಳಿದ್ರೆ ಅನೇಕ ವರ್ಷಗಳ ಬಳಿಕ ತಮ್ಮನ್ನ ಕಣ್ತುಂಬ ನೋಡುವಂತಹ ವಿಶೇಷತೆಗಳನ್ನ ಹೇಳಿಕೊಳ್ಳುವಂತಹ ಸುಯೋಗ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಈ ಕಾರ್ಯಕ್ರಮದ ಮುಖೇನ ಆಗುತ್ತಾ ಇದೆ. ಅದೆಲ್ಲವೂ ಕೂಡ ಬಹಳಷ್ಟು ವಿಶೇಷತೆಗಳು ಅಂತ ಹೇಳಬಹುದು. ಈ ನಡುವೆ ಅಬ್ಬರದ ಆಟ, ಅದು ಸಾಯಿ, ಇದು ಬಿರುಗಾಳಿ. 2 ಅಂಕ ಮತ್ತೆ ಪ್ರೇರಣಾ ಖಾತೆಗೆ. ಕರಾವಳಿಯ ಹೆಬ್ಬುಲಿ ಯಾರು ಅಂತ ಕೇಳಿದ್ರೆ ಈಗ ತಾನೇ ಕೇಸರಿ ತಂಡಕ್ಕಾಗಿ ಗತ ಕಾಲದಲ್ಲಿ ಆಡಿದಂತಹ ಹರೀಶ್ ಪುತ್ರನ್ ಆಗಮಿಸ್ತಾ ಇದ್ದಾರೆ. ಇದು ಕಬಡ್ಡಿ ರಂಗದ ಮಹೋನ್ನತ ತಾರೆ. ಕೇಸರಿಯಾಗಿರಲಿ, ಇನ್ನಿತರ ಅನೇಕ ತಂಡಗಳಿಗಾಗಿ ಆಡಿದಂತಹ, ಅದೇ ಪ್ರಕಾರ ನಮ್ಮ ಗೋಪಿನಾಥ್ ರವರ ಒಂದು ಹಂತದಲ್ಲಿ ಗುರುಗಳು ಅಂತ ಹೇಳಬಹುದು ಹರೀಶ್ ಪುತ್ರನ್. So let's welcome one of the popular, one of the strongest, one of the talented, one of the toppest, Mr. Harish Putran. ಈ ಒಂದು ಪಂದ್ಯಾಕೂಟಕ್ಕೆ ಬರುವಂತಹ ದಿಗ್ಗಜ ಆಟಗಾರ, ಅವರ ಆಗಮನದ ನಿರೀಕ್ಷೆಯಲ್ಲಿ ನಾವುಗಳೆಲ್ಲ ಇದ್ದಾವೆ. ಸೊ 90ರ ದಶಕಗಳಲ್ಲಿ ಹೆಬ್ಬುಲಿಯಂತೆ ಆಡಿದಂತಹ ಆಟಗಾರ ಈಗಲೂ ಕೂಡ ಶರೀರವನ್ನ ಕಾಣಬಹುದು, ಈಗಲೂ ಕೂಡ ಅವರು ದಾಳಿಯನ್ನ ಮಾಡಬಹುದು. ಲೆಟ್ಸ್ ವೆಲ್ಕಮ್, ಚಪ್ಪಾಳೆ, ದೊಡ್ಡ ಚಪ್ಪಾಳೆ, ಹರೀಶ್ ಪುತ್ರನ್ ಜೊತೆ ಸುರೇಶ್ ಅಯ್ಯಾಡಿ ಅವರು ಕೂಡ ಆಗಮಿಸಿರ್ತಾರೆ. ಖ್ಯಾತ ತೀರ್ಪುಗಾರರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಸುರೇಶ್ ಅಯ್ಯಾಡಿ, ಹರೀಶ್ ಪುತ್ರನ್ ಘನ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ. ಸಾಗರ್ನ ದಾಳಿ ಮೊದಲ ಅವಧಿಯ ಆಟದಲ್ಲಿರುವಂತದ್ದು ನಾವುಗಳು ವಿಸಿ ಪುತ್ತೂರಿನ ವಿರುದ್ಧವಾಗಿ ಪ್ರೇರಣಾ ಕಾಲೇಜ್ ಮಂಗಳೂರು. ಆನಂದ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಅಂಕಣದ ಒಳಭಾಗದಲ್ಲಿ ವಿಸಿ ಪುತ್ತೂರಿನ ಪರವಾಗಿ ಮಾಡುವ ಪ್ರಯತ್ನಗಳು. ಅತ್ಯಂತ ಹಿರಿಯ ತೀರ್ಪುಗಾರರು ಶ್ರೀ ಸುರೇಶ್ ಅಯ್ಯಾಡಿ, ಇದೀಗ ನಮ್ಮ ಘನ ಸ್ವಾಗತವನ್ನ ಅವರಿಗೆ ನೀಡಲಾಗಿದೆ. ದಾಳಿಯಲ್ಲಿ ಆನಂದ, ವಿಸಿ ಪುತ್ತೂರಿನ ಭರವಸೆಯ ಆಟಗಾರ, ತಂಡದ ನಾಯಕ ಆನಂದ. ಈ ಬಾರಿ ಆನಂದ ಬಂಧನ ಆಗಿದೆ. ದಿವಾಕರ್ ಒಂದು ನಿಮಿಷ. ಅತ್ತ ಜಪಾಂತರ ರಚಿನ ಆನ್ ದ ಸ್ಟೇಜ್ ಆರ್ ಗುರುಗಳು ಒತ್ತಿಕೊಳ್ಳಿ, ಅವರಿಗೆ ನಾನು ಸುಮಾರು ಪಾತ್ರ 80-90 ದಶಕಗಳ ಕರಾವಳಿಯ ಮಣ್ಣಿನಲ್ಲಿ ನಾನು ಕಂಡಂತಹ, ಈಗ ಪ್ರೋ ಕಬಡ್ಡಿ ಆಗಲಿ, ಮ್ಯಾಟ್ ಕಬಡ್ಡಿ ಆಗಲಿ, ಯಾವುದೇ ಕಬಡ್ಡಿ ಆಗಲಿ, 80-90 ದಶಕಗಳಲ್ಲಿ ಕಬಡ್ಡಿಯಲ್ಲಿ ಹುಲಿಯಂತೆ, ಚಿರತೆಯಂತೆ ಆಡಿದ ಒಂದು ಆಟಗಾರ. ನನ್ನ ಗುರುಗಳ ಸ್ಥಾನದಲ್ಲಿ ನಾನು ಅವರನ್ನು ನೋಡಿದ ಕಾರಣ ಅವರ ಆಟವನ್ನು ನನ್ನಲ್ಲಿ ಮೈಗೂಡಿಸಿಕೊಂಡು ನಾನು ಕೂಡ ಅವರಂತೆ ಆಗಬೇಕೆಂದು ಇಚ್ಛಿಸಿದ ಒಬ್ಬ ಆಟಗಾರ. ಅಂಥ ಒಂದು ಆಟಗಾರ ನನ್ನ ಇತಿಹಾಸದಲ್ಲಿ ಈಗ ಕೂಡ ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕಬಡ್ಡಿ ನನ್ನ ಗುರುಗಳ ಸ್ಥಾನದಲ್ಲಿ ಹರೀಶ್ ಕುಮಾರ್ ಅವರಿಗೆ ನನ್ನ ಹೃದಯಾಂತರ ಅಭಿನಂದನೆ ಹಾಗೂ ನನ್ನ ಗೌರವ ಅರ್ಪಣೆಯನ್ನು ನಾನೀಗ ಮಾಡ್ತಿದ್ದೆ. ಎಲ್ಲೋ ಒಂದು ಕಡೆ ಗೋಪಿ ಸಾರ್ ಸ್ವಲ್ಪ ಎಮೋಷನ್ ಆದಂತ ಅನುಭವವಾಗುತ್ತಾ ಇದೆ. ಅವರ ಧ್ವನಿ ಗದ್ಗದಿತವಾಗಿತ್ತು. ಮಾತುಗಳನ್ನು ಆಡಬೇಕಾದ್ರೆ ನಾವು ಹೇಬಡ್ಡಿ ಕೀಲ್ಕಬಡ್ಡಿಯಲ್ಲಿ ಸ್ಟಾರ್ ಚಾಟ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಲ್ಲಿ ಎಲ್ಲ ಆಟಗಾರರನ್ನ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮವಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಇದೇ ಗೋಪಿ ಸರ್ ಅವರನ್ನ ನಾವು ಪರಿಚಯಿಸಿದಾಗ ಅವರ ತಮ್ಮ ಮಾತುಗಳಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖ ಮಾಡಿದ ಹೆಸರು ಅದು ಹರೀಶ್ ಪುತ್ರನ್ ರವರದಾಗಿತ್ತು. ಅದೇ ರೀತಿ ಈ ಕ್ರೀಡಾಕೂಟಕ್ಕೆ ಶಾಂತ ಆಧಾರ ಬಂದಾರ. ನಮ್ಮ ಕಾಪಿಗಾರ್ಡ್ನಲ್ಲಿ ಒಂದಷ್ಟು ಕಬಡ್ಡಿ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂತಹ ಶಾಂತ ಆರ್ ಶೆಟ್ಟಿ ಬಂದರೆ, ಡಾಕ್ಟರ್ ಆರ್ ಕೆ ಶೆಟ್ಟಿ ಅವರ ಧರ್ಮಪತ್ನಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಗೋಪಿನಾಥ್ ಕಾಪಿಕಾಡ್ ಎಂಬ ದೈತ್ಯ ಆಟಗಾರರನ್ನ ಹಲವು ಮಂದಿ ರೋಲ್ ಮಾಡೆಲ್ ಎಂಬುದಾಗಿ ಅನಿಸ್ತಾರೆ. ಆದರೆ ಅವರ ರೋಲ್ ಮಾಡೆಲ್ ಹರೀಶ್ ಪುತ್ರ.
ಖಂಡಿತವಾಗಿಯೂ ಈ ರೀತಿಯ ಕಾಲಘಟ್ಟದ ಅನೇಕ ದೊಡ್ಡ ಮಟ್ಟಿನ ಆಟಗಾರ ನಡುವೆ ನಾವುಗಳು ಈ ಕಾರ್ಯಕ್ರಮದ ಇಂದಿನ ಕಾಲಘಟ್ಟದ ಆಟಗಾರರು ತಮ್ಮ ಪ್ರತಿಭೆಯನ್ನು ತೋರಿಸುವಂತಹ ಸಮಯ. ನಿಜಕ್ಕೂ ಕೂಡ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸಲೇಬೇಕು. ನಮ್ಮ ಕಾಲಘಟ್ಟದಲ್ಲಿ ಇಂತಹ ಅದ್ಭುತ ಆಟಗಾರರನ್ನ ಕಾಣುವ ಸುಯೋಗ ಯಾವತ್ತೂ ಇರ್ತಿತ್ತೋ ಗೊತ್ತಿಲ್ಲ. ಅದನ್ನ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಒದಗಿಸಿಕೊಟ್ಟಂತದ್ದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್. ನಿಜಕ್ಕೂ ಕೂಡ ಇದು ಅವಿಸ್ಮರಣೀಯ ದಿನಗಳು ಅಂತೇಳಿ ನಾವು ಹೇಳಬಹುದು. ಎಸ್, ಮುಂದಿನ ಸ್ಪರ್ಧೆಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ ಮೊದಲ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಪ್ರೇರಣಾ ಬಿ ವಿರುದ್ಧವಾಗಿ NMC ಸುಳ್ಯ. ಇಲ್ಲಿ 19-1 ಮುನ್ನಡೆ ಪ್ರೇರಣಾ. ಏಕಮುಖಿ ಪಂದ್ಯವಾಗಿದೆ. ಆನಂದ ದಾಳಿಯಲ್ಲಿ ಅವಳಿ ಸಹೋದರರು ಪ್ರೇರಣಾ ತಂಡದ ಡಿಫೆನ್ಸ್ ವಿಭಾಗ ಲೆಫ್ಟ್ ಕಾರ್ನರ್ಲಿ ಕುಶ. ಈ ನಡುವೆ ಡಿಫೆನ್ಸ್, ಲವ್ಲಿ ಡಿಫೆನ್ಸ್, 1 more ಪಾಯಿಂಟ್. ಕುಶ ಲವ ನಡುವೆ ಕಾಂಬಿನೇಷನ್. NMC ಬನ್ನಿ, NMC ಸುಳ್ಯ. ಪ್ರೇರಣಾ ಬಿ ಬನ್ನಿ, ಒಳಗೆ ಬನ್ನಿ. ಅಂತಿಮ ಕ್ವಾರ್ಟರ್ ಫೈನಲ್ ಸಾಗರ. NMC ರತನ್ ಬರ್ಲಿ, ಒಳಗೆ ಬನ್ನಿ ಬನ್ನಿ. BC ಪುತ್ತೂರು ಪರವಾಗಿ ಬಹಳ ಅದ್ಭುತವಾದ ದಾಳಿಗಳನ್ನು ಮಾಡಬಲ್ಲ ಅನೇಕ ಆಟಗಾರರಿದ್ದರೂ ಕೂಡ ಹೊಸ ಮುಖಗಳ ಜೊತೆಗೆ ಪಂದ್ಯದಲ್ಲಿ ಯತೀಶ್ವರ ಗರಡಿಯಲ್ಲಿ ತೊಲಗಿರತಕ್ಕಂಥ ತಂಡ ಇದೀಗ ದ್ವಿತೀಯ ಪಂದ್ಯದಲ್ಲಿ ಪ್ರೇರಣಾ ವಿರುದ್ಧವಾಗಿ ತನ್ನ ರೋಚಕ ಹೋರಾಟವನ್ನು ಮುಂದುವರಿಸಿಕೊಳ್ತಾ ಇದೆ. ಸ್ಪರ್ಧಾ ಕಣದಲ್ಲಿ ಇದು ಕ್ವಾರ್ಟರ್ ಫೈನಲ್ ಹಣಾಹಣಿಯಾಗಿದೆ. ಸಾಕಷ್ಟು ಒತ್ತಡಗಳ ಮಧ್ಯೆ ಸ್ಪರ್ಧೆಯಲ್ಲಿ ತನ್ನ ನಿಲುವುಗಳನ್ನು ಪ್ರಕಟಗೊಳಿಸುವಂತಹ ಹಂತದಲ್ಲಿ ದಿಟ್ಟತೆಯ ಪ್ರತಿಸ್ಪಂದನೆಯನ್ನು ಕೂಡ ಕಾಣಬಹುದಾಗಿದೆ. ಈ ಹಂತದಲ್ಲಿ ಸೃಜನ್ನದಾಳಿ ಪುತ್ತೂರಿನ ಪರವಾಗಿ ನೀಲಕಾಯದ ಆಟಗಾರ ರನ್ನಿಂಗ್ ಹ್ಯಾಂಡಸ್ ಮಾಡುವ ವಿಧಾನಗಳನ್ನು ಮುಂದುವರಿಸಿಕೊಂಡಿರುವಂತಹ ಸ್ಪರ್ಧೆಯಲ್ಲಿ ಸಾಯಿ ದಾಳಿಯಲ್ಲಿ 5 ಡಿಪೆಂಡರ್ಗಳು. ಆಹಾ, ಸಾಯಿ ಅದ್ಭುತವಾದ ದಾಳಿಯಾಗಿತ್ತು. ಆದರೆ ಮಿಡ್ಲೈನ್ ಸಮೀಪದ ಎದುರಾಳಿಯ ಬಂಧನ ಜೊತೆಗೆ ಟಕಲ್ ಪಾಯಿಂಟಿನ ಅಂಕವನ್ನು ಕೂಡ ದಾಖಲಿಸಿಕೊಳ್ತಾ ಇದೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಮೊದಲ ತಂಡ ಪ್ರದೇಶ ದ್ವಾರದಲ್ಲಿದೆ. ಸ್ವಾಗತಿಸಿ ಟೀಮ್ NMC ಸುಳ್ಯ. ಬ್ಯಾಂಡ್ ದಾಖಲು. ಎದುರಾಳಿ ತಂಡಕ್ಕೂ ಕೂಡ ಬಂದಿದೆ. ಪ್ರೇರಣಾ ಕಾಲೇಜ್ ಮಂಗಳೂರು. ಪಂದ್ಯ ಮತ್ತೆ ಏಕಮುಖಿಯಾಗಿ ಮುಂದುವರಿಯುತ್ತಾ ಪ್ರೇರಣಾ ಪ್ರಬಲ ಸ್ಥಿತಿಯಲ್ಲಿ ಮಧ್ಯಂತರ ವಿರಾಮವಾಗಿದೆ. ಇಲ್ಲಿ ನಡೆಯುವಂತಹ ಅಂತಿಮ ಕ್ವಾರ್ಟರ್ ಫೈನಲ್ ಬಿ ಬಣದಲ್ಲಿ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳ ಗಳಿಕೆಯಲ್ಲಿ 24-3 ಪ್ರೇರಣಾ ಕಾಲೇಜ್, 24-3
ಏಕಮುಖಿ ಮುನ್ನಡೆಯೊಂದಿಗೆ ಪ್ರೇರಣಾ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ SDM CBM ವಿರುದ್ಧ ಸೆಮಿಫೈನಲ್ ಆಡಬೇಕಾಗಿದೆ. ಅದೇ ಪ್ರಕಾರ ಬಿ ಅಂಕಣದಲ್ಲಿ ಆರಂಭವಾಗುವಂತಹ ಸ್ಪರ್ಧೆಯಲ್ಲಿ NMC ಸುಳ್ಯ ಮತ್ತು ಪ್ರೇರಣಾ ಬಿ ಗೆಲ್ಲುವ ತಂಡ ಗೋಕರ್ಣನಾಥೇಶ್ವರ ಕಾಲೇಜ್ ವಿರುದ್ಧ ಸೆಮಿಫೈನಲ್. ಇದೀಗ ಸಮಾಜದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರತಕ್ಕಂತಹ ಶ್ರೀ ಸುರೇಶ್ ವಾಮಂಜೂರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಇವರನ್ನ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಸುರೇಶ್ ವಾಮಂಜೂರು ಇವರಿಗೆ ಪ್ರೀತಿಯ ಸ್ವಾಗತ. ಪ್ರಸ್ತುತ ಎ ಅಂಕಣದ ಪಂದ್ಯ ಮತ್ತೆ ಏಕಾಮುಖಿ ಪಂದ್ಯ. ಬಂಧನ ಲವ ಅಥವಾ ಕುಶ ಒಂಜಾತ್ತು ವರ್ಷದಿಂಚಿ ಈ ಜವನಿರನಿ ಅಂತೂ ಒಂದು ಲ್ಯಾಂಡ ಎಂಕಲ ನಲಲ ಗೊತ್ತಿಜ್ಜಿ ಏರು ಲವ ಏರು ಕುಶ. ಪ್ರೇರಣಾ ಕಾಲೇಜ್ ಎ ಮತ್ತು ಬಿ ಎರಡು ಅಂಕಣಗಳಲ್ಲಿ ಸ್ಪರ್ಧಾಕಣದಲ್ಲಿದ್ದಾರೆ. ಅಲ್ಲಿ ಬಿ ತಂಡದ ಜೊತೆ ಪ್ರಸ್ತುತ ಆಕಾಶ್ ಶೆಟ್ಟಿ ಅವರಿದ್ದಾರೆ. ಸಾಗರ ದಾಳಿಯಲ್ಲಿ ಪಂದ್ಯ ಬಹಳಷ್ಟು ಮುನ್ನಡೆಯನ್ನ ಪ್ರೇರಣಾ ಪಡೆದುಕೊಂಡಿದೆ. ಕೆಲವೇ ವರ್ಷಗಳಲ್ಲಿ ಹೊಸ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಬಡ್ಡಿ ತಂಡವನ್ನ ಕಟ್ಟಿ ಬೆಳೆಸಿದಂತಹ ಪ್ರೇರಣಾ ಡಿಫೆನ್ಸ್ನಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿಕೊಳ್ಳುತ್ತಾ ಇದೆ NMC ಸುಳ್ಯ. ಪಂದ್ಯದ ಆರಂಭದ ಕ್ಷಣದಿಂದಲೇ ತನ್ನ ಹಿಡಿತವನ್ನು ಬಗೆಗೊಳಿಸಿಕೊಳ್ಳುವ ನಿಲುವುಗಳಲ್ಲಿ ಸ್ಪರ್ಧೆ ಇದೆ. ಈ ನಡುವೆ ಆನಂದ್ ಮೂಲಕ ಒಂದು ಅಂಕ. ಇಲ್ಲಿ ಪ್ರೇರಣಾ ತಂಡದಲ್ಲಿ ಯಶ್ರಾಜ್ ದಾಳಿ ಮಾಡಿದ್ದಾರೆ, ಸಾಯಿ ಪ್ರಸ್ತುತ ದಾಳಿ ಮಾಡ್ತಾ ಇದ್ದಾರೆ, ಸಾಗರ್ ಅವರು ಮಾಡಿದ್ದಾರೆ. ಆದರೆ ಜಾರ್ಜ್ ರವರ ದಾಳಿಯನ್ನ ಕಂಡಿಲ್ಲ. ಜಾರ್ಜ್ ಅವರಿಗೆ ದಾಳಿಯಲ್ಲಿ ವಿಶ್ರಾಂತಿ. ಪ್ರಸ್ತುತ ಡಿಫೆನ್ಸ್ ವಿಭಾಗವನ್ನು ನಿರ್ವಹಿಸ್ತಾ ಇದ್ದಾರೆ. ರೈಟ್ ಕಾರ್ನರ್ ಅಲ್ಲಿ ಜಾರ್ಜ್, ಅದು ಜಾರ್ಜ್ ಗಳಿಸಿಕೊಂಡಿದೆ ಮತ್ತೊಂದು ಟೆಕಲ್. ಇಲ್ಲಿ ಡಿಫೆನ್ಸ್ ಸತತವಾಗಿ NMCಯ ಅಂಕಣದಲ್ಲಿ ಬಲಿಷ್ಠವಾಗತೊಡಗಿದೆ. ಯಾವುದೇ ರೀತಿಯಲ್ಲೂ ಕೂಡ ದಾಳಿಗಾರರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇಲ್ಲ ಅಂಕಗಳನ್ನು ಕಸಿದುಕೊಳ್ಳಿಕ್ಕೆ. ಯಶ್ರಾಜ್ ಪ್ರಸ್ತುತ ಪ್ರೇರಣಾ ತಂಡದ ಅತ್ಯಂತ ಶ್ರೇಷ್ಠ ದಾಳಿಗಾರರಲ್ಲಿ ಬರುವನಾಗಿ ಪ್ರಜ್ವಲಿಸುವಂತಹ ಪ್ರತಿಭೆ ಯಶ್ರಾಜ್. ಎಸಗೇನ್ ಮಹೇಶನ ವಂದಿಸುವ ಪ್ರಯತ್ನದಲ್ಲಿ ಯಶವನ್ನು ಕಂಡಿದೆ ಪ್ರೇರಣಾ ಕಾಲೇಜ್ ಮಂಗಳೂರು. ಅಂತಿಮ 5 ನಿಮಿಷದಲ್ಲಿ ಈ ಅಂಕಣದಲ್ಲಿ ಕ್ವಾರ್ಟರ್ ಮುಗಿಯಲಿದೆ. ಇಲ್ಲಿ ಆರಂಭವಾಗಿದೆಯಷ್ಟೇ. ಸೊ ಹಾಗಾಗಿ ಒಂದಷ್ಟು ಹೊತ್ತು ಪಂದ್ಯ ಎಲ್ಲರ ಚಿತ್ತವನ್ನ ಬಿ ಅಂಕಣದತ್ತ ಮರಳಿಸಬಹುದು. ಖಂಡಿತವಾಗಿಯೂ ಈ ಅಂಕಣದಲ್ಲಿ ಈ ಪಂದ್ಯ ಮುಗಿದರೆ ಮತ್ತೆ ಕ್ವಾರ್ಟರ್ ಇಲ್ಲ, ಮತ್ತೆ ಫುಲ್ ಸೆಮಿಫೈನಲ್ ಮತ್ತು ಫೈನಲ್. ಸೊ ಆ ಎಲ್ಲ ಸ್ಪರ್ಧೆಗಳು ಪ್ರಾಯಶಃ ಈ ಅಂಕಣದಲ್ಲಿ ಆಗುವ ಸಾಧ್ಯತೆಗಳು ಹೆಚ್ಚು. ಖಂಡಿತವಾಗಿಯೂ ಹೌದು. ಸಮಯ ಬಹಳ ಇದೆ ಎನ್ನುವುದಕ್ಕಿಂತಲೂ ಪಂದ್ಯ ಯಶಸ್ವಿಯಾಗಿ ಎಲ್ಲರ ಚಿತ್ತವನ್ನು ಒಂದೆಡೆಗೆ ಸೆಳೆಯಬೇಕಾದ್ರೆ ಅದು ಎ ಅಂಕಣದಲ್ಲಿ ನಡೀಬೇಕಾಗಿದೆ. ಮುಂದಿನ ಸೆಮಿ ಹಾಗೂ ಫೈನಲ್ ಸ್ಪರ್ಧೆಗಳು ಜೊತೆಯಲ್ಲಿ ನೇರ ಪ್ರಸಾರವನ್ನು ನೋಡುವಂತಹ ವೀಕ್ಷಕರಿಗೂ ಕೂಡ ಕುತೂಹಲ, ಯಾವ ಪಂದ್ಯ ನೋಡುವ ತವಕದಲ್ಲಿ ಎಲ್ಲರಿಗೂ ಕೂಡ ನೋಡುವ ಉತ್ಸಾಹ. ಈ ನಡುವೆ ಮತ್ತೆ ಟ್ಯಾಕಲ್ ಪಾಯಿಂಟ್. ಬಟ್ ಇಲ್ಲಿ ಇವಾಗ ನೋಡುವ ಸ್ಪರ್ಧೆ ಸ್ವಲ್ಪ ಆಚೀಚೆ ಆಗ್ಬಹುದು, ಯಾಕಂದ್ರೆ ಎರಡು ಕಡೆ ಪ್ರೇರಣಾ ಇದೆ. ಇಲ್ಲಿ ಏಕಮುಖಿ ಪಂದ್ಯ.
34-6 ಪಂದ್ಯದ ಪ್ರಮುಖ ಘಟ್ಟದಲ್ಲಿ ಅಂಕಗಳನ್ನು ಕಸಿದುಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವ ಆಟಗಾರರ ಮಧ್ಯೆ ದಿಟ್ಟ ಹೋರಾಟವಿದೆ. ಪ್ರತಿ ದಾಳಿಯನ್ನು ಟಕಲ್ ಮಾಡುವ ಯಶಸ್ಸಿನ ಡಿಫೆನ್ಸ್ ವಿಭಾಗ ಪ್ರೇರಣ. ತುಂಬಾ ಸಮಯದ ಬಳಿಕ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮೈಕ್ ಮ್ಯಾಟ್ರಿ ಹಾಕೊಳ್ಳಿ. ಥರ್ಡ್ ರೈಟ್, ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ಅನ್ನುವ ನಿರ್ಧಾರದಲ್ಲಿ ದಾಳಿಗಾರ ಅಂಕವನ್ನು ಗಳಿಸಿಕೊಳ್ಳಬೇಕಾದ ಅನಿವಾರ್ಯತೆಗಳೊಂದಿಗೆ ಸ್ಪರ್ಧೆಯಲ್ಲಿ ಅಭಿಷೇಕನ ದಾಳಿ. ಹಲೋ 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 ಎಸ್ ಅಗೈನ್ ಅಭಿಷೇಕನ ಬಂಧನ. ಪ್ರೇರಣಾ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳುತ್ತಾ ಇದೆ. 3 ಈಚ್. ಥರ್ಡ್ ರೈಟ್, ಡೂ ಆರ್ ಡೈ. 3-3ರಲ್ಲಿ ಸಮನಿಲೆಯಲ್ಲಿ ಸ್ಪರ್ಧೆ. ಅಂಕನ ಬಿಯಲ್ಲಿ ಥರ್ಡ್ ರೈಡ್ ನಲ್ಲಿದ್ದಾರೆ ಅಜಯ್ ರೆಡ್ಡಿ. 4 ಡಿಫೆಂಡರ್ಗಳಿದ್ದಾರೆ. ಅಧಿಕೃತ ದಾಳಿಗಾರರ ಉಪಸ್ಥಿತಿ ಕಾಣುತ್ತಾ ಇಲ್ಲ. ಅಂಕಣದ ಒಳಭಾಗದಲ್ಲಿ 3 ಅಧಿಕೃತ ದಾಳಿಗಾರರು. ಹೊರಾಂಗಣದಲ್ಲಿ ಯಶಸ್ವಿ ಡಿಫೆನ್ಸ್ ಅನ್ನ ಕಾಯ್ದುಕೊಂಡಂತ ಎನ್ಎಂಸಿ ಸೊಳ್ಳಿಯ ಮಹೇಶನ ಆಗಮನ ಒಳಾಂಕಣಕ್ಕೆ ಬಂದೊಡನೆಯ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಎದುರಾಳಿಯ ಅಂಕಣದಲ್ಲಿ ಮುಂದುವರಿದ ಬೇಟೆ. 4-3ರಲ್ಲಿ ಎನ್ಎಂಸಿ ಸೊಳ್ಳಿಯ. ಬಹಳಷ್ಟು ರೋಚಕ ಹೋರಾಟ. ಬೋನಸ್ 5-3ರಲ್ಲಿ ಸ್ಪರ್ಧೆ. 5-3. ನಿಖಿಲ್, ಪ್ರೇರಣಾ ತಂಡದ ನಿಖಿಲ್ ದಾಳಿಯಲ್ಲಿ. ಸರ್ವಾಂಗೀಣ ಆಟದ ಜೊತೆಗೆ ಅಂಕವನ್ನು ಪಡೆದುಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವ ಆಟಗಾರರು. ವಿಶ್ರಾಂತಿಯ ಕೋರಿಕೆಯಲ್ಲಿ ಪ್ರೇರಣಾ. 40 ಅಲ್ಲಿ ಆನಂದನ ದಾಳಿಗಿದೆ. ಅಂಕಣ 1ರಲ್ಲಿ ತೀರ್ಪುಗಾರಿಕೆಯಲ್ಲಿ ಆನಂದ, ದಾಳಿಯಲ್ಲೂ ಆನಂದ. ಮಹೇಶ ತನ್ನ ಅದ್ಭುತವಾದ ಜಾನ್ಮೀಯ ಪಾದಚಲನೆಯ ಜೊತೆಗೆ ಅಂಕವನ್ನು ಪಡೆದುಕೊಳ್ಳುವ ಪ್ರಯತ್ನ, ಅಪಶುಟ್ಟು ಮಾಡುವ ಪ್ರಯತ್ನದಲ್ಲಿ ನಿಖಿಲ್. ರಿತಿಕ್ ಅದ್ಭುತವಾದ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿರುವ ಆಟಗಾರ. ಅಂಕಗಳ ಗಳಿಕೆ ಮುಂದುವರಿತಾ ಇದೆ. ಎನ್ಎಂಸಿ ಸುಳ್ಳಿಯ ಅಲ್ಪ ಅಂತರದ ಮುನ್ನಡೆಯೊಂದಿಗೆ ಪ್ರಸ್ತುತ ಈ ಸ್ಪರ್ಧೆಯಲ್ಲಿ ಥರ್ಡ್ ರೈಟ್. ಈ ಅಂಕಣದಲ್ಲಿ ಥರ್ಡ್ ರೈಟ್. ಈ ಬಾರಿ ಸಾಯಿ ನೆಲಚಕ್ರದಂತೆ ತಿರುಗುತ್ತಾ ಪಂದ್ಯ ಇಲ್ಲಿಗೆ ಪೂರ್ಣಗೊಂಡಿರುತ್ತದೆ. ಏಕಮುಖಿ ಗೆಲುವುಗಳೊಂದಿಗೆ ಉಪಾಂತ್ಯ ಸುತ್ತಿಗೆ ಪ್ರೇರಣಾ ಎ. ಇಲ್ಲಿ ಪ್ರೇರಣದ ವಿರುದ್ಧವಾಗಿ ಎನ್ಎಂಸಿ ಕ್ವಾರ್ಟರ್ ಫೈನಲ್ ಹಣಾಹಣಿಯಲ್ಲಿ ತನ್ನ ಗೆಲುವಿನ ಲಯಕ್ಕೆ ಮರಳುವ ಪ್ರಯತ್ನವನ್ನು ಕೂಡ ಮುಂದುವರಿಸಿಕೊಳ್ಳುತ್ತಾ ಇದೆ. ಈ ಅವಧಿಯಲ್ಲಿ ಪರಾಜಿತ ತಂಡ ಪಿಸಿ ಪುತ್ತೂರು ವೇದಿಕೆಯಿಂದ ತಮ್ಮ ನಗದು ಜೊತೆ ಸ್ಮರಣಿಕೆಯನ್ನು ಪಡೆದುಕೊಳ್ಳತಕ್ಕದ್ದು. ವಿಸಿ ತಂಡಕ್ಕೆ ಪ್ರಧಾನ ವೇದಿಕೆಗೆ ಸ್ವಾಗತ.
इस प्रकार इस प्रतियोगिता में कुल मिलाकर अब 3 खेल और बचे हैं, 2 सेमीफाइनल तथा एक फाइनल। फिलहाल यहां ए मैदान से सेमीफाइनल तक नाम दर्ज करने वाला टीम एसडीएम सीबीएम मैंगलोर के सामने प्रेरणा ए खेलेंगे, और जहां तक कि वहां बी मैदान पर चलने वाले एलएमसी सुಳ್ಯ और प्रेरणा बी के बीच में 9-5 ಎನ್ಎಂಸಿ ಮುನ್ನಡೆಯಲಿದೆ. 9-5 ಇನ್ ಫೇವರ್ ಆಫ್ ಟೀಮ್ ಎನ್ಎಂಸಿ ಸುಳ್ಯ. ಒಂಬತ್ತು 5 ಸ್ಪರ್ಧೆ ವಿಶ್ರಾಂತಿಯ ಬಳಿಕ ಮತ್ತೆ ಮುಂದುವರಿತಾ ಇದೆ. ಅಜಯನ ದಾಳಿ, ಅದ್ಭುತವಾದ ಪ್ರಯತ್ನ, ಬೋನಸ್ ಪ್ಲಸ್ ಪಾಯಿಂಟ್ ಒಂದಿಗೆ ಮರಳಿದ ಆಟಗಾರ. ಈ ತಂಡ ಗೆದ್ದು ಬಿ ತಂಡದ ಗೆಲುವಿನ ಲಯಕ್ಕೆ ಮರಳಬಹುದೇ ಅನ್ನುವ ಚಿಂತನೆಯಲ್ಲಿ ಇಲ್ಲೇ ಅಂಕಣದ ಒಳಭಾಗದಲ್ಲಿ ಕೂತಿರುವಂತದ್ದು ಪ್ರೇರಣಾ ಎ. 5 ಡಿಫೆಂಡರ್ಗಳ ಮಧ್ಯೆ ಮಹೇಶ, ತನ್ನೆಲುಬುಗಳಿಗೆ ಬದ್ಧತೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳೊಂದಿಗೆ ಅಜಯ್ ಕಳೆದ ದಾಳಿಯಲ್ಲಿ ಅದ್ಭುತವಾದಂತಹ ಪಾದಚಲನೆಯ ಜೊತೆಗೆ ಅಂಕಗಳ ಗಳಿಕೆಯನ್ನ ಅದ್ಭುತವಾಗಿ ಉಳಿಸಿಕೊಂಡಿರತಕ್ಕಂಥ ಆಟಗಾರ. ಪ್ರಸ್ತುತ ಈ ಸ್ಪರ್ಧೆಯ ಈ ದಾಳಿಯಲ್ಲಿ ಕಾರ್ನರ್ ವಿಭಾಗದಲ್ಲಿ ಶ್ರೇಷ್ಠ ಮಟ್ಟದ ಡಿಫೆನ್ಸ್ ಅನ್ನು ಉಳಿಸಿಕೊಳ್ಳುತ್ತಾ ಇದೆ ಎನ್ಎಂಸಿ ಸುಳ್ಯ. 10-7 10-7 ಎನ್ಎಂಸಿ ಸುಳ್ಯ. ಹತ್ತು 7 ಸ್ಪರ್ಧೆ 3 ಅಂಕಗಳ ಅಂತರವನ್ನು ಕಾಯ್ದುಕೊಳ್ಳುತ್ತದೆ. 4 ಡಿಫೆಂಡರ್ಗಳ ಮಧ್ಯೆ ಅಂಕವನ್ನು ಕಸಿದುಕೊಳ್ಳುವ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿರುವ ದಾಳಿಗಾರ. ಸಂಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿ ಎನ್ಎಂಸಿ ಇದೆ, ಅಂತರ 4ಕ್ಕೆ ಏರಿದೆ. ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಳ್ಳುವ ನಿಲುವುಗಳನ್ನು ಪ್ರಕಟಗೊಳಿಸುವಂತಹ ಹಂತದಲ್ಲಿ ಸ್ಪರ್ಧೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕೀರ್ತನ್ ರೈಟ್ ಕಾರ್ನರ್ ವಿಭಾಗದಲ್ಲಿ ಕೀರ್ತನ್ ಪ್ರಯತ್ನ ವಿಫಲವಾಗಿದೆ. ಮಲ್ಟಿ ಪಾಯಿಂಟ್ ಜೊತೆಗೆ ಮರಳಿದ ಮಹೇಶ. ದ್ವಿತೀಯ ಆರಂಭಕ್ಕೂ ಮುನ್ನವೇ ಸ್ಪರ್ಧೆಯಲ್ಲಿ ತಮ್ಮ ಹೋರಾಟದ ಕಿಚ್ಚು ಹೆಚ್ಚಿಸಿದಿರುವ ಅನೇಕ ತಾರೆಗಳು. ಶುಭ ಹಾಗೆ ಇಂದ್ರೇಶ್ ಅವರು ಆಗಮಿಸಿದ್ದಾರೆ. ನಮ್ಮ ಎಜೆ ಶೇಖರ್ ಕುಟುಂಬದ ಆತ್ಮೀಯರಾದಂಥ ಈ ಕಾರ್ಯಕ್ರಮಕ್ಕೆ ಇಂದ್ರೇಶ್ ಹಾಗೂ ಶೇಷಪ್ಪ ಕೋಟೆನವರ ಸುಪುತ್ರಿ ಶುಭ ಕೂಡ ಆಗಮಿಸ್ತಾರೆ. ಅವರಿಗೆ ಶುಭಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ 16-8 16
16-8 1 ಅಂಕ ಗಳಿಕೆಯಲ್ಲಿ ಸ್ಪರ್ಧೆ ಇದೆ. ಆ ಭಾಗದಲ್ಲಿ ಮಹೇಶ ನಿರಂತರ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಅಜಯನಿಗೂ ನಿರಂತರ ದಾಳಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಗಿದೆ. ಇಬ್ಬರು ಅದ್ಭುತ ದಾಳಿಗಾರರು ತಮ್ಮ ಅನುಭವವನ್ನಾಧಾರಿತ ಅಂಕಗಳ ಬೇಟೆಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ ಎನ್ಎಂಸಿ ಡಿಫೆನ್ಸ್ ವಿಭಾಗ ಅದ್ಭುತವಾದ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಾ ಇದೆ. ಮುನ್ನಡೆ ವಿಸ್ತಾರ 17-8 ಅನ್ನುವ ಅಂಕಗಳಿಗೆ 17-8. ಮೊದಲ ಅವಧಿಯಲ್ಲಿ ನಿರಂತರವಾದ ಮುನ್ನಡೆಯ ಜೊತೆಗೆ ಸ್ಪರ್ಧೆಯಲ್ಲಿ ತಾನು ಅದ್ಭುತವಾದ ದಾಳಿಗಾರ ಅನ್ನುವುದನ್ನು ಖಾತ್ರಿಪಡಿಸಿಕೊಳ್ಳುವ ಮೂಲಕವಾಗಿ 18-8 ಅನ್ನುವ ಅಂಕಗಳಿಗೆ ಅಂತರ 10ಕ್ಕೆ ಏರಿದೆ. ಪ್ರೇರಣಾ ಕಾಲೇಜ್ ಒಂದು ಭಾಗದಲ್ಲಿ ಸೆಮಿಫೈನಲ್ ಹಂತವನ್ನು ಪ್ರವೇಶವನ್ನು ಮಾಡಿದರೆ, ಇನ್ನೊಂದು ಭಾಗದಲ್ಲಿ ಎನ್ಎಂಸಿ ಸುಳ್ಯದ ವಿರುದ್ಧ ಅಲ್ಪ ಹಿನ್ನಡೆಯಲ್ಲಿ 19-8 ಮಧ್ಯಂತರ ವಿರಾಮದ ಘೋಷಣೆ. 19-8 ಅಂತರ 11 ಅಂಕಗಳು. ಮಧ್ಯಂತರ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ 19-8 ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯ ಅವಧಿ ಋತಿಕ್ ದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಸುಳ್ಯದ ತಾರೆ. ಅಂಕದ ಗಳಿಕೆ 11 ಅಂತರವನ್ನು ಕಾಯ್ದುಕೊಳ್ಳುತ್ತಾ ಇದೆ. ಸ್ಪರ್ಧಾವಧಿಯಲ್ಲಿ ಪ್ರಬಲತೆಯ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವ ಎರಡು ಅದ್ಭುತ ತಂಡಗಳು ಸೆಮಿಫೈನಲ್ ಕಡೆಗೆ ದಾವಂತವನ್ನ ಇಡುವ ಹೆಜ್ಜೆಯಲ್ಲಿ ಇದು ಅಂತಿಮ ಕ್ವಾರ್ಟರ್ ಫೈನಲ್ ಹಣಾಹಣಿ. ಈ ಸ್ಪರ್ಧೆಯ ಬಳಿಕ ಪಂದ್ಯಾವಳಿಯಲ್ಲಿ ಒಟ್ಟು 3 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದುಕೊಳ್ಳಲಿವೆ. ಸಮಯ ಅದಾಗಲೇ 3:20 ಒಟ್ಟು 3 ಸ್ಪರ್ಧೆಗಳ ಅವಧಿ ಬಾಕಿ ಇದೆ. 2 ಸೆಮಿ ಹಾಗೂ 1 ಫೈನಲ್ನ ಸ್ಪರ್ಧೆ ಯೂನಿವರ್ಸಿಟಿ ವಿಭಾಗದ ಪುರುಷರ ಕಬಡ್ಡಿಯಲ್ಲಿ ಅದಾಗಲೇ 3 ತಂಡಗಳು ಸೆಮಿಫೈನಲ್ ಅನ್ನ ಪ್ರವೇಶ ಮಾಡಿಯಾಗಿದೆ. ಇಲ್ಲಿ ಗೆಲ್ಲುವಂತಹ ತಂಡ ಮತ್ತೊಂದು ಅಂತಿಮ ತಂಡವಾಗಿ ಸೆಮಿಫೈನಲ್ಗೆ ಪ್ರವೇಶವನ್ನು ಮಾಡಲಿದೆ. ಅದ್ಭುತವಾದಂತಹ ಡಿಫೆನ್ಸ್ ವಿಭಾಗ ಸಂಘಟಿತವಾದ ಬಲದಲ್ಲಿ ಎದುರಾಳಿಯನ್ನು ಮಣಿಸುವ ಮೂಲಕವಾಗಿ ಅಂಕವನ್ನು ಗಳಿಸಿಕೊಳ್ಳಲಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮ್ಯಾಟ್ ಅಂಕಣದಲ್ಲಿ ಬಹಳ ಅದ್ಭುತವಾಗಿ ತನ್ನ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳಬಲ್ಲ ಆಟಗಾರ. ನಿರಂತರವಾಗಿ ಮೊದಲ ಸೆಮಿ
ಮೊದಲ ಸೆಮಿಫೈನಲ್ ಸ್ಪರ್ಧೆಗಾಗಿ ಪ್ರೇರಣಾ ಕಾಲೇಜಿನ ವಿರುದ್ಧವಾಗಿ SDM ಮಂಗಳೂರು ಅಂಕಣ 1ಕ್ಕೆ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಬನ್ನಿ. ಇದು ಮೊದಲ ಕರೆ. ಟೆಸ್ಟ್ ಕೀರ್ತನ ಬಂಧನದ ಮೂಲಕವಾಗಿ ಅಂಕಗಳ ಗಳಿಕೆಯ ಜೊತೆಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ನೀತಿ 25-8 ಸ್ಪರ್ಧೆ 25-8. ಬಹಳಷ್ಟು ಅಂತರವನ್ನು ಕಾಯ್ದುಕೊಳ್ಳುತ್ತಾ ಇದೆ ಸ್ಪರ್ಧೆಯಲ್ಲಿ. ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುವುದರ ಜೊತೆಗೆ ಅನೇಕ ಯುವ ತಾರೆಗಳನ್ನು ಪರಿಚಯಿಸಿದ ಕೀರ್ತಿ ಆಕಾಶ್ ಶೆಟ್ಟಿಗೆ ಸಲ್ಲುತ್ತದೆ. ಕರಾವಳಿಯ ಕಬಡ್ಡಿ ರಂಗದಲ್ಲಿ ಮೊದಲ ಉಪಾಂತ್ಯ ಸ್ಪರ್ಧೆಗೆ ಸೆಮಿಫೈನಲ್ ಸ್ಪರ್ಧೆಗೆ SDMCB ಮ್ಯಾಂಗ್ಳೂರ್ ವಿರುದ್ಧವಾಗಿ ಪ್ರೇರಣಾ ಕಾಲೇಜ್ ಎ ತಂಡಗಳಿಗೆ ಇದು ದ್ವಿತೀಯ ಕರೆಯನ್ನು ಕೊಳ್ಳುತ್ತಾ ಇದ್ದಾವೆ. ಅಂಕಣ 1ರಲ್ಲಿ ಮುಂದಿನ ಸೆಮಿ ಹಾಗೂ ಫೈನಲ್ ಸ್ಪರ್ಧೆಗಳು. ನಿಖಿಲ್ ದಾಳಿಯ ಜವಾಬ್ದಾರಿಗಳಲ್ಲಿ ಪಂದ್ಯವನ್ನು ತನ್ನ ರೋಚಕ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುತ್ತಿರುವ ಆಟಗಾರರು ನಿರಂತರವಾಗಿರತಕ್ಕಂತಹ ಪಯಣವನ್ನಲ್ಲಿ ತನ್ನ ದಿಟ್ಟತೆಯ ಹೋರಾಟಗಳ ಮೂಲಕವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ದಿವಾಕರ್ ಅವರೆಲ್ಲ ಅತಿಥಿಗಳು ಬಂದರು. ಲೆಫ್ಟ್ ಕಾರ್ನರ್ ವಿಭಾಗ ಯಾವುದೇ ರೀತಿಯ ಒತ್ತಡವಿಲ್ಲದೆ ಎದುರಾಳಿಯನ್ನು ಬಂಧಿಸುವ ಮೂಲಕವಾಗಿ ಸ್ಪರ್ಧೆಯಲ್ಲಿ ಅಭಿಷೇಕನ ದಾಳಿ ನಲ್ಲಿ ಶುಮಾಮೈಶ್ವರಿ ಕಬಡ್ಡಿ ಅಕಾಡೆಮಿ ಆಶ್ರಯದಲ್ಲಿ ನಿನ್ನೆ ಬೆಳಿಗ್ಗೆ ಶೇಷಪ್ಪ ಕೋಟೆಂಡ್ರವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರುತ್ತಾರೆ. ಬಹಳ ಯಶಸ್ವಿಯಾದಂತ ಈ ಕಬಡ್ಡಿ ಪಂದ್ಯಾಟ ಇವತ್ತು ಪುರುಷರ ಕಬಡ್ಡಿ ಪಂದ್ಯಾಟ ಜರುಗ್ತಾ ಇದೆ. ಶೇಷಪ್ಪ ಕೋಟೆನ್ ಅವರ ಒಟ್ಟಿಗೆ ಅವರ ಧರ್ಮಪತ್ನಿ ಶ್ರೀಮತಿ ಚಂದ್ರಾವತಿ ಶೇಷಪ್ಪ ಕೋಟೆನ್ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶುಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ನಾವು ಆತ್ಮೀಯವಾದಂತಹ ಸ್ವಾಗತ ನೀಡುತ್ತಿದ್ದೇವೆ. ಮತ್ತೆ ಸ್ಪರ್ಧೆಯಲ್ಲಿ ಅದ್ಭುತವಾದ ದಾಳಿ ಅಜಯ್ ರೆಡ್ಡಿಯ ಮುಖೇನವಾಗಿ 3 ಪಾಯಿಂಟ್ಸ್. ಮತ್ತಷ್ಟು ಬೆರಗು ದಿವಂಗತ ಜಯಣ್ರವರ ಕುಟುಂಬ ಈ ವೇದಿಕೆಯಲ್ಲಿ ಬಹಳ ಅದ್ದೂರಿಯಾದಂತ ಈ ಕ್ರೀಡಾಕೂಟವನ್ನ ವೀಕ್ಷಿಸ್ತಾ ಇದೆ. ಇದೀಗ ಶ್ರೀಮತಿ ಚಂದ್ರಾವತಿ ಶೇಷಪ್ಪ ಕೋಟೆಂಡ್ರವರಿಗೆ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಬಂಧುಗಳ ಕೀರ್ತಿಶೇಷ ಜಯಣ್ಣ ಅವರ ಸ್ಮರಣಾರ್ಥವಾಗಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಸಾಧನೆಪಡಿಸಿದಂತಹ ದ್ವಿದಿನದ ಕಬಡ್ಡಿ ಪಂದ್ಯದ ಅಂತಿಮ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಕೂಟದಲ್ಲಿ ಇನ್ನು 3 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿಕೊಂಡಿವೆ. ಪ್ರಥಮ ಸಮಿಗಾಗಿ ಮತ್ತೆ ಕರೆ. ಪ್ರೇರಣಾ ಎ ಬರುವಂತೆ SDMCB ಮಂಗಳೂರು ಎ ಅಂಕಣಕ್ಕೆ ತಲುಪುವಂತೆ ಅಪೇಕ್ಷೆ. ವೇದಿಕೆಯಲ್ಲಿ ಘನ ಅತಿಥಿಗಳ ಅತ್ಯಂತ ಗೌರವದ ಹಾಸನವನ್ನ ಸ್ವೀಕರಿಸುವಂತಹ ಸಮಯ. ಈ ನಡುವೆ ಎಲ್ಲ ಸಾಧಕರನ್ನ ಸ್ವಾಗತಿಸುತ್ತಾ ಬಿರ್ವೇರ್ ಕುಡ್ಲ ಬಂಟ್ವಾಳ ಘಟಕದ ಎಲ್ಲ ಸದಸ್ಯರು ಈ ಒಂದು
ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಶಿವಮೊಗ್ಗ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಗಣೇಶಣ್ಣ ನೋಡಿ, ಕಬಡ್ಡಿಯ ಈ ಅಂಕಣದಲ್ಲಿ ಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮೆರೆದವರನ್ನ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಕಬಡ್ಡಿ ಪೋಷಕರನ್ನ, ಪ್ರೋತ್ಸಾಹಕರನ್ನ, ಕ್ರಿಕೆಟ್ ಸಾಧಕರನ್ನ ನಾವು ಕಂಡಿದ್ದೇವೆ. ಇನ್ನೋರ್ವ ಸಾಧಕ ಹಗ್ಗ ಜಗ್ಗಾಟದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಪೊಲೀಸ್ ಇಲಾಖೆಯಲ್ಲಿರತಕ್ಕಂತಹ ಕಿಶೋರ್ ಬಿಸಿ ರೋಡ್, ರಾಮಭಕ್ತಾಂಜನೇಯ ಬಿಸಿ ರೋಡ್ ತಂಡದ ಆಟಗಾರ. ದಯವಿಟ್ಟು ಅವರು ವೇದಿಕೆಗೆ ಬರುವಂತೆ ಕೋರಿಕೆ. ರಾಮಭಕ್ತಾಂಜನೇಯ ಬಿಸಿ ರೋಡ್ ತಂಡಕ್ಕಾಗಿ ಅನೇಕ ವರ್ಷಗಳ ಕಾಲ ಹಗ್ಗ ಜಗ್ಗಾಟದಲ್ಲಿ ಮೆರೆದಂತಹ ಆರಕ್ಷಕ ಠಾಣಾ ಇಲಾಖೆಯಲ್ಲಿ ದುಡಿಯುವಂತಹ ಶ್ರೀ ಕಿಶೋರ್ ಬಿಸಿ ರೋಡ್ ಇದೀಗ ವೇದಿಕೆಯಲ್ಲಿ ಹಗ್ಗ ಜಗ್ಗಾಟದ ಸಾಧಕ. ಇವರನ್ನ ಪ್ರೀತಿ ಆದರದ ಸ್ವಾಗತ ವೇದಿಕೆ. ಕೂಟದ ಅದ್ಭುತ ದಾಳಿ ಅಜಯ್ ರೆಡ್ಡಿ ಮುಖೇನವಾಗಿ ಪೂರ್ಣ ಪ್ರಮಾಣದ ಎನ್ಎಂಸಿಯ ಅಂಕಣ ಬರಿದಾಗಿದೆ. 31-19 ವೀಕ್ಷಕರ ದೊಡ್ಡ ಚಪ್ಪಾಳೆ ಬರಲಿ ಅಜಯ್ ರೆಡ್ಡಿಗೆ. ಈ ಅಂಕಣದ ಸ್ಪರ್ಧೆಗಳು ಮುಂದುವರಿಯಬೇಕಾಗಿದೆ. ಇಲ್ಲಿ ಸೆಮಿಫೈನಲ್ ಸಂಖ್ಯೆ ಪ್ರಥಮ ಪ್ರೇರಣಾ ಬರುವಂತೆ, ಪ್ರೇರಣಾ ಎ ತಂಡ ಬರುವಂತೆ, ಎಸ್ಡಿಎಂ ಸಿಬಿಎಂ ತಂಡ ಒಳಬರುವಂತೆ ತಮಗಿದು ಅಂತಿಮ ಕರೆ. 31-19 ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ನಾವುಗಳು ಬಹಳಷ್ಟು ರೋಚಕವಾದ ಹೋರಾಟಗಳ ಮೂಲಕವಾಗಿ ಸ್ಪರ್ಧೆಯಲ್ಲಿ ಮರಳುವ ಸೂಚನೆಯನ್ನು ಕೊಡುತ್ತಾ ಇದೆ ಪ್ರೇರಣಾ ಕಾಲೇಜ್. ಅಜಯ್ ರೆಡ್ಡಿ ಎಲ್ಲ ಆಟಗಾರರನ್ನ ಹೊರಾಂಗಣಕ್ಕೆ ಕಳಿಸುವ ಮೂಲಕವಾಗಿ ಪಂದ್ಯದಲ್ಲಿ ತನ್ನ ಅದ್ಭುತವಾದ ಸಾಧನೆಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. 31-19 ಪಂದ್ಯವಿದೆ ನೋಡಿ. ಮುಂದಿನ ಸ್ಪರ್ಧೆಗೆ, ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಎಸ್ಡಿಎಂ ಸಿಬಿಎಂ ಮ್ಯಾಂಗ್ಳೂರ್ ವಿರುದ್ಧವಾಗಿ ಪ್ರೇರಣಾ ಕಾಲೇಜ್ ಎ ತಂಡಗಳು ಮುಂದಿನ ಸ್ಪರ್ಧೆಯಲ್ಲಿ ತಮ್ಮ ಸಿದ್ಧತೆಗಳೊಂದಿಗೆ ಒಳಾಂಗಣಕ್ಕೆ ಪ್ರವೇಶವನ್ನು ಮಾಡಬೇಕು. ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆಯಲ್ಲಿ ಒಂದಷ್ಟು ರೋಚಕತೆಯ ಹಾದಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಪ್ರೇರಣಾ ಕಾಲೇಜ್. ತನ್ನ ಅದ್ಭುತವಾದ ಲಯಬದ್ಧ ಆಟದ ಜೊತೆಗೆ ಎದುರಾಳಿ ಅಂಕಣದಿಂದ ಅಂಕಗಳನ್ನು ಕಸಿದುಕೊಳ್ಳುವ ಮೂಲಕವಾಗಿ ಅಂತರವನ್ನು ಕುಗ್ಗಿಸಿಕೊಳ್ಳುವ ನೀತಿ ಮುಂದುವರಿಸಿದೆ ಮಹೇಶ. ಬೋನಸ್ +2 ಸೂಪರ್ ರೈಡ್. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 34-19 ಸ್ಪರ್ಧೆ. ರೋಚಕತೆಯ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುವ ಅವಧಿಗಳಲ್ಲಿ 2 ವಿಭಾಗಗಳನ್ನು ಗುರುತಿಸಿಕೊಂಡ ಆಟಗಾರರು ಡಿಫೆನ್ಸ್ ವಿಭಾಗವನ್ನು ಬಹಳಷ್ಟು ಉಳಿಸಿಕೊಳ್ಳುವ ಮೂಲಕವಾಗಿ ತನ್ನ ಅದ್ಭುತ ಆಟದ ಜೊತೆಗೆ ಅಂಕಗಳ ಗಳಿಕೆಯನ್ನು ಕೂಡ ಮುಂದುವರಿಸಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಅಭಿಷೇಕನ ದಾಳಿ ಇದೆ ಎನ್ಎಂಸಿ ಸುಳ್ಯದ ಪರವಾಗಿ. ಪ್ರತಿ ಹಂತದಲ್ಲಿಯೂ ಕೂಡ ಅಂಕಗಳ ಬಗ್ಗೆ ಬಹಳಷ್ಟು ಗಮನವನ್ನು ನೀಡಬಲ್ಲಂತಹ ಪ್ರೇರಣಾ ಕಾಲೇಜ್ ತಂಡ ಅಲ್ಪ ಅಂತರದ ಹಿನ್ನಡೆಯಲ್ಲಿ ಇದೆ ಅಷ್ಟೇ. ಆದರೆ ಪಂದ್ಯಕ್ಕೆ ಮರಳಬೇಕಾದರೆ ಒಂದಷ್ಟು ಅದ್ಭುತ ದಾಳಿಗಳ ಜವಾಬ್ದಾರಿಗಳನ್ನು ಅದ್ಭುತವಾಗಿ ನಿರ್ವಹಿಸಬೇಕಾದ ಅನಿವಾರ್ಯತೆ ಈ ಹಂತದಲ್ಲಿದೆ. ಈ ಕ್ರೀಡಾಕೂಟಕ್ಕೆ ಶುಭಶ್ಯ ಅಗ್ರೋ ಇಂಡಸ್ಟ್ರೀಸ್ನ ಮಾಲಕರಾದಂಥ ಪ್ರಶಾಂತ್ ಪಚ್ಚಿನಡ್ಕ ಆಗಮಿಸಿದರೆ ಅವರಿಗೆ ಶಿವಮೊಗ್ಗ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಅವರ ಧರ್ಮಪತ್ನಿ
ಅಕ್ಷಿತಾ ಕೂಡ ಆಗಮಿಸಿದೆ. ಅವರು ಕೂಡ ಕಬಡ್ಡಿ ಅಕಾಡೆಮಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಪ್ರೇರಣಾ ಎ ಮತ್ತು ಎಸ್ಡಿಎಂ ಸಿಬಿಎಂ ತಂಡ ನಿರಂತರವಾದಂತಹ ಕರೆಗಳ ತರುವಾಯವೂ ಕೂಡ ತಾವು ಪ್ರವೇಶ ದ್ವಾರಕ್ಕೆ ತಲುಪಲಿಲ್ಲ. ಪ್ರೇರಣಾ ಬರುವಂತೆ ಎಸ್ಡಿಎಂ ಎಸ್ಬಿಎಂ ಬರುವಂತೆ, ಐ ಮೀನ್ ಎಸ್ಡಿಎಂ ಸಿಬಿಎಂ ಬರುವಂತೆ. ಕೊನೆಯ 3 ನಿಮಿಷಗಳ ಅವಧಿ ಬಾಕಿ ಇದೆ ಸ್ಪರ್ಧೆಯಲ್ಲಿ. ಅಂಕವಿಲ್ಲದೆ ಮರಳಿದ ಅಜಯ 6 ರನ್ ಡಿಫೆನ್ಸ್ದ ಬಹುನ ಸಾನಾಗಿರುವ ಮೇಲೆ ಅಭಿಷೇಕನ ದಾಳಿ ಮುಂದುವರಿತಾ ಇದೆ. ಸ್ಪರ್ಧೆಯ ರೋಚಕ ಘಟ್ಟವನ್ನು ತಲುಪುವ ಅವಕಾಶಗಳು ಇಲ್ಲದಿದ್ರೂ ಕೂಡ ಹೋರಾಟವನ್ನು ಮಾತ್ರ ಪ್ರೇರಣಾ ಬಿಟ್ಟುಕೊಟ್ಟಿಲ್ಲ. ಅಂತಿಮ ಕ್ಷಣದವರೆಗೆ ಕೂಡ ತನ್ನ ನಿಲುವುಗಳಿಗೆ ಬದ್ಧವಾಗಿ ಹೋರಾಟವನ್ನು ಮಾಡುತ್ತಾ ಇದೆ. ನಿಖಿಲನ ದಾಳಿ, ಅಂತಿಮ ಕೆಲ ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಸ್ಪರ್ಧೆಯಲ್ಲಿ. ಆಹಾ, ಎಸ್ಕೇಪ್ ಆಗುವ ಮೂಲಕವಾಗಿ ಅಂಕದ ಗಳಿಕೆ ಮುಂದುವರಿತಾ ಇದೆ ಪ್ರೇರಣಾದದು. 35-22 ಸ್ಪರ್ಧೆ. ಅನ್ನುವಂತಹ 13 ಅಂಕಗಳ ಅಂತರದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ ನಾವುಗಳು. ಬಲು ರೋಚಕವಾಗಿರತಕ್ಕಂಥ ಹೋರಾಟಗಳನ್ನು ಮುಂದುವರಿಸಿರುವ ಸ್ಪರ್ಧಾವಳಿಯಲ್ಲಿ ಇದು ಕ್ವಾರ್ಟರ್ ಫೈನಲ್ ಹಂತದ ಅಂತಿಮ ಸ್ಪರ್ಧೆಯಾಗಿದೆ. ಇನ್ನು 3 ಸ್ಪರ್ಧೆಗಳು ಮಾತ್ರ ಕ್ರೀಡಾಕೂಟದಲ್ಲಿ ಬಾಕಿ ಉಳಿದುಕೊಂಡಿರುವಂಥದ್ದು. ಪ್ರತಿಷ್ಠಿತ ಪಂದ್ಯಾವಳಿಯ ಅಂತಿಮ ಕ್ವಾರ್ಟರ್ ಫೈನಲ್ ಹಣಾಹಣಿಯಲ್ಲಿ ನಾವಿದವ. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಥರ್ಡ್ ರೈಡ್ ಡು ಆರ್ ಡೈನಲ್ಲಿ ಅಂತಿಮ ನಿಮಿಷ ಸ್ಪರ್ಧೆ ಬಾಕಿ ಇದೆ. ಅಭಿಷೇಕನ ದಾಳಿ ಪೂರ್ಣ ಪ್ರಮಾಣದಲ್ಲಿರುವ ಪ್ರೇರಣಾ ಅಂಕಣದಲ್ಲಿ ಕಾರ್ನರ್ ವಿಭಾಗದಲ್ಲಿ ಡು ಆರ್ ಡೈನಲ್ಲಿ ಅಂಕವನ್ನು ಗಳಿಸಿಕೊಳ್ಳುವ ಮೂಲಕ ವಾಪಸಾದ ಆಟಗಾರ. ಅಂತರ ಬಹಳಿಸಿದೆ. ಕೇವಲ ಸೆಕೆಂಡ್ಗಳ ಅಂತರದ ಆಟ ಮಾತ್ರ ಬಾಕಿ ಅಂಕಣದಲ್ಲಿ ಉಳಿದುಕೊಳ್ಳುತ್ತಾ ಇದೆ. ನಿಖರವಾದ ಗುರಿ ಎನ್ನುವಂಥದನ್ನ ಬೆನ್ನತ್ತಿದ ಎನ್ಎಂಸಿ ಸೆಮಿಫೈನಲ್ ಕಡೆಗೆ ದಿಟ್ಟ ಹೆಜ್ಜೆಯನ್ನಿಟ್ರೆ ನಿಲುವು ಪ್ರಕಟಗೊಳ್ಳುವಂತಹ ಹೊತ್ತಿಗೆ ಸ್ಪಷ್ಟವಾದ ನಿರ್ಧಾರಗಳನ್ನು ಪ್ರಕಟಗೊಳಿಸುವಂತಹ ಸಮಯವೂ ಕೂಡ ನಮ್ಮಲ್ಲಿದೆ. ಆ ಹಂತದಲ್ಲಿ 2 ಪ್ರಮುಖ ತಂಡಗಳ ಹೋರಾಟಗಳನ್ನು ಮುಂದುವರಿಸಿದಂತೆ ಸ್ಪರ್ಧೆ ಇದರೊಂದಿಗೆ ಎನ್ಎಂಸಿ ಸುಳ್ಳಿಯ ಸೆಮಿಫೈನಲ್ಗೆ ಪ್ರವೇಶವನ್ನು ಮಾಡುತ್ತಾ ಇದೆ. ಅಭಿನಂದನೆಗಳು. ಅದೇ ರೀತಿಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಪ್ರೇರಣಾ ಕಾಲೇಜ್ ತಂಡ ಕೂಡ ಅಭಿನಂದನೆಗಳು. ಪ್ರೇರಣಾ ಬಿ ತಂಡ ನೇರವಾಗಿ ವೇದಿಕೆಗೆ ತೆರಳಬೇಕು. ತಮ್ಮ ಗೌರವಧನ ಹಾಗೂ ಗೌರವ ಸ್ಮರಣಿಕೆಯನ್ನ ಅತಿಥಿಗಳಿಂದ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಸೊ ಮುಂದಿನ ಪಂದ್ಯ ಮೊದಲ ಸೆಮಿಫೈನಲ್. ತಂಡಗಳನ್ನು ನಿರಂತರವಾದ ಕೋರಿಕೆಯ ತರುವಾಯವೂ ಕೂಡ 2 ತಂಡಗಳು ಪ್ರವೇಶ ದ್ವಾರಕ್ಕೆ ಇನ್ನೂ ತಲುಪಲಿಲ್ಲ. ಸೆಮಿಫೈನಲ್ 2, ಮತ್ತೊಂದು ಫೈನಲ್ ಮಾತ್ರ ಉಳಿಕೆಯಾಗಿರತಕ್ಕಂಥ ವೇಳೆ ದಯವಿಟ್ಟು ಮೊದಲ ಸೆಮಿಗಾಗಿ ಮತ್ತೆ ಕರೆಯನ್ನ ರವಾನಿಸುತ್ತಾ ಇದ್ದು ಪ್ರೇರಣಾ ಕಾಲೇಜ್ ಎ ವಿರುದ್ಧವಾಗಿ ಎಸ್ಡಿಎಂ ಸಿಬಿಎಂ ಮಂಗಳೂರು ಒಳ ಬರುವಂತೆ ತಮಗಿದು ಕರೆ.
ಇನ್ನುಳಿದ ಎಲ್ಲ ಸ್ಪರ್ಧೆಗಳು ಎ ಅಂಕಣದಲ್ಲಿ ಜರುಗಲಿದೆ. ಪ್ರಸ್ತುತ ಎ ಅಂಕಣದಲ್ಲಿ ಇನ್ನು ಆರಂಭವಾಗುವಂತಹ ಮೊದಲ ಕದನ ಅಂದರೆ ಅದು ಸೆಮಿಫೈನಲ್ ಉಪಾಂತ್ಯ ಪಂದ್ಯ. 25,000 ಪ್ರಥಮ ನಗದು, 15,000 ದ್ವಿತೀಯ ನಗದು, 10,000 ತೃತೀಯ ಮತ್ತು ಚತುರ್ಥ ನಗದು. ಇನ್ನು ಉಳಿಕೆಯಾಗಿರತಕ್ಕಂತಹ ಎಲ್ಲ ತಂಡಗಳಿಗೂ ಕೂಡ ದೊಡ್ಡ ನಗದಿನ ಪುರಸ್ಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತೊಂದು ವಿಶೇಷತೆ ನಿಮಗೆ ಗೊತ್ತಿರೋ ಪ್ರಕಾರ ಭಾಗವಹಿಸಿದ ಪ್ರತಿ ತಂಡಕ್ಕೂ ಕೂಡ ನಗದನ್ನು ನಾವು ಕೊಟ್ಟಿದ್ದೇವೆ, ಸ್ಮರಣಿಕೆಗಳನ್ನು ಕೊಟ್ಟಿದ್ದೇವೆ. ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಅಪರೂಪ ಅಂತ ಹೇಳಬಹುದು. ಇದೀಗ ಮೊದಲ ಸೆಮಿಫೈನಲ್ಗಾಗಿ ಕರೆಯನ್ನ ಕೊಟ್ಟು ತಂಡವನ್ನ ನಾವು ನಿರೀಕ್ಷಿಸದ ಇದ್ದಾವೆ. SDM CBM ತಂಡ ಬರುವಂತೆ. SDM CBM ಪ್ರೇರಣಾ ಎ. ಆಕಾಶ್ ರವರ ತಂಡವನ್ನು ಕರೆತನ್ನಿ. ನೇರ ಪ್ರಸಾರ ಇರುವಂತಹ ಕಾರ್ಯಕ್ರಮ. ತಂಡಗಳ ಆಗಮನ ಆಗ್ತಾ ಇದೆ. ಇದೀಗ ಪ್ರೇರಣಾ ತಂಡ ಪ್ರವೇಶ ದ್ವಾರದಲ್ಲಿದ್ದಾರೆ. SDM CBM ತಂಡ ಶೀಘ್ರದಲ್ಲೇ ಬರುವಂತೆ ಮನವಿ. SDM CBM ಬನ್ನಿ, ಪ್ರೇರಣಾ ಇಲ್ಲಿದ್ದಾರೆ. Yes, let's welcome, ladies and gentlemen. Here is the semi-final number 1, one of the toppest contestants of the competition, Prerana A. On the middle, Lava Kusha, Sagar, George, Sai, and Yashraj. These are the toughest defenders and riders of the squad of team Prerana College A. And same time, opponent side, we have seen Sai, one of the captain and the best rider of the team. At the same time, Pranam, always in-form player. Yes, lots of expectation from Shreyas of Uma Maheshwari. And the defender, Guru, always here. So let's welcome the team. They are SDM CBM, Dharmasthala Manjunatheshwara College of Business Management.
ಎಸ್, ತುಳುನಾಡಿನ ವಿಶೇಷ ಸಂಗೀತದ ವಾದ್ಯಘೋಷದ ಸ್ವಾಗತನವನ್ನ ನಾವು ಕೊಟ್ಟಿದ್ದೇವೆ. ಎಕಡ ದಿಂಚಿ ನಮ್ಮ ಸ್ವಾಗತ ಮ್ಯೂಸಿಕ್ ಪೂರಕ್ಕೆ ಏನೋ ನೆಕ್ಲ ಪುದರೆ ಪಂಪಿಸಿ ಪ್ರಕಾಶ್ ಕುಂಪಳ ಮತ್ತು ಬೆಳಗ. ಪ್ರಕಾಶ್ ಕುಂಪಲ, ಕಮಲ್ ಸೋಮೇಶ್ವರ ವಾದ್ಯ ವೃಂದದ ಅಗ್ರಗಣ್ಯರು, ಅವರ ಶಿಷ್ಯಂದಿರು ಇದೀಗ ಈ ಕಾರ್ಯಕ್ರಮದ ಸೊಬಗನ್ನ ಇಮ್ಮಡಿಗೊಳಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಕಾಶ್. ಸೊ ಸ್ವಾಗತ ತಂಡಗಳಿಗೆ ಇದೀಗ ಇಂಟ್ರೊಡक्शन कार्यक्रम, जिस प्रकार दोनों टीम के लिए हस्तलाघन के जरिए कामनाएं रवाना करने के लिए मंच से गुजारिश करेंगे कि सभी अतिथि महोदय आ जाए. माननीय बजले केरी कमलाक्ष जी, माननीय हरीश पुत्रन जी, माननीय अंतरराष्ट्रीय विधिकर्ता प्रेमनाथ उल्लाल सर, उन तमाम मेहमानों से हम प्रार्थना है कि आप मंच से मैदान पर पहुंच जाए. ರೆಸ್ಪೆಕ್ಟೆಡ್ ಶೇಷಪ್ಪ ಕೋಟ್ಯಾನ್, ನಿನ್ನೆಯ ದಿನ ಶ್ರೀ ಆರ್ ಕೆ ಶೆಟ್ಟಿ, ಎಜೆ ಶೇಖರ್, ದಿನೇಶ್ ಅತ್ತಾವರ, ಪ್ರಶಾಂತ್ ಪಚ್ಚಿನಡ್ಕ ಮೊದಲಾದ ಅತಿಥಿಗಳು, ಶಾಂತಾ ಆರ್ ಶೆಟ್ಟಿ, ಚಂದ್ರಾವತಿ ಶೇಷಪ್ಪ ಕೋಟ್ಯಾನ್, ಶುಭಲಕ್ಷ್ಮಿ ಅತಿಥಿ ಬಣದಲ್ಲಿ ಶುಭ ಹಾರೈಕೆಯ ಹಸ್ತಲಾಘನವನ್ನು ನಾವು ನೋಡಬಹುದಾಗಿದೆ. ಬಾಜುರಂಗೆ ಎಲ್ಲರ ಚಿತ್ತ ಮೈದಾನ ಎ ಅಂಕಣದಲ್ಲಿ ದಿವಂಗತ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಉದಯ ಚೌಟ ಅವರ ಸ್ಮರಣಾರ್ಥವಾಗಿ ಅಂಕಣಕ್ಕೆ ಅವರ ಹೆಸರನ್ನ ಇಟ್ಟುಕೊಂಡು 2 ದಿನಗಳ ಕಾಲ ಪ್ರಕೃತಿ ಬೆಳಕಲ್ಲಿ ಕಂಡಂತಹ ಕಬಡ್ಡಿ ಕಲರವಕ್ಕೆ ಅಂತಿಮ 3 ಸ್ಪರ್ಧೆಗಳೊಂದಿಗೆ ಅಂತ್ಯ ಕಾಣಲಿದೆ. ವೀಕ್ಷಕರೇ, ಮಹಾವೀರ ಕಾಲೇಜ್ ಇದರ ಉಪನ್ಯಾಸಕರಂತ ಶ್ರೀ ಹರೀಶ್ ಅವರು ಆಗಮಿಸಿರುತ್ತಾರೆ. ಹರೀಶ್ ಅವರನ್ನ ಬಹಳಷ್ಟು ಪ್ರೀತಿಯಿಂದ ನಾವು ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ, ಶ್ರೇಯಸ್ ದಾಳಿಯಲ್ಲಿ ಉಮಾಮಹೇಶ್ವರಿ ಅಕಾಡೆಮಿಯ ಆಟಗಾರ ಪ್ರಸ್ತುತ ಎಸ್ಡಿಎಂ ಪ್ರತಿಭೆ. ಎಸ್ಡಿಎಂ ಆಟಗಾರರು ಅಂಕಣದಲ್ಲಿ ಆಟವನ್ನ ಆಡುವ ವೇಳೆಯಲ್ಲಿ ಎಸ್ಡಿಎಂ ಉಜಿರೆ ತಂಡದ ಆಟಗಾರ ಶಶಾಂಕ ಚಿತ್ರೀಕರಣದಲ್ಲಿ. ಇದೀಗ ಮೊದಲ ದಾಳಿಯಲ್ಲಿ 2 ಅಂಕ ಶ್ರೇಯಸ್ ಮೂಲಕ ಖಾತೆಯ ಪ್ರಾರಂಭ ಎಸ್ಡಿಎಂ. ದಾಳಿಯಲ್ಲಿ ಈ ಬಾರಿ ಸಾಯಿ ಉಮಾಮಹೇಶ್ವರಿ ತಂಡದಲ್ಲಿರುವಂತಹ ಆಟಗಾರರಿಗೆ ಇನ್ನು ಗೊಂದಲ, ಯಾರಿಗೆ ಪ್ರೋತ್ಸಾಹ ಕೊಡಬೇಕು. 2 ತಂಡಗಳಲ್ಲಿ ನಮ್ಮವರೇ ಇದ್ದಾರೆ.
ಈ ನಡುವೆ ಸಾಯಿ ಮೂಲಕ 1-2 ಮುನ್ನಡೆ SDM. ಪ್ರಣಾಮ್ ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಮೊದಲ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ NMC ಸುಳ್ಯದ ವಿರುದ್ಧವಾಗಿ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು. ಸಮಬಲದಲ್ಲಿ ಪಂದ್ಯ ಇದೆ. ಅತ್ತಾಜವರ ಯಶ್ರಾಜ್ ದಾಳಿಯಲ್ಲಿ ಈ ಒಂದು ದಿನ ಪೂರ್ತಿಯಾಗಿ ತಮ್ಮ ಮಗನ ಆಟದ ವೀಕ್ಷಣೆಯಲ್ಲಿ ಆಳ್ವಾಸ್ ಕಾಲೇಜಿನ ಪ್ರೊಫೆಸರ್ ಅವರ ತಾಯಿ ಪೂರ್ಣಿಮಕ್ಕ ರಜನಿ ದಿನಕರ್ ಅವರು ಯಶ್ರಾಜ್ ರವರ ಆಟವನ್ನ ನೋಡುವ ತವಕದಲ್ಲಿ ಈ ನಡುವೆ ಬಂಧನ, ಅದು ಅದ್ಭುತ ಹಿಡಿತ. 3ನೇ ಅಂಕ SDM ಖಾತೆಗೆ. ಪ್ರತಿ ಪ್ರೇಕ್ಷಕನ ಹೃದಯದ ಬಡಿತವನ್ನು ಹೆಚ್ಚಿಸುವ ಸ್ಪರ್ಧೆಯಾಗಿದೆ. ಇದು ಫೈನಲ್ ಧಾವಂತದ ಮೊದಲ ಹೆಜ್ಜೆ. ಗೆಲುವಿನ ದಡಕ್ಕೆ ಮರಳುವ ತಂಡ ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವ ಹೊತ್ತು ಇನ್ನೇನು ಕೆಲವು ನಿಮಿಷಗಳ ಆಟದಲ್ಲಿಯೇ ಸಿಗಲಿದೆ ಉತ್ತರ. ಗೆದ್ದಲ್ಲಿ 15,000 ಖಾತರಿ ಪಡಿಸಿಕೊಳ್ಳಬಹುದು, ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳಬಹುದು. ಸೋತಲ್ಲಿ 10,000ಕ್ಕೇನು ಕಡಿಮೆ ಇಲ್ಲ. ಇಲ್ಲಿ ಮತ್ತೆ ಸಾಯಿ ದಾಳಿಯಲ್ಲಿ ಬೋನಸ್ ಅಂಕದೊಂದಿಗೆ ಇಲ್ಲಿ ಯಶ್ರಾಜ್ರವರ ಮನೆಯವರು ಒಂದು ಕಡೆ ಇದ್ರೆ, ನಮ್ಮ ಸಾಯಿಯವರ ಮನೆಯವರು ವಿಶೇಷವಾಗಿ ತಂದೆ ಮಾಜಿ ರಾಷ್ಟ್ರೀಯ ಕಬಡ್ಡಿ ಪಟು ಗೋಪಿಯಣ್ಣ ಮಗನ ಆಟವನ್ನ ನೋಡುವ ತಬಕದಲ್ಲಿ ಈ ನಡುವೆ ಮತ್ತೆ ಗಳಿಸಿಕೊಂಡಿದೆ 1 ಅಂಕ. ಡಿಫೆಂಡರ್ಗಳು ವಿಫಲತೆ, ರೈಡರ್ಗಳ ಸಫಲತೆ ಎರಡೂ ಕಡೆಗಳಿಂದ. ಮತ್ತು ಸತತವಾಗಿ ದಾಳಿಗಳ ಮೂಲಕವಾಗಿ ಅಂಕಗಳನ್ನು ಬೇಟೆಯಾಡುವ ಅದ್ಭುತ ಪ್ರತಿಭಾನ್ವಿತರ ಸಮಾಗಮ. ಇದು ಕಬಡ್ಡಿಯ ಕಲರವದಲ್ಲಿರುವ ಹೆಚ್ಚ ದಿಟ್ಟವಾಗತೊಡಗಿದೆ. ಅಂಕಗಳ ಬೇಟೆ ಆರಂಭವಾಗಬೇಕಿದೆ. 4-4 ಸಮಬಲದಲ್ಲಿ ಇತ್ತಂಡಗಳು. ವೀಕ್ಷಕರ ಚಿತ್ತದಲ್ಲಿ ಪ್ರದೇಕ ಚಿತ್ತದಿಂದ ನಡುವಂತಹ ಸ್ಪರ್ಧೆ 4-4 ಸಮಬಲದಲ್ಲಿದೆ. ಯಶರಾಜ್ ದಾಳಿ, ಕಳೆದ ದಾಳಿಯಲ್ಲಿ ವಿಫಲವಾದಂತಹ ಯಶರಾಜ್ ಮತ್ತೆ ಥರ್ಡ್ ಮ್ಯಾನ್ ಸುಶಾಂತ್ ರವರು ಬಹಳಷ್ಟು ಜಾಗೃತೆಯಿಂದ ಪ್ರಸ್ತುತ 4-4 ಸಮಬಲದಲ್ಲಿ ಬೋನಸ್ ಕಲ್ಪಿಸಿಕೊಡಲಾಗಿದೆ. ಪಂಚಮ ಅಂಕ ಪ್ರೇರಣಕ್ಕೆ. ಎರಡೂ ಕಡೆಗಳಲ್ಲಿ ದಾಳಿಯ ವಿಭಾಗವನ್ನ ಕಂಡುಕೊಂಡಲ್ಲಿ ಪ್ರೇರಣಾ ಕಡೆಯಲ್ಲಿ ಸಾಯಿ, ಯಶರಾಜ್ ಮತ್ತು ಸಾಗರ್ ರೆಕಗ್ನೈಸ್ಡ್ ರೈಡರ್ ಅಂತ ಹೇಳಬಹುದು. ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ NMC ಸುಳ್ಯದ ವಿರುದ್ಧವಾಗಿ ಗೋಕರ್ಣನಾಥೇಶ್ವರ ಮಂಗಳೂರು. പ്രിയമുള്ളവരെ, ഈ ടൂർണമെന്റിലെ ആദ്യത്തെ സെമിഫൈനൽ മത്സരമാണ് ഞങ്ങൾ കാണുന്നത്. കടലോര കർണാടകയിൽ അറിയപ്പെടുന്ന 2 എഡ്യൂക്കേഷൻ സെന്ററുകൾ തമ്മിലുള്ള ഏറ്റുമുട്ടലാണ്. ഒരു ഭാഗത്ത് പ്രേരണ, മറുഭാഗത്ത് ടീം SDM. 2 ടീമുകളിലും യുവതാര രാജാക്കന്മാർ തന്നെയാണ്. ആയതുകൊണ്ട് തന്നെ ഈ മത്സരം ഇഞ്ചോടിഞ്ചുള്ള പോരാട്ടം തന്നെയായിരിക്കും. ബോണസ് കഴിഞ്ഞത് യശ്രാജിന്റെ ബോണസ് എങ്കിൽ ഇപ്രാവശ്യം സായി ബോണസിലൂടെ തേർഡ് റൈഡ് ಶ್ರೇಯಸ್ ಡೂ ಆರ್ ಡೈ ರೈಡ್. ಅಂಕ ಶ್ರೇಯಸ್ ತರಲೇಬೇಕಾಗಿದೆ. ಮೋಡುವಿಲ್ಲವೇ ಮಡಿ ಶ್ರೇಯ ಡಬಲ್ ಆನ್ ಡಬಲ್ 2 ಅಂಕಗಳನ್ನು ನೀಡಲಾಗಿದೆ. ತೀರ್ಪುಗಾರಿಕೆಯಲ್ಲಿ ಕೋಠಾರಿ ಶ್ರೀ ಉದಯ ಮಂಚನಾಡಿ, ಶ್ರೀ ಆನಂದ ಅಲ್ಲಿ ಮತ್ತೆ ಡಿಫೆಂಡರ್ಗಳ ವಿಫಲತೆ ತಂದ ಅಂಕವನ್ನ ಕೊಟ್ಟಿದ್ದಾರೆ. ಮಗನ ಆಟ ತಾಯಿಯ ಉತ್ಸಾಹ, ತಾನೇ ಆಡುತ್ತಿರುವನೆಂಬ ಹಂಬಲದಲ್ಲಿ ತಾಯಿದ್ದಾರೆ. ಒಟ್ಟು ಕ್ರೀಡಾಕೂಟ ಯಶಸ್ವಿಯ ಕಡೆಗೆ. ಇದು 1 ಸೆಮಿಫೈನಲ್ ಆದ್ರೆ ಇನ್ನೆರಡು ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿತಾ ಇದೆ. ಬೇಕಾದ ಸಮಯದಲ್ಲಿ ಅತ್ಯಂತ ಸಲಹೆಗಳೊಂದಿಗೆ ಆಕಾಶ್ ಶೆಟ್ಟಿ ಪ್ರೇರಣದ ಜೊತೆಯಲ್ಲಿದ್ದಾರೆ.
ದಾಳಿಯಲ್ಲಿ ಪ್ರಣಾಮ್. ಡಬಲ್ ಹ್ಯಾಂಕಲ್ ಹೋಲ್ಡ್ ಮೂಲಕ ಮತ್ತೊಂದು ಅಂಕ ಪ್ರೇರಣ. ಅದ್ಭುತ ಪೈಪೋಟಿಯನ್ನು ನಿರೀಕ್ಷಿಸುವಂತಹ ವೀಕ್ಷಕರು ಸಾಗರೋಪಾದಿಯಲ್ಲಿ ಇಲ್ಲಿ ಸೇರಿಕೊಂಡಿದ್ದಾರೆ. ಮಂಗಳೂರಿನ ಕೇಂದ್ರ ಮೈದಾನ. ನಿನ್ನೆ ಬೆಳಗಿನಿಂದ ಸಾಯಂಕಾಲ ತನಕ ಒಂದು ಭಾಗದ ಅಂದ್ರೆ 2 ಹಂತದ ಸ್ಪರ್ಧೆಗಳು, ಇವತ್ತು ಯೂನಿವರ್ಸಿಟಿ ಮಟ್ಟದ ಸ್ಪರ್ಧೆ. ನಿನ್ನ ಬಾಲಕ ಮತ್ತು ಬಾಲಕಿಯರ ಸ್ಪರ್ಧೆಗಳಲ್ಲಿ ಅತ್ಯಂತ ಯಶಸ್ಸನ್ನು ಕಂಡಂತಹ ಆಯೋಜನೆ. ಸೊ ಇದೀಗ ಮತ್ತೆ ಪಂದ್ಯ ಮುಂದುವರಿತಾ ಇದೆ. ಕಳೆದ ದಿನದಂತೆ ಇವತ್ತು ಕೂಡ ಯಶಸ್ಸಿನ ಹಾದಿಯಲ್ಲಿ ಸ್ಪರ್ಧೆ ಇದೆ. ಶ್ರೇಯಸ ಉಮಾಮಹೇಶ್ವರಿ ಕಬಡ್ಡಿ ತಂಡದ ಮತ್ತಿರುವ ಸರ್ವಾಂಗೀಣ ಪ್ರತಿಭೆ ಶ್ರೇಯಸ್ ದಾಳಿಯಲ್ಲಿ. ಕಾಲೇಜಿನ ಪರವಾಗಿ ನೌಶ್ ಪೂಜಾರಿ ಪ್ರಸ್ತುತ ಜೊತೆಯಲ್ಲಿದ್ರು ಇದ್ದಾರೆ. ಆದರೆ ಉಮಾಮಹೇಶ್ವರಿ ತಂಡಕ್ಕಾಗಿ ಕಳೆದ ಸರಿಸುಮಾರು ವರ್ಷಗಳಿಂದ ಶಿಕ್ಷಕರಾಗಿ ಡಾಕ್ಟರ್ ಕರುಣಾಕರ್. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಡಾಕ್ಟರ್ ಕರುಣಾಕರ್. ನೋಡಿ, ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಎನ್ಎಂಸಿ ಸುಳ್ಯ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು ತಂಡಗಳು ಇದು ಅಂತಿಮ ಕರೆಯನ್ನು ಕೊಡುತ್ತಾ ಇದ್ದಾವೆ. ಅಂಕಣ 2ಕ್ಕೆ ಬನ್ನಿ. ಇಲ್ಲಿ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಒಂದು ಕಡೆ ತರಬೇತುದಾರಾದ್ರೆ, ಪ್ರತಿ ಕಡೆ ತಂಡವನ್ನ ಕರೆದೊಯ್ಯುವಂತಹ ಮತ್ತಿರುವ ತರಬೇತುದಾರ ಶ್ರೀ ಅರುಣ್ ರವರು. ಉಮಾಮಹೇಶ್ವರಿ ಕಬಡ್ಡಿ ತಂಡದ ಬೆಳವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪೂರಕವಾದಂತಹ ಶ್ರಮವನ್ನು ವಹಿಸಿಕೊಳ್ಳುವಂತಹ ಅರುಣ್. ಈ ನಡುವೆ ಸಾಯಿ ಬಂಧನವಾಗಿದೆ. ದೊಡ್ಡ ಬೇಟೆಯಾಡಿದ ಪ್ರೇರಣ. ಇದು SDM ಸಾಯಿ. ಪ್ರೇರಣಾ ಸಾಯಿ ಬೇರೆ, SDM ಸಾಯಿ ಬೇರೆ. ಇಲ್ಲಿ ಯಶರಾಜ್. ಸೊ ಸಿಂಗಲ್ ಪಾಯಿಂಟ್, ಟೈಮ್ ಔಟ್ ಫಾರ್ SDM. ಅತ್ತಾಚೆ ಅವರ ದ್ವಿತೀಯ ಸೆಮಿಫೈನಲ್ ಅವಲ ಅಂಚ ಖಾಲಿ ಬಿಟ್ರೆ ಬಲ್ಲಿಗೆ ಅಂತೆ ಬಿಟ್ರೆ ಬಲ್ಲಿ. ಓಕೆ, ಕೇನೋಡಾಯ್ನೆ ನೆಕ್ಸ್ಟ್ ಸೆಮಿ ಇರೆಗ ಎಂಕಾನ್ ನಮಕ್ 2 ಜನ ಹಾಕಿ. ದಟ್ಸ್ ಕ್ಲವರ್ ಆನ್ಸರ್. ಅಂಚನೆ ನಮ್ಮ ಭಗವಾನನೆಲ್ಲ ಒಳ್ಳೆರು ನಮ್ಮೊಟ್ಟಿಗೆ ಸೇರೋನು. ನಮ್ಮ ರೆಸ್ಟ್ ಫೋನಾಗ 6 ಮೈಕ್ ಬದ್ದದ ಮಾತ್ರ ಜವಾಬ್ದಾರಿಲ್ಲ ಮಸ್ತ್ ಪರ್ನೋಡು ಮಲ್ತು ಕೊಡ್ತೀರಿ. 12-6 ಪ್ರೇರಣ. 12-6 ಪ್ರೇರಣ ಮುನ್ನಡೆಯಲ್ಲಿ. ಎಂಬ ಅಸ್ತ್ರ ನಿರಂತರವಾಗಿ ದಾಳಿಗಳನ್ನು ಮುಂದಿದರೆ ಅಲ್ಲಿ ಕುಶ ಅದೇ ಪ್ರಕಾರ ಡಿಫೆಂಡರ್ಗಳು ಅದ್ಭುತ ಆಟವನ್ನು ತೋರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಶೇಷತೆ ಇದೆ. ನಮ್ಮ ಗೋಪಿ ಸರ್ ಅವರ ಶ್ರೀಮತಿಯವರು, ಸಾಯಿ ಅವರ ತಾಯಿ ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಬರುತ್ತಾ ಇದೆ. ಸೊ ಹಾಗಾಗಿ ಗೋಪಿ ಸರ್ ಅವರ ಕಣ್ಣುಗಳು ಹುಡುಕಲು ಆರಂಭ ಆಗಿದೆ. ನೀರು ಪಂಡಿಗಳು ಯಾರು ಪೂರ ಕಣ್ಣು ತಗೊಂಡಿಲ್ಲ. ಸಾಯಿ ಮಗನ ಆಟವನ್ನು ನೋಡಲು ಇಬ್ಬರು ತಾಯಂದಿರು ಯಶ್ ಹಾಗೂ ಸಾಯಿಯ ತಾಯಿ ಇದೀಗ ಅಂಕಣದಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಆಟ ವಿಜೃಂಭಣೆ ಹೆಚ್ಚಾಗಲಿದೆ. ಸ್ವಾಗತ ಶ್ರೀಮತಿ. ಕ್ಷಣದಲ್ಲಿ ಶ್ರೇಯಸ್ಸಿಗೆ ಸಾಥ್ ನೀಡಿದ ಗುರು, ನಗುನಗುತ್ತಲೇ ಎದುರಾಳಿಯ ನಮನಿಸಿದ ಆಟಗಾರ ಗುರು. ವನಜಾಕ್ಷಿ ಗೋಪಿನಾಥ್ ರವರು ಆಗಮನವಾಗ್ತಾ ಇದ್ದಾರೆ. ಮಗನ ಆಟವನ್ನು ಕಣ್ತುಂಬಿಕೊಳ್ಳುವ ಅವಕಾಶಗಳು ಹೆತ್ತ ತಾಯಿಗೆ ಸಿಗುವಂಥದ್ದು ಅಪರೂಪ. ಅಂತಹ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿರುವಂಥದ್ದು ಇವತ್ತು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಜೊತೆಯಲ್ಲಿ ರೇಖಾ ಕಾಪಿಕಾಡ್ ರವರು ಕೂಡ ಬರ್ತಾ ಇದ್ದಾರೆ. ಸೊ ಪ್ರಾಯಶಃ ತಕ್ಕೋಟ್ ಕಾಪಿಕಾಡು ಊರಿಗೆ ಊರೇ ಇವತ್ತು ನೆಹರು ಮೈದಾನದಲ್ಲಿದೆ. ಗೋಪಿ ಸರ್ ಅವ್ರನ್ನ ಎಲ್ಲರೂ ಕಣ್ತುಂಬಿಕೊಂಡಿರ್ಬೋದು, ನೋಡಿರ್ಬೋದು. ಅವರ ಶ್ರೀಮತಿಯನ್ನ ಮೊದಲ ಬಾರಿಗೆ ಕ್ರೀಡಾಕೂಟದಲ್ಲಿ ಕಾಣುವ ತುಡಿತ ಎಲ್ಲರಲ್ಲಿತ್ತು. ಈಗ ಸ್ವಾಗತ ಮೇಡಮ್ ನಮಗೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ. ಸಾಯಿ ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ಮರಳಿದಾಗ ಇದು ರೋಚಕವಾಗಿರುವಂತಹ ಹನಾಹನಿ.
ಯಾವ ತಂಡ ಫೈನಲ್ಗೆ ಲಗ್ಗ ಇಡಲಿದೆ ಅನ್ನುವುದನ್ನು ಖಾತ್ರಿಪಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಆಡುತ್ತಿರುವುದು ಪ್ರೇರಣಾ ವಿರುದ್ಧವಾಗಿ SDM. ಎರಡು ಕೂಡ ಪ್ರಬುದ್ಧ ಆಟಗಾರರ ಸಂಗಮವಿರುವ ತಂಡಗಳಾಗಿದೆ. ಅಂಕಗಳ ಬೇಟೆಯನ್ನ ಅಧಿಕೃತವಾಗಿ ಆರಂಭದ ನಿಮಿಷದಿಂದಲೇ ಮುಂದುವರಿಸಿಕೊಂಡಂತಹ ಪ್ರಭುತ್ವ ಎರಡು ತಂಡಗಳಲ್ಲಿದೆ. ವೇದಿಕೆಯಲ್ಲಿ ಈಗ ಆಗಮಿಸಿದಂತಹ ಅತಿಥಿಗಳು ಅಂತ ಹೇಳಲು ಅಸಾಧ್ಯ, ನಮ್ಮವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಈ ನಡುವೆ ಸಾಗರನ ಬಂಧನವಾಗಿದೆ. ಥರ್ಡ್ ರೈಟ್ ಡ್ಯೂ ಆನ್ ರೈಟ್ ಗೌರವಾನ್ವಿತ ಮೋಹನ್ ದಾಸ್ ರವರು ಆಗಮಿಸ್ತಾ ಇದ್ದಾರೆ. ವೇದಿಕೆಗೆ ಬಂದು ನಮ್ಮ ವೇದಿಕೆಯನ್ನ ಆಸನವನ್ನು ಅಲಂಕರಿಸುವಂತೆ ಮೋಹನ್ ಅವರಲ್ಲಿ ಕೋರಿಕೆ. ಮೋಹನ್ ದಾಸ್ ಯಶರಾಜ್ ಮತ್ತು ದಾಳಿಯಲ್ಲಿ ನಿಮಿಷಗಳು. ಶ್ರೀ ಮೋಹನ್ ಅವರು ತಕ್ಕೋಟು ಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರುತ್ತಾರೆ. ಈ ನಡುವೆ ಯಶರಾಜನ ಬಂಧನವಾಗಿದೆ. ಮಗನ ಬಂಧನವಾದಾಗ ತಂದೆಯ ಕೈಕಾಲುಗಳು ಅಲುಗಾಡಲು ಆರಂಭಿಸಿದ. ಅವರು ಕೂಡ ಕಬಡ್ಡಿಯ ಅಂಕಣದಲ್ಲೇ ಇದ್ದೇನೆ ಅನ್ನುವ ಭಾವದಲ್ಲಿದ್ದಾರೆ. ಆದ್ರೆ ತಾಯಿ ಗಟ್ಟಿಯಾಗಿದ್ದಾರೆ. ಯಾವುದನ್ನ ಎದುರಿಸುವಂತಹ ಮನಶಕ್ತಿ ಉಳ್ಳಂತಹ ತಾಯಿ ಯಶರಾಜರವರು. ಇದೀಗ ಮಕ್ಕಳ ಆಟವನ್ನು ಕಣ್ತುಂಬಿಕೊಳ್ಳುವಂತಹ ಸದಾವಕಾಶ ಸಿಗುವಂಥದ್ದು ಅನೇಕ ತಂದೆ ತಾಯಿಗಳಿಗೆ ಸಿಗುವುದಿಲ್ಲ. ಆದರೆ ಇಂತಹ ಕಾಲಘಟ್ಟದಲ್ಲಿ ಕೂಡ ತನ್ನ ಮಕ್ಕಳ ಆಟವನ್ನು ಕಣ್ತುಂಬಿಕೊಳ್ಳುವ ಅವಕಾಶಗಳನ್ನು ಸೃಷ್ಟಿಸಿ ಮಾಡಿರುವುದು ಅಂತೂ ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳಬೇಕು. ಅದು ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಇಪ್ಪತ್ತು 9 ಪ್ರೇರಣಾ 20, SDM 9, 11 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಅತ್ತಾಜಿಯವರೇ, ಒಂದು ಕಾಲ ಇತ್ತು ಮಕ್ಕಳನ್ನ ಕಬಡ್ಡಿ ವಿಭಾಗಕ್ಕೆ ಕಳುಹಿಸಿಕೊಡಲು ಮನೆಯವರು ಬಹಳಷ್ಟು ಹಿಂಜರಿಯುತ್ತಾ ಇದ್ರು, ಕೈಕಾಲುಗಳು ಮುರಿಯುತ್ತೆ ಎಂಬ ಭಯದಿಂದ. ಆದರೆ ಕಾಲಗಳು ಕಳೆದಂತೆ ಕಬಡ್ಡಿಗೆ ಸಿಗುವಂತಹ ಮನ್ನಣೆಯ ತರುವಾಯ ಪ್ರತಿಯೊಂದು ಮನೆಯಿಂದಲೂ ಕೂಡ ಕಬಡ್ಡಿ ಎಂಬ ಆಟದನ್ನ ತೊಡಗಿಸಿಕೊಂಡಿರತಕ್ಕಂಥ ಅನೇಕ ಪ್ರತಿಭೆಗಳನ್ನು ನಾವು ಕಾಣಬಹುದಾಗಿದೆ. ಖಂಡಿತವಾಗ್ಲೂ ಕೂಡ ಹೌದು. ಇನ್ನೊಂದು ವರ್ಷ ಕಳೆದ ಬಳಿಕ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯಿಂದ ಬೆಳೆದಂತ ಅನೇಕ ಪ್ರತಿಭೆಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಹೆಸರನ್ನ ಗುರುತಿಸಿಕೊಳ್ಳಲೇಬಹುದಾಗಿದೆ. ಯಾಕಂದ್ರೆ ಆ ತಂಡ ಪೂರ್ಣವಾಗಿ ಆಡಿದಾಗ ದಕ್ಷಿಣದ ಕರಾವಳಿಯಲ್ಲಿ ಯಾವುದೇ ತಂಡವನ್ನ ಎದುರಿಸುವ ಶಕ್ತಿ ಆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪ್ರತಿ ಆಟಗಾರನಲ್ಲಿದೆ. ಈ ನಡುವೆ ಉಳ್ಳಾಳ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಕುಂಜಿಮೋಡು ಅವರು ಆಗಮಿಸಿರುತ್ತಾರೆ. ಶ್ರೀ ಕುಂಜಿಮೋಡು ಅವರನ್ನ ಬಹಳಷ್ಟು ಗೌರವಪೂರ್ವಕವಾಗಿ, ಹೃತ್ಪೂರ್ವಕವಾಗಿ, ಪ್ರೀತಿಯಿಂದ ವೇದಿಕೆಗೆ ನಾವು ಸ್ವಾಗತಿಸುವ. ಶ್ರೀ ಕುಂಜಿಮೋಡು ಸ್ಪೋರ್ಟಿಂಗ್ನ ಒಬ್ಬ ಹಿರಿಯ ಸದಸ್ಯರಾಗಿಕೊಂಡು ಕುಂಜಿಮೋಹನ್ರವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಐವರು ಡಿಫೆಂಡರ್ಗಳ ಮಧ್ಯೆ ಸಾಯಿದಾಳಿಯಲ್ಲಿ ದೈತ್ಯ ಆಟಗಾರ ಅಂಕದ ಬೇಟೆಯನ್ನು ಮುಂದುವರಿಸಿಕೊಳ್ಳುವ ಅವಕಾಶಗಳನ್ನ ಹುಡುಕುತ್ತಿದ್ದಾರೆ. ಮತ್ತಿರುವ ಹಿರಿಯರ ಆಗಮನ. ವೈರ್ಲೆಸ್ ವಿಭಾಗದಲ್ಲಿ ದುಡಿಯುವಂತಹ ಅಪ್ಪಟ ಕಬಡ್ಡಿ ಅಭಿಮಾನಿ ಮನಮೋಹನ್ ರವರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತರನ್ನು ಕೂಡ ಬಹಳಷ್ಟು ಪ್ರೀತಿಯಾದ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ NMC ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು ಎರಡನೇ ಅಂಕಣಕ್ಕೆ ಬರಬೇಕು. ರತನ್ ನೋಡಿ, ಫಸ್ಟ್ ಹಾಫ್ ಆಗ್ಬೇಕಾದ್ರೆ ಬನ್ನಿ. ವಿಜಯತಾಜ್ ಅವರ ಹೇಳಿ. ನಾವು ಈ ಕಾಲಘಟ್ಟದ ಉದ್ಘೋಷಕರಾದ್ರೆ, ಒಂದು ಕಾಲಘಟ್ಟದಲ್ಲಿ ಎಲ್ಲಿ ಕಾರ್ಯಕ್ರಮ ನಡೆದರೂ ಕೂಡ ಇವರ ಧ್ವನಿಯ ಇಂಪಾದ ನಿರೂಪಣೆಯಲ್ಲಿ ಮನಸೋತಹ ಅನೇಕ ಮಂದಿ ಇದ್ರು. ಅದು ಮನಮೋಹನ್, ವೈರ್ಲೆಸ್ ವಿಭಾಗದಲ್ಲಿ ಪ್ರಸಿದ್ಧ ದುಡಿತಾ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಮನಮೋಹನ್ ರವರಿಗೆ ಪ್ರೀತಿ ಆದ ಸ್ವಾಗತ ಮಗದೊಮ್ಮೆ. ಎಸ್, ಖಂಡಿತವಾಗ್ಲೂ ಕೂಡ ಅಂತಹ ಧ್ವನಿಗಳೇ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಗಳಾಗುವಂಥದ್ದು. ಸೊ ಸಾಯಿದ ಇದೆ, ಆಹಾ ಕಾರ್ನರ್ ವಿಭಾಗ ಮಲ್ಟಿ ಪಾಯಿಂಟ್ ಸಾಯಿ ಅದ್ಭುತ ದಾಳಿ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವ ಹೊತ್ತಿನಲ್ಲಿ ಸ್ಪರ್ಧೆ ಅಂಕಗಳ ಗಳಿಕೆ ಆರಂಭಗೊಳ್ಳಬೇಕಿದೆ. ಅಂಕಗಳ ಕಡೆ ಗಮನ ಕೊಟ್ಟಲ್ಲಿ 26-11 ಪ್ರೇರಣಾ.
ಪ್ರಮುಖ ದಾಳಿಗಾರರೆಲ್ಲರೂ ಕೂಡ ಪ್ರೇರಣಕ್ಕೆ ಅಂಕಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಆಕಾಶ್ ಅವರ ಚಿತ್ತ ಯಾವ ರೀತಿ ಇದೆ ಅಂದ್ರೆ, ಒಬ್ಬ ದಾಳಿಗಾರನನ್ನ ಡಿಪೆಂಡರ್ ಕೂಡ ಮಾಡಬಲ್ಲರು. ಡಿಪೆಂಡರ್ ಅನ್ನ ದಾಳಿಗಾರ ಇವತ್ತು ಪ್ರತಿ ಸಲ ಜಾರ್ಜ್ ರೈಡರ್ ಆಗಿ ತನ್ನ ಅದ್ಭುತ ಕಾರ್ಯ ನಿರ್ವಹಿಸ್ತಾ ಇದ್ರು. ಆದ್ರೆ ಇವತ್ತು ಕಾರ್ನರ್ ವಿಭಾಗದಲ್ಲಿದ್ದಾರೆ. ಇದು ಆಕಾಶ್ ಅವರ ಮತ್ತೊಂದು ರಣತಂತ್ರ ಅಂತ ಹೇಳ್ಬೋದು. ಆ ತಂಡದ ಪ್ರಮುಖ ಕಾರ್ನರ್ ವಿಭಾಗ ಕವರ್ ವಿಭಾಗದ ಸುಗನ್ವ ಹೊರಗಿದ್ದಾರೆ. ಆಟಗಾರರ ಸಂಖ್ಯೆ ಹೆಚ್ಚಳವಾಗಿದೆ, ಹಾಗಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡುವ ನಿಲುವುಗಳು ಬೇಕಾಗಿದೆ. ಯಶ್ರಾಜ್ ಹಾರುವ ಜಿಂಕೆಯಾಗಿ ಮಧ್ಯಂತರ ವಿರಾಮವಾಗಿದೆ. ಅಂಕಗಳು ಬನ್ನಿ ಎನ್ಎಂಸಿ ಗೋಕರ್ಣನಾಥೇಶ್ವರಿ ಮಂಗಳೂರು ಬನ್ನಿ. 27-12 ಗೋಕರ್ಣ ಕಾಲೇಜ್ ಬನ್ನಿ ಬನ್ನಿ. ಇನ್ನೊಂದು ಅಂಕಣದಲ್ಲಿ ಸೆಮಿಫೈನಲ್ ಆರಂಭವಾಗಬೇಕಾಗಿದೆ. ಆದ್ದರಿಂದ ಬರುವಂತ ಮನವಿ ಎನ್ಎಂಸಿ ಕಾಲೇಜ್ ಗೋಕರ್ಣನಾಥೇಶ್ವರ ನಡುವೆ ಸೆಕೆಂಡ್ ಸೆಮಿಫೈನಲ್. ಈ ಪ್ರಥಮ ಸೆಮಿಫೈನಲ್ನ ಪ್ರಥಮ ಅವಧಿ ಪೂರ್ಣಗೊಂಡಾಗ ಪ್ರೇರಣಾ ಉತ್ಕೃಷ್ಟ ಸ್ಥಿತಿಯನ್ನ ಕಾಪಾಡಿಕೊಳ್ಳುತ್ತಾ ಬರುತ್ತಾ ಇದೆ. ಸೊ ವಿಜಯ್ ಅತ್ತಾಜ್ ಅವರ ವಿಜಯ್ ಅವರ ಒಂದು ವಿಷಯವನ್ನ ಈ ನಡುವೆ ಹೇಳಲು ಬಯಸ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ ನಾನಾ ಕಡೆಗಳಲ್ಲಿ ನಾವು ನಿರೂಪಣಕ್ಕನಾಗಿ ಹೋಗ್ತೇವೆ, ನೀವು ಕೂಡ. ಆದ್ರೆ ಅಲ್ಲೆಲ್ಲೂ ನೋಡದಂತಹ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಅಲ್ಲೆಲ್ಲ ಸ್ಪಾನ್ಸರ್ಗಳ ಹೆಸರನ್ನ ನಮ್ಗೆ ಹೇಳಲಿಕ್ಕೆ ಬರುತ್ತೆ. ಫಸ್ಟ್ ಕ್ಯಾಶ್ ಸ್ಪಾನ್ಸರ್ಡ್ ಬೈ, ಸೆಕೆಂಡ್ ಕ್ಯಾಶ್ ಸ್ಪಾನ್ಸರ್ಡ್ ಬೈ, ಟ್ರಾಫಿ ಸ್ಪಾನ್ಸರ್ಡ್ ಬೈ. 2 ದಿನಗಳಲ್ಲಿ 3 ಕ್ಯಾಟಗರಿಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಯಾವುದೇ ಸ್ಪಾನ್ಸರ್ ಇಲ್ಲ. ಅದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ. ಎಲ್ಲ ವೀಕ್ಷಕರು ಇದಕ್ಕಾಗಿ ಒಂದು ಜೋರಾದ ಚಪ್ಪಾಳೆ ಬರಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಗೆ. ಇದು ನಿಜಕ್ಕೂ ಕೂಡ ಶ್ಲಾಘನೀಯ ಕೆಲಸ. ಇದಕ್ಕಾಗಿ ಬಹಳಷ್ಟು ಕಬಡ್ಡಿ ಅಂದ್ರೆ ಕರ್ನಾಕರ್ ಸರ್ ವಿಶೇಷವಾಗಿ ಇದರ ಹಿಂದೆ ಬಹಳ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಭಿನಂದನೆ ಸಲ್ಲಿಸಲೇಬೇಕಾದಂತ ಕೆಲಸ. ಅದಕ್ಕಾಗಿ ಉಮಾಮಹೇಶ್ವರಿ ಚರಿತ್ರೆಯ ಪುಟಗಳಲ್ಲಿ ಶಾಶ್ವತವಾಗಿ ಹೆಸರನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದೆ. ಎಸ್, ಮೊದಲ ಸೆಮಿಫೈನಲ್ ನ ಬಳಿಕ ಇದೀಗ ದ್ವಿತೀಯ ಸೆಮಿಫೈನಲ್ಗೆ ಮೊದಲ ತಂಡವನ್ನು ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಬರುತ್ತಾ ಇದೆ ತಂಡ ಟೀಮ್ ಎನ್ಎಂಸಿ ಸುಳ್ಯ. ಗೋಕರ್ಣ ಬನ್ನಿ. ಕ್ಲಬ್ ಸಮಯಕ್ಕೆ ಎನ್ಎಂಸಿ ಆಗಮನವಾಗಿದೆ. ಗೋಕರ್ಣನಾಥೇಶ್ವರ ಕಾಲೇಜು ಬಂದಲ್ಲಿ ಅಲ್ಲಿ ಸೆಕೆಂಡ್ ಸೆಮಿಫೈನಲ್ ಆರಂಭವಾಗಲಿದೆ. ದ್ವಿತೀಯ ಹಂತದ ಸ್ಪರ್ಧೆ ಅಂದರೆ ಇದು ಸೆಕೆಂಡ್ ಹಾಫ್ ಆಫ್ ದಿ ಸೆಮಿಫೈನಲ್ ನಂಬರ್ 1 ವಿಚ್ ಇಸ್ ಗೋಯಿಂಗ್ ಬಿಟ್ವೀನ್ ಪ್ರೇರಣಾ ವರ್ಸಸ್ ಎಸ್ಡಿಎಂ ಸಿಬಿಎಂ. ರೈಟ್ ಕಾರ್ನರ್ ಜಾರ್ಜ್, ಲೆಫ್ಟ್ ಕಾರ್ನರ್ ಕುಶ. ಸದಾ ತೀರ್ಪುಗಾರರಾಗಿ ಗುರುತಿಸಿಕೊಳ್ಳಬಲ್ಲ ಸಿದ್ದಿಕ್ ಕುಕ್ಕಾಜಿ ಅವರು ಕೂಡ ವೀಕ್ಷಕರ ನಡುವಿನಿಂದ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಿದ್ದಿಕರ ವಿಲೈಬಲೆಯನ್ನ ಈರ್ದಾಯ ದೂರ ದಯಪಂಡ ನಮ್ಮ ವೀರ ಕಬಡ್ಡಿ ಕುಟುಂಬ ವೀರ ಉಪ್ಪುಡೈನ ಅರತ್ತೀರು ಸಿದ್ದಿಕ್ ಕುಕ್ಕಾಜೆ ವಿಲೈಬಲೆ. ಬಂಧುಗಳ ಈ ಪಂದ್ಯದ ಬಳಿಕ ಬಿ ಅಂಕಣದಲ್ಲಿ ದ್ವಿತೀಯ ಸೆಮಿಫೈನಲ್ ಜರುಗಲಿದೆ. ಅಲ್ಲಿ ಎನ್ಎಂಸಿ ತಂಡದ ಆಗಮನವಾಗಿದೆ. ಗೋಕರ್ಣನಾಥೇಶ್ವರ ಬಂದ್ರೆ ಆ ಸ್ಪರ್ಧೆ ಆರಂಭವಾಗಲಿದೆ. ಇದು ಚುಂಬಕದ ಕೈ ಸಾಗರ್ ಬಾಯಾರ್ ದಾಳಿಯಲ್ಲಿ ಜೊತೆ ಹಿಡಿತಗಳಲ್ಲಿ. ಜೊತೆಗೆ ದಿವಾಕರ್ ಅವರ ಹರಿಯಾಣದ ಕಬಡ್ಡಿಯ ತಾರೆ ಹೆಸರು ನಿಮ್ಗೆ ಗೊತ್ತಾಗಿರ್ಬೋದು ಅನ್ಕೊಳ್ತೇನೆ. ಅವರು ಕೂಡ ಇದ್ದಾರೆ. ಮನ್ಸೂರ್ ಸಿಂಗ್. ಎಸ್, ಮನ್ಸೂರ್ ಸಿಂಗ್ ಕೂಡ ಇದ್ದಾರೆ. ಪೂಂಜಾಲಕಟ್ಟೆಯ ಕಬಡ್ಡಿ ಮುಂದೆ ನವೆಂಬರ್ ಅಲ್ಲಿ ಬರ್ತಾ ಇದೆ. ಅವರಿಗೆ ವಿಶೇಷ ಹೆಸರನ್ನ ಪಡೆಕೊಂಡಂತಹ ಆ ಒಂದು ಆಟ ಪೂಂಜಾಲಕಟ್ಟೆಯ ಸ್ವಸ್ತಿಕ್. ಅಣ್ಣ ಗೋಕರ್ಣನಾಥೇಶ್ವರ ಕಾಲೇಜ್ ಬಲೆ ಉಲೈ. ಈ ನಿಟ್ಟಿನಲ್ಲಿ ಸ್ಪರ್ಧೆಗಳು ಸುಸೂತ್ರವಾಗಿ ಸಾಗುವಂತಹ ಸಮಯ. ಸಿದ್ದಿಕ್ ಕುಕ್ಕಾಜೆ ಹಾಗೂ ಮನ್ಸೂರ್ ಕುಕ್ಕಾಜೆ ಇಬ್ರು ದಯವಿಟ್ಟು ಒಳಾಂಗಣಕ್ಕೆ ಬರಬೇಕು. ವೇದಿಕೆಗೆ ಬಳಿ
ಗೋಕರ್ಣನಾಥೇಶ್ವರ ಕಾಲೇಜು ಪ್ರವೇಶ ದ್ವಾರದ ಮೂಲಕ ಒಳಬರುವಂತಹ ಸತತವಾದಂತಹ ಮನವಿ. ಇಲ್ಲಿ ಸಾಗರನ ಆಟ ಪ್ರೇರಣಾ ಕಾಲೇಜ್ ಪ್ರಬಲ ಸ್ಥಿತಿಗೆ ಬರ್ತಾ ಇದೆ. ನಮ್ಮ ವಿಜಯ ತಾಜ್ ಅವರ ಯೂಟ್ಯೂಬ್ ಚಾನೆಲ್ನ ಚಿತ್ರೀಕರಣ ನಡೀತಾ ಇದೆ ಶಶಾಂಕ್ ಮುಲ್ಕಿ ಮೂಲಕ. ದ್ವಿತೀಯ ಸೆಮಿಫೈನಲಿಸ್ಟ್ ತಂಡ ವಿರುದ್ಧ ಇದೆ ಟೀಮ್ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು. Warm welcome, player cum official, Mr. Mansoor and Mr. Sikrik, both are from Kukkaja. ಪ್ರಕಾಶ್ ಮತ್ತು ಬೆಳಗ ಇವರ ಅದ್ಭುತ ವಾದ್ಯಘೋಷಗಳೊಂದಿಗೆ ನಿರಂತರವಾಗಿ ವಿಶ್ರಾಂತಿ ಇಲ್ಲದ ದುಡಿಮೆ. ಇಲ್ಲಿ ಮತ್ತೆ ಅವಿರತ ಸೇವೆದೊಂದಿಗೆ ಮಧು. ಈ ಅಂಕಣದಲ್ಲಿ ಮಧು ಅವರ ಲೇಖನಿ ನಿರಂತರವಾಗಿ ಬೆಳಿಗ್ಗಿನಿಂದ ಚಲಾವಣೆ ಆಗ್ತದೆ. ಮನಸ್ಸುಗಳ ಬುದ್ಧಿರ ಆಗತ್ತೆ. ಈ ನಡುವೆ ಸಿದ್ದಿಕ್ ಮತ್ತು ಮನ್ಸೂರ್ ಅವರಿಗೆ ಸ್ವಾಗತದೊಂದಿಗೆ ಡಬಲ್ ಹ್ಯಾಂಕಲ್ ಹೋಲ್ಡ್ ಒಂದಿಗೆ ಸೂಪರ್ ಟ್ಯಾಕಲ್ ಆಗಿದೆ. 2 ಅಂಕಗಳು ನಡುವೆ ಎಸ್ಡಿಎಂ ಖಾತೆಗೆ. 38-15 13 ಅಂಕಗಳ ಸ್ಪಷ್ಟ ಮೇಲುಗೈಯೊಂದಿಗೆ ತಂಡ ಪ್ರೇರಣಾ. 38-15. We are watching the first semi-final match of the competition and winner will qualify for the final round. So wait and see who will. Oh, here is Shreyas gets the point. A running hand touch. So that's why 16-38. ಸಾಯಿ ಮತ್ತೆ ದಾಳಿಯಲ್ಲಿ ಅಸಂಖ್ಯಾತ ವೀಕ್ಷಕರಿಂದ ನೆಹರು ಮೈದಾನದಲ್ಲಿ ನಡೆಯುವ ಈ ಕಬಡ್ಡಿಯ ನೇರ ಪ್ರಸಾರ ಜೊತೆ ಕಣ್ತುಂಬ ನೋಡುವಂತಹ ಅವಕಾಶ. ಸಾಯಿ ಇಲ್ಲಿ ಮತ್ತೆ ಸಾಯಿ. ಈ ಪಂದ್ಯಾಟದಲ್ಲಿ ಒಟ್ಟು 5 ವೈಯಕ್ತಿಕ ಬಹುಮಾನಗಳಿವೆ. ರೈಡರ್ ಅಂಡ್ ಬೆಸ್ಟ್ ಎಮರ್ಜಿಂಗ್ ರೈಡರ್, ಡಿಫೆಂಡರ್ ಅಂಡ್ ಎಮರ್ಜಿಂಗ್ ಡಿಫೆಂಡರ್ ಅಂಡ್ ಆಲ್ರೌಂಡರ್. ಇಲ್ಲಿ ಸಾಯಿ. ಆಹಾ, ಕುಶ ಮತ್ತು ಸಾಗರ್ ನಡುವೆ ಜೊತೆಗಾರಿಕೆ. ಎಂತ ತಂಡವನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ ಆಕಾಶ್ ಶೆಟ್ಟಿ. ಸೂಪರ್ ಟೈಕಲ್ ಆನ್. ನಮ್ಮ ಜೊತೆಗೆ ಮತ್ತೊಬ್ಬರು ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಸೀನಿಯರ್ ಫಿಸಿಕಲ್ ಡೈರೆಕ್ಟರ್ ಆಗಿರತಕ್ಕಂಥ ಶ್ರೀಯುತ ರವಿಶಂಕರ್ ಅವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತೇವೆ. ತಾವು ದಯವಿಟ್ಟು ಒಳಾಂಗಣಕ್ಕೆ ಬರಬೇಕು. ಅಭಿಷೇಕನ ದಾಳಿ ಆರಂಭಗೊಂಡಿರುವಂತದ್ದು ಪಂದ್ಯದಲ್ಲಿ ಬಹಳ ರೋಚಕವಾಗಿರುವಂತಹ ಹೋರಾಟ 2 ವಿಭಾಗದ ಅಂಕಣದಲ್ಲಿ ನಡೀತಾ ಇದೆ. ಇದು ಮೊದಲ ಹಾಗೂ ದ್ವಿತೀಯ ಸೆಮಿಫೈನಲ್. ಕೂಟದ 1 ಸ್ಪರ್ಧೆ ಬಾಕಿ ಉಳಿತದೆ, ಅದು ಫೈನಲ್ ಮಾತ್ರ. ಬಳಿಕ ಇಂತಹ ಯಶಸ್ವಿ ಕ್ರೀಡಾಕೂಟದ ಅಂತಿಮ ಕ್ಷಣಗಳು, ಬಳಿಕ ಸ್ಪರ್ಧೆಗೆ ಪೂರ್ಣ ವಿರಾಮ. ಯಶಸ್ವಿ ಕ್ರೀಡಾಕೂಟದ ಮುನ್ನಡೆಯ ಜೊತೆಗೆ ಮಿಥುನನ ದಾಳಿ ಅಂಕದ ಜೊತೆಗೆ ಮರಳುವಾಗ ಅಂತರ ಮುಂದುವರಿತಾ ಇದೆ ಸ್ಪರ್ಧೆಯಲ್ಲಿ. ಅಪ್ಪಾಜಿಯವರೇ, 4 ತಂಡಗಳು 2 ಅಂಕಣಗಳಲ್ಲಿ ಕದನದಲ್ಲಿ ಭಾಗವಹಿಸುವ ವೇಳೆಯಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಆಟಗಾರರು 3 ತಂಡಗಳಲ್ಲಿದ್ದಾರೆ. ಹೌದು, ಖಂಡಿತ. NMC ಒಂದು ಬಿಟ್ಟು ಉಳಿದ ಎಲ್ಲ ತಂಡಗಳಲ್ಲಿ ಅಕಾಡೆಮಿ ಆಟಗಾರರು ಇರುವಂತದ್ದು ಹೆಮ್ಮೆಯ ವಿಚಾರವಾಗಿದೆ. ವಿಭಾಗವನ್ನು ಬಹಳ ಅದ್ಭುತವಾಗಿ ಉಳಿಸಿಕೊಳ್ಳುವ ಅವಕಾಶಗಳಲ್ಲಿ ಅಪ್ಪಾಜಿಯವರೇ ಹೇಳಿ. ಪ್ರಾಯಶಃ ಮನಮೋಹನ್ ರವರ ನಿರೂಪಣಾ ಶೈಲಿಯನ್ನ ನಾವು ನೀವು ಕೇಳಿದ್ದು ಕಡಿಮೆ. ಹೌದು, ಅವರ ಆ ನಿರೂಪಣಾ ಶೈಲಿಯನ್ನ ಮತ್ತೊಮ್ಮೆ ಆಸ್ವಾದಿಸುವಂತಹ ಸುಯೋಗ ಇವತ್ತು ನಮ್ಮ ಪಾಲಿಗೆ ಇದೆ. ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುವವರನ್ನು
ಖಂಡಿತವಾಗಿಯೂ ಅವರ ಶೈಲಿಯನ್ನ ತೊಕ್ಕೋಟಲ್ಲಿ ಈಗಲೂ ಕೂಡ ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಎಸ್ ಸರ್, ತಾವೆಟ್ಟು ಅದರಲ್ಲಿ ದೊಡ್ಡ ಅಭಿಮಾನಿ ನಮ್ಮ ಭಗವಾನ್ ದಾಸರವರು. ಎಸ್, ಅದೇ ಪ್ರಕಾರ ಗಣೇಶಣ್ಣ ಕೆಲವೊಂದು ಕೋರಿಕೆ ಮೇಲೆ ಕರೆಸ್ಬಿಡಿ ಅಲ್ಲ ಅವ್ರನ್ನ. ಖಂಡಿತವಾಗಿಯೂ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ, ಮಾತನಾಡ್ತಾರೆ. ಎಜೆ ಶೇಖರ್ ಅವರು ಅವರ ತಂದೆಯವರು ಕೂಡ ಮನಮೋಹನ್ ಅವರ ಮಾತಿಗೆ ಮರುಳಾದವರು. ತಮ್ಮ ಅಂದಿನ ಗತಕಾಲದ ವೈಭವದ ವೀಕ್ಷಕ ವಿವರಣೆಯ ಶೈಲಿ ಮತ್ತೆ ಅನಾವರಣಗೊಂಡರೆ ನಮ್ಮ ಕಿವಿಗಳಿಗೂ ಇಂಪು ಅನ್ನುವಂಥದ್ದು. ಸರ್, ದಯವಿಟ್ಟು ನಮ್ಮೊಂದಿಗೆ ಸೇರಿಕೊಳ್ಳಬೇಕು. ನಿಮ್ಮ ಪ್ರೀತಿ, ಆ ಧ್ವನಿ ಮತ್ತೊಮ್ಮೆ ಆಸ್ವಾದವಾಗಲಿ ಎಲ್ಲ ವೀಕ್ಷಕರಿಗೆ. So back again, we are watching semi-finals are here, and after this matches, mega final yet to come. So here is Prerana 18 right on top. Look at the point table. 48-17. So more points for team Prerana. 51-17. ಪಂದ್ಯ ಏಕಮುಖಿಯಾಗಿ ಗೆಲುವಿನ ಕಡೆಯಲ್ಲಿ. പ്രിയമുള്ളവരെ, ഈ ഒരു രണ്ട് മത്സരം കഴിഞ്ഞാൽ ബാക്കിയുള്ളത് ഫൈനൽ പോരാട്ടം മാത്രമായിരിക്കും. 25,000 എന്ന ഒന്നാം സമ്മാന തുകയ്ക്ക് വേണ്ടിയുള്ള ഫൈനൽ പോരാട്ടത്തിൽ ആരൊക്കെ ഏറ്റുമുട്ടും? ഇതിനിടയിൽ ഇടവേള അല്ല, ഇത് വിശ്രമവേളയാണ്. ನಿಗದಿತ ಅವಧಿಯಲ್ಲಿ ಸ್ಪರ್ಧೆಯನ್ನ ತನ್ನ ಅದ್ಭುತವಾದಂತಹ ನಿರ್ವಹಣೆಯೊಂದಿಗೆ ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವಂತದ್ದು ಎನ್ಎಂಸಿಯ ವಿರುದ್ಧವಾಗಿ ಗೋಕರ್ಣನಾಥೇಶ್ವರ ಕಾಲೇಜು. ಈ ನಡುವೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದಂತಹ ಶ್ರೀ ಗೋಪಾಲ್ ಕುತ್ತಾರ್ ಅವರು ಆಗಮಿಸಿರುತ್ತಾರೆ. ಅವರನ್ನು ಬಹಳಷ್ಟು ಪ್ರೀತಿಯಾದ ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಅಂಕಣದಲ್ಲಿ ಅಂತಿಮ 5 ನಿಮಿಷಗಳು ಮಾತ್ರ. ದಾಳಿಯಲ್ಲಿ ಲಭ 4-3 ಸ್ಪರ್ಧೆ. ಎನ್ಎಂಸಿ 4-3 ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ಅಗೈನ್ ಪಾಯಿಂಟ್ 5-3. 5-3 ಸ್ಪರ್ಧೆ, ಅಂತರ 6-3 ಸ್ಪರ್ಧೆ, ಅಂತರ 3-ಏರಿದೆ. ಶ್ರೇಯಸ್ಸನ ಆಟ ಇದೀಗ ಮುಂದುವರಿಯುತ್ತಾ, ಆದರೆ ಭೀಮಾಕಾರದಲ್ಲಿ ಮುಂದೆ ಬಹಳಷ್ಟು ಬೆಟ್ಟ ದೊಡ್ಡದಾಗ್ತಾ ಹೋಗ್ತಾ ಇದೆ ಪ್ರೇರಣಾ. ಸತತವಾಗಿ ಅಂಕದ ಮೇಲೆ ಅಂಕಣ. ಅಂತಿಮ 4 ನಿಮಿಷದಲ್ಲಿ ಸೆಮಿಫೈನಲ್ ಸಂಖ್ಯೆ 1 ಮುಕ್ತಾಯಗೊಳ್ಳಲಿದೆ. ಅಂತಿಮವಾಗಿ ಜಾರ್ಜ್ ಚಾರ್ಜ್ ಅಲ್ಲಿ ಬಲು ರೋಚಕವಾಗಿರತಕ್ಕಂಥ ಸ್ಪರ್ಧೆಯ ನಿಲುವುಗಳನ್ನು ಪ್ರಕಟಗೊಳಿಸುವಂತಹ ಹೊತ್ತಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜಿನ ವಿರುದ್ಧವಾಗಿ ಎನ್ಎಂಸಿ ಸುಳ್ಳಿಯ ಅದಾಗಲೇ ಪ್ರಮುಖ ಘಟ್ಟದಲ್ಲಿ ಪಂದ್ಯ ತಮ್ಮ ದಿಕ್ಕಿನಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ಇದೆ ಶ್ರೀ ಅರ್ಜುನ್ ಕುತ್ತಾರ್ ಈ ಕಾರ್ಯಕ್ರಮದಲ್ಲಿ ಮಾಡೂರು, ಕ್ಷಮೆಯಿರಲಿ, ಅರ್ಜುನ್ ಮಾಡೂರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮತ್ತೊಬ್ಬ ವಿಶೇಷ ಅತಿಥಿ. ಉಳ್ಳಾಳ ಪ್ರಖಂಡ ಭುಜರಂಗ ದಳದ ಪ್ರಮುಖರು ಕೂಡ ಆಗಿರುತ್ತಾರೆ ಅರ್ಜುನ್ ಮಾಡೂರು. ಇವರನ್ನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ಪಂದ್ಯದ ಅಧಿಕೃತ ತೀರ್ಮಾನ ಮಾತ್ರ ಬಾಕಿ ಇದೆ ಎಂಬ ಸ್ಥಿತಿಗೆ ಬಂದಿದೆ. ಪ್ರೇರಣಾ ಅತ್ಯುನ್ನತ ಸ್ಥಿತಿಗೆ ತಲುಪಿದೆ. ಫೈನಲ್ಗೆ ತಲುಪಂತ ಎಲ್ಲ ಲಕ್ಷಣಗಳು. ಪ್ರಮುಖ ದಾಳಿಗಾರರಿಗೆ ವಿಶ್ರಾಂತಿ. ಅಂತಿಮ 3 ನಿಮಿಷ. ದಾಳಿಯಲ್ಲಿ ಲವ 8-3 ಎನ್ಎಂಸಿ ಮುನ್ನಡೆ. 5 ಅಂಕಗಳ ಅಂತರದಲ್ಲಿದೆ. ಲವ ಪ್ರಯತ್ನ ಮಹೇಶ ಕೆಲವೊಮ್ಮೆ ಮಹಿಷವಾಗ್ತಾನೆ. ಅದ್ಭುತ ಆಟ ಎನ್ಎಂಸಿಯ ಮಹೇಶ. ಇದೀಗ ಏಕಮುಖಿ ಪಂದ್ಯ ಅಂತಿಮ ಘಟ್ಟಕ್ಕೆ ಬರುತ್ತಾ ಇದೆ. ಸೋಲಿನ ಅಂತರ ಕಡಿಮೆ ಆಗುವ ಸಾಧ್ಯತೆ. ದಾಳಿಯಲ್ಲಿ ಸಾಗರ್. ಈ ತಿಂಗಳಲ್ಲಿ ಅನೇಕ ಕಬಡ್ಡಿ ಸ್ಪರ್ಧೆಗಳು ಇವೆ. ಮುಂದಿನ ಇದೇ ತಿಂಗಳ 12, 13, 14ರಲ್ಲಿ ಗದಗ ಜಿಲ್ಲೆಯಲ್ಲಿ ಎ ಗ್ರೇಡ್ ಕಬಡ್ಡಿ, 15ನೇ ತಾರೀಕಿಗೆ ಎನ್ನಾಪುರದಲ್ಲಿ 50,000 ನಗದು ಪುರಸ್ಕಾರಕ್ಕಾಗಿ ಕಬಡ್ಡಿ. ಅಂತಿಮ 2 ನಿಮಿಷಗಳಲ್ಲಿ ಈ ಅಂಕಣ. ಮತ್ತೆ ಗ್ರೀನ್ ಕಾರ್ಡ್ ಬಿ ಅಂಕಣಕ್ಕೆ.
ಶ್ರೇಯಸ ಮುರಳಿ ಮಹೇಶ ನಿಶಾನ್ ಸೋನು ಅಂಕಣ ನಿಶಾನ್ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ನಿಶಾನ ಯಶಸ್ಸನ್ನ ದಾಖಲಿಸಿಕೊಂಡು ಸೂಪರ್ ಟ್ಯಾಕಲ್ 57ಕ್ಕೆ ಈ ಅಂಕಣ. ಪ್ರೇರಣಾ 57. 20 ಅಂಕಗಳೊಂದಿಗೆ ಎದುರಾಳಿ SDM. ಆಹಾ, ಇಲ್ಲಿ ಕೆಲವೊಂದು ಅಂಕಗಳು ಬರುತ್ತಾ ಇವೆ. ವಿಶ್ರಾಂತಿಯಲ್ಲಿ ಪ್ರೇರಣಾ 57-21. ಪ್ರೇರಣಾ ಟೈಮ್ ಆನ್ ಇಸ್ ಓವರ್. 9-7 9-7ರಲ್ಲಿ ಸ್ಪರ್ಧೆ NMC ಮುನ್ನಡೆಯಲ್ಲಿ. 9-7 ಅಂತರ ಬಹಳ ಕಡಿಮೆಯಾಗುತ್ತಾ ಇದೆ. ಒಂದೊಮ್ಮೆ 6 ಅಂಕಗಳ ಅಂತರದಲ್ಲಿದ್ದ ಸ್ಪರ್ಧೆ ಈಗ ಮತ್ತೆ 2 ಅಂಕಗಳ ಅಂತರ ಕೆಳೆದಿದೆ. ಅಂದರೆ ಸ್ಪರ್ಧೆಯ ರೋಚಕತೆ ಮುಂದುವರಿತಾ ಇದೆ. ಇದು ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು ಮರಳಿ ತನ್ನ ಲಯವನ್ನು ಉಳಿಸಿಕೊಳ್ಳುವ ಪ್ರಯತ್ನ. ತನ್ಮೂಲಕವಾಗಿ ದಿವಾಕರ್ ಅವರ ನಿಮ್ಮ ಅಂಕಣದಲ್ಲಿ ಫೈನಲ್ ಕಡೆಗೆ ದಿಟ್ಟ ಹೆಜ್ಜೆ ಪ್ರೇರಣಾ. ಖಂಡಿತವಾಗಿಯೂ ಇನ್ನೇನೋ ಈ ಪಂದ್ಯದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಎಂಬ ಸ್ಥಿತಿಗೆ ತಲುಪಿದ ಪ್ರೇರಣಾ. ಔಪಚಾರಿಕ ಕ್ಷಣಗಳು ಮಾತ್ರ. ಖಂಡಿತವಾಗಿಯೂ ಅನೇಕ ಗಣ್ಯ ಅತಿಥಿಗಳಿಂದ, ಸಾಧಕರಿಂದ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮೆರೆದಂತಹ ಹಿರಿಯ ಕಿರಿಯ ಸಾಧಕರ ಘನ ಉಪಸ್ಥಿತಿಯೊಂದಿಗೆ 2 ದಿನಗಳ ಪರ್ಯಂತ ನಡೆದಂತಹ ಈ ಕಬಡ್ಡಿ ಕೂಟಕ್ಕೆ ಇನ್ನೇನು ಅಂತಿಮ ಚುಕ್ಕಿ ಹಿಡುವಂತಹ ಘಳಿಗೆಗೆ ಆಗಮಿಸ್ತಾ ಇದ್ದಾವೆ. ಏಕ ಪಂದ್ಯ ಮಾತ್ರ ಬಾಕಿ ಇದೆ, ಫೈನಲ್ ಕದನ. ಈ ಪಂದ್ಯಗಳು ಮುಗಿದೊಡನೆ ಫೈನಲ್, ಸೆಮಿಫೈನಲ್. ಹೀಗಾದ್ರೆ ಫೈನಲ್ ಮಿಡ್ ಲೈನ್ ಸಮೀಪದವರೆಗೂ ಬಂದ ಹೋರಾಟ. NMCಯ ಭದ್ರ ಕೋಟೆಯಲ್ಲಿ ಬಂಧಿಯಾದ ಸೋನು. ಪ್ರಥಮ ಸೆಮಿಫೈನಲ್ ಇಲ್ಲಿಗೆ ಪೂರ್ಣಗೊಂಡಿದೆ. ನಿರೀಕ್ಷೆಯಂತೆ ಪ್ರೇರಣಾ ಕಾಲೇಜ್ ಫೈನಲ್ಗೆ ತಲುಪಿದೆ. ಹೋರಾಟ ಕೊಟ್ಟಂತಹ ತಂಡ SDM CBM ತಂಡ ಇದೀಗ ಸೆಮಿಫೈನಲ್ ಅಲ್ಲಿ ನಿರ್ಗಮಿಸ್ತಾ ಇದ್ದಾರೆ. ಸೋಲು ಬಂಧನಕ್ಕೆ ಒಳಪಟ್ಟಾಗ ನಿರಂಜನ್ ಅವರ ಕನಸುಗಳಲ್ಲಿ ಸ್ವಲ್ಪ ಸೋಲಿನ ಈ ಕ್ರೀಡಾಕೂಟಕ್ಕೆ NSಯ ನಿವೃತ್ತ ವಿಮಾಧಿಕಾರಿ ಒಮನ್ ಬಿ ಮೈದಾನ್ ಅವರಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ಜಿಲ್ಲಾ ಕುಲಾಲನ ಮಾತೃ ಸಂಘದ ಅಧ್ಯಕ್ಷರಾದಂತಹ ಮಯೂರ್ ಉಳ್ಳಾಲ್ ಆಗಮಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯತೆ ಸ್ವಾಗತವನ್ನು ಮಾಡ್ತಿದ್ದೇನೆ. ದಯವಿಟ್ಟು ವೇದಿಕೆಗೆ ಹೇಳಿ ನಮ್ಮ ಏಜೇಶಕರ್ ಅವರನ್ನ ಶಾಲೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿ ಪ್ರವೀಣ್ ಬಸ್ತಿ, ಸದಾಶಿವ ಕುಲಾಲ್, ಪ್ರದೀಪ್ ಅತ್ತಾವರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಮಯೂರು NSS ಕಾಲೇಜಿನ ಮಾಜಿ ಕಬಡ್ಡಿ ಆಟಗಾರರು ಕೂಡ ಹೌದು. ಅದೇ ರೀತಿ ಪ್ರವೀಣ್ ಬಸ್ತಿ, ಸದಾಶಿವ ಕುಲಾಲ್, ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಮಂಗಳೂರು ದಕ್ಷಿಣದ ಪ್ರದೀಪ್ ಅತ್ತಾವರ ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಿದ್ದೇವೆ. ದಯವಿಟ್ಟು ಮನಮೋಹನ್ ಸರ್ ದಯವಿಟ್ಟು ಈ ಕಡೆ ಬರಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಚಂದ್ರನ 9-15ರಲ್ಲಿ NMCಯ ಮುನ್ನಡೆ. 9-7ರಲ್ಲಿ ತಿರುಗ 15-9ರಲ್ಲಿ ಸ್ಪರ್ಧೆ ಮರಳುತ್ತಾ ಇದೆ. NMCಯ ಪರವಾಗಿ ಅಂತರವನ್ನ ಹಿಗ್ಗಿಸಿಕೊಳ್ಳುವ ನೀತಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಈ ಹಂತದಲ್ಲಿ ಸ್ಪರ್ಧೆ. ವಿಜಯ್ ನೋಡಿ, ನಮ್ಮ ತೊಕೋಟಿನ ನಮ್ಮ ಹಿಂದಿನ ಕಳೆದಂತ ಮನೋನ್ನ ಬಂದರೆ ಉದ್ಘೋಷಕರು ಅವರ ಮತ್ತೊಮ್ಮೆ ಉದ್ಘೋಷ ಕೇಳುವಂತ ಸ್ಥಿತಿಯಲ್ಲಿ ನಾವಿದೆ. ದಯವಿಟ್ಟು ಖಂಡಿತವಾಗಲಿ ಸರಿ, ಬನ್ನಿ ಇಲ್ಲಿಗೆ. ನಿಮ್ಮ ಅತ್ಯಂತ ಪ್ರೀತಿಯ ಧ್ವನಿಯನ್ನ ಕೇಳಿಸುವ ಭಾಗ್ಯ ನಮ್ಮದಾಗಲಿ. ಆ ಹಳೆಯ ಕಾಲದ ಶೈಲಿಯನ್ನ ನಿಮ್ಮ ಧ್ವನಿಗಳಲ್ಲಿ ಕೇಳುವಂತಹ ಮೂಲಕ ಅದಷ್ಟು ವೀಕ್ಷಕರಿಗೆ ನಿಮ್ಮ ಧ್ವನಿ ಪರಿಚಿತವಾಗಲಿ. ನಮ್ಮದ ಜೊತೆಗೆ ಆ ಕಾಲಘಟ್ಟದಲ್ಲಿ ಹೇಗಿತ್ತು ನಿಮ್ಮ ಧ್ವನಿ ಅನ್ನುವುದನ್ನು ಮತ್ತೊಮ್ಮೆ ಕೇಳುವ ಭಾಗ್ಯ. ಆತ್ಮೀಯರೇ ನಮಸ್ಕಾರ. ಮಂಗಳೂರಿನ ನೆಹರು ಮೈದಾನದ ಪ್ರಕೃತಿ ಸೌಂದರ್ಯವಾದಂತಹ ಈ ಸುಂದರವಾದಂತಹ ಕ್ರೀಡಾಂಗಣದಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್ ಹಾಗೂ NMC ಸುಳ್ಯ ತಂಡಗಳ ನಡುವೆ ಸೆಮಿಫೈನಲ್ ಪಂದ್ಯಾವಳಿಯ
ರೋಮಾಂಚಕ ಕ್ಷಣವನ್ನು ನಾವು ಕಾಣ್ತಾ ಇದ್ದೇವೆ. ಸಹಸ್ರಾರು ಮಂದಿ ಪ್ರೇಕ್ಷಕರಿಂದ ಸೇರಿದಂಥ ಕ್ರೀಡಾಂಗಣ ಅತ್ಯಂತ ಆಕರ್ಷಣೀಯವಾದಂತಹ ನಿನ್ನೆಯಿಂದ ಇಂದು ಅಂತಿಮ ಹಂತವನ್ನು ಕಾಣಲಿರುವಂತಹ ಸುಸಂದರ್ಭವನ್ನು ನಾವು ಇನ್ನು ಕಾಣಲಿಕ್ಕಿದ್ದೇವೆ. ಸ್ವಲ್ಪ ಹೊತ್ತಿನಲ್ಲಿ ಸೆಮಿಫೈನಲ್ನಲ್ಲಿ ಅವಿಜೇತ ತಂಡಗಳ ನಡುವೆ ಅಂತಿಮ ಪಂದ್ಯಾವಳಿಯ ದೃಶ್ಯವನ್ನ, ಆ ಸಂದರ್ಭವನ್ನ, ಆ ಅಂಕಣವನ್ನ ನಾವು ಕಾಣಲಿಕ್ಕಿದ್ದೇವೆ. ಈಗ ಸೆಮಿಫೈನಲ್ ನಡೀತಾ ಇದೆ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್ ಹಾಗೂ NMC ಸುಳ್ಯ ತಂಡಗಳ ನಡುವೆ. ಮಿಥುನ್ ರವರು ತನ್ನ ದಾಳಿಯನ್ನು ನಡೆಸಿದ್ದಾರೆ. ಕ್ಷೇತ್ರವನ್ನು ಬೆಳೆಸಲು ಪ್ರಯತ್ನವನ್ನು ಪಡೆದ ಅಂಕವನ್ನು ಪಡೆಯಲು ತನ್ನ ತವಕದೊಂದಿಗೆ ಕೈ ಕಾಲುಗಳನ್ನು ಕುಲುಕಿಸುತ್ತಾ ಎಡದಿಂದ ಬಲಕ್ಕೆ ಮುಂದುವರೆದ ಪ್ರಯತ್ನದಲ್ಲಿ ಅಂಕವನ್ನು ಪಡೆಯಲು ಸಾಧ್ಯವಾಯಿತು. ಒಂದು ಅಂಕ ತನ್ನ ತಂಡಕ್ಕೆ ಹೆಚ್ಚಿಸಿಕೊಂಡರು. ಉತ್ತಮವಾದಂತಹ ರೈಡ್. ಮತ್ತೊಮ್ಮೆ ಮಹೇಶ್ ಗೋಕರ್ಣನಾಥೇಶ್ವರ ಕಾಲೇಜ್ ತಂಡದ ನಡುವೆ ತನ್ನ ದಾಳಿಯನ್ನು ನಡೆಸಿದ್ದಾರೆ. ಕ್ಷೇತ್ರವನ್ನು ಬೆಳೆಸಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಎಡದಿಂದ ಬಲಕ್ಕೆ ಮುಂದುವರಿತಾ ಕೈಕಾಲುಗಳನ್ನು ಕುಲುಕಿಸುತ್ತಾ ಕ್ಷೇತ್ರವನ್ನು ಭೇದಿಸಿ ಅಂಕವನ್ನು ಪಡೆಯಲು ಪ್ರಯತ್ನದಲ್ಲಿ ಪ್ರಯತ್ನಿಸಿ ಸಫಲರಾದರು. ಅಂಕವನ್ನು ಪಡೆದುಕೊಳ್ಳಲು ತನ್ನ ತಂಡದ ಅಂಕವನ್ನು ಹೆಚ್ಚಿಸಿಕೊಂಡಿದ್ದಾರೆ NMC ಸುಳ್ಯ. ಈಗ 12-17 ಅಂಕದೊಂದಿಗೆ ಸುಳ್ಯ ಮುನ್ನಡೆಯನ್ನು ಸಾಧಿಸಿದೆ. ಸುಳ್ಯ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿದೆ. ಆ ತೀರ್ಪಿಗೆ ಬದ್ಧರಾಗಿರತಕ್ಕದ್ದು 3 ಅಂಕಗಳ ಅನ್ನ ತನ್ನ ಬದಲಿಗೆ ಹಾಕಿಕೊಳ್ಳುತ್ತಾ ಗೋಕರ್ಣನಾಥೇಶ್ವರ ಮುನ್ನಡೆಯನ್ನ ಸಾಧಿಸುವಲ್ಲಿ ಪ್ರಯತ್ನವನ್ನು ಪಟ್ಟಿದ್ದೆ. ಎಷ್ಟು ಅಂಕ? ಈಗ ಗೋಕರ್ಣನಾಥೇಶ್ವರದ ಕಡೆಗೆ NMC ಸುಳ್ಯ ರೈಡರ್ ಕಬಡ್ಡಿ 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 ಅನ್ನೋ ತಮ್ಮ ಅಂಕವನ್ನು ಪಡೆಯಲು ಸಾಧ್ಯವಾಯಿತು. NMC ಸುಳ್ಯಕ್ಕೆ 1 ಅಂಕ. 17-15 17-15ರಲ್ಲಿ ಈಗ 18-15ರಲ್ಲಿ 18 ಗೋಕರ್ಣನಾಥೇಶ್ವರ NMC ಸುಳ್ಯ 18-15ರಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್. ಈಗ ಸ್ವಸ್ತಿಕ್ ದಾಳಿಯಲ್ಲಿ ಸ್ವಸ್ತಿಕ್ ತನ್ನ ದಾಳಿಯನ್ನ ಮುಂದುವರಿಸಿದ್ದಾರೆ. ಗೋಕರ್ಣನಾಥೇಶ್ವರ ಕಾಲೇಜ್ ಕಡೆಗೆ ತಂಡವನ್ನ ಎಡದಿಂದ ಬಲಕ್ಕೆ ಮುಂದುವರಿಯುತ್ತಾ ಕೈಕಾಲುಗಳನ್ನು ಕುಲುಕಿಸುತ್ತಾ ಕಬಡ್ಡಿ ಕಬಡ್ಡಿ ಅನ್ನುತ್ತಾ ಪಡೆಯಲು ಸಫಲರಾದರು. ತಂಡದ ಅಂಕವನ್ನು ಹೆಚ್ಚಿಸಿಕೊಂಡಿದ್ದಾರೆ NMC ಸುಳ್ಯ. NMC ಸುಳ್ಯಕ್ಕೆ 20-15 ಮುನ್ನಡೆಯಲ್ಲಿ NMC ಮುನ್ನಡೆಯಲ್ಲಿ. ಎಸ್, ಗೋಕರ್ಣನಾಥೇಶ್ವರ ಮತ್ತೊಂದು ಅಂಕವನ್ನ ತನ್ನ ಬಗಲಿಗೆ ಹಾಕಿಕೊಂಡಿದೆ. 16-20ರಲ್ಲಿ NMC ಸುಳ್ಯ ಈ ಕಬಡ್ಡಿ ಕ್ರೀಡಾಕೂಟಕ್ಕೆ 16-20ರಲ್ಲಿ ಅಧ್ಯಕ್ಷರ ಆತ್ಮೀಯರಾದಂತಹ ಅಶ್ರಫ್ ಯಾನೆ ಅಚ್ಚು ಬಂದರೆ ಅವರಿಗೆ ಅಕಾಡೆಮಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ಬಾಲಕ ಬಾಲಕಿಯರ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದ ಪುರುಷರ ಕಬಡ್ಡಿ ಪಂದ್ಯಾವಳಿಯ ಸುಂದರವಾದಂತಹ ನೋಟವನ್ನು ಕಾಣ್ತಾ ಇದ್ದೇವೆ. ಕ್ಷೇತ್ರವನ್ನ ಭೇದಿಸಲಾಗದೆ ದಾಳಿಗಾರ ವಿಫಲರಾಗಿದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಗೋಕರ್ಣನಾಥೇಶ್ವರ ತಂಡದಿಂದ NMC ಸುಳ್ಯದ ಕಡೆಗೆ. ಮಿಥುನ್ ಸಫಲರಾಗ್ತಾರೋ ಅಂತ ನೋಡ್ಬೇಕಾಗಿದೆ. ವಿಫಲರಾದ್ರು NMCಗೆ ಅಂಕ ಪಡೆಯಲು ಸಾಧ್ಯತೆ ಆಯಿತು. ಯಾರಿಗೆ? 21-17ರಲ್ಲಿ NMC ಈಗ ದಾಳಿಯನ್ನು ನಡೆಸ್ತಾ ಇದೆ. ಇಲ್ಲ, ಎಸ್, ಮಧ್ಯಂತರ ವಿರಾಮ, ಫಾನಿಯ ವಿರಾಮ. 21-17ರಲ್ಲಿ ಈಗ ಫಾನಿಯ ವಿರಾಮ. ಆತ್ಮೀಯ ಬಂಧುಗಳೇ, ಕಳೆದ 40 ವರ್ಷಗಳ ಹಿಂದೆ ನಮ್ಮ ತೊಕ್ಕೊಟ್ಟಿನಲ್ಲಿ ಶಿವಾಜಿ ಫ್ರೆಂಡ್ ಸರ್ಕಲ್ ವಿವಿಧ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳುತ್ತಾ ಹೈಸ್ಕೂಲು ಹಾಗೂ ಕಾಲೇಜು ಮಟ್ಟ ಹಾಗೂ ಪುರುಷರ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿತ್ತು.
ಆ ಸಂದರ್ಭದಲ್ಲಿ ನಮ್ಮ ಕೀರ್ತಿಶೇಷರಾದಂಥ ಜಯಣ್ಣನವರು, ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ ಹಾಗೂ ಆ ಸಂದರ್ಭದಲ್ಲಿ ನಾನು ವಿವಿಧ ಪದಾಧಿಕಾರಿಗಳ ಹುದ್ದೆಯನ್ನು ಅಲಂಕರಿಸಿದ್ದೆ. ಈ ಜಯಣ್ಣನವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಹಲವು ರೀತಿಯಿಂದ ಸಹಕಾರವನ್ನು ನೀಡಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಅವರನ್ನು ನಾವು ಮರೆಯಲು ಸಾಧ್ಯ ಇಲ್ಲ. ಇಂದು ಅವರ ಸುಪುತ್ರ ಶೇಖರ್ ಹಾಗೂ ಗಣೇಶ್ ಅವರು ಮತ್ತು ಅವರ ಎಲ್ಲ ವೃಂದದವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದನ್ನು ನಾನು ಉಡುಪಿಯಲ್ಲಿ ಕಂಡಾಗ ಇಲ್ಲಿ ಬಂದು ಹೋಗಬೇಕು ಅನ್ನೋ ಉದ್ದೇಶದಿಂದ ಉಡುಪಿಯಿಂದ ನೇರ ಇಲ್ಲಿ ಬಂದೆ. ಈ ಕಾರ್ಯಕ್ರಮವನ್ನು ನೋಡಿದಾಗ ಅತ್ಯಂತ ಸಂತೋಷವಾಗ್ತಾ ಇದೆ. ಆ ಜಯಣ್ಣನವರು ಕೊಟ್ಟಂತಹ ಆ ಸಹಕಾರ ಏನು ಅದನ್ನು ಸ್ಮರಿಸಿಕೊಳ್ಳುವಂತಹ ಈ ಸುಸಂದರ್ಭ ನನಗೆ ಒದಗಿ ಬಂದಿದೆ. ಇದಕ್ಕಾಗಿ ಇಂದಿನ ಎಲ್ಲ ಸಂಘಟಕರನ್ನ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ನಲ್ಲಿ ಅನೇಕ ಕಬಡ್ಡಿ ಪಟುಗಳಿದ್ದರು. ಹಾಗೆಯೇ ಚೂಡಪ್ಪ ಉಳ್ಳಾಳ್ ಇನ್ನಿತರ ಹಲವಾರು ಕಬಡ್ಡಿ ಪಟುಗಳನ್ನು ನಾನು ಸ್ಮರಿಸಿಕೊಳ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ಕೂಡ ವಿವಿಧ ಪದಾಧಿಕಾರಿ ಹುದ್ದೆಯನ್ನು ಅಲಂಕರಿಸಿದೆ. ಆ ಸಂದರ್ಭದಲ್ಲಿ ಕೂಡ ಜಯಣ್ಣನವರಿಗೂ ನಮಗೆ ಸಹಕಾರವನ್ನು ನೀಡಿದ್ದನ್ನು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಅದು ಅಲ್ಲದೆ ಕಳೆದ 40 ವರ್ಷಗಳ ಹಿಂದೆ ಆ 16 ವರ್ಷಗಳಲ್ಲಿ ನಾನೇನು ಕೊಟ್ಟು ಭಟ್ನಗರದಲ್ಲಿದ್ನೋ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಾನು ಗಳಿಸಿದ್ದನ್ನು ಸಮಾಜಕ್ಕೆ ಸ್ವಲ್ಪ ಮೀಸಲಿಟ್ಟು ಸಮಾಜವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಜಯಣ್ಣನವರು ಕೊಟ್ಟಂತಹ ಪ್ರೋತ್ಸಾಹ ಸ್ಮರಣೀಯವಾದದ್ದು. ಇಂದು ಆ ನಿಟ್ಟಿನಲ್ಲಿ ಅವರ ಸುಪುತ್ರರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇನ್ನೋರ್ವ ನಮ್ಮ ಅತಿಥಿ ಕಿರಣ್ ಅಟ್ಟೂರ್ ಅವರು ಆಗಮಿಸ್ತಾ ಇದ್ದಾರೆ. ಅವರು ವೇದಿಕೆಯ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಿರಣ್ ಅಟ್ಟೂರ್ ವೇದಿಕೆಯ ಮೇಲೆ ಬರಬೇಕು. ನಿನ್ನೆ ಮತ್ತು ಇಂದು ಇದೇ ಮಂಗಳೂರಿನ ಈ ನೆಹರು ಮೈದಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಾಲಕ ಬಾಲಕಿಯರ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪುರುಷರ ಕಬಡ್ಡಿ ಪಂದ್ಯಾವಳಿಯ ಸುಂದರವಾದಂಥ ಗೋಪಾಲ್ ಕುತ್ತರ್ರವರು ಅವರಿಗೆ ಶಾಲು ಹಾಕಿ ಗೌರವ. ಇದೀಗ NMC ಸುಳ್ಯ ಹಾಗೂ ಗೋಕರ್ಣನಾಥೇಶ್ವರ ತನ್ನ ಪಾನೀಯ ವಿರಾಮದ ನಂತರದ ಸ್ಪರ್ಧೆಯನ್ನು ಮುಂದುವರೆಸಿದೆ. ಗೋಕರ್ಣನಾಥೇಶ್ವರ ತಂಡ ಮುನ್ನಡೆಯಲ್ಲಿದೆ. NMC ಆ ಮುನ್ನಡೆಯನ್ನ ಅವರನ್ನ ಹಿನ್ನಡೆಗೆ ತಲುಪಿಸುವಲ್ಲಿ ತನ್ನ ಪ್ರಯತ್ನವನ್ನು ಮಾಡಬೇಕಾಗಿದೆ. ಕಾದು ನೋಡೋಣ ಯಾವ ರೀತಿಯ ಸ್ಪರ್ಧೆ ಅನ್ನೋದನ್ನ. ಯಾರಿಗೆ ಸೆಮಿಫೈನಲ್ನ ಗೋಕರ್ಣನಾಥೇಶ್ವರಕ್ಕೆ 1 ಅಂಕ, NMCನ ರೈಡರ್ ರಿತಿಕ್ ರವರು ಕಬಡ್ಡಿ ಅನ್ನುತ್ತಾ ಎಡದಿಂದ ಬಲಕ್ಕೆ ಮುಂದುವರಿತ ಅಂಕವನ್ನು ಪಡೆಯಲು ತನ್ನ ಪ್ರಯತ್ನವನ್ನು ಮಾಡಲ್ಪಟ್ಟರು, ಗಳಿಸಿಕೊಂಡ್ರು ಅಂಕವನ್ನ, ತಂಡದ ಮೊತ್ತವನ್ನು ಹೆಚ್ಚಿಸಿಕೊಂಡ್ರು. NMC ಸುಳ್ಯಕ್ಕಷ್ಟು ಸ್ವಸ್ತಿಕ್ 23-18 ಮುನ್ನಡೆಯಲ್ಲಿ NMC 23-18ರಲ್ಲಿ NMC ಸುಳ್ಯ, 23-18ರಲ್ಲಿ ಗೋಕರ್ಣನಾಥೇಶ್ವರ. ನೋಡಿ, ತೀರ್ಪುಗಾರರು ತೀರ್ಪನ್ನು ಕೊಡ್ತಾರೆ, ಅದಕ್ಕೆ ನಾವು ಬದ್ಧರಾಗಿರಬೇಕು. ಅವರ ತೀರ್ಪೇ ಅಂತಿಮವಾದ. ಸುಂದರವಾದಂಥ ವಾತಾವರಣದಲ್ಲಿ ಮಂಗಳೂರಿನ ಈ ನೆಹರು ಮೈದಾನದ ಕ್ರೀಡಾಂಗಣ ಇಂದು ಕೀರ್ತಿಶೇಷ ಜಯಣ್ಣನವರ ಸ್ಮರಣಾರ್ಥವಾಗಿ ಉತ್ತಮವಾದ ಸೋನು ಇನ್ನಿತ್ತ ಸೋನಿಗೆ ಕಾರ್ಯಕ್ರಮಗೂ ಬೈದನಂಚಿನ ಅತಿಥಿ ಸೋರಿಯಾಯಿನಂಚಿನ ಮಯೂರ್ ಉಳ್ಳಾಲ್ ಈ ವೇದಿಕೆ ನಿಮಿತ್ತ ಎರಡನೇ ಬಾರಿಗೆ ಉಳ್ಳಾಲ ಸಂಘದ ಜಿಲ್ಲೆದ ಅಧ್ಯಕ್ಷರಾದ ಆಯ್ಕೆಯಾದರೆ ಅವರಿಗೆ ನಮ್ಮ ಈ ಕಾಪಿಕಾಡು ಉಮಾಮಹೇಶ್ವರಿ ಅಕಾಡೆಮಿದ ಪರವಾದ ಧನ್ಯವಾದಗಳು. NMCಯಿಂದ ಗೋಕರ್ಣನಾಥೇಶ್ವರದ ಕಡೆಗೆ ತನ್ನ 24 ನಡೆಸಿದ NMC
ತ್ರಿಮೂರ್ತಿಗಳ ಕ್ಷೇತ್ರವನ್ನು ಭೇದಿಸುವಲ್ಲಿ ಪ್ರಯತ್ನವನ್ನ NMC ಸುಳ್ಯದ ಹೆಸರು ರತೀಕ್ ಯಾವುದೇ ಅಂಕವಿಲ್ಲ ಸ್ವಸ್ಥಾನಕ್ಕೆ. ಇದೀಗ ಗೋಕರ್ಣನಾಥೇಶ್ವರದಿಂದ NMC ಸುಳ್ಯದ ಕಡೆಗೆ ಕ್ಷೇತ್ರವನ್ನು ಭೇದಿಸಲು ಪ್ರಯತ್ನವನ್ನು ಪಡುತ್ತಾ ಕಬಡ್ಡಿ 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 ಅನ್ನೋ ತನ್ನ 24-18 ಮುನ್ನಡೆಯಲ್ಲಿ ಸುಳ್ಯ. ಎಸ್, ಒಂದು ಅಂಕದೊಂದಿಗೆ ಗೋಕರ್ಣನಾಥೇಶ್ವರ ಮಹೇಶ್ NMC ಮಹೇಶ್ ಈಗ NMC ಇಂದ ಗೋಕರ್ಣನಾಥೇಶ್ವರದ ಕಡೆಗೆ ದಾಳಿಯನ್ನು ನಡೆಸುತ್ತಾ ಕ್ಷೇತ್ರವನ್ನು ಭೇದಿಸಲು ಪ್ರಯತ್ನವನ್ನು ಪಟ್ಟರು. ಎಸ್, ಗೋಕರ್ಣನಾಥೇಶ್ವರ ಸಫಲವಾಯಿತು, NMC ಈಗ ವಿಫಲವಾಯಿತು ತನ್ನ ದಾಳಿಯಲ್ಲಿ. ಸ್ವಸ್ತಿಕ್ ನವೀಂದ್ರ ಪಾಂಡೆ 24-20 24-20 ಸುಳ್ಯ, 20ರಲ್ಲಿ ಗೋಕರ್ಣನಾಥೇಶ್ವರ. 4 ಅಂಕಗಳ ಮುನ್ನಡೆಯಲ್ಲಿ ಸುಳ್ಯ, 4 ಅಂಕಗಳ ಹಿನ್ನಡೆಯಲ್ಲಿ ಗೋಕರ್ಣನಾಥೇಶ್ವರ. ಇದೀಗ ಗೋಕರ್ಣನಾಥೇಶ್ವರದ ಕಡೆಗೆ NMC ಸುಳ್ಯದಿಂದ ದಾಳಿಗಾರನ ಹಿಡಿಯಲು ಪ್ರಯತ್ನದಲ್ಲಿ ಕ್ಷೇತ್ರ ರಕ್ಷಕರು. ಎಸ್, ನೋ ಡ್ಯಾಮೇಜ್. ದಾಳಿಗಾರನನ್ನ ಹಿಡಿಯುವಂತ ಪ್ರಯತ್ನದಲ್ಲಿ ಕ್ಷೇತ್ರ ರಕ್ಷಕರು ಮುಂದಾದರು, ಆದರೆ ಸಫಲವಾಗಿಲ್ಲ. ದಾಳಿಗಾರ ತನ್ನ ಸ್ವಸ್ಥಾನಕ್ಕೆ. ಮತ್ತೆ ಗೋಕರ್ಣನಾಥೇಶ್ವರದ ದಾಳಿಗಾರ ಮಿಥುನ್ ರವರು ಕ್ಷೇತ್ರವನ್ನು ಭೇದಿಸಲು ಪ್ರಯತ್ನದಲ್ಲಿ ಮುಂದಡಿಯಿರುತ್ತಾ ಯಾವುದೇ ಅಂಕವಿಲ್ಲ. ಸ್ವಸ್ಥಾನಕ್ಕೆ ರಿತಿಕ್, NMC ಸುಳ್ಯದ ರಿತಿಕ್ ರವರಿಂದ ದಾಳಿ. ಕ್ಷೇತ್ರವನ್ನು ಭೇದಿಸಲು ಪ್ರಯತ್ನ. ಪಂಚಪಟುಗಳಿದ್ದಾರೆ, ಪಂಚಪಟುಗಳನ್ನ ಮುಟ್ಟಿ ಅಂಕವನ್ನು ಪಡೆಯುವಲ್ಲಿ ರಿತಿಕ್ NMC ಸುಳ್ಯ ಎಸ್. ಈಗ ಅಂಕಗಳು 24-20ರಲ್ಲಿ NMC ಸುಳ್ಯ, 20ರಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್. 4 ಅಂಕಗಳ ಹಿನ್ನಡೆಯಲ್ಲಿ ಈಗ ಸುಳ್ಯ ಮುನ್ನಡೆಯಲ್ಲಿ 4 ಅಂಕ, ಹಿನ್ನಡೆ 4 ಅಂಕದಲ್ಲಿ ಗೋಕರ್ಣನಾಥೇಶ್ವರ. ಈಗ ಸ್ವಸ್ತಿಕ್, ಎಸ್, 5 ಪಂಚಪಟುಗಳಿದ್ದಾರೆ. ಪಂಚಪಟುಗಳನ್ನು ಭೇದಿಸಿ ಪ್ರಯತ್ನ, ಅಂಕವನ್ನು ಪಡೆಯಲು ಪ್ರಯತ್ನದಲ್ಲಿ ಎಸ್, ಕ್ಷೇತ್ರವನ್ನು ಭೇದಿಸಲು ವಿಫಲರಾದರು. NMC ಸುಳ್ಯ 1 ಅಂಕವನ್ನ 25-20ರಲ್ಲಿ ಮುನ್ನಡೆಯನ್ನು ಸಾಧಿಸಲು ಮುನ್ನಡೆದೆ. 25-20ರಲ್ಲಿ NMC ಸುಳ್ಯ 25, 20ರಲ್ಲಿ ಗೋಕರ್ಣನಾಥೇಶ್ವರ ಕಾಲೇಜ್. ಸುಮಾರು ಈ ದಿನ 18 ಕಾಲೇಜು ತಂಡಗಳು ಸ್ಪರ್ಧೆ. ರಿತಿಕ್ ರವರು ಸಫಲರಾಗಿಲ್ಲ. ಗೋಕರ್ಣನಾಥೇಶ್ವರ 1 ಅಂಕವನ್ನ ಪಡೆಯಲು ಸಫಲವಾಯಿತು. 25-21ರಲ್ಲಿ 4 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಸ್ವಲ್ಪ ಹೊತ್ತಿನ ಹಿಂದಿನಿಂದ ಈ ಸ್ಪರ್ಧೆ ನಡೀತಾ ಇದೆ. ನೋಡೋಣ ಯಾರಿಗೆ ವಿಜಯಲಕ್ಷ್ಮಿ ಸೆಮಿಫೈನಲ್ನ. ಎಸ್, 1 more ಅಂಕ. 22-25 ಇಸ್ ಇಟ್? 25-22. ಎಸ್, ಮತ್ತೊಮ್ಮೆ ಗೋಕರ್ಣನಾಥ 25-23. 25ರಲ್ಲಿ NMC ಸುಳ್ಯ, 23ರಲ್ಲಿ ಗೋಕರ್ಣನಾಥೇಶ್ವರ. ಕೇವಲ 2 ಅಂಕಗಳ ಹಿನ್ನಡೆಯಲ್ಲಿ ಗೋಕರ್ಣನಾಥ
2 ಅಂಕಗಳ ಮುನ್ನಡೆಯಲ್ಲಿ ಸುಳ್ಯ. ಇದೀಗ ರೈಡರ್ ಸೋನು ನೋಡಬೇಕು, ಸೋಲಿಲ್ಲದ ಸರದಾರನೇನೋ ನೋಡೋಣ, ಕಾದು ನೋಡೋಣ. ಈಗ NMC ಸುಳ್ಯದಿಂದ ಯಾರದು? ಎಸ್ 25, 23ರಲ್ಲಿ ಗೋಕರ್ಣನಾಥ, 25ರಲ್ಲಿ ಸುಳ್ಯ NMC. ಸುಂದರವಾದಂತಹ ಈ ಸಂಜೆಯ ವಾತಾವರಣದಲ್ಲಿ ಕಬಡ್ಡಿ ಪಂದ್ಯಾವಳಿಯ ಆಕರ್ಷಕ ನೋಟವನ್ನು ನಾವು ಕಾಣ್ತಾ ಇದ್ದೇವೆ ಈ ಮಂಗಳೂರಿನ ನೆಹರು ಮೈದಾನದಿಂದ. ನಿನ್ನೆ ಮತ್ತು ಇವತ್ತು ಬಾಲಕ ಬಾಲಕಿಯರ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳ ಈ ಕಬಡ್ಡಿ ಪಂದ್ಯಾವಳಿಯ ಸುಂದರ ನೋಟವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದೆಷ್ಟೋ ಲಕ್ಷಾಂತರ ಮಂದಿ ಪ್ರೇಕ್ಷಕರಿಂದ ಈ ಕ್ರೀಡಾಂಗಣದ ಸುತ್ತ ನೆರೆದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಸ್ಕೋರ್ 25-23, 25-23, 25 ಸುಳ್ಯ, 23 ಗೋಕರ್ಣ. 25-24, 25-24, 25 ಸುಳ್ಯ, 24 ಗೋಕರ್ಣ. ಥರ್ಡ್ ರೈಟ್. ಎಸ್ 26-24, 26 ಸುಳ್ಯ, 24, 24 ಗೋಕರ್ಣ. 2 ಅಂಕಗಳ ಮುನ್ನಡೆಯಲ್ಲಿ ಸುಳ್ಯ. 26-25, 26-25, 26 ಸುಳ್ಯ, 25 ಗೋಕರ್ಣನಾಥೇಶ್ವರ. ಕೇವಲ 1 ಅಂಕದ ಸಫಲರಾದರು ಸುಳ್ಯ. 27-24, 25, 2 ಅಂಕ. 27 ಸುಳ್ಯ, 25 ಗೋಕರ್ಣನಾಥ. ಅತ್ಯಂತ ಆಕರ್ಷಣೀಯವಾದಂಥ ಪಂದ್ಯಾವಳಿಯನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. 27-26, 26 ಗೋಕರ್ಣನಾಥೇಶ್ವರ. 27ರಲ್ಲಿ ಸುಳ್ಯದಿಂದ ಈಗ ರೈಡಿಂಗ್ ಮಹೇಶ್ ರವರು ಕ್ಷೇತ್ರವನ್ನು ಭೇದಿಸಲು ಪ್ರಯತ್ನದಲ್ಲಿ ಮುಂದಾಗುತ್ತಾ ಎಡದಿಂದ ಬಲಕ್ಕೆ ಮುಂದುವರಿಯುತ್ತಾ ತನ್ನ ತಂಡದ ಅಂಕವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಪಟ್ಟರು. ಸಫಲತೆಯೋ ವಿಫಲತೆಯೋ ಕಾದು ನೋಡಬೇಕಾಗಿದೆ. ಎಸ್ ಮೂರು ಒಂದು 29-28, 29 ಸುಳ್ಯ. 28ರಲ್ಲಿ 29 ಗೋಕರ್ಣ, 28 ಸುಳ್ಯ. ಈಗ ಕೊನೆಯ 5 ನಿಮಿಷ 29-28 ಮುನ್ನಡೆಯಲ್ಲಿ ಗೋಕರ್ಣನಾಥೇಶ್ವರ. 29-28, 29ರಲ್ಲಿ ಗೋಕರ್ಣನಾಥೇಶ್ವರ, 28ರಲ್ಲಿ ಸುಳ್ಯ ಪಡೆಯಿತೊಂದು ಅಂಕ. 29-29 ಸಮಾನ ಅಂಕಗಳಿಂದ 29-29ರಲ್ಲಿ ಅತ್ಯಂತ ಪೈಪೋಟಿಯುತವಾದಂತಹ ಸ್ಪರ್ಧೆಯನ್ನು ನಾವು ಕಾಣ್ತಾ ಇದ್ದೇವೆ. 29-29ರಲ್ಲಿ ಈಗ ಗೋಕರ್ಣನಾಥೇಶ್ವರದಿಂದ ಸುಳ್ಯದ ಕಡೆಗೆ ತನ್ನ ದಾಳಿಯನ್ನು ನಡೆಸಿದ್ದಾರೆ. ಕ್ಷೇತ್ರವನ್ನು ಭೇದಿಸಲು ಪ್ರಯತ್ನದಿಂದ ಎಡದಿಂದ ಬಲಕ್ಕೆ ಮುಂದುವರಿಯುತ್ತ ಸಫಲರಾದರು ಗೋಕರ್ಣ. ಕೊನೆಯ 3 ನಿಮಿಷ, 4 ನಿಮಿಷ, ಕೊನೆಯ 4 ನಿಮಿಷ. ಓನ್ಲಿ 4 minutes ರಿಮೈನಿಂಗ್. 4 ನಿಮಿಷಗಳು ಬಾಕಿ. ಸ್ಪರ್ಧೆಯಲ್ಲಿ ಮಹೇಶನ ದಾಳಿ ಇದೀಗ ದ್ವಿತೀಯ ಅವಧಿಯ ಅಂತಿಮ ಕೆಲ ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಮಹೇಶನಿಗೆ ಜವಾಬ್ದಾರಿ ಹೆಚ್ಚಿದೆ. ಸ್ಪರ್ಧೆಯಲ್ಲಿ ಅಂಕವನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಿದೆ. ಅಂತರವನ್ನು ಕಾಯ್ದುಕೊಳ್ಳುವ ನೀತಿಯ ಜೊತೆಗೆ ಸ್ಪರ್ಧಾಕರಣದಲ್ಲಿ ರೋಚಕತೆಯ ಹನಾಹನಿ. ಇದು ಗೋಕರ್ಣನಾಥನ
ಅಥವಾ NMC ಮಹೇಶನ ಬಂಧನ. ಇದು ರೋಚಕ ಹಂತಕ್ಕೆ ತಲುಪುತ್ತಾ ಇದೆ ಪಂದ್ಯ. ಅತ್ಯಂತ ಆಕರ್ಷಣೀಯವಾದಂತ ಅಂಕ, ಅತ್ಯಂತ ಆಕರ್ಷಣೀಯವಾದಂತ ಪ್ರದರ್ಶನ, ರೋಮಾಂಚನಕಾರಿಯಾದಂತ ಪಂದ್ಯಾವಳಿಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಮಂಗಳೂರು 31-29 ಸ್ಪರ್ಧೆ 31-29. ಲಾಸ್ಟ್ 3 minutes ಫಾರ್ ದ ಫುಲ್ ಟೈಮ್. ಲಾಸ್ಟ್ 3 minutes, 3 ನಿಮಿಷಗಳು ಬಾಕಿ. ನೋಡಿ 3 ನಿಮಿಷಗಳ ಸಮಯ ಬಾಕಿ ಇದೆ. ಸ್ಪರ್ಧೆಯಲ್ಲಿ 31-29 ಸ್ಪರ್ಧೆಯನ್ನು ಮುಂದುವರಿಸಿಕೊಂಡ ಸ್ಪರ್ಧಾಳುಗಳು. ಇದು ಪ್ರೇಕ್ಷಕ ವರ್ಗಕ್ಕೆ ತುದಿಗಾಳಿನಲ್ಲಿ ನಿಂತು ನೋಡುವ ಸ್ಪರ್ಧೆ. ಎಲ್ಲರ ಚಿತ್ತ ಅಂಕಣ 2ರಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಯೋಜನೆಗೊಳಿಸಿರುವ ಕಬಡ್ಡಿಯ ಉದಯ್ ಚೌಟಾ ಅಂಕಣದಲ್ಲಿ ಈಗ ದ್ವಿತೀಯ ಸೆಮಿಫೈನಲ್ನಲ್ಲಿದೆ. NMC ವಿರುದ್ಧ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು. ಉದಯ ಚೌಟ್ರ ಅಂಕಣದಲ್ಲಿ NMC ಸುಳ್ಯ ಮತ್ತು ಗೋಕರ್ಣನಾಥೇಶ್ವರ ತಂಡಗಳ ನಡುವೆ ಅತ್ಯಂತ ಪೈಪೋಟಿಯುತವಾದಂತಹ ರೋಮಾಂಚನಕಾರಿಯುತವಂತ ಪಂದ್ಯಾವಳಿ ನಡೆಯಿತು. ಸಮಬಲ ಅಂಕಗಳನ್ನು ಪಡೆದಂತ 2 ತಂಡಗಳು ಹಿನ್ನಡೆ ಮುನ್ನಡೆಯೊಂದಿಗೆ ಮುನ್ನಡೆಯುತ್ತಾ ಸಾಗಿದೆ. ಕಾದು ನೋಡೋಣ. ಸೆಮಿಫೈನಲ್ನಲ್ಲಿ 29-31 ಎನ್ನುವ ಅಂಕಗಳಿಕೆಯಲ್ಲಿ ಸ್ಪರ್ಧೆ. ಅಂತಿಮ ಪಂದ್ಯಾವಳಿಗೆ ಯಾರು ಅರ್ಹತೆಯನ್ನು ಪಡೆಯಲಿದ್ದಾರೆ, ಯಾವ ತಂಡ? ಬಲು ರೋಚಕವಾಗಿದೆ ಸ್ಪರ್ಧೆಯ ಚಿತ್ತ. ಎಲ್ಲರ ಗಮನವನ್ನು ಒಂದೆಡೆಗೆ ಸೆಳೆದ ಸ್ಪರ್ಧೆ. ವೆರಿ ಇಂಟ್ರೆಸ್ಟಿಂಗ್ ಗೇಮ್, ವೆರಿ ಇಂಟ್ರೆಸ್ಟಿಂಗ್ ಗೇಮ್. ಎಸ್, ಇಂಚುಗಳ ಅಂತರದಲ್ಲಿ ಮಿಡ್ ಲೈನ್ ಇತ್ತು. 1 more point added to ಗೋಕರ್ಣನಾಥೇಶ್ವರ. Yes, now Last 2 minutes. ಕೊನೆಯ 2 ನಿಮಿಷಗಳ ಸಮಯ ಬಾಕಿ ಸ್ಪರ್ಧೆಯಲ್ಲಿ. only 2 minutes remaining. Yes, ಗೋಕರ್ಣ ಟಕ್ಕಲ್ ಮಾಡುವ ಪ್ರಯತ್ನಗಳು ಮುಂದುವರಿತಾ ಇದೆ. ಸತತ ಮುನ್ನಡೆಯನ್ನ 33-29 ಮುನ್ನಡೆಯಲ್ಲಿ ಗೋಕರ್ಣ. 4 ಅಂಕಗಳ ಮುನ್ನಡೆಯಲ್ಲಿ ಗೋಕರ್ಣ. ಸುಳ್ಯ 4 ಅಂಕಗಳ ಹಿನ್ನಡೆಯಲ್ಲಿ 33-29. ಎಸ್, 30-33. 3 ಅಂಕಗಳ ಮುನ್ನಡೆಯಲ್ಲಿ ಗೋಕರ್ಣ, 3 ಅಂಕಗಳ ಹಿನ್ನಡೆಯಲ್ಲಿ ಸುಳ್ಯ. ಈಗ ಗೋಕರ್ಣದ ದಾಳಿಗಾರ ಸೋಲುವಿನ ಚಿತ್ತ ಎಲ್ಲರೊಳಗಿನ ಒಂದು ಕಡೆಗೆ ಗಮನ ಹರಿಸುವಂತೆ ಮಾಡಿರುವಂತದ್ದು ಸ್ಪರ್ಧೆಯಲ್ಲಿ. ಕ್ರೀಡಾ ಪಂದ್ಯಾವಳಿಯಲ್ಲಿ ಸೋಲು ಗೆಲುವು ಇದ್ದದ್ದೇ. ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಎಸ್, 1 minute, ಒಂದೇ 1 ನಿಮಿಷ ಬಾಕಿ. ಯಾರಿಗೆ ಸೆಮಿಫೈನಲ್ನ ವಿಜಯಲಕ್ಷ್ಮಿ ಒದಿಲು ಬರಲಿದ್ದಾಳೆ ಎಂಬುದಾಗಿ ಕಾದು ನೋಡಬೇಕಾಗಿದೆ. ಆದರೆ ಗೋಕರ್ಣನಾಥ ಈಗ ಮುನ್ನಡೆಯಲ್ಲಿದೆ. 30-33. Yes, beautiful, very interesting game. Yes, this is I think this is the last ride. ಹೇಳಕ್ಕಾಗಲ್ಲ. Yes, now let us see what will happen. ಇರಲೂಬಹುದು, ಇರದಿರಲೂಬಹುದು. ನೋಡೋಣ ದಾಳಿ ಹೇಗಿದೆ ಅನ್ನೋ. ಎಲ್ಲಿದೆ? ಎಸ್, ಅತ್ಯಂತ ಕುತೂಹಲಭರಿತವಾದಂತಹ, ಅತ್ಯಂತ ಆಕರ್ಷಣೀಯವಾದಂತಹ. ಎಸ್, ನಾವು ಗೋಕರ್ಣನಾಥೇಶ್ವರ ತಂಡಕ್ಕೆ ಆ ಗೋಕರ್ಣನಾಥೇಶ್ವರನ ಅನುಗ್ರಹ ಇತ್ತು ಅಂತ ಕಾಣುತ್ತೆ. ಆದ್ರೆ ಸುಳ್ಯ, ನೀವು ಸೋತಿಲ್ಲ, ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಮುಂದಿನ ಸ್ಪರ್ಧಾವಳಿಯಲ್ಲಿ ವಿಜಯರಾಗಿರಿ ಅಂತ ಅನ್ನೋ ಆಶಯದೊಂದಿಗೆ ನಿಮಗೆ ಶುಭವನ್ನು ಹಾರೈಸ್ತೀವಿ. ಈಗ ಅಂತಿಮ ಪಂದ್ಯಾವಳಿಯ ಸ್ಪರ್ಧಾಂಕಣವನ್ನು ನಾವು ಕಾಣಲಿಕ್ಕಿದ್ದೇವೆ. NMC ಸುಳ್ಯ ನನಗೆ ಇಷ್ಟು ಅವಕಾಶವನ್ನು ಮಾಡಿಕೊಡೋದಕ್ಕಾಗಿ ಎಲ್ಲ ದಿವಾಕರ್ ಉಪ್ಪಾಲ ಇವರು 7 ಭಾಷೆಗಳಲ್ಲಿ ಇದು ಮಾಡ್ತಾ ಇದ್ದಾರೆ. ದಿವಾಕರ್ ಉಪ್ಪಳ್ರವರಿಗೆ ನಾನು ಮೈಕ್ರೋಫೋನ್ ಹಸ್ತಾಂತರಿಸ್ತಿದ್ದೇನೆ. ಧನ್ಯವಾದಗಳು, ವಂದನೆಗಳು. ಎಲ್ಲರಿಗೂ ಸಂಘಟಕರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ನಾನು ಅಂತಿಮ ಪಂದ್ಯಾವಳಿಯ ಸುಂದರ ಕ್ಷಣವನ್ನು ವೀಕ್ಷಿಸುವುದಕ್ಕೆ ಕುಳಿತುಕೊಂಡಿರ್ತೇನೆ. ವಂದನೆಗಳು, ನಮಸ್ತೆ.
ಧನ್ಯವಾದಗಳು ಮನಮೋಹನ್ ಸರ್. ಎಜೆ ಶೇಖರ್ ಅವರ ತಂದೆ ದಿವಂಗತ ಜಯಣ್ಣ ಅವರ ಕಾಲಘಟ್ಟದಲ್ಲಿ ಕಬಡ್ಡಿಯ ವೀಕ್ಷಕ ವಿವರಣೆಯನ್ನ ಕೊಡುತ್ತಾ ಕಬಡ್ಡಿಯ ವಿಶೇಷ ಸ್ಥಾನವನ್ನು ಘಟಿಸಿಕೊಂಡಿರತಕ್ಕಂಥ ಮನಮೋಹನ್ ಅವರನ್ನು ಅರ್ಪಿಸ್ತಾ ನೋಡಿ, ಒಂದು ವಾಹನದ ಕೀ ಬಿದ್ದು ಹೋಗಿದ, ಕಳೆದು ಹೋಗಿದ ನೆಕ್ಸಸ್ ವಾಹನದ ಕೀ ದಯವಿಟ್ಟು ಈ ಪರಿಸರದಲ್ಲಿ ಯಾರಿಗಾದರೂ ಸಿಕ್ಕಿದ್ದಲ್ಲಿ ವೇದಿಕೆಯ ಕೌಂಟರ್ ಬಳಿ ತಲುಪಿಸುವಂತೆ ಕೋರಿಕೆ. ಅನಿರೀಕ್ಷಿತ ಆಟವನ್ನು ನಾವು ಕಂಡಿದ್ದೇವೆ. ಸೆಮಿಫೈನಲ್ ನಂಬರ್ 2 ಪ್ರಾಯಶಃ ಎನ್ಎಂಸಿ ಸುಳ್ಯ ಪಂದ್ಯ ಆರಂಭದಿಂದ ಸರಿಸುಮಾರು ಪಂದ್ಯದ ಮುಕ್ಕಾಲು ಅಂಶ ಎನ್ಎಂಸಿ ಭಾಗದಲ್ಲಿ ಬಂದಿತ್ತು. ಅಂತಿಮ ಕಾಲು ಆ ಒಂದು ಸಮಯ ಚಿತ್ರಣ ಟೋಟಲ್ ಆಗಿ ಬದಲಾವಣೆಯಾಗುತ್ತಾ ಗೋಕರ್ಣನಾಥೇಶ್ವರನ ಚೈತ್ರ ಯಾತ್ರೆ ಮುಂದುವರಿಯುತ್ತಾ ಫೈನಲ್ ಕದನಕ್ಕೆ ಪ್ರವೇಶವನ್ನ ಮಾಡಿರುತ್ತಾರೆ. ಇನ್ನೇನೋ ಕೆಲವೇ ನಿಮಿಷ, ಅಂದ್ರೆ 10 ನಿಮಿಷಗಳ ಒಳಗಾಗಿ ಫೈನಲ್ ಆರಂಭ. ಒಂದು ಕಡೆ ಪ್ರೇರಣಾ, ಇನ್ನೊಂದು ಕಡೆ ಗೋಕರ್ಣನಾಥೇಶ್ವರ. ಹಾಲ್ ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಂಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಟಿ ಖಾದರ್ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಪ್ರದೀಪ್ ಡಿಸೋಜ ಇದ್ದಾರೆ. ಕಾರ್ಯದರ್ಶಿಗಳು ಕರಾವಳಿ ಪ್ರಾಧಿಕಾರ ದಕ್ಷಿಣ ಕನ್ನಡ ಮಂಗಳೂರು, ನಿಕಟಪೂರ್ವ ಉಪನಿರ್ದೇಶಕರು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ಮಂಗಳೂರು. ಗಣ್ಯಾತೀತ ಗಣ್ಯರು, ದಿವಂಗತ ಜಯನ ಸ್ಮರಣಾರ್ಥ ನಡೆಯುವಂತಹ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಆಶ್ರಯದಲ್ಲಿ ಜರುಗಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟದ ಅಂತಿಮ ಸುತ್ತು. ಈ ಅಂಕಣದಲ್ಲಿ ದಿವಂಗತ ಉದಯ ಚೌಟ ಕ್ರೀಡಾಂಗಣದಲ್ಲಿ ಕಿಕ್ಕಿರಿದ ಪ್ರೇಕ್ಷಕರಿಂದ ಜರುಗಲಿದೆ. ಅಭಿಮತ ಚಾನೆಲ್ ಮುಖಾಂತರ ಈ ಕಾರ್ಯಕ್ರಮ ನೇರ ಪ್ರಸಾರಗೊಳ್ತಾ ಇದೆ. ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಆಶ್ರಯದಲ್ಲಿ ಜರುಗಿದಂಥ ನಿನ್ನೆಯ ಬಾಲಕ ಬಾಲಕಿಯರ ಹೈಸ್ಕೂಲ್ ಮಟ್ಟದ ಕಬಡ್ಡಿ ಪಂದ್ಯಾಟ ಯಶಸ್ವಿಯಾಗಿ ಜರುಗುವುದರೊಂದಿಗೆ ಇವತ್ತಿನ ಪಂದ್ಯದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಎಜೆ ಶೇಖರ್ ಅವರ ತಂದೆಯವರಾದ ಕೀರ್ತಿಶೇಷ ಜಯಣ್ಣ ಸ್ಮರಣಾರ್ಥ ಕಬಡ್ಡಿ ಪಂದ್ಯಾಟ. ಇನ್ನು 10 ನಿಮಿಷದಲ್ಲಿ ಈ ಕೂಟದ ಹಲೋ ಹಲೋ ಈ ಕ್ರೀಡಾಕೂಟದಲ್ಲಿ ನಿತ್ಯ ವಿಶ್ವವಿದ್ಯಾಲಯದ ಫಿಸಿಯೋಥೆರಪಿ ಸಾತ್ವಿಕ್ ಹಾಗೂ ದೀಕ್ಷಿತ್ ದಯವಿಟ್ಟು
ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ತುರ್ತು ಚಿಕಿತ್ಸೆಗೆ ಸಹಕರಿಸಿದ ಮಾಡಿದಂಥ ನಿತ್ಯ ವಿಶ್ವವಿದ್ಯಾಲಯದ ಫಿಸಿಯೋಥೆರಪಿ ವಿದ್ಯಾರ್ಥಿಗಳಾದಂಥ ಸಾತ್ವಿಕ್ ಹಾಗೂ ದೀಕ್ಷಿತ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಿದೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ವಿಪಕ್ಷ ಉಪನಾಯಕರಾಗಿ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಗೆ ಹಲವಾರು ರೀತಿಯಲ್ಲಿ ಪ್ರೋತ್ಸಾಹ ನೀಡುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ UT ಖಾದರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತ ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ. ಅಕಾಡೆಮಿಯ ಸಂಸ್ಥಾಪಕರು ಸಂಯೋಜಕರಾದಂಥ ಸನ್ಮಾನ್ಯ ಗೋಪಿನಾಥ್ ಕಾಪಿಗಾಡ್ರು. ಸ್ವಾಗತ ಸುಸ್ವಾಗತ ಗೌರವಾನ್ವಿತ UT ಖಾದರ್ ಅವರಿಗೆ. ಮಾಜಿ ಮಂತ್ರಿಗಳು, ಪ್ರಸ್ತುತ ವಿರೋಧ ಪಕ್ಷದ ನಾಯಕರವರು ಈಗ ನಮ್ಮ ಜೊತೆ ಘನ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮದ ಶೋಭೆಯನ್ನ ಇಮ್ಮಡಿಗೊಳಿಸುವಂತಹ ಸುಯೋಗ. ವಾಮ್ ವೆಲ್ಕಮ್ ರೆಸ್ಪೆಕ್ಟೆಡ್ UT ಖಾದರ್ ಸಾಹೇಬ್. ದಯವಿಟ್ಟು ಅಲ್ಲಿ ದೀಕ್ಷಿತ್ ಮತ್ತು ಸಾತ್ವಿಕ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. 2 ದಿವಸದಲ್ಲಿ ತುರ್ತು ಚಿಕಿತ್ಸೆಗೆ ಫಿಸಿಯೋಥೆರಪಿ ವಿದ್ಯಾರ್ಥಿಗಳಾಗಿ ನಮ್ಮೊಂದಿಗೆ ಸಹಕಾರ ಮಾಡಿದಂತ ಸಾತ್ವಿಕ್ ಹಾಗೂ ದೀಕ್ಷಿತ್ ನಿತ್ಯ ವಿಶ್ವವಿದ್ಯಾಲಯದ ಸಾತ್ವಿಕ್ ಹಾಗೂ ದೀಕ್ಷಿತ್ ಅವರಿಗೆ ಉಮಾಮೇಶ್ವರ ಅಕಾಡೆಮಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅವರಿಗೆ ಶಾಲು ನೀಡಿ ಕಾರ್ಯಕ್ರಮಕ್ಕೆ ಗೌರವದ ಸ್ಮರಣಿಕೆಯನ್ನು ನೀಡುತ್ತಿದ್ದೇವೆ. ಅದೇ ರೀತಿ ಉಮಾಮೇಶ್ವರ ಅಕಾಡೆಮಿಯ ಹಿರಿಯರ ಮಾರ್ಗದರ್ಶನದ ಸನ್ಮಾನ್ಯ ಈಶ್ವರನವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಅಕಾಡೆಮಿ ಉಪಾಧ್ಯಕ್ಷರಾದ ರಘುರಾಮ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಕಳೆದ 2 ದಿವಸಗಳಿಂದ ನಮ್ಮ ಕ್ರೀಡಾಪಟುಗಳಿಗೆ ತುರ್ತು ಚಿಕಿತ್ಸೆಗೆ ಸಹಕಾರ ಮಾಡಿದಂತಹ ನಿತ್ಯ ವಿಶ್ವವಿದ್ಯಾಲಯದ ಫಿಸಿಯೋಥೆರಪಿ ವಿದ್ಯಾರ್ಥಿಗಳಾದಂಥ ಸಾತ್ವಿಕ್ ಹಾಗೂ ದೀಕ್ಷಿತ್ ರವರಿಗೆ ಉಮಾಮೇಶ್ವರ ಅಕಾಡೆಮಿಯ ಪರವಾಗಿ ಗೌರವದ ವಂದನೆಗಳು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ UT ಖಾದರ್ ಅವರು ಈಗಾಗಲೇ ನಮ್ಮ ಗಣ್ಯ ಉಪಸ್ಥಿತಿಯಲ್ಲಿದ್ದಾರೆ. ಶ್ರೀ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಒಂದು ಕೂಸು ಯಾವ ರೀತಿ ಆ ಕೂಸು ಇಷ್ಟರವರೆಗೆ ಈಗ 6 ವರ್ಷ ಕಳೆದು 7ನೇ ವರ್ಷ ಆಗ್ತಾ ಇದೆ. ಇದರ ಬೆಳವಣಿಗೆಯನ್ನು ಕಣ್ಣಾರೆ ನೋಡಿದಂತಹ ನನ್ನ ಶಾಸಕರು 1-2 ಮಾತು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಕಾರಣ ಶ್ರೀ ಉಮಾಮೇಶ್ವರಿ ಅಕಾಡೆಮಿಯ ನಮ್ಮ ಪದಾಧಿಕಾರಿಗಳಲ್ಲಿ ಒಬ್ಬರಾಗಿ ನಿರ್ದೇಶಕರಾಗಿ ನಾವು ಅವರನ್ನು 2019ರಲ್ಲಿ ಆಯ್ಕೆ ಮಾಡಿದ್ದೆವು. ನಮ್ಮ ನಿರ್ದೇಶಕರು ಕೂಡ ಅವರು ಶ್ರೀ ಉಮಾಮೇಶ್ವರಿ ಅಕಾಡೆಮಿಯ ನಿರ್ದೇಶಕರು ಕೂಡ ಹೌದು ನಮ್ಮ ಶಾಸಕರು. ಕಾರಣ 2016ರಿಂದ 2020ರವರೆಗೆ ನಾವು ನಡೆದ ಬಂದ ದಾರಿಯನ್ನು ಕಣ್ಣಾರೆ ಕಂಡವರು. ನಾವು ಯಾವ ಥರ ಈ ಅಕಾಡೆಮಿ ಬೆಳೆಸುತ್ತಿದ್ದೇವೆ, ಯಾವ ಉದ್ದೇಶಕ್ಕಾಗಿ ಬೆಳೆಸುತ್ತಿದ್ದೇವೆ, ನಾವು ಕ್ರೀಡೆಗೆ ಮಾತ್ರ ಅಲ್ಲ, ಸಾಮಾಜಿಕ ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲೂ ನಾವು ತೊಡಗಿಸಿಕೊಂಡಿದ್ದೇವೆ. ಇದನ್ನೆಲ್ಲ ಅವರು ಕಣ್ಣಾರೆ ಕಂಡಿದ್ದೇವೆ. ಅವರ ಅನುದಾನದಿಂದ 2 ಮ್ಯಾಟನ್ನು ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಗೆ ಕೊಟ್ಟಿದ್ದಾರೆ. ಆ ಮ್ಯಾಟಿನಿಂದ 1 ಮ್ಯಾಟನ್ನು ನಾವು ಕಮರ್ಷಿಯಲ್ ಆಗಿ ಯಾರು ಕ್ರೀಡಾಕೂಟ ಮಾಡ್ತಾ ಇದ್ದಾರೋ ಅವರಿಗೆ ಕೊಟ್ಟು ಅದರಿಂದ 5,000 ರೂಪಾಯಿ ನಾವು ಪಡ್ಕೊಳ್ತೇವೆ. ಈ 5,000 ರೂಪಾಯಿಯನ್ನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಶಾಸಕರ ಕ್ರೀಡಾ ರಕ್ಷೆ ತುರ್ತು ಕ್ರೀಡಾ ರಕ್ಷೆ ಯೋಜನೆಗೆ ನಾವು ಅನುದಾನ ಬಿಡುಗಡೆ ಮಾಡಿ ಈ ತನಕ ದಕ್ಷಿಣ ಕನ್ನಡ ಜಿಲ್ಲೆಯ 7 ಕ್ರೀಡಾಪಟುಗಳಿಗೆ ತುರ್ತು ಸಂದರ್ಭದಲ್ಲಿ ಆ ಅನುದಾನವನ್ನು ನೀಡುತ್ತೇವೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದೇನೆ. ಇದಕ್ಕೆ ಮೂಲ ಕಾರಣ ನಮ್ಮ ಶಾಸಕರು. ಅದೇ ರೀತಿ 2020ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮಗೆ ಕ್ರೀಡಾ ಕ್ಷೇತ್ರಕ್ಕೆ ಕ್ರೀಡಾಪಟುಗಳಿಗೆ ಒಂದು ಆಶಾ ಕಿರಣ ಅಂದರೆ BPEd ಕೋರ್ಸ್, ದೈಹಿಕ ವೃತ್ತಿಪರ ಶಿಕ್ಷಣ. ಅದರಲ್ಲಿ ಕಲ್ತ್ರೆ ಒಂದು 10 ಮಕ್ಕಳಿಗೆ ಹೊರಗೆ ಬರುವಾಗ ಒಂದು PD ಟೀಚರ್ ಆಗಿ ಕೆಲಸ ಉದ್ಯೋಗ ಸಿಗ್ತದೆ. ಬೇರೆ ಯಾವುದೇ ನಮಗೆ ಇಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಅಂತ ಒಂದು
ಆ ಕೋರ್ಸನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ಥಗಿತಗೊಳಿಸುವ ನಿರ್ಧಾರ ಬಂದಾಗ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಹಾಗೂ ಕ್ರೀಡಾ ಭಾರತಿ ಒಟ್ಟು ಸೇರಿ ನಮ್ಮ ಶಾಸಕರಿಗೆ ಮನವಿ ಮಾಡಿ ಆ ದೈಹಿಕ ವೃತ್ತಿಪರ ಶಿಕ್ಷಣವನ್ನು ಮುನ್ನಡೆಸುವಂತೆ ಕೋರಿಕೊಂಡಿತು. ನಮ್ಮ ಆ ಒಂದು ಶ್ರಮಕ್ಕೆ ಖುದ್ದು ನಮ್ಮೊಟ್ಟಿಗೆ ಸೇರಿಕೊಂಡು ಉಪಕುಲಪತಿಯನ್ನು ಭೇಟಿ ಮಾಡಿ ಅವರೊಂದಿಗೆ ಚರ್ಚಿಸಿ ಒಂದು ಒಳ್ಳೆಯ ತೀರ್ಮಾನ ಮಾಡಿ ಆ ವೃತ್ತಿಪರ ಶಿಕ್ಷಣವನ್ನು ಮುಂದುವರಿಸಲಿ ಯಶಸ್ವಿ ಆದರು ಅವರು. ಅಂತ ಒಂದು ಶಾಸಕರು ಈ ಕ್ರೀಡಾ ಸಂದರ್ಭದಲ್ಲಿ ನಾವು ಹೇಳಲೇಬೇಕು. ಯಾವ ಸಂದರ್ಭದಲ್ಲಿ ಕ್ರೀಡೆಗೆ ಏನಾದರೂ ತೊಂದರೆ ಆಗುವಾಗ ಮುಂಚೂಣಿಯಲ್ಲಿ ಬಂದು ತನ್ನ ಯಾವುದೇ ಕೆಲಸ ಕಾರ್ಯ ಒತ್ತಡ ಇದ್ರೂ ಕೂಡ ನಮ್ಮ ಕೆಲಸ ಕಾರ್ಯಕ್ಕೆ ಅವರು ಕೈ ಜೋಡಿಸ್ತಾ ಇದ್ದಾರೆ. ಅದೇ ರೀತಿ ನನ್ನ ಒಂದು ಸಣ್ಣ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಕಾರಣ ನಿನ್ನೆ ಕೂಡ ನಾನು ಈ ಮಾತನ್ನು ಹೇಳಿದ್ದೇನೆ. ನಮ್ಮ ಜನಪ್ರಿಯ ಒಬ್ಬರು ಶಾಸಕರು ಇಲ್ಲಿ ಬಂದಿದ್ದರು. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, 35 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಹಾಗೂ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಪಂದ್ಯದಲ್ಲಿ ಆಡಿದಂಥ ಹಲವಾರು ಮಕ್ಕಳಿದ್ದಾರೆ. ಅದಂದರೆ ಬಡ ಮಧ್ಯಮ ಕುಟುಂಬದ ಮಕ್ಕಳು. ಆ ಮಕ್ಕಳಿಗೆ ಒಂದು ಸಹಾಯಹಸ್ತ ಮಾಡುವವರು ಯಾರಿಲ್ಲ. ನಾವು ಎಷ್ಟೋ ಮನವಿಯನ್ನು ಕೊಟ್ಟಿದ್ದೇವೆ. ಪ್ರಧಾನಮಂತ್ರಿಗೂ ಪತ್ರ ಬರೆದಿದ್ದೇನೆ, ವಿತ್ತ ಸಚಿವರಿಗೂ ಪತ್ರ ಬಂದಿದ್ದೇನೆ, ಕೇಂದ್ರ ಕ್ರೀಡಾ ಮಂತ್ರಿಗೂ ನಾನು ಪತ್ರ ಬರೆದಿದ್ದೇನೆ, ಇಲ್ಲಿಯ ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೇನೆ, ಎಲ್ಲರಿಗೂ ಕೊಟ್ಟಿದ್ದೇವೆ ನಾವು. ಆದರೂ ಒಂದು 10 ನಮ್ಮ ಬಡ ಮಧ್ಯಮದ ಮಕ್ಕಳಿಗೆ ಒಂದು ಉದ್ಯೋಗದ ಪರಿಕಲ್ಪನೆ ಸಂಕಲ್ಪ ಯಾವ ಜನಪ್ರತಿನಿಧಿಗಳು ನೆರವೇರಿಸಲಿಲ್ಲ. ಹೇಳುವಾಗ ಅಷ್ಟು ಕೋಟಿ ಇಷ್ಟು ಕೋಟಿ ಬಂದಿದೆ ಇನ್ಫ್ರಾಸ್ಟ್ರಕ್ಚರಿಗೆ. ಅದು ಓಕೆ, ಅದು ಇನ್ಫ್ರಾಸ್ಟ್ರಕ್ಚರ್ ಬೇಕೇ. ಸಮಾಜ ಅಂದರೆ ನಮ್ಮ ರಾಜ್ಯ, ಜಿಲ್ಲೆ ಎಲ್ಲದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕೇ. ಬಟ್ ಮಾನವೀಯತೆ, ಒಂದು ಕ್ರೀಡೆಯನ್ನು ಇಷ್ಟು ಮುಂಚೂಣಿಯಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಎಲ್ಲ ಕ್ರೀಡಾಪಟುಗಳು ಬೆಳೆಯುವಾಗ ಕಬಡ್ಡಿ ಎಂಬ ಕ್ರೀಡೆಗೆ ಯಾವುದೇ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯವಸ್ಥೆ ಇಲ್ಲದ ಕಾರಣ ಬಹಳ ದುಃಖ ಆಗ್ತದೆ. 35 ವರ್ಷಗಳಿಂದ ಇದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇಲ್ಲಿ ಕೇಂದ್ರ ಸರ್ಕಾರದ ಸ್ಥಾಪನೆ ಇದೆ, ರಾಜ್ಯ ಸರ್ಕಾರದ ಸ್ಥಾಪನೆ ಇದೆ, ಸಹಕಾರಿ ಸಂಘಗಳಿವೆ, ಕಾರ್ಪೊರೇಟ್ ಸಂಸ್ಥೆಗಳಿವೆ. ಇದರಲ್ಲಿ ಒಂದು 10 ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಮುತುವರ್ಜಿಯಿಂದ ಒಂದು 10 ಮಕ್ಕಳಿಗೆ ಉದ್ಯೋಗ ಮಾಡಬೇಕು. ಅವರು ಖಂಡಿತ ಅವರು ಮನಸ್ಸು ಮಾಡಿದರೆ ಈ ಕೆಲಸ ಕಾರ್ಯ ಆಗ್ತದೆ, ನನಗೆ ಪೂರ್ಣ ವಿಶ್ವಾಸ ಇದೆ. ನಾವು ಯಾವ ಕೆಲಸ ಕಾರ್ಯವನ್ನು ನಾವು ಅವ್ರ ಹತ್ರ ಹೇಳಿದೆವೋ ಅವರಿಗೆಲ್ಲ ಸಾಧಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಅವರಿಗೆ ದೇವರು ಯಶಸ್ಸು, ಆರೋಗ್ಯ, ಐಶ್ವರ್ಯ, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಸಿಕ್ಕಲಿ. ಆ ಸಿಕ್ಕಿದ ನಂತರ ಖಂಡಿತ ನಮ್ಮ ಮಕ್ಕಳಂದ್ರೆ ದಕ್ಷಿಣ ಕನ್ನಡದ ಜಿಲ್ಲಾ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿನಿಧಿಸಿದ ಮಕ್ಕಳಿಗೆ ಎಲ್ಲಿಯಾದರೂ ಒಂದು ಅವರ ಜೀವನ ದಾರಿಗೆ ಒಂದು ಉದ್ಯೋಗ ಕಲ್ಪಿಸಿಕೊಡ್ತಾರೆಂಬ ಪೂರ್ಣ ವಿಶ್ವಾಸ ನನಗಿದೆ. ಇದು ನಾನು ಸತ್ಯ ಹೇಳ್ತಾ ಇದ್ದೇನೆ. ಈ ಮಾತನ್ನು ಅವರಿಗೆ ಯಶಸ್ವಿಯಾಗಿ ಒಂದು ಸ್ಥಾನಮಾನ ಸಿಕ್ಕಿದೆ, 10 ಮಕ್ಕಳಿಗೆ ಅವರು ಈ ಉದ್ಯೋಗ ಮಾಡಿಕೊಡ್ತಾರೆ ಎಂಬ ಪೂರ್ಣ ವಿಶ್ವಾಸದಿಂದ ಈ ಮಾತನ್ನು ಹೇಳ್ತಾರೆ. ಖಂಡಿತ ಶಾಸಕರೇ, ನೀವು ಈ ಮಾತನ್ನು ನಿಮ್ಮ ಮುಖಾಂತರ ನೀವು ಹೇಳಬೇಕೆಂದು ಹೇಳಿಕೊಂಡು ನಾನು 2 ಮಾತು ನಿಲ್ಲಿಸಿದೆ. ಜೈ ಹಿಂದ್, ಜೈ ಭಾರತ್. ಹಲೋ ನಮ್ಮ ಈ ಅಕಾಡೆಮಿಯ ಮನವಿಗೆ ಖಂಡಿತವಾಗಿ ನಮ್ಮ ಶಾಸಕರು ಸ್ಪಂದಿಸಿರುವ ನಮ್ಮ ಭರವಸೆಯಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ನೀಡಲಿಕ್ಕಿದ್ದಾರೆ ಸನ್ಮಾನ್ಯ ಎ ಜಯಶೇಖರ್ ಅವರು. ಪುಷ್ಪಶಾಲೆಗಳೊಂದಿಗೆ ಗೌರವಾನ್ವಿತ ಶಾಸಕರಿಗೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ನೇತೃತ್ವದಲ್ಲಿ ನಡೆಯುವಂತಹ ಈ ಭವ್ಯ ಕ್ರೀಡೋತ್ಸವದ ಅಂತಿಮ ಪಂದ್ಯಕ್ಕೆ ಮುಂಚಿತವಾಗಿ ಅದ್ದೂರಿಯ ಪ್ರೀತಿಯ ಗೌರವದ ಆದರದ ಸ್ವಾಗತ. ಶ್ರೀ ಎ ಜಯಶೇಖರ್ ಅವರು ಸ್ಮರಣಿಕೆ ಪುಷ್ಪ ಶಾಲೆಗಳೊಂದಿಗೆ ಯುಪಿ ಖಾದರ್ ಸಾಹೇಬ್ ಅವರನ್ನ ಬರಮಾಡಿಕೊಳ್ಳುತ್ತಾ ಇನ್ನು ಮುಂದೆ ತಮ್ಮ ಅನಿಸಿಕೆಯ ನುಡಿಗಳಿಗಾಗಿ ಶ್ರೀ ಯುಪಿ ಖಾದರ್ ಅವರಿಗೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡು ಉಲ್ಲಾಲ್ ಅಕಾಡೆಮಿ ವತಿಯಿಂದ ಕ್ರೀಡಾ ಪೋಷಕರು, ಸಾಮಾಜಿಕ ಧಾರ್ಮಿಕ ಕ್ಷೇತ್ರದ ಕೊಡುಗೆದಾನೆಗಿದ್ದಂಥ ಕೀರ್ತಿಶೇಷೆ ಜಯಣ್ಣ ಸ್ಮರಣಾರ್ಥ ಕಬಡ್ಡಿ ಪಂದ್ಯಾಟದ
ಈ ಅರ್ಥಪೂರ್ಣ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಉಮಾಮಹೇಶ್ವರಿ ಅಕಾಡೆಮಿಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ಎ ಜೆ ಶೇಖರ್ ಅವರೇ, ನಮ್ಮ ಜೊತೆ ವೇದಿಕೆಯ ಮೇಲೆ ಉಪಸ್ಥಿತವಂತಹ ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಕಬಡ್ಡಿ ಆಟಗಾರರೇ, ಬಹುಶಃ ಅತ್ಯಂತ ಹಿರಿಯರಾಗಿರುವಂಥ ನಮ್ಮ ಬಜಲಗಿರಿ ಕಮಲಾಕ್ಷ ಅವರೇ, ನಮ್ಮ ಪ್ರದೀಪ್ ಅವರೇ, ಕುಂಜಮೋಹನ್ ಅಕ್ಕನವರೇ, ನಮ್ಮ ಗೌರವತರು ನಮ್ಮ ರಮೇಶ್ ಕೋಟೆನವರ ಅದೇ ರಮೇಶ್ ಕೋಟೆ ನಮಗೆ ಗೊತ್ತಾ ನಿಂಗೆ, ಶಿವಪ್ರಸಾದ್ ಅವರೇ, ದಿನೇಶ್ ಅತ್ತಾವರವರೇ, ಅದೇ ರೀತಿ ನಮ್ಮ ರಘುವಣ್ಣನವರೇ, ನನ್ನ ಲಾ ಕಾಲೇಜಿನಲ್ಲಿ ಸಹಪಾಠಿ ಆಗಿರುವ ನಮ್ಮ ಅಡ್ವೊಕೇಟ್ ಮೋಹನ್ ದಾಸ್ ರೈ ಅವರೇ, ಅದೇ ನಮ್ಮ ದಿನೇಶ್ ರವರೇ, ದಿನಕರ್ ಅವರೇ, ನಮ್ಮ ದಿನೇಶ್ ಅತ್ತಾವರಂಚಿ ಪ್ರೇಮ್ನಾಥ್ ಉಲಾಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಗಣ್ಯ ಅತಿಥಿಗಳೇ, ಮುಂದಿರುವ ನಮ್ಮೆಲ್ಲ ಗೌರವಿತರೇ, ಈ ಒಂದು ಪಂದ್ಯಾಟವನ್ನು ಏರ್ಪಡಿಸಲಿಕ್ಕೆ ಸಹಕರಿಸಿದ ಪ್ರತಿಯೊಂದು ಹಿತೈಷಿಗಳೇ ಹಾಗೂ ವಾಲಂಟಿಯರ್ ಮಿತ್ರರೇ, ಉಮಾಮಹೇಶ್ವರಿ ಅಕಾಡೆಮಿಯ ಆ ನೇತೃತ್ವ ವಹಿಸಿದಂತಹ ನಮ್ಮೆಲ್ಲ ಆತ್ಮೀಯ ಸನ್ಮಿತ ಗೋಪಿನಾಥ್ರವರೇ ಹಾಗೂ ನಮ್ಮ ಕಬಡ್ಡಿಯ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಈ ಒಂದು ಕಬಡ್ಡಿ ಪಂದ್ಯಾಟದ ಸಮರ್ಪಕ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಲಿಕ್ಕೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಬಗ್ಗೆ ನಾನು ಹೇಳಬೇಕೆಂದಿಲ್ಲ. ಸಾಧಾರಣ ಉಳ್ಳಾಳದ ಎಲ್ಲ ಮನೆಗೂ ಕೂಡ ಉಳ್ಳಾಳದವರಿಗೆ ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಿದೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆದ ನಂತರ ಉಳ್ಳಾಳದಲ್ಲಿ ಬಹುಶಃ ಇವತ್ತು ಕಬಡ್ಡಿ ಆಟಗಾರರಿಗೆ ಅತ್ಯಂತ ಜನಸಾಮಾನ್ಯ ಮಕ್ಕಳಿಗೆ ಕೂಡ ನನ್ನ ಮಗ ಅಥವಾ ನಾನು ಏನಾದರೂ ಇವತ್ತು ಕಬಡ್ಡಿಯಲ್ಲಿ ಒಂದು ಸಾಧನೆ ಮಾಡಬಹುದು ಅಥವಾ ಆಸಕ್ತಿ ವಹಿಸಿ ಆಡಬಹುದು ಅಂತೇಳಿ ಎಲ್ಲ ರೀತಿಯ ಒಂದು ಸಹಕಾರವನ್ನು ಇವತ್ತು ಗೋಪಿನಾಥ್ನವರ ನೇತೃತ್ವದ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇವತ್ತು ಕೊಡ್ತಾ ಇದೆ. ನನಗೆ ಈ ಒಂದು ಕಬಡ್ಡಿ ಅಕಾಡೆಮಿಯ ಮೇಲೆ ಅತ್ಯಂತ ಗೌರವ ಯಾಕಂತ ಹೇಳಿದರೆ, ಬರೋದು ಕಬಡ್ಡಿ ಟ್ರೈನಿಂಗ್ ಅಥವಾ ಅಕಾಡೆಮಿ ಮಾತ್ರ ಅಲ್ಲ, ಗೋಪಿಯಣ್ಣನವರ ಒಂದು ಬದ್ಧತೆ, ಪ್ರಾಮಾಣಿಕತೆ ಮತ್ತೊಂದು ನಿಷ್ಠೆ, ಆ ಕಬಡ್ಡಿ ಪಂದ್ಯಾಟಕ್ಕೆ ಒಂದು ಅವರ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದು ಭಾಳ ಪ್ರಮುಖವಾದದ್ದು. ಅದಕ್ಕಾಗಿ ಬಹುಶಃ ಅವರು ಮ್ಯಾಟ್ ಕೇಳಿದಾಗ ತಕ್ಷಣ ಅದನ್ನು ನಾನು ಯಾಕೆ ಕೊಟ್ಟಿದ್ದೇನೆ ಅಂತ ಹೇಳಿದರೆ, ಅದರಿಂದಾಗಿ ಗೋಪಿನಾಥ್ ಏನು ಲಾಭ ಇಲ್ಲ. ಆದರೆ ಒಂದಲ್ಲ ಒಂದು ದಿನ ಗೋಪಿನಾಥ್ ಅವರು ಟ್ರೈನಿಂಗ್ ಮಾಡುವ ಈ ಮ್ಯಾಟಿನಲ್ಲಿ ಅವನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಆಡುವಂಥ ವಿದ್ಯಾರ್ಥಿ ಆಗ್ತಾನೆಂಬ ನನ್ನ ಆತ್ಮದಲ್ಲಿ ಖಂಡಿತವಾಗಿ ಹೇಳ್ತಾ ಇದೆ. ಆ ಕೆಲಸವನ್ನು ಒಬ್ಬ ತಾಚು ತಪ್ಪದೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನನಗೆಲ್ಲ ಊರವರೆಲ್ಲ ಹೇಳ್ತಾರೆ, ಬೆಳಿಗ್ಗೆ ಎದ್ದು ಬಂದು ಅವ್ರ ಜೊತೆ ಆಟ ಆಡುವಂಥದ್ದು, ಅವ್ರು ತಯಾರು ಮಾಡುವಂಥದ್ದು, ಆಸಕ್ತಿ ವಹಿಸುವಂಥದ್ದು, ಅವ್ರೇನು ಒಂದಲ್ಲ ಒಂದು ರೀತಿಯಿಂದ ಅವ್ರು ತಯಾರು ಮಾಡಿ ನಾವು ಕಲಿಸಬೇಕೆಂಬ ಒಂದು ಹಠ ಛಲ ಇನ್ನೂ ಬಿಡಲಿಲ್ಲ. ಅದು ಯಾವಾಗ ಅವ್ರು ಸಮಾಧಾನ ಆಗೋದಂತ ಹೇಳಿದರೆ, ಉಳ್ಳಾಳದ ಒಬ್ಬ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಆಟ ಆಡೋ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಸಮಾಧಾನ ಅಲ್ಲದೆ ಅಲ್ಲಿ ತನಕ ಅವ್ರಿಗೆ ಸಮಾಧಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೋರಾಟ ಮಾಡ್ತಾನೆ ಇದ್ದಕ್ಕೆ ಅದಕ್ಕೆ ಏನೆಲ್ಲ ಸಹಕಾರ ಬೇಕು ಖಂಡಿತವಾದ ಸಹಕಾರ ನಾವು ಇವತ್ತು ಕೊಡ್ತೇವೆ. ಅದು ಕೂಡ ಸಂದೀಪ್ ಚೌಟ್ರವರ ಹೆಸರಿನಲ್ಲಿ ಇವತ್ತು ಈ ನಮ್ಮ ಉದಯ್ ಚೌಟ್ರವರ ಹೆಸರಿನಲ್ಲಿ ಈ ಒಂದು ಸ್ಮರಣಾರ್ಥ ನಡೆಯುತ್ತಿರುವುದು ಕ್ರೀಡಾಂಗಣ ಹೆಸರು ಅತ್ಯಂತ ಸಂತೋಷ. ಯಾಕೆಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕಬಡ್ಡಿ ಉತ್ತಮವಾದ ಆಟಗಾರಿಗೆ ಬೆಂಗಳೂರಿನಲ್ಲಿ ಸಿಲೆಕ್ಷನ್ ಆಗುವಾಗ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿ ಬಹುಶಃ ಇವತ್ತು ನಾನು ಚೌಟರಿಂದ ನಾನು ತಿಳ್ಕೊಂಡದ್ದು. ಆವಾಗ ನನಗೆ ಫೋನ್ ಮಾಡಿ ಹೇಳಿದಾಗ ನಾನಲ್ಲಿ ಮಾತಾಡಿದೆ. ಅವತ್ತಿನಿಂದಲೇ ನನಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆದವರು ಯಾವುದೇ ಕ್ರೀಡಾ ಸಂಬಂಧಪಟ್ಟ ಸಿಲೆಕ್ಷನ್ ಹೋದಾಗ ಬೆಂಗಳೂರಿನಲ್ಲಿ ಆಗುವಂಥ ಸಮಸ್ಯೆಯನ್ನು ನಾನು ಬಲ್ಲಾಗಿ ಚೆನ್ನಾಗಿ ತೆಗೆದುಕೊಂಡಿದ್ದೆ. ತದನಂತರ ಅಂತಾರಾಷ್ಟ್ರೀಯ ಆಟ ಆಡಿ ಬೆಂಗಳೂರಿಗೆ ಬಂದಾಗ ನಾನೇ ಹೋಗಿ ಅವರನ್ನು ಸ್ವಾಗತಿಸಿಕೊಂಡು ಭಾಳ ಪ್ರೊಸೆಷನಲ್ಲಿ ಕೂಡ ತೆಕ್ಕೊಂಡೋಗಿ ಭಾಳ ನಾವು ಆತ್ಮೀಯತೆಯಿಂದಿದ್ದೆವು. ಬಹುಶಃ ಅವ್ರು ಕಳ್ಕೊಂಡ ಸಂದರ್ಭದಲ್ಲಿ ನಾವು ಅತ್ಯಂತ ದೊಡ್ಡ ಒಂದು ನಷ್ಟ ಈ ಕಬಡ್ಡಿ. ಯಾಕೆಂದರೆ ಅವರೊಂದು ಪ್ರೇರಣೆ ಶಕ್ತಿ ಆಗಿದ್ದು. ನಾವು ಎಲ್ಲಿ ಕೂಡ ಹೋಗಿ ಹೇಳ್ತಾ ಇದ್ದೇವೆ, ಅವರನ್ನು ನೋಡಿ ಅವ್ರು ಆಟ ಆಡಿ ಯಾವ ಇವತ್ತು ಬಂದಿದ್ದಾರೆ ಅಂತೇಳಿ. ಸೊ ಅವರನ್ನು ನೆನಪಿಸಿಕೊಂಡು ಅವರ ಹೆಸರನ್ನು ಕ್ರೀಡಾಂಗಣ ಇವತ್ತು ಮಾಡಿರೋದು ಕೂಡ ಅತ್ಯಂತ ಇವತ್ತು ನಿಮಗೆ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಎಲ್ಲ ಕಬಡ್ಡಿಯ ಆ ಒಂದು ಆಟಗಾರರಿಗೆ ಬಹುಶಃ ನೀವು ಅತ್ಯಂತ ಆ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ತಮ್ಮ ಆಟವನ್ನು ಮಾಡಿ ಭವಿಷ್ಯ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಒಂದು ಕೀರ್ತಿ ತರುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗುವಂಥ ಅವಕಾಶ ಆಗಲಿ. ಅದರ ಜೊತೆಯಲ್ಲಿ ಬಹುಶಃ ಉದ್ಯೋಗ ಸಂಬಂಧಪಟ್ಟಾಗೆ ಕಬಡ್ಡಿ ಆಟಗಾರರಿಗೆ ಸಪ್ರೇಟಾಗಿ ಮೀಸಲಾತಿ ಇಡಬೇಕೆಂಬ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಖಂಡಿತವಾಗಿಯೂ ಅದರ ಬಗ್ಗೆ ನಾನು ಕೂಡ ಚರ್ಚೆ ಮಾಡಿದ್ದೆ. ಅದನ್ನು ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಇವತ್ತಲ್ಲ ನಾಳೆ ಒಂದು ಅಂತ ಯಾವ ನೀವು ಪ್ರಯತ್ನ ಮಾಡ್ತೀರಾ, ಆ ಪ್ರಯತ್ನ ಇವತ್ತು ಆಗಲಿಕ್ಕಿಲ್ಲ. ಅದು ಮುಂದೊಂದು ದಿನ ನೀವು ಹಾಕಿದಂಥ ಒಂದು ಒಂದು ಯೋಜನೆ ಇದೆಯಲ್ಲ, ಖಂಡಿತವಾಗಿ ನಮಗೆ ಅನುಷ್ಠಾನಕ್ಕೆ ಬರ್ತದೆಂಬ ಆತ್ಮವಿಶ್ವಾಸ ನನಗೆ ಖಂಡಿತವಾಗಿಯೂ ಇದೆ. ಅದಕ್ಕಾಗಿ ನಾನು ನಮ್ಮ
ಕ್ರೀಡಾ ಸಚಿವರಿಗೆ ನಾನು ಚರ್ಚೆ ಮಾಡೋಕೆ ಹೇಳಿದ್ದೆ, ಆಫ್ ದಿ ರೆಕಾರ್ಡ್, ನೀವು ಜಿಲ್ಲಾ ರಾಜ್ಯ ಮಟ್ಟ ಆಗದಿದ್ದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಂಪನಿ ಬರ್ತದೆ, ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಕರಾವಳಿ ಪ್ರದೇಶದಲ್ಲಿ ಯಾವ ದೊಡ್ಡ ದೊಡ್ಡ ಇವತ್ತು ಉದ್ಯಮ ಬರ್ತದೆ, ಇಲ್ಲಿಗೆ ನೀವು ಅದು ಆದೇಶ ಕೊಡೋಂಥ ಕೆಲಸ ಮಾಡಿ ಅದಕ್ಕೆ ನಮ್ಮ ಜಿಲ್ಲೆ ವರ್ಗದಲ್ಲಿ ಆದ್ಯತೆ ಸಿಕ್ಕುವಂಥ ವಿಚಾರ ಇವತ್ತು ಆಗುವಂಥದ್ದು. ಸೊ ಇದು ಚರ್ಚೆ ನಡೀತಾ ಇದೆ. ಇವತ್ತೆಲ್ಲ ನಾಳೆ ಖಂಡಿತವಾಗಿಯೂ ಆ ಕನಸು ಇವತ್ತು ನನಸಾಗಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಆ ಕೆಲಸವನ್ನು ನಾವು ಖಂಡಿತವಾಗಿ ನಾವಿವತ್ತು ಮಾಡುವಂತ ನಾನು ಕೂಡ ಹೇಳಿಕೊಂಡು, ಮತ್ತು ಕಬಡ್ಡಿಯ ಆಟಗಾರರಿಗೆ ಏನು ಟೆನ್ಷನ್ ಬೇಡ, ಕಬಡ್ಡಿಯ ಕ್ರೀಡಾಭಿಮಾನಿಗಳಿಗೆ ಕೂಡ ಟೆನ್ಷನ್ ಬೇಡ. ಕಬಡ್ಡಿ ಆಟಗಾರರಿಗೆ ಮತ್ತು ಪ್ರತಿಭಟಗಳಿಗೆ ಏನೆಲ್ಲ ಸಮಸ್ಯೆ ಬರ್ತದೆ ಅದು ನೀವು ಹೇಳೋ ಮುಂಚೆ ಗೋಪಿಯವರು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಗಮನಕ್ಕೆ ತರ್ತಾರೆ. ನಾವೊಬ್ಬ ಸೋದರಾಗಿ ಮುಂದೆ ನಿಂತು ಅದನ್ನು ನಾವೆಲ್ಲ ಇವತ್ತು ಬಗೆಹರಿಸ್ತೇವೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೇದಿಕೆಯೆಲ್ಲ ಭಾಳಷ್ಟು ನಮ್ಮ ಹಿರಿಯರೆಲ್ಲರೂ ಕೂಡ ಒಂದು ನನಗೆ ಭಾಳ ಸಂತೋಷ ಅಂತ ಹೇಳಿದರೆ, ಉಮಾಮಹೇಶ್ವರಿ ಅಕಾಡೆಮಿ ಒಂದು ದೊಡ್ಡೊಂದು ಒಗ್ಗಟ್ಟಿನ ತಂಡ, ಎಲ್ಲ ಕೂಡ ಸಚ್ಚಾರಿತ್ರ ಇರುವವರು, ಬದ್ಧತೆ ಇರುವವರು ಮತ್ತು ಪ್ರಾಮಾಣಿಕತೆ ಇರುವವರು ಮತ್ತೆಲ್ಲ ಒಂದು ಒಗ್ಗಟ್ಟು. ಇಲ್ಲಿ ನಿಮ್ಮ ತಂಡದಲ್ಲಿ ನಿಮ್ಮ ಒಂದು ಡೈರೆಕ್ಟರ್ ಟೀಮಿನೆಲ್ಲ ನೋಡಿದ್ದೇನೆ, ಸ್ವಾಪೇಕ್ಷವಾಗಿ ಏನು ಅಪೇಕ್ಷೆ ಯಾರ್ದು ಕೂಡ ಇಲ್ಲ. ನಿಮ್ಮ ಎಲ್ಲರದ್ದು ಏನಂತ ಹೇಳಿದರೆ, ನಿಮ್ಮ ಸಮಯ ಹಣ ಎಲ್ಲ ಉದ್ಯೋಗ ಬಿಟ್ಟು ಆ ವಿದ್ಯಾರ್ಥಿಗಳು ಒಂದಲ್ಲೊಂದು ರೀತಿಯಿಂದ ಮೇಲೆ ಬರಲಿ ಅಂತೇಳಿ ಮಾತ್ರ ನಿಮ್ಮೆಲ್ಲ ಕೂಡ ಇವತ್ತು ಎಜೆ ಶೇಖರಿಂದ ಹಿಡಿದು ದಿನಕರಿಂದ ಹಿಡಿದು ನಮ್ಮ ದಿನೇಶಿಂದ ಹಿಡಿದು ಈಶ್ವರland ಎಲ್ಲರಿಗೂ, ರಾಜೇಶ್, ನಮ್ಮ ಪ್ರಶಾಂತ್, ರಾಜೇಶ್, ಗಣೇಶ್ ಎಲ್ಲ ಕೂಡ ಆ ತಂಡದಲ್ಲಿ ನಿಮ್ಮ ಈ ಒಗ್ಗಟ್ಟು ಯಾವಾಗಲೂ ಕೂಡ ಶಾಶ್ವತವಾಗಿ ನೆಲೆನಿಲ್ಲುವಂಥ ಕೆಲಸ ಆಗಿ ಬಹುಶಃ ನಾವು ಎಲ್ಲರ ಕನಸು ಸೇರಿದೆ ಅದು ಯಥೇಶ ಆಗುವ. ನಮ್ಮ ಸೋದರಿ ಯಾರು ದಿವ್ಯಾತ ಪೂಜಾರಿ ದಿವ್ಯಾ ಅವ್ರು ಬಹುಶಃ ರಾಜ್ಯ ಮಟ್ಟಕ್ಕೆ ಆಡಿದರು ಪ್ರಾಕ್ಟೀಸ್ನಲ್ಲಿ, ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಅವ್ರು ಭಾಳ ಚೆನ್ನಾಗಿ ಆಟ ಆಡಿದ. ನಾನು ಫಸ್ಟ್ ಫೋನ್ ಮಾಡಿ ಹೇಳಿದ್ದು ಅದು ಆ ಕಡೆ ಈ ಕಡೆ ಬ್ಯಾಲೆನ್ಸಲ್ಲಿದ್ದೆ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆ ಬರುವಾಗೆಲ್ಲ ಬ್ಯಾಲೆನ್ಸ್ ಆಗ್ತದೆ ಬೇರೆಯವ್ರಿಗೆ ಇಲ್ಲ ಅಂತ ಕೇಳಿದಾಗ ಅವಕಾಶ ಕೊಟ್ಟ ನಂತರ ಅವನು ಹೇಳ್ತಾನೆ ಭಾಳ ಚೆನ್ನಾಗಿ ಆಡ್ತಾರಂತೇಳಿ. ಆದ ಕಾರಣ ಬಹುಶಃ ಅವರು ಕೂಡ ಭಾಳ ಉತ್ತಮವಾಗಿ ಆಟ ಆಡ್ತಾರೆ, ಅವರಿಗೆ ಕೂಡ ಉತ್ತಮವಾದ ಭವಿಷ್ಯ ಖಂಡಿತವಾಗಿ ಇವತ್ತು ಇದೆ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ಬದಲಿಕೆರೆ ಕಮಲಾಕ್ಷಿ ಅವರು ಬಹುಶಃ ನಾನು ಅತ್ಯಂತ ಸಣ್ಣದಿರುವಾಗಲೂ ಕೂಡ ಅವರು, ಯಾಕೆಂತ ಹೇಳಿದರೆ ನಾವು ಪ್ರತಿ ವರ್ಷ ಆವಾಗ ನಮ್ಮ ಗೋಕರ್ಣೇಶ್ವರ ನಮಗೆ ಶೋಭಾಯಾತ್ರೆ ಇಲ್ಲ, ಆವಾಗ ನಮ್ಮ ಶೋಭಾಯಾತ್ರೆ ಒಂದು ಮಂಗಲದೇವಿ ಮತ್ತೊಂದು ಕಾರ್ ಸ್ಟ್ರೀಟ್ ಶೋಭಾಯಾತ್ರೆ ಭಾಳ ಫೇಮಸ್. ಆಗ ನಾವು ಯಾವಾಗಲೂ ಕೂಡ ಸಣ್ಣದಿರುವಾಗ ಅಲ್ಲಿ ಆವಾಗ ಹುಲಿ ವೇಷ ಕೂಡ ಭಾಳಷ್ಟು ಕಡಿಮೆ. ನಮ್ಮ ಮಂಕಿ ಸ್ಟ್ಯಾಂಡ್ 2 ಟೀಮ್ ಮತ್ತು ಇವ್ರದ್ದು ಒಂದು ಈ ಹುಲಿ ವೇಷ ದೊಡ್ಡ ಹುಚ್ಚು ನಮಗೆ ಆಗದಿಂದಲೇ. ಆದ ಕಾರಣ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ದೀರ್ಘಾಯುಷ್ಯ ಆರೋಗ್ಯ ಒಂದು ಶಕ್ತಿ ಇನ್ನಷ್ಟು ಅವ್ರಿಗೆ ಕೊಟ್ಟು ಆ ಒಂದು ವಿಶೇಷವಾದ ಆ ಒಂದು ಸೇವನ ಅವಕಾಶದ ಕಲ್ಪಿಸಿ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ನಾನು ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರೂ ನನ್ನ ಶುಭಾಶಯ ಸಲ್ಲಿಸಿ ನನಗೆ ಸ್ವಲ್ಪ ಹೋಗಲಿಕ್ಕೆ ಬೇಗ ಅನುಮತಿ ಕೇಳಿಕೊಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು. ಹಲೋ ಹಲೋ ಹಲೋ. ಸನ್ಮಾನ್ಯ ಶಾಸಕರು, ನಮ್ಮ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಮಹಾಪೋಷಕರು, ಹಲೋ ಹಲೋ. ಈ ದಿನ ನಮ್ಮ ಧರ್ಮಕ್ಕೆ ಅತ್ಯಂತ ವಿಶೇಷ ದಿನ, ನಬಿ ದಿನ ಅಂತ ಹೇಳ್ಬೋದು, ಮಿಲಾಡಿ ಶರೀಫ್ ಅಂತ ಹೇಳ್ಬೋದು. ಮಾನ್ಯ ಶಾಸಕರಿಗೆ ಈ ನಬಿ ದಿನದಂದು ವಿಶೇಷವಾದಂತಹ ಶುಭ ಹಾರೈಕೆಯನ್ನ ನೀಡುವ ಮೂಲಕ ದಯವಿಟ್ಟು 2 ತಂಡಗಳು ಅಂಕಣಕ್ಕೆ ಬರುವಂತೆ, 2 ತಂಡಗಳು ಅಂಕಣಕ್ಕೆ ಬರುವಂತೆ ಗೌರವಾನ್ವಿತ ಶಾಸಕರಿಂದ ಶುಭ ಹಾರೈಕೆಯ ಹಸ್ತಲಾಘನವನ್ನು ಸ್ವೀಕಾರ ಮಾಡುವಂತೆ ತಂಡಗಳ ಆಗಮನ ಆಗಲಿ ಎಂಬುದಾಗಿ ನಮ್ಮೆಲ್ಲರ ಅಪೇಕ್ಷೆ. ನೋಡಿ, NMC ಸುಳ್ಳಿಯ ವಿರುದ್ಧವಾಗಿ ಗೆದ್ದು ಫೈನಲ್ಗೆ ಅರ್ಹತೆಯನ್ನ ಪಡೆಕೊಂಡಂತ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರಿನ ವಿರುದ್ಧವಾಗಿ ಪ್ರೇರಣಾ ಕಾಲೇಜ್ ಮಂಗಳೂರು. ಫೈನಲ್ನ 2 ತಂಡಗಳು ಬನ್ನಿ ಪ್ರವೇಶ ದ್ವಾರಕ್ಕೆ. ಪ್ರೇರಣಾ ಬನ್ನಿ. ಹಲೋ ಹಲೋ ಬರ್ಬೇಡ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಈ ಕೂಟದ ಅಂತಿಮ ಪಂದ್ಯಾಟ ಇನ್ನು ಕೆಲವು ಕ್ಷಣದಲ್ಲಿ ಜರುಗಲಿದೆ. ಅದರ ಈ ಅಂತಿಮ ಪಂದ್ಯಾಟದ
ಈ ಪಂದ್ಯಾಕೂಟವನ್ನ ತ್ವರಿತವಾಗಿ ನಿರ್ವಹಿಸಿದಂತಹ ತೀರ್ಪುಗಾರರಿಗೆ ಈ ವೇದಿಕೆಯಲ್ಲಿ ಪಂದ್ಯದ ಬಳಿಕ ನಾವು ಗೌರವವನ್ನು ಸಲ್ಲಿಸಲಿಕ್ಕಿದ್ದೇವೆ. ಸೊ ಹಿಯರ್ ಇಸ್ ದ ಸೆಕೆಂಡ್ ಕಾಲ್ ಫಾರ್ ದ ಫೈನಲ್ ಮ್ಯಾಚ್. ಪ್ರೇರಣಾ ಕಾಲೇಜ್ ಎ ಅಂಡ್ ಗೋಕರ್ಣನಾಥೇಶ್ವರ ಕಾಲೇಜ್ ಸೆಕೆಂಡ್ ಕಾಲ್ ಫಾರ್ ದ ಫೈನಲ್ ರೌಂಡ್. ಈ ತಂಡಗಳ ವ್ಯವಸ್ಥಾಪಕರ ತಂಡವನ್ನ ಸಿದ್ಧಗೊಳಿಸಿ ದ್ವಿತೀಯ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಸಮಯ 5:15 ಸಮೀಪದಲ್ಲಿ ನಾವುಗಳಿದ್ದಾವೆ. ಹಲೋ, ತಲಪಾಡಿಯ ದೇವಸ್ಥಾನದ ಪ್ರಮುಖರಾದ ಗೋಪಾಲಕೃಷ್ಣ ಮೇಲಂಟ, ಅದೇ ರೀತಿ ಆನಂದ ಶೆಟ್ಟಿ, ಪ್ರಭಾಕರಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ಈ ನಡುವೆ ಕಬಡ್ಡಿ ರಂಗದ ಮತ್ತೋರ್ವ ಸಾಧಕ ಶ್ರೀ ರಂಜನ್ ಶೆಟ್ಟಿ ಅವರ ಆಗಮನವಾಗ್ತಾ ಇದೆ. ಶ್ರೀ ರಂಜನ್ ಶೆಟ್ಟಿ ಅವರನ್ನ ಪ್ರಭಾಕರ್ ಶೆಟ್ಟಿ ಕುತ್ತಾರು ಗೊತ್ತು, ಗೋಪಾಲಕೃಷ್ಣ ಮೇಲಂಟ, ಅದೇ ರೀತಿ ಆನಂದ ಶೆಟ್ಟಿ ಭಟ್ನಗರ ಅವರನ್ನ ಸ್ವಾಗತಿಸ್ತಾ ಇದ್ದಾವೆ. ಮಾಜಿ ಕಬಡ್ಡಿ ಪಟು ರಂಜನ್ ಶೆಟ್ಟಿ ಇದೀಗ ವೇದಿಕೆಯಲ್ಲಿ. ಅದೇ ರೀತಿ ಮಾಜಿ ಕಬಡ್ಡಿ ಪಟು ರಂಜನ್ ಶೆಟ್ಟಿ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಉಮಾಮೇಶ್ವರಿ ಕಬಡ್ಡಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇದಕ್ಕಿಂತ ಕೆಲವು ಕ್ಷಣಗಳಲ್ಲಿ ಅಂತಿಮ ಪಂದ್ಯಾಟ. ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ABC ತಂಡದ ಅಧ್ಯಕ್ಷರಾಗಿರ್ತಕ್ಕಂಥ ಸೂರಜ್ ಅವರ ಆಗಮನವಾಗಿದೆ. ABC ಸೂರಜ್ ತೊಕ್ಕೊಟ್ಟು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡುತ್ತೆ. ABC ತಂಡದ ಪ್ರಮುಖರಾದಂಥ ಸೂರಜ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳಿ. ಅವರಿಗೆ ಕೂಡ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ನೀಡುತ್ತಿದೆ. ದಯವಿಟ್ಟು ತಂಡಗಳು ಬರಲಿ. ಅಂತಿಮ ಕರೆ ಪ್ರೇರಣಾ ಮತ್ತು ಗೋಕರ್ಣನಾಥೇಶ್ವರ ಅಂತಿಮ ಕರೆ ಈ ತಂಡಗಳಿಗೆ ತಂಡವನ್ನ ಕರೀತಾನೆ. I repeat it again. Here is the final call for the final match. Prerana A and team Gokarnatheshwara come out to the middle to start the final round of the competition. 25,000 for the winner, 15,000 for the runner. So 10,000 each for third placer and fourth placer. Here is the only one match. ದಯವಿಟ್ಟು ಗೋಪಾಲಕೃಷ್ಣ ಮೇಲಂಡರು ನಮ್ಮ ತಲಪಾಡಿಯ ದುರ್ಗಾಪರಮೇಶ್ವರ ದೇವಸ್ಥಾನದ ಪ್ರಮುಖರು. ಗೋಪಾಲಕೃಷ್ಣ ಮೇಲಂಟ ನಮ್ಮ ಈ ಒಂದು ಸ್ವಾಗತವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ತಲಪಾಡಿ ಭಾಗದಲ್ಲಿ ಸಾಮಾಜಿಕ ಧಾರ್ಮಿಕ ಸೇವೆಗೆ ಇರುವಂಥ ಗೋಪಾಲಕೃಷ್ಣ ಮೇಲಂಟ ಇವರು ಕೂಡ ಆತ್ಮೀಯವಾದಂಥ ಸ್ವಾಗತ. ಡಿ ಬಾಯ್ಸ್ನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ತೋಹಾ ಆಗಮಿಸಿದ್ದಾರೆ. ಅವರು ಕೂಡ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ನೀಡುತ್ತಿದ್ದೇವೆ. ಗಣ್ಯಾತೀತ ಗಣ್ಯರ ಸಮ್ಮುಖದಲ್ಲಿ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಆಶ್ರಯದಲ್ಲಿ ಕೀರ್ತಿಶೇಷ ಜಯನ ಸ್ಮರಣಾರ್ಥ ನಡೆಯುವಂಥ ಈ ಕೂಟದ ಅಂತಿಮ ಪಂದ್ಯಾಟ ವೇದಿಕೆಯ ಗಣ್ಯರ ಸಮ್ಮುಖದಲ್ಲಿ ಜರುಗಲಿಕ್ಕಿದೆ. ದಯವಿಟ್ಟು ಅಲ್ಲಿ ದೇವ್ಗಾರ್ ಮತ್ತು ನವೀನ್ ರವರು ದಯವಿಟ್ಟು ಎರಡು ತಂಡಗಳನ್ನು ಅಂಕಣಕ್ಕೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ದೊಡ್ಡ ಕಬಡ್ಡಿಯ ಆಸ್ತಿಯೊಂದು ಆಗಮನವಾಗ್ತಾ ಇದೆ. ಕೇರಳ ರಾಜ್ಯ ತಂಡಕ್ಕಾಗಿ 18 ಬಾರಿ ರಾಜ್ಯ ತಂಡವನ್ನ ನ್ಯಾಷನಲ್ ಪ್ರತಿನಿಧೀಕರಿಸಿದಂತಹ ಗೌರವಾನ್ವಿತ ನಿತ್ಯಾಧರ್ ರವರ ಆಗಮನ. ಹಿರಿಯ ಕಬಡ್ಡಿ ಚೇತನಕ್ಕೆ ಗೌರವದ ಸ್ವಾಗತ ಪ್ರಧಾನ ವೇದಿಕೆಗೆ. ಹಿರಿಯ ಕಬಡ್ಡಿ ಮಹಾನ್ ಚೇತನ ನಮ್ಮ ಕಾಪಿಗಡಿನ ಪರಿಸರದ ಕೊಲ್ಯದ ನಿವಾಸಿಯಾಗಿರ್ತಕ್ಕಂಥ ನಿತ್ಯಾಧಾರ್ ಕೊಲ್ಲಿಯವರಿಗೆ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ನೀಡ್ತಿದ್ದೇವೆ. ನೋಡಿ, ತಂಡಗಳು ಬರಲಿ. ಮೋಡ ಕವಿದ ವಾತಾವರಣ, ಒಂದು ಕಡೆ ಮೋಡ ಕವಿದಿದೆ, ಮಳೆ ಬರುವ ಸಾಧ್ಯತೆ ಇದೆ, ಚಪ್ಪರದ ವ್ಯವಸ್ಥೆ ಇದೆ. ಆದ್ರೂ ಕೂಡ ಸುಸೂತ್ರವಾಗಿ ಕಬಡ್ಡಿ ನಡೀಬೇಕಿದ್ರೆ ವಾತಾವರಣವು ಕೂಡ ಅನುಕೂಲವಾಗಿರಬೇಕು. ಎಲ್ಲಿ ತಂಡ ಪ್ರೇರಣಾ ಬನ್ನಿ, ಪ್ರೇರಣಾ ಗೋಕರ್ಣನಾಥೇಶ್ವರ ಓಡೋಡಿ ಬನ್ನಿ. ಇಷ್ಟರ ತನಕ ತಾವುಗಳು ಉತ್ತಮ ಪಂಕ್ಚುವಾಲಿಟಿಯೊಂದಿಗೆ ಆಡಿದ್ದೀರಾ. ಇನ್ನೇನು ಸೂರ್ಯಾಸ್ತಮನಕ್ಕೆ ಮೊದಲಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದೊಂದಿಗೆ ಪೂರ್ಣ ಚುಕ್ಕಿಯನ್ನು ಹಾಕಬೇಕಾಗಿದೆ. ಸೂರ್ಯನು ಪಶ್ಚಿಮದ ಕಡೆ ಮುಳುಗುವ ತಬಕದಲ್ಲಿ ಕ್ರೀಡೋತ್ಸವದ ಅಂತಿಮ ಒಂದು ಪಂದ್ಯ ಮಾತ್ರ ಬಾಕಿ ಇದೆ. ಪ್ರೇರಣಾ ಬನ್ನಿ, ಗೋಕರ್ಣನಾಥೇಶ್ವರ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಗೆ ಮಾಧ್ಯಮದೊಂದಿಗೆ ಪ್ರತಿನಿತ್ಯ ಸಹಕಾರ ಮಾಡುವಂತ
ಹೊಸಕೋರಲ್ನ ಆಡಳಿತ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿ ಆಗಮಿಸಿದ್ದಾರೆ. ಅವರಿಗೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ದಯವಿಟ್ಟು ಅವರ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳಿದ್ದೇವೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಮಾಧ್ಯಮದೊಂದಿಗೆ ಸಹಕರಿಸುವಂಥ ಹೊಸಕೋರಲ್ನ ಆಡಳಿತ ನಿರ್ದೇಶಕರ ಸನ್ಮಾನ್ಯ ವಿದ್ಯಾಧರ್ ಶೆಟ್ಟಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ನೋಡಿ, ಇಲ್ಲಿ ಪ್ರೇರಣಾ ಮತ್ತು ಗೋಕರ್ಣನಾಥೇಶ್ವರ ತಂಡದ ಜೊತೆಗಿದ್ದವರು ಯಾರಾದರೂ ಇಲ್ಲಿ ಕೇಳುದಿದ್ರೆ ಅವರನ್ನ ಕರೆತಾನೆ, ತಡ ಮಾಡಬೇಡಿ. ಫೈನಲ್ಗಾಗಿ ಇಷ್ಟೊಂದು ವಿಳಂಬವ ಮಾಡುವುದು ಸರಿಯಲ್ಲ. ಭಾನುವಾರ ಸಾಯಂ ವೇಳೆಯಲ್ಲಿ ಅಸಂಖ್ಯಾತ ವೀಕ್ಷಕರಿಂದ ತುಂಬಿ ತುಳುಕುತ್ತಾ ಇರತಕ್ಕಂಥ ನಮ್ಮ ಕೇಂದ್ರ ಮೈದಾನ. ಇನ್ನೇನು ಕಳೆದ 2 ದಿನಗಳಲ್ಲಿ ನಡೆದಂತಹ ಈ ಕ್ರೀಡೋತ್ಸವ 3 ಕ್ಯಾಟಗರಿಗಳಲ್ಲಿ ನಾವು ಕಂಡಿದ್ದೇವೆ. ಹೈಸ್ಕೂಲ್ ಬಾಲಕ ಬಾಲಕಿಯರ ಕಬಡ್ಡಿ ನಿನ್ನೆ, ಇವತ್ತು ಕಾಲೇಜ್ ವಿಭಾಗದಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹುಡುಗರ ಪಂದ್ಯವನ್ನು ನಾವು ಕಾಣ್ತೇವೆ. ಇದೀಗ ಅಂತಿಮ ಕದನಕ್ಕೆ ಪ್ರೇರಣಾ ಪ್ರೇರಣಾ ಕೇಳುವುದಿಲ್ವಾ? ಪ್ರೇರಣಾ ಗೋಕರ್ಣನಾಥೇಶ್ವರ അറിയുന്ന എല്ലാ ഭാഷകളിലും ക്ഷണിച്ചു, പക്ഷേ വരുന്നില്ല. So team manager, team coach Akash Shetty, requesting once again, please bring your team to the middle. We are struggling with the lack of times. सभी दर्शकों की इंतजार है कि फाइनल मुकाबला शुरुआत हो जाए और काफी देर तक आपकी इंतजार में है हम. आ जाए प्रेरणा, प्रेरणा आ जाए, बारिश आने की संभावना है. ಗೋಕರ್ಣನಾಥೇಶ್ವರ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಆವೇಶಭರಿತ ಆಟದೊಂದಿಗೆ ಫೈನಲ್ಗೆ ಲಗ್ಗೆ ಇಟ್ಟು ಎನ್ಎಂಸಿ ಸುಳ್ಯ ತಂಡವನ್ನು ಪರಾಜಿತಗೊಳಿಸಿ ಫೈನಲ್ಗೆ ಪ್ರವೇಶವನ್ನ ಮಾಡಿಕೊಂಡಿರತಕ್ಕಂತಹ ಗೋಕರ್ಣನಾಥೇಶ್ವರ, ನಿಮ್ಮೆಲ್ಲರ ಆಟವನ್ನ ನೋಡಲು ತುದಿಗಾಲಲ್ಲಿ ನಾವುಗಳೆಲ್ಲ ನಿಂತಿದ್ದೇವೆ. ಗೋಕರ್ಣನಾಥೇಶ್ವರ ಬನ್ನಿ. ನೋಡಿ, ಇಷ್ಟೆಲ್ಲ ಲಕ್ಷ ಲಕ್ಷ ಖರ್ಚು ಮಾಡಿ ಮುಂದಿನ ಪೀಳಿಗೆಯ ಕಬಡ್ಡಿ ತಾರೆಗಳನ್ನ ಬೆಳೆಸಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಯಶಸ್ವಿ ಪೂರ್ಣತೆಗೆ ತೆರಳುವ ವೇಳೆಯಲ್ಲಿ ಸಮಯ ಮೀರುತ್ತಾ ಇದೆ. ಆಟಗಾರರಿಗೆಲ್ಲ ಬೇಕಾಗಿರೋದು ಪಂಕ್ಚುವಾಲಿಟಿ, ಸಮಯ ಪ್ರಜ್ಞೆ. ಇದನ್ನ ಪುನರ್ ನೆನಪನ್ನ ಮಾಡಿಸಿಕೊಳ್ಳುವಂತಹದ್ದು ಶೋಭೆ ತರುವಂತಲ್ಲ. ನೇರ ಪ್ರಸಾರವಾಗ್ತಾ ಇದೆ, ಎಲ್ಲರ ಮೊಬೈಲ್ಗಳಲ್ಲಿ ಎಂಬಿಗಳು ಖಾಲಿ ಆಗ್ತಾ ಇದೆ. ಎಲ್ಲ ವಾಸ್ತವವನ್ನ ತಿಳಿದುಕೊಂಡು ಬನ್ನಿ. ನೋಡಿ, ಅಂತಿಮ ಕರೆಯ ಕೊಟ್ಟ ಬಳಿಕವೂ ಕೂಡ ಇನ್ನು 2 ನಿಮಿಷಗಳ ಒಳಗಾಗಿ ಬರಲಿಲ್ಲ ಅಂದ್ರೆ ಫೈನಲ್ ಇಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಮತ್ತೆ ನಿಮ್ಮ ಕಾಯುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಫೈನಲ್ ಕ್ಯಾನ್ಸಲ್ ಆಗ್ತಾ ಇದೆ ನೋಡಿ. So finally the team is here. They are one of the toughest team of the competition, one of the best team. Defense combination is really high. Riding machines, Sono is there. So lots of defenders, lot of big players. So let's welcome with the music team Gokarnanatheshwara College, Mangalore.
ಎಸ್, ಈಗ ತಾನೇ ಗೋಕರ್ಣನಾಥೇಶ್ವರನ ಆಗಮನವಾಗಿದೆ. ಪ್ರೇರಣಾ ಕಾಲೇಜ್ ಬರಬೇಕಾಗಿದೆ. ಪ್ರೇರಣಾ ಬನ್ನಿ. ಸಮಯ 5:20 ಇನ್ನು ಅರ್ಧ ಗಂಟೆಯ ಕಾಲ ನಡೆಯುವಂತಹ ಕಬಡ್ಡಿಯ ಅಂತಿಮ ಕದನ. 25,000 ಮತ್ತು 15,000, 10,000ದ ಅಂತರ ಇದೆ ವಿಜಯ ಮತ್ತು ಪರಾಜಯ ತಂಡಗಳ ನಡುವೆ. ಈ ಕಬಡ್ಡಿ ಪಂದ್ಯಾಕೂಟ ಕರಾವಳಿಯ ಆಯೋಜನೆಯಲ್ಲಿ ಹೊಸ ಇತಿಹಾಸವನ್ನು ರಚಿಸಿದೆ. ಭಾಗವಹಿಸಿದಂತಹ ಪ್ರತಿಯೊಂದು ತಂಡಕ್ಕೂ ಕೂಡ ನಗದು ಪುರಸ್ಕಾರವನ್ನು ಕೊಟ್ಟಂತಹ ಅತ್ಯಂತ ಅಪರೂಪದ ಕಬಡ್ಡಿ ಇದಾಗಿದೆ. ಎಲ್ಲ ತಂಡಗಳಿಗೆ ಸ್ಮರಣಿಕೆಯನ್ನ ಕೊಟ್ಟಂತಹ ಆಯೋಜನಾ ಸಮಿತಿ. ಪ್ರತಿ ಭಾಗದಲ್ಲೂ ಕೂಡ 5 ಇಂಡಿವಿಜುವಲ್ ವೈಯಕ್ತಿಕ ಬಹುಮಾನಗಳನ್ನು ಕೊಟ್ಟಂತಹ ಅಪರೂಪದ ಕಬಡ್ಡಿ. ಯಾವುದೇ ಒಂದು ಡೊನೇಷನ್ ಅನ್ನ ಪಡೆಕೊಂಡಂತಹ ಅತಿ ಅಪರೂಪದ ಕಬಡ್ಡಿ ಅದು ಉಮಾ ಮಹೇಶ್ವರಿಯ ಕಬಡ್ಡಿ. ಬನ್ನಿ ಪ್ರೇರಣಾ ಬನ್ನಿ. ಎಸ್, ಕಾಯುವಿಕೆಗೆ ಅಂತ್ಯ ಕಾಣ್ತಾ ಇದೆ. ಕೂಟದ ಪ್ರಬಲ ಆಟಗಾರರು ಲವಾಕುಶ, ಸಾಯಿ, ಯಶರಾಜ್, ಜಾರ್ಜ್, ಸಾಗರ್ ಮೊದಲಾದ ತಾರೆಗಳ ಮೆರುಗು ಟೀಮ್ ಪ್ರೇರಣಾ. ಎಸ್, ಕದನ ಪ್ರಾರಂಭದ ನಿಮಿಷಗಳು. ಇಂಟ್ರೊಡಕ್ಷನ್ ಸೆರೆಮನಿ ಇದೆ. ಬಂಧುಗಳೇ, ಇವತ್ತಿನ ದಿನ 18 ತಂಡಗಳು ಭಾಗವಹಿಸಿ ಅಂತಿಮ ಫೈನಲ್ ಕದನದಲ್ಲಿ ಭಾಗವಹಿಸುವಂತಹ ಮಂಗಳೂರಿನ ವಿಖ್ಯಾತ ವಿದ್ಯಾಸಂಸ್ಥೆಗಳು ಗೋಕರ್ಣನಾಥೇಶ್ವರ ಕಾಲೇಜ್ ಮತ್ತು ಪ್ರೇರಣಾ ಕಾಲೇಜ್. ಗೋಕರ್ಣನಾಥ ಕಾಲೇಜಿಗೆ ಅನೇಕ ಇತಿಹಾಸ ಇದ್ದಲ್ಲಿ ಇದೀಗ ಪ್ರೇರಣಾ ಕಾಲೇಜಿಗೆ ಹೊಸ ಸಂಸ್ಥೆ, ಹೊಸ ಆಟಗಾರ, ಹುಮ್ಮನಿಸಿದ ತಾರೆಗಳ ಬೆಂಬಲ. ಎಜೆ ಶೇಖರ್ ಅವರ ನೇತೃತ್ವದಲ್ಲಿ ಕಮಲಾಕ್ಷ ಬಜಲಕೆರೆ ಅವರ ಉಪಸ್ಥಿತಿಯೊಂದಿಗೆ ಗೌರವದ ಅತಿಥಿಗಳ ಘನ ಉಪಸ್ಥಿತಿಯಲ್ಲಿ ನಿತ್ಯಾಧರ್ ಕೇರಳ ರಾಜ್ಯ ತಂಡಕ್ಕಾಗಿ 18 ಬಾರಿ ರಾಜ್ಯ ತಂಡವನ್ನ ಪ್ರತಿನಿಧೀಕರಿಸಿದಂತಹ ಕಬಡ್ಡಿ ರಂಗದ ಧ್ರುವ ತಾರೆಗಳಲ್ಲಿ ಬರುವ ನಿತ್ಯಾಧರ್ ಅವರ ಘನ ಉಪಸ್ಥಿತಿಯೊಂದಿಗೆ ಇದೀಗ ನಾವು ಕಾಣ್ತಾ ಇದ್ದೇವೆ ಈ ತಂಡಗಳಿಗೆ ಶುಭವನ್ನ ಹಾರೈಸುವ ವೇಳೆ. What a beautiful event! What a beautiful event! This is a historical kabaddi tournament. We have seen yesterday and today we have going to beginning the final round of the competition. Prerana versus Gokarnanatheshwara. Toughest team of the competition. Unbelievable matches, unbelievable result, and finally, who is the champion? Who are the victorious champion? Who are the toughest team of the competition? ಅಭಿನಂದನೆಗಳು ಈ ತಂಡಗಳಿಗೆ, ಅಭಿನಂದನೆಗಳು ಎಲ್ಲ ವ್ಯಕ್ತಿಗಳಿಗೆ, ಅಭಿನಂದನೆಗಳು ವಿಖ್ಯಾತ ತೀರ್ಪುಗಾರರಿಗೆ, ಅಭಿನಂದನೆಗಳು ಮಾನ್ಯ ವೀಕ್ಷಕರಿಗೆ. ಬಂಧುಗಳೇ, ಶುಭ ಹಾರೈಕೆಯ ಹಸ್ತಲಾಗನ ಕಾರ್ಯಕ್ರಮ ಮುಂದುವರಿಯುವ ವೇಳೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಈ ಅಂಕಣದ ಹೆಸರನ್ನ ದಿವಂಗತ ಉದಯ ಚೌಟ ಅವರ ಹೆಸರನ್ನ ಇಟ್ಟುಕೊಂಡಿದ್ದಾರೆ. ಯಾತಕ್ಕಾಗಿ ಉದಯ ಚೌಟ ಅವರ ಹೆಸರು? ಪ್ರಾಯಶಃ ಅವರ ಕುಟುಂಬ ಆರ್ಥಿಕವಾಗಿ ಸದೃಢ ಕುಟುಂಬ, ಉದಯ ಚೌಟ ಅವರ ಕುಟುಂಬ. ಅವರ ಕಾಲಘಟ್ಟದಲ್ಲಿ ಅನೇಕ ತಂಡಗಳಿಗಾಗಿ ಅನೇಕ ಕಡೆಗಳಲ್ಲಿ ಉದಯ ಚೌಟ ಅವರು ಭಾಗವಹಿಸಿದ್ದಾರೆ. ಆದರೆ ಅವರ ಮಾತ್ರ ವಿಶೇಷತೆ, ಅವರು ಭಾಗವಹಿಸಿ ಅನೇಕ ಚಾಂಪಿಯನ್ ಪಟ್ಟಗಳನ್ನು ಗಳಿಸಿ ಅನೇಕ ನಗದು ಪುರಸ್ಕಾರವನ್ನ ತಮ್ಮ ತಂಡ ಗಳಿಸಿಕೊಂಡ್ರು. ಆದರೆ ಇಷ್ಟರ ತನಕ ಅವರ ಕ್ರೀಡಾ ಜೀವನದಲ್ಲಿ ಯಾವುದೇ
ಪಂದ್ಯಾಟದಿಂದ ವಿಜೇತ ನಗದು ಪುರಸ್ಕಾರದಿಂದ ಒಂದೇ ₹1 ಪಡಕೊಂಡ ಅತ್ಯಂತ ಅಪರೂಪದ ಆಟಗಾರ ಉದಯ ಚೌಟ. ಅದು ಆಟದ ವೈಖರಿ ಆದ್ರೆ ಅವರ ಆಟದಿಂದ ನಿವೃತ್ತಿಗೊಂಡ ಬಳಿಕ ಕರಾವಳಿಯಲ್ಲಿರತಕ್ಕಂತಹ ಪ್ರತಿಯೊಂದು ಆಯೋಜಕರು, ಕ್ರೀಡೆಯಲ್ಲಿ ಕಬಡ್ಡಿಯಲ್ಲಿ ಆಯೋಜಕರು ಮೊದಲಿಗೆ ಡೊನೇಷನ್ಗೆ ಹೋಗುವಂತಹ ವ್ಯಕ್ತಿತ್ವ ಉದಯ ಚೌಟ ಅವರ ಬಳಿ. 10,000ಕ್ಕಿಂತ ಕಡಿಮೆ ಎಲ್ಲೂ ಕೂಡ ಅವರು ಕೊಟ್ಟಿಲ್ಲ. ಅದು ಕಬಡ್ಡಿಗೆ ಕೊಟ್ಟಂತಹ ದೊಡ್ಡ ಕೊಡುಗೆ ಅಂದ್ರೆ ಉದಯ ಚೌಟ. ಅಂತಹ ಮಹಾನ್ ವ್ಯಕ್ತಿಯ ಹೆಸರನ್ನ ಇತ್ತೀಚೆಗೆ ನಾವು ಅವರನ್ನ ಕಳಕೊಂಡ ಈ ಸಂದರ್ಭದಲ್ಲಿ ಈ ಅಂಕಣಕ್ಕೆ ನಾವು ಕೊಟ್ಟಿದ್ದೇವೆ. ಅವರ ಆ ಚಿರಸ್ಮರಣೆಯನ್ನ ಮತ್ತೊಮ್ಮೆ ನಾವು ನೆನಪಿಸುತ್ತಾ ಅವರಿಗೆ ದೇವರು ಖಂಡಿತವಾಗಿಯೂ ಆ ಇಹಲೋಕದಲ್ಲಿ ಪರಲೋಕದಲ್ಲಿ ಶಾಂತಿ ನೆಮ್ಮದಿಯನ್ನ ಕರುಣಿಸಲಿ ಎಂಬುದೇ. ಅದೇ ಪ್ರಕಾರ ನಮ್ಮ ಜೊತೆ ಮತ್ತೋರ್ವ ಫೋಟೋವನ್ನು ಕಾಣಬಹುದು. ಚೂಡಪ್ಪ ಉಳ್ಳಾಳ್ ಕರಾವಳಿಯಲ್ಲಿ ದಿಗ್ಗಜ ಕಬಡ್ಡಿ ತಾರೆಯಾಗಿ ಮೆರೆದು ಅನೇಕ ಅಸಂಖ್ಯಾತ ಅಭಿಮಾನಿಗಳನ್ನ ಪಡಕೊಂಡವರು ದಿವಂಗತ ಚೂಡಪ್ಪ ಉಳ್ಳಾಳ್. ಅವರ ಸ್ಮರಣೆ ಕೂಡ ಇಲ್ಲಿ ಮಾಡುವ ಮೂಲಕೇನ ಅಂತಿಮವಾಗಿ ಈ ತಂಡಗಳಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ we are going to the final round of the competition. All the very best for team ಪ್ರೇರಣಾ and team ಗೋಕರ್ಣನಾಥೇಶ್ವರ. ಅದರ ಜೊತೆಗೆ ಮತ್ತೊಂದು ವಿಶೇಷವಾದ ಮಾಹಿತಿಯನ್ನು ಕೂಡ ನಮಗೆ ರವಾನೆಯಾಗಿದೆ. ಉದಯ್ ಚೌಟ ಅನ್ನುವಂಥ ಒಬ್ಬ ಶ್ರೇಷ್ಠ ತಾರೆ ಇವತ್ತು ಅವರದಷ್ಟೋ ಒಳ್ಳೊಳ್ಳೆ ವಿಚಾರಗಳನ್ನು ಮಾಡಿ ಹೋಗಿರ್ಬೋದು. ಆದರೆ ಈ ಕ್ರೀಡಾಕೂಟಕ್ಕಾಗಿ ಅವರ ಸಹೋದರ ಒಂದಷ್ಟು ಮೊತ್ತವನ್ನು ತಂದು ಕೊಟ್ಟಾಗ ಅದನ್ನು ಅತ್ಯಂತ ವಿನಯದಿಂದ ನಾವುಗಳು ಅದನ್ನು ಬೇಡ ಅಂದುಕೊಂಡ್ವಿ. ಯಾಕಂದರೆ ಅವರ ಹೆಸರು ಅವರು ಅಜರಾಮರವಾಗಿರಲಿ ಅನ್ನುವ ಕಾರಣಕ್ಕಾಗಿ ಅದನ್ನು ಬಹಳ ಅಚ್ಚೊತ್ತಿ ಹೇಳಬೇಕಾಗತ್ತೆ. ಉಮಾ ಮಹೇಶ್ವರಿಯು ಕೂಡ ಉದಯ್ ಚೌಟ ಅವರನ್ನೇ ಫಾಲೋ ಮಾಡ್ತಾ ಇದೆ ತನ್ನ ಸೇವೆಗಳ ಮೂಲಕ ಕಬಡ್ಡಿಯಲ್ಲಿ. ಆರಂಭಗೊಂಡಿದೆ ಫೈನಲ್ ಕದನ. ಲೈಟ್ ಐತೆ ಬಡ್ಚಿ ಸಾಯಿಯ ದಾಳಿ ಆರಂಭಿಕ ಹಂತದಲ್ಲಿಯೇ ಅಂಕವನ್ನ ಪಡೆದುಕೊಳ್ಳುವ ವಿಶ್ವಾಸ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಳ್ಳುತ್ತಾ ಇದೆ. ಇದು ಫೈನಲ್ ಕದನದ ಆರಂಭದ ನಿಮಿಷಗಳು. ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಯೋಜನೆಗೊಳಿಸಿರುವ ಯೂನಿವರ್ಸಿಟಿ ಪುರುಷರ ಕಬಡ್ಡಿಯ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಪ್ರೇರಣಾ ಕಾಲೇಜ್ ಮಂಗಳೂರಿನ ವಿರುದ್ಧವಾಗಿ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು. ಆಕಾಶ್ ಶೆಟ್ಟಿಯ ಗರಡಿಯಲ್ಲಿ ಪಳಗಿರತಕ್ಕಂಥ ಒಂದು ತಂಡ ಒಂದು ಭಾಗದಲ್ಲಿ ತನ್ನ ಅದ್ಭುತವಾದ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಿದ್ದರೆ ಈ ಭಾಗದಲ್ಲಿಯೂ ಕೂಡ ಶ್ರೇಷ್ಠ ಮಟ್ಟದ ಕಬಡ್ಡಿಯ ಚಿಂತನೆಗಳೊಂದಿಗೆ ಯಶ್ರಾಜ್ ರವರು ಈಗ ತಾನೇ ಪುರಭವನದಿಂದ ಒಂದು ಸನ್ಮಾನವನ್ನ ಪಡೆದುಕೊಂಡು ಇಲ್ಲಿಗೆ ತಲುಪಿದ್ದಾರೆ. ಕ್ರೀಡೆಯ ನಡುವೆ ಸನ್ಮಾನವನ್ನ ಪಡೆದುಕೊಳ್ಳುವ ಮೂಲಕ ಕ್ರೀಡೆಗೆ ಪ್ರೋತ್ಸಾಹವನ್ನು ಪಡೆದುಕೊಳ್ಳುವ ಯಶ್ರಾಜ್ ಯುವ ಆಟಗಾರ. सोनू दालियल्ली जी हाँ सोनू है राइड पर. गोकर्णनाथेश्वरा कॉलेज टीम के सबसे अहम भूमिका निभाने वाले राइडर हैं सोनू. इनके ऊपर काफी विश्वास है, भरोसा है और टीम की स्थिति पर भी बेहतरीन बदलाव लाने की क्षमता रखने वाले खिलाड़ी हैं सोनू. ये फाइनल की शुरुआत है दर्शकों. देखिए कि नेहरू मैदान यानी केंद्र मैदान पर क्या लाजवाब भीड़ है इस मैदान की इस खेल देखने के लिए. साई है ಸ್ಪರ್ಧೆಯ ಆರಂಭದ ನಿಮಿಷದಿಂದಲೇ ಹೋರಾಟದ ಕಾವು ಕಿಚ್ಚು ಹಚ್ಚಿಸುವ ವಿಧಾನಗಳನ್ನು ಮುಂದುವರೆಸಿರುವ ಸ್ಪರ್ಧಾಕರಣ ತೀರ್ಪುಗಾರರಿಗೆ ಹೆಚ್ಚುವರಿಯಾಗಿ ಬಿಸಿಲಿನ ಜಲಕೂಡ ಒಂದಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ನವೀನ್ ಮೂಡಬಿದ್ರೆಯವರಿಗೆ ಒಂದಷ್ಟು ಹೆಚ್ಚು ತೊಂದರೆಯಾಗುತ್ತಾ ಇದೆ. ವಿಜಯತ್ತಾಜ್ ಅವರ ಬಯ್ಯದ ದೊಂಬು ತಾಗೋಡಿಗೆ ಐಟು ವಿಟಾಮಿನ್ ಹೋಗೋ ಉಂಡಿಗೆ ಮೇರೆಗೆ ಜಾಸ್ತಿ ತಾಗಿನ ಡಿಸಿಷನ್ ಚಿಡ್ತಾವಲ್ಲ ಮಾಪನ್. ಮಿಥುನ್ ದಾಳಿಯಲ್ಲಿ ಕಾರ್ನರ್ ವಿಭಾಗದಲ್ಲಿ ಸುಪ್ರೀತ್ ಧರ್ಮಸ್ಥಳ. ಆಹಾ, ಸುಪ್ರೀತನ ಅದ್ಭುತ ಬೇಟ. ಇದು ಮಿಥುನನ ಬಂಧನ. ಫೈನಲ್ ಕದನದ ರೋಚಕ ಕ್ಷಣಗಣನೆ ಆರಂಭವಾಗಿದೆ. ಪ್ರೇಕ್ಷಕರ ಚಿತ್ತ ಅತ್ಯಂತ ಸಮೀಪದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ತಾರೆ ಸಾಗರ್ ಪ್ರೇರಣಾ ಕಾಲೇಜಿನ ವಿದ್ಯಾರ್ಥಿ. ಇನ್ನಿಬ್ಬರು ಕಾಸರಗೋಡಿನ ತಾರೆಗಳಿದ್ದಾರೆ. ಅವಳಿ ಸಹೋದರರಾದಂತಹ ಲವ ಮತ್ತು ಕುಶ.
ಸೋನು ತನ್ನ ಜವಾಬ್ದಾರಿಯನ್ನ ಕಬಡ್ಡಿಯಲ್ಲಿ ಗುರುತಿಸಿಕೊಳ್ಳುವ ಮೂಲಕವಾಗಿ ಅತ್ಯಂತ ಶ್ರೇಷ್ಠ ತಾರೆಯಾಗಿ ಗುರುತಿಸಿಕೊಂಡ ಮತ್ತೋರ್ವ ಯುವ ಪ್ರತಿಭೆ. ದೇವಿಪುರದ ನಿವಾಸಿಯಾಗಿದ್ದರೂ ಕೂಡ ತನ್ನ ಕಬಡ್ಡಿಯ ಮೂಲಕ ಕರ್ನಾಟಕ ಕೇರಳಗಳಲ್ಲಿ ಹೆಸರನ್ನು ಪಡೆತಕ್ಕ ಆಟಗಾರ ಜಾರ್ಜನ ಬೇಟೆ ಯಶರಾಜ ತನ್ನ ದಾಳಿಗಳ ಮೂಲಕವೇ ಅಪಾರ ಅಭಿಮಾನಿಗಳನ್ನ ಕಬಡ್ಡಿಯ ರಂಗದಲ್ಲಿ ಸೃಷ್ಟಿಸಿಕೊಂಡ ಕರಾವಳಿಯ ಅದ್ಭುತ ತಾರೆ ತನ್ನ ಅದ್ಭುತವಾದ ಪಾದಚಲನೆಗಳ ಮೂಲಕವಾಗಿ ಅಂಕಗಳನ್ನ ಕಸಿದುಕೊಳ್ಳುವ ಜಾನ್ಮಯ್ಯ ಆಟಗಾರ. ನೋಡಿ ಅಲ್ಲಿ ವಿಜಯ್ ಅತ್ತಾಜ್ ಅವರೇ, ಗೋಕರ್ಣನಾಥ ಕಾಲೇಜ್ ಜೊತೆಯಲ್ಲಿ ಅಲ್ಲಿಯ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ ಶ್ರೀ ಜಯಪ್ರಕಾಶ್ ರವರು. ಕೇವಲ ಕಬಡ್ಡಿಯಲ್ಲಿ ಮಾತ್ರವಲ್ಲ, ಕ್ರಿಕೆಟ್ ಅಲ್ಲೂ ಕೂಡ ಅತ್ಯಂತ ಪರಿಣತಿಯನ್ನು ಹೊಂದಿದಂತಹ ನಮ್ಮ ತರಬೇತುದಾರರು, ಬಹಳಷ್ಟು ಸೈಲೆಂಟ್ ಕೋಚ್ ಅನ್ಬಹುದು ಜಯಪ್ರಕಾಶ್. ಎಸ್, ಜಯಪ್ರಕಾಶ್ ಅವರು ಸೈಲೆಂಟ್ ಆಗಿ ತನ್ನ ಅದ್ಭುತವಾದ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ಒಮ್ಮೆ ಗೋಪಿನಾಥ್ ಕಾಪಿಕಾಡ್ ಅವರು ನೋಡಿ, ಎಲ್ಲರ ಚಿತ್ತವೂ ಇದ್ರೆ ಅವರು ಬಹಳ ತದೇಕದಿಂದ ಕೈಕಟ್ಟಿ ನಿಂತು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅಂದ್ರೆ ಕಬಡ್ಡಿಯ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ ಅನ್ನುವುದು ತಿಳಿಯುತ್ತದೆ. ಈ ನಡುವೆ ಸೂಪರ್ ಟೈಗಲ್ ಇಸ್ ಆನ್ ಯಶರಾಜ್ಗೆ match. We are watching the final match of the competition. You know that 25,000 for the champion team. Yashraj back to back points for Prerana. ವೇದಿಕೆಯಲ್ಲಿ ಅತಿರಥ ಮಹಾರಥರ ಉಪಸ್ಥಿತಿ, ಕ್ರೀಡಾಂಗಣದ ಸುತ್ತಲೂ ಕಬಡ್ಡಿಯ ಪ್ರೇಮಿಗಳ ಆಸ್ವಾದ, ಇದೆಲ್ಲದರ ಮಧ್ಯೆ ಕಬಡ್ಡಿಯ ಆಟಗಾರರ ಅದ್ಭುತ ಹೋರಾಟ. ಸೋನು ಗೋಕರ್ಣನಾಥೇಶ್ವರ ಕಾಲೇಜ್ ಫೈನಲ್ಗೆ ಬರುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂತಹ ಸೋನು ಈ ನಡುವೆ ಮತ್ತೆ ಟ್ಯಾಕಲ್ಗೆ ಬಲಿಯಾಗಿದೆ. ಸುಪ್ರೀತನ ಅದ್ಭುತವಾದ ಬಾಹುಗಳಲ್ಲಿ ಬಂಧಿಯಾದಾಗ ಸಂಘಟಿತ ಬಲ ಬಂದಿದೆ. ಆಲ್ ಔಟ್. ಗೋಕರ್ಣನಾಥೇಶ್ವರ ಕಾಲೇಜ್ ಆಲ್ ಔಟ್ ಆಗಿದೆ. ಉಮಾಮಹೇಶ್ವರಿ ತಂಡದ ಉಮಾಮಹೇಶ್ವರಿ ಅಕಾಡೆಮಿಯ ಆಟಗಾರ 13-2 ಸ್ಪರ್ಧೆ 13-2. ಮಿಥುನ್ ಕಳೆದ ಪಂದ್ಯದಲ್ಲಿ ಎನ್ಎಂಸಿ ಸುಳ್ಯಕ್ಕೆ ಸವಾಲೊಡ್ಡಿದ ಆಟಗಾರ ಇದೀಗ ಫೈನಲ್ನಲ್ಲಿ ಪ್ರೇರಣ ತಂಡಕ್ಕೆ ಸವಾಲೊಡ್ಡಬಲ್ಲರೆ. ಗೋಕರ್ಣನಾಥೇಶ್ವರ ಕಾಲೇಜಿನ ಆಟದ ವೈಖರಿಯೇ ಇದೆ. ಆರಂಭದಲ್ಲಿ ಅಲ್ಪ ಹಿನ್ನಡೆಯನ್ನು ಪಡ್ಕೊಳ್ತಾರೆ, ಆ ಬಳಿಕ ಮುನ್ನುಗ್ತಾರೆ. ಬಹಳಷ್ಟು ರೋಚಕವಾಗಿರುವ ಹೋರಾಟಗಳ ಮಧ್ಯೆ ಸ್ಪರ್ಧೆಯಲ್ಲಿ ತನ್ನ ಅದ್ಭುತವಾದ ಪರಾಕ್ರಮ ವಿಶ್ರಾಂತಿಯ ಕೋರಿಕೆ. ಕೀರ್ತಿಶೇಷರಾದಂತಹ ಎ ಜಯಣ್ಣ ಅವರ ಸ್ಮರಣಾರ್ಥವಾಗಿ ನೆಹರು ಮೈದಾನದಲ್ಲಿ ಅತ್ಯಂತ ವರ್ಣರಂಜಿತವಾದಂತಹ ಕಬಡ್ಡಿ ಪಂದ್ಯಾಕೂಟದ 2 ದಿನಗಳ ಪರ್ಯಂತ ನಡೆದಂತಹ ಪ್ರಕೃತಿ ಬೆಳಕಿನ ಕಬಡ್ಡಿಯಲ್ಲಿ ಅಂತಿಮ ಕದನದ ವೀಕ್ಷಣೆಯಲ್ಲಿ ಮುನ್ನಡೆಯಲ್ಲಿ ಪ್ರೇರಣಾ, ಸಾಗರ ದಾಳಿಯಲ್ಲಿ ಉದ್ದನೆಯ ಆಟಗಾರ, ಖಂಡಿತವಾಗಿಯೂ ವಿಶೇಷ ಶೈಲಿಯಲ್ಲಿ ದಾಳಿ ಮಾಡಬಲ್ಲ, ಬೋನಸ್ ಅಂಕಕ್ಕಾಗಿ ಪ್ರಯತ್ನವನ್ನ ಮಾಡಬಲ್ಲ ಅತ್ಯಂತ ಸುಂದರತೆಯ ಆಟಗಾರ. ಈ ನಡುವೆ ಆತ್ಮವಿಶ್ವಾಸದಲ್ಲಿ ಸಾಗರ್ ಇದ್ದಾರೆ. ನೋಡಬೇಕಾಗಿದೆ ತೀರ್ಪು. ಡಿಫೆಂಡರ್ ಔಟ್, ರೈಡರ್ ಸೇಫ್. ನಿಶಾನನಿಗೆ ನಿಶ, ಅಲ್ಲಿ ಹೊರಾಂಗಣದ ದಾರಿ. 2 ತಂಡಗಳಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಕ್ಲಬ್ನ ಆಟಗಾರರು ಇರುವಂಥದ್ದು ಹೆಮ್ಮೆಯ विचार. दर्शकांना आपण पाहता आहोत हा मालिकेच्या शेवटचा खेळ म्हणजे फायनल खेळ. 25,000 मिळणार आहेत ज्या संघाने चॅम्पियन बनवणार आहेत. बघूया कोणता संघ. प्रेरणा. ಓ ಮೈ ಗಾಡ್, ಇದು ಆಟದ ಅಂತರಂಗ ಇದೀಗ ಅನಾವರಣವಾಗುತ್ತಾ ಇದೆ. ಗೆಲುವಿನ ಲಯಕ್ಕೆ ಮರಳುವವರಾರು. ಸಾಯ್ ದಾಳಿಗೆ ಪ್ರತಿ ದಾಳಿ, ಅಂತಿಮವಾಗಿ ಸೋನು ಅವರು ಲಯಕ್ಕೆ ಬರುವಂತಹ ಸಮಯ. ಮರಳಿ ಫಾರ್ಮ್ಗೆ ಬಂದಲ್ಲಿ ಅದು ಎದುರಾಳಿ ಪಾಳ್ಯಕ್ಕೆ ಎಚ್ಚರಿಕೆಯ ಕರೆಗಂಟೆ ಆಗಿರುತ್ತದೆ. ನಿನ್ನೆಯಿಂದ ಇವತ್ತಿನ ತನಕ ಮ್ಯಾಟ್ ಅಂಕಣದಲ್ಲಿ ಹೆಚ್ಚು ಓಡಾಡಿದವರು ಒಂದು ಕರುಣಾಕರ್ ಮತ್ತು ಅರುಣ್ ಅವರು. ಅತ್ಯಂತ ತನ್ನ ಅದ್ಭುತ ಪಾದಚಲನೆಗಳ ಮೂಲಕ ಎಲ್ಲವನ್ನ ಸುಸೂತ್ರವಾಗಿ ಗಮನಿಸಿಕೊಳ್ಳುತ್ತಾ ಇಡೀ ಪಂದ್ಯದ ದಿಕ್ಕನ್ನ ಯಶಸ್ಸಿನ ಕಡೆಗೆ ಕೊಂಡೊಯ್ದಂತ ಇಬ್ಬರು ಅತಿರಥ ಮಹಾರಥರು, ಉಮಾಮಹೇಶ್ವರಿ ಕ್ಲಬ್ನ ಮಾರ್ಗದರ್ಶಕ ಮಿತ್ರರು.
ಆಹಾ ಸುಪ್ರೀತ್ ಕೊನೆಯ ಕ್ಷಣದಲ್ಲಿ ಮಿಥುನನಿಗೆ ಬಲ ಬೀಸುವ ಪ್ರಯತ್ನ ವ್ಯರ್ಥವಾಗಿದೆ. ಅಂಕದ ಗಳಿಕೆಯ ಜೊತೆಗೆ ಮುನ್ನಡೆಯೂ ಕೂಡ. ಅರುಣ್ ಮತ್ತು ಡಾಕ್ಟರ್ ಕರುಣಾಕರರು ನೀಡುವಂತಹ ಸಲಹೆಗಳನ್ನ ಚಾಚು ಚಪ್ಪದೆ ಪಾಲಿಸುವಂತಹ ಕಾರ್ಯಕರ್ತರ ಪಡೆ. ಇದು ಈ ಪಂದ್ಯಾವಳಿಯ ಯಶಸ್ಸಿನ ಮತ್ತೊಂದು ಬ್ಯಾಕ್ ಹೋಲ್ಡ್. ದೊಡ್ಡ ಬೇಟೆ ಯಶ್ರಾಜನ ಬಂಧನ. ಒಂದಷ್ಟು ಏಕಾಗ್ರತೆ ಭಂಗವಾದಲ್ಲಿ ಅದು ಅಪಾಯ. पीछे नहीं देखा यशराज, परिणाम टैकल हुआ है, कमर पर पकड़कर घसीटा. उसकी जरा नजर हटे. बिल्कुल नजर हटे तो खतरा खटे. बिल्कुल सुपर टैकल ऑन है. मैं शुरुआती में कह चुका हूं गोकर्ण नाथेश्वरा मैच की शुरुआती में हल्के से पिछलापन अपनाते हैं, लेकिन उसके बाद स्थिति कुछ और हो सकता है. यह है गोकर्ण नाथेश्वरा कॉलेज की विशेषता. ಸಾಯಿ ಆಹಾ ಸೂಪರ್ ರೈಡ್. ಫೈನಲ್ ರೋಚಕತೆ ಮರಳುತ್ತಾ ಇದೆ. ವಿಶ್ವದಾದ್ಯಂತ ಅನೇಕ ವೀಕ್ಷಕರು ಅಭಿಮತ ವಾಹಿನಿಯ ಮೂಲಕ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಇತಿಹಾಸ ಭರಿತ ಕಬಡ್ಡಿಗೆ ಅಂತಿಮ ಚುಕ್ಕಿ ಹಾಕುವ ಸಮಯ ಆಗುತ್ತಾ ಇದೆ. ಅಂತಿಮವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಪಂದ್ಯದ ತರುವಾಯ ಪ್ರಧಾನ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ಕೀರ್ತಿಶೇಷ ಎ ಜಯಣ್ಣ ಅವರ ಸ್ಮರಣಾರ್ಥವಾಗಿ ಮುಂದಿನ ದಿನಗಳಲ್ಲಿ ಉಳ್ಳಾಳದಲ್ಲಿ 2 ಬಾರಿ ನಾವು ಜೂನಿಯರ್ ಪ್ರೊ ಕಬಡ್ಡಿಯನ್ನು ಕಂಡಿದ್ದೇವೆ. ಸಾಗರ ಮಧ್ಯಭಾಗದಿಂದ ಆಕ್ರಮಣ, ಆದರೆ ಎಸ್ಕೇಪ್. ಸಂದೀಪ್ ಶೆಟ್ಟಿ ಅಂಬ್ಲಮೊಗರು ಮತ್ತು 26 ಉಳ್ಳಾಳ್ರವರ ಆಗಮನವಾಗಿದೆ. ಸಂದೀಪ್ ಶೆಟ್ಟಿ ಅಂಬ್ಲಮೊಗರು, ಅಂಕಿತ್ ಉಳ್ಳಾಳ್ರಿವರಿಗೆ ಪ್ರೀತಿಯ ಸ್ವಾಗತ. ಈ ನಡುವೆ ಬೋನಸ್ ಪ್ಲಸ್ ಸಿಂಗಲ್ ಸೋನು. जी हाँ 8-20 स्पर्धा. सोनू जिस प्रकार सोने जैसी प्रदर्शन अपने टीम के लिए. यशराज है फिलहाल, सुपर टैकल ऑन है. डिफेंडरों की संख्या मात्र 3 है और यशराज इस बार देखना है कि इनके तजुर्बा. पिछले बार टैकल हुआ था यशराज ने, इस बार शायद खाली हाथ, बिल्कुल खाली हाथ लौटे हैं यशराज. लगातार सोनू की आक्रमण. ಪಂದ್ಯದ ದಿಕ್ಕು ಬದಲಿಸುವ ಯೋಚನೆಗಳನ್ನು ಬಹಳಷ್ಟು ಮುಂಚೂಣಿಯಾಗಿ ಮಾಡಿಕೊಂಡಿರತಕ್ಕಂಥ 2 ತಂಡಗಳದೀಗ ಚಾಂಪಿಯನ್ ಬೆಟ್ಟದ ಕಡೆಗೆ ಗಮನ ಇದೆ. ಯಾರಾಗಲಿದ್ದಾರೆ ಚಾಂಪಿಯನ್ ಅನ್ನುವ ಯಕ್ಷ ಪ್ರಶ್ನೆ ವೀಕ್ಷಕರಲ್ಲಿದೆ. ಆದರೆ ಅಂತರವನ್ನು ಗಮನಿಸಿದಾಗ ಸದ್ಯಕ್ಕೆ ಪ್ರೇರಣಾ ಮುನ್ನಡೆಯಲ್ಲಿದೆ. ಬೋನಸ್ ಮಧ್ಯಂತರ ವಿರಾಮದ ಘೋಷಣೆ. ಇದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ಕಾಪಿ ಕಾರ್ಡ್ ಆಯೋಜನೆಗೊಳಿಸಿದ ಪಂದ್ಯಾವಳಿಯ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಇನ್ನು ಕೆಲವು ನಿಮಿಷಗಳಲ್ಲಿ ಪಂದ್ಯಾವಳಿಗೆ ಪೂರ್ಣ ವಿರಾಮ ಬೀಳಲಿದೆ. ಇಂತಹ ಶ್ರೇಷ್ಠ ಕಬಡ್ಡಿಯ ಅನಾವರಣ ಮಾಡಿದ್ದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. 29 ಸ್ಪರ್ಧೆ, 11 ಅಂಕಗಳ ಅಂತರ. So first half is over, 29 in favor of Prerana, leading by the margin of 11 points. ದ್ವಿತೀಯ ಅವಧಿಯಲ್ಲಿ ಗೋಕರ್ಣನಾಥೇಶ್ವರನ ಮರಳಿಕೆ ಸಾಧ್ಯನಾ? 11 ಅಂಕಗಳ ಅಂತರವನ್ನು ಕ್ರಮಿಸಲು ಗೋಕರ್ಣನಾಥೇಶ್ವರನಿಂದ ಸಾಧ್ಯನಾ? ಜಯಪ್ರಕಾಶ್ ರವರು ತರಬೇತಾರರು ಕೂಟಕ್ಕೆ ತಂಡಕ್ಕೆ ಬೇಕಾದಂತ ಸಲಹೆಗಳೊಂದಿಗೆ ಹಿಯರ್ ಇಸ್ ದ ಸೆಕೆಂಡ್ ಹಾಫ್ ಆಫ್ ದಿ ಫೈನಲ್ ಮ್ಯಾಚ್. ಕರಾವಳಿಯ ಮತ್ತೊಬ್ಬ ಕಿರಿಯ ಘಟ್ಟದಲ್ಲಿ ಬಹಳ ಹೆಸರು ಮಾಡಿದಂಥ ಚವ್ವ ನಮ್ಮ ಜೊತೆಗಿದ್ದಾರೆ. ಪ್ರೇಕ್ಷಕರ ಗಡಾನದಲ್ಲಿ ನಿಂತು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಸೋನಿತ್ ಇದ್ದಾರೆ, ವಿದಿತ್ ಇದ್ದಾರೆ. ಪಂದ್ಯಾವಳಿನ ವೀಕ್ಷಿಸುವ ನಿಲುವುಗಳಲ್ಲಿ ಕಬಡ್ಡಿಯನ್ನು ಬೆಳೆಸುವಂತಹ ಯುವಕರು ವಿದಿತ್ ಮತ್ತು ಬೆಳಗ ಪ್ರತಿ ವರ್ಷವೂ ಜೂನಿಯರ್ ಪ್ರೊ ಕಬಡ್ಡಿ ಉಳ್ಳಾಳದಲ್ಲಿ ಮಾಡ್ತಾರೆ. ಜೊತೆಗೆ ಹುಲಿ ವೇಷವನ್ನ ಮಾಡಿ ಬಹಳಷ್ಟು ಹೆಸರನ್ನ ಮಾಡಿದ್ದಾರೆ ಸೋನಿತ್. ಆಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ವರ್ಷ ಯಾವಾಗ ಎಂಬ ಕುತೂಹಲತೆ ನಮಗೂ ಕೂಡ ಇದೆ. ಜೂನಿಯರ್ ಪ್ರೊ ಮೊನ್ನೆ ಡೇಟ್ ಒಮ್ಮೆ ಹೇಳಿದಾಗ ಆಯ್ತು.
ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ಅಲ್ಲಿ ಆ ಪಂದ್ಯ ಜರುಗುವ ಸಾಧ್ಯತೆ. ಈ ವರ್ಷ ಅದು ನೋಡಬೇಕಾಗಿದ್ದ ಆಕಾಶ್ ಅವರ ಆಲೋಚನೆಯಲ್ಲಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸ್ವಸ್ತಿಕನ ಬೇಟೆಯಾಡುವ ಪ್ರಯತ್ನ. ಯಶ್ ರಾಜ ಯಶ್ ರಾಜ ಯಶ್ ರಾಜ, ಇದು ರೋಚಕತೆ. ದಿವಾಕರ್, ಇದಕ್ಕೆ ನಿಮ್ಮ ಶೈಲಿಯಲ್ಲಿ ಏನನ್ನಬಹುದು? ರಿಯಲಿ ಇಟ್ ಈಸ್ ಅ ಗ್ರೇಟ್ ಪರ್ಫಾರ್ಮೆನ್ಸ್. ನೋಡಿ, ಅಲ್ಲಿ ಮಗನ ಪ್ರದರ್ಶನದೊಂದಿಗೆ ತಾಯಿ ಪೂರ್ಣಿಮಕ್ಕ ಅವರ ಸಂಪೂರ್ಣ ಸಹಕಾರ ಚಪ್ಪಾಳೆ ಮುಖೇನ. ತಂದೆ ನಿಂತಲ್ಲಿ ನಿಲ್ತಾ ಇಲ್ಲ, ಮಗನ ಪ್ರದರ್ಶನವನ್ನು ನೋಡಿ ಸೊ ಅಷ್ಟು ಖುಷಿಯಾಗಿದ್ದಾರೆ. ಒಂದು ಭಾಗದಲ್ಲಿ ಸಾಯಿ ಅವರ ತಂದೆ ಗೋಪಿನಾಥ್ ಅವರಿದ್ದಾರೆ. ಬಹಳ ಅದ್ಭುತವಾದ ಕ್ರೀಡಾಕೂಟ. ಮಿಥುನನ ದಾಳಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ. ಆಹಾ, ಇದು ಅಂತರವನ್ನ ಹಿಗ್ಗಿಸುವ ಪ್ರಯತ್ನ. ಒಂದಲ್ಲ ಎರಡಲ್ಲ ಮೂರಲ್ಲ 4 ಮಂದಿ ದಾಳಿಗಾರರು ಪ್ರೇರಣದಲ್ಲಿ. ಸಾಯಿ, ಯಶ್ರಾಜ್, ಸಾಗರ್ ಮತ್ತು ಜಾರ್ಜ್. ಸಮಯೋಚಿತ ಆಟದ ಜೊತೆಗೆ ಒಟ್ಟು ಈ ಕ್ರೀಡಾಕೂಟದಲ್ಲಿ ನಾವು ಕಂಡಿರುವಂಥದ್ದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಎಲ್ಲ ಕಾರ್ಯಕರ್ತ ಮಿತ್ರರ ಶಿಸ್ತು ಅನ್ನುವಂಥದ್ದು. ತಮಗೆ ವಹಿಸಿದಂಥ ಎಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಬೇರೆಲ್ಲಿಗೂ ತೆರಳದೆ ತಮ್ಮ ಜವಾಬ್ದಾರಿಗಳನ್ನು ಅತ್ಯಂತ ಶಿಸ್ತಿನಿಂದ ನಿರ್ವಹಿಸಿದ ನಮ್ಮೆಲ್ಲ ಕಾರ್ಯಕರ್ತ ಮಿತ್ರರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅತ್ತಾಜಿಯವರೇ, ಮತ್ತೊಂದು ಬಹುಮಾನ ಬರ್ತಾ ಇದೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ AJ ಶೇಖರ್ ಅವರು ಈಗ ತಾನೇ ಸಾಯಿ ಮತ್ತು ಸಾಯಿ ಮತ್ತು ಯಶ್ರಾಜ್ ಇವರಿಗೆ ತಲಾ 5,000 ರೂಪಾಯಿ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಎಸ್, ಬರ್ಲಿ ಚಪ್ಪಾಳೆ ವೀಕ್ಷಕರ. ಇದು ಹೊಸ ಪ್ರತಿಭೆಗಳಿಗೆ ಬೆಳೆಯುವ ಹಂತದಲ್ಲಿ ಗೌರವಧನವಷ್ಟೇ, ಆದರೆ ಇದರಿಂದ ಅವರು ಬಹಳಷ್ಟು ಕಬಡ್ಡಿಯಲ್ಲಿ ಮತ್ತಷ್ಟು ಗುರುತಿಸಿಕೊಳ್ಳುವ ಹಂಬಲ, ಚೈತನ್ಯ, ಉತ್ಸಾಹ ಹೆಚ್ಚಬೇಕಿದೆ. ನೋಡಿ, ಇಲ್ಲಿ ಮತ್ತೆ ಗಮನಿಸಬೇಕಂತ ಮತ್ತೊಂದು ವಿಚಾರ, ಯಾವುದೇ ಕ್ಷೇತ್ರದಲ್ಲಿ ನಾವು ಹೆಚ್ಚು ಸಫಲತೆಯನ್ನ ಕಾಣ್ತಾರೋ ಅಷ್ಟು ಹಂಬಲ್ ಅಂದ್ರೆ ವಿನಯತೆ ಇಮ್ಮಡಿಗೊಳ್ಬೇಕು. ಆಗ ನಮ್ಮ ಘನತೆ ಇನ್ನೂ ಹೆಚ್ಚಾಗುತ್ತೆ. ಹೌದು, ಖಂಡಿತವಾಗ್ಲೂ ಹೌದು. ಒಟ್ಟು ಕಬಡ್ಡಿಯನ್ನ ಬೆಳೆಸಬೇಕು, ಕಬಡ್ಡಿಯನ್ನ ಉಳಿಸಬೇಕು ಅನ್ನುವಂಥ ಒಂದೇ ತಾರಕ ಮಂತ್ರ, ಅದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ನೋಡಿ, ಈಗ AJ ಶೇಖರಣ್ಣ ಅವರು 5,000 ಕೊಡುಗೆ ಮಾಡಿದ್ದಾರೆ. ಇದು ಗುಣ ಯಾರದು ಅಂತ ಕೇಳಿದ್ರೆ ಅವರ ತಂದೆಯವರಾದಂತಹ ಕೀರ್ತಿಶೇಷರಂತ ಜಯಣ್ಣ ಅವರ ಗುಣ. ಆ ಕಾಲದಲ್ಲಿ ಜಯಣ್ಣ ಅವರು ಎಲ್ಲಿಗೆ ಕಬಡ್ಡಿ ಬಂದರೂ ಕೂಡ ಅವರ ಕಣ್ಣಿಗೆ ತಾಗಿದ ಯಾರು ಆಟಗಾರರು ಶ್ರೇಷ್ಠ ಆಟವನ್ನು ತೋರಿಸ್ತಾರೋ ಜಯಣ್ಣ ಅವರಿಗೆ ವಿಶೇಷ ಕೊಡುಗೆಯನ್ನು ಕೊಡುವಂಥದ್ದು ವಾಡಿಕೆ. ಮಗನು ಕೂಡ ಆ ವಾಡಿಕೆಯನ್ನ ಮುಂದುವರಿಸ್ತಾ ಇದ್ದಾರೆ. ಒಟ್ಟು ಕಾರ್ಯಕ್ರಮದ ರೂಪುರೇಷೆಗಳಲ್ಲಿ ಯಾವುದೇ ರೀತಿಯಲ್ಲೂ ಚ್ಯುತಿ ಬಾರದಂತೆ ಶ್ರೇಷ್ಠ ಮಟ್ಟದ ಆಯೋಜನೆ, ಈ ಕ್ರೀಡಾಕೂಟದ ಯಶಸ್ಸಿನ ಮುನ್ನುಡಿ ಅನ್ನುವಂಥದ್ದು. ಇಲ್ಲಿ ಫೈನಲ್ ಕದನ ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿ ಪ್ರೇರಣಾ ಕಾಲೇಜ್ ಮಂಗಳೂರು 11-31, 31-11. ಸೊ 20 ಅಂಕಗಳ ಬೃಹತ್ ಅಂತರವಿದೆ. ನಾವೆಲ್ಲ ನಿರೀಕ್ಷೆ ಮಾಡಿಕೊಂಡಿದ್ವಿ ಫೈನಲ್ ಸನಿಹದ ಹೋರಾಟ, ಆದರೆ ಪಂದ್ಯ ಅಂತಿಮವಾಗಿ ಏಕಮುಖಿಯಾಗಿದೆ. 20 ಈಗ 21 ಅಂಕಗಳ ಅಂತರದಲ್ಲಿ 32-11. പ്രിയമുള്ളവരെ, ഈ ഫൈനൽ പോരാട്ടത്തിന് ശേഷം വേദിയിൽ സമ്മാനങ്ങൾ വിതരണം ചെയ്യുന്ന അവസാന പരിപാടിയായിരിക്കും. ജയണ്ണ അവരുടെ സ്മരണയ്ക്ക് വേണ്ടി സമർപ്പിച്ച വൻ കബഡി ടൂർണമെന്റിൽ സ്കൂൾ തലത്തിൽ അതുപോലെ തന്നെ പെൺകുട്ടികൾ ആൺകുട്ടികൾ തമ്മിലുള്ള മത്സരം ഇന്നലെ നടന്നു. ഇന്ന് കോളേജ് വിഭാഗത്തിലുള്ള മത്സരമാണ്. ജേതാക്കൾക്ക് 25,000 രൂപയാണ് ഒന്നാം സമ്മാനമായി ഞങ്ങൾ നൽകുന്നത്. 15,000 രൂപ രണ്ടാം സമ്മാനം, 10,000 വീതം 3ഉം 4ഉം സ്ഥാനങ്ങൾ, അങ്ങനെ നിരവധി സമ്മാനങ്ങൾ. മത്സരിച്ച ഓരോ ടീമുകൾക്കും ക്യാഷ് അവാർഡ് ഉൾപ്പെടെ മൊമെന്റോ സമ്മാനിച്ച ഏറ്റവും പ്രധാനപ്പെട്ട കബഡി ടൂർണമെന്റ് തിരശീല വീഴാൻ ഇനി അല്പസമയം മാത്രം അകലെ. 31-11, 32-11. ಲಾಸ್ಟ್ 5 minutes with the time. ಕೊನೆಯ 5 ನಿಮಿಷಗಳ ಆಟ. ಇದು ಫೈನಲ್ ಕದನದ ರೋಚಕತೆ. 32-11 ಸ್ಪರ್ಧೆ. ಈ ಪಂದ್ಯ ಮುಗಿದೊಡನೆ ಗೊತ್ತಾಗತ್ತೆ ವಿನರ್ ಯಾರು, ರನ್ನರ್ ಯಾರು, ಥರ್ಡ್ ಪ್ಲೇಸರ್, ಫೋರ್ತ್ ಪ್ಲೇಸರ್. ಆದರೆ ಕ್ಯೂರಿಯಾಸಿಟಿಯಲ್ಲಿ ಮುಗಿಲಿಲ್ಲ. ಬೆಸ್ಟ್ ರೈಡರ್, ಎಮರ್ಜಿಂಗ್ ರೈಡರ್, ಬೆಸ್ಟ್ ಡಿಫೆಂಡರ್, ಎಮರ್ಜಿಂಗ್ ಡಿಫೆಂಡರ್, ಆಲ್ ರೌಂಡರ್, ಈ ಪುರಸ್ಕಾರಗಳೆಲ್ಲ ಯಾರ್ಯಾರಿಗೆ? ಮತ್ತೆ ಸಾಯಿ
ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಸಂಜೆಯ ವೇಳೆಯಲ್ಲಿ ಅಂಕಣದ ಸುತ್ತ ಸೇರಿರುವ ಕ್ರೀಡಾ ಪ್ರೇಮಿಗಳ ಜೊತೆಗೆ ಇದೀಗ ಯಶರಾಜ ಯಶಸ್ಸು ಕಂಡರೆ ಸಾಯಿ ಅಲ್ಪ ನಿರಾಸೆ. ಸೂಪರ್ ಟ್ಯಾಕಲ್ನಲ್ಲಿ ಸಮಯ ಮೀರಿದೆ. ಬೃಹತ್ ಬೆಟ್ಟ ಮುಂದೆ ಇದೆ. ಗೋಕರ್ಣನಾಥೇಶ್ವರ ಕಾಲೇಜ್ ದಾಟಬೇಕಾಗಿದೆ. ಅಂತಿಮ 4 ನಿಮಿಷಗಳಲ್ಲಿ ಪಂದ್ಯ. ಸ್ವಸ್ತಿಕ ಭದ್ರವಾಗಿರತಕ್ಕಂತಹ ಬಲೆಯಲ್ಲಿ ಬಂಧಿಯಾದಾಗ ಯಶ್ರಾಜ 34-14 34-14 20 ಅಂಕಗಳ ಅಂತರ. ಈ ಜಿಗರೆಯ ಮರಿಯನ್ನ ಕಟ್ಟಿ ಹಾಕುವುದು ಅಷ್ಟು ಸುಲಭದ ಕೆಲಸವಲ್ಲ. ಪಂದ್ಯ ಸಂಪೂರ್ಣವಾಗಿ ಗೆಲುವಿನ ಕಡೆ ಮುಖ ಮಾಡಿದೆ ಪ್ರೇರಣಾ. ಮುಂದುವರಿದ ಅನಾಹನಿಯಲ್ಲಿ ಸ್ಪರ್ಧೆ ಇದೆ. ಈ ಸಂದರ್ಭದಲ್ಲಿ ದಿವಂಗತ ಚೌಡಪ್ಪ ಉಳ್ಳಾಲ್ ಅವರನ್ನು ಕೂಡ ನಾವು ನೆನಪಿಸಿಕೊಳ್ಳಬೇಕಾಗತ್ತೆ. ಕಬಡ್ಡಿಗಾಗಿ ದುಡಿದಿರತಕ್ಕಂತಹ ಮತ್ತೊಂದು ಚೇತನ. ಲಾಸ್ಟ್ 3 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಫೈನಲ್ ಕದನದ ಅಂತಿಮ 3 ನಿಮಿಷ. ಇದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಯೋಜನೆಗೊಳಿಸಿದ ಪಂದ್ಯಾವಳಿಯ ಕೊನೆಯ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಅಂಕಗಳ ಗಳಿಕೆ ಮುಂದುವರೆಯುತ್ತೆ. ಮಿಥುನ್ ದಾಳಿ ಉಮಾಮಹೇಶ್ವರಿ ಕ್ಲಬ್ನ ಸದಸ್ಯ ಜೊತೆಗೆ ಗೋಕರ್ಣನಾಥೇಶ್ವರ ಕಾಲೇಜಿನ ವಿದ್ಯಾರ್ಥಿ ತನ್ನ ಅದ್ಭುತವಾದ ಪಾದಚಲನೆಗಳ ಮೂಲಕ ಆಟದ ಮೂಲಕವಾಗಿ ಕಬಡ್ಡಿಗೆ ರಂಗು ತುಂಬಿಸಿದ ಆಟಗಾರ. ಉಳ್ಳಾಳದಲ್ಲಿ ಕಬಡ್ಡಿಯ ಜಾತ್ರೆ ಎಂಬ ಪ್ರಶ್ನೆಗೆ ಉತ್ತರ ಬಂದಿದೆ. ಡಿಸೆಂಬರ್ ತಿಂಗಳ 11ನೇ ತಾರೀಕಿನಂದು ಜೂನಿಯರ್ ಪ್ರೊ ಕಬಡ್ಡಿ ಫ್ರೆಂಡ್ಸ್ ಉಳ್ಳಾಳ ನೇತೃತ್ವದಲ್ಲಿ. ಅದೇ ಮೊನ್ನೆಯ ಡೇಟ್ ಒಂದು ಹೇಳಿದಾಗ ಆಯ್ತು ಆಕಾಶ್. ಸೊ ನಿಗದಿತ ಸಮಯದಲ್ಲಿ ಪಂದ್ಯ ಮುಕ್ತಾಯದ ಹಂತವನ್ನು ತಲುಪಿಸುವಂತಹ ಹೊತ್ತಿನಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿ ಪಂದ್ಯದಲ್ಲಿದೆ. ರೋಲಿಂಗ್ ಎಸ್ಕೇಪ್ ಯಶ್ರಾಜ್. ಲಾಸ್ಟ್ 2 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಬಾಕಿ ಇದೆ. ಜನವರಿ ತಿಂಗಳ 22ನೇ ತಾರೀಕಿನಂದು ಒಳಪೇಟೆಯಲ್ಲಿ ದೊಡ್ಡ ಕಬಡ್ಡಿ ಕೋಟಿ ಚೆನ್ನಯ್ಯ ಟ್ರಾಫಿ 75 ಕಿಲೋ ವಿಭಾಗದ ಕಬಡ್ಡಿ ಪಂದ್ಯ. ದೊಡ್ಡ ಟ್ರಾಫಿಗಾಗಿ 25,000 ಪ್ರಥಮ ನಗದಿಗಾಗಿ ಭಗವಾನ್ ದಾಸ್ ತಕ್ಕೋಟ್ರವರ ಸಾರಥ್ಯದಲ್ಲಿ ಸಂಪನ್ನಗೊಳ್ಳಲಿದೆ. ಸಾಗರ್ ಸತತವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿ. ಸೋನು, ಮಿಥುನ್, ನಿಶಾನ್ ಒಳಾಂಗಣದಲ್ಲಿ. ಸಾಗರ ದಾಳಿಯಲ್ಲಿ ನಿಶಾನನ ಪ್ರಯತ್ನ ವ್ಯರ್ಥವಾಗಿ. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದಲ್ಲಿ ಪಂದ್ಯವಿದೆ. ಇದೀಗ ಮತ್ತೊಂದು ಉಡುಗೊರೆ ಬರುತ್ತಾ ಇದೆ. ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ಕಲಿಯುತ್ತಾ ಇರತಕ್ಕಂತಹ ಅಕಾಡೆಮಿಯ ಮಕ್ಕಳಾದಂತಹ ನಿಶಾನ್, ಮಿಥುನ್ ಮತ್ತು ಅಭಿಷೇಕ್ ಇವರಿಗೆ ತಲಾ 2,000 ರೂಪಾಯಿ. ಈ 3 ಮಂದಿಗೆ ತಲಾ 2,000 ರೂಪಾಯಿ ಎಜೆ ಶೇಖರ್ ಅವರ ಮೂಲಕ ಒಂದೇ ಗಳಿಗೆಯಲ್ಲಿ 10+6 16,000 ರೂಪಾಯಿ ಈಗ ತಾನೇ ಬಿಡುಗಡೆ ಆಗಿದೆ. ಇದರೊಂದಿಗೆ ಫೈನಲ್ ಸ್ಪರ್ಧೆಯ ಕದನದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತದೆ ಆಕಾಶ್ ಶೆಟ್ಟಿ ಗರಡಿಯಲ್ಲಿ ಪಳಗಿದ ಪ್ರೇರಣಾ ಕಾಲೇಜ್ ಮಂಗಳೂರು. ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾ ಇದೆ ಜಯಪ್ರಕಾಶ್ ಅವರ ಗರಡಿಯಲ್ಲಿ ಪಳಗಿದ ಗೋಕರ್ಣನಾಥೇಶ್ವರ ಕಾಲೇಜ್. ನೋಡಿ, ಅಂತಿಮವಾಗಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿರತಕ್ಕಂಥ ಎಲ್ಲ 4 ತಂಡಗಳ ಆಟಗಾರರು ಒಳಾಂಗಣದಲ್ಲಿ ಇರುವಂತೆ ಚುಟುಕಿನ ಪ್ರಶಸ್ತಿ ಪ್ರದಾನ ಸಮಾರಂಭ. ಇಲ್ಲಿ ಮಾತುಕತೆ ಭಾಷಣಗಳೇನಿಲ್ಲ. ದಣಿದಿದ್ದೀರಾ? ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂತೆ ಕೋರಿಕೆ. ಆಟಗಾರರು ಒಳಾಂಗಣಕ್ಕೆ ಬನ್ನಿ. NMC ಸುಳ್ಯ, ಅದೇ ಪ್ರಕಾರ ಪ್ರೇರಣಾ, ಗೋಕರ್ಣನಾಥೇಶ್ವರ
ಈ ಎಲ್ಲ ತಂಡಗಳು ಒಳಾಂಗಣದಲ್ಲಿ ಇರುವಂತೆ ಮತ್ತೊಮ್ಮೆ ಮನವಿ. ಆತ್ಮೀಯ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾಭಿಮಾನಿ ಬಂಧುಗಳೇ, ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಆಶ್ರಯದಲ್ಲಿ ಇವತ್ತು ಕೀರ್ತಿಶೇಷ ಎ ಜಯನ ಸ್ಮರಣಾರ್ಥ 2 ದಿವಸಗಳ ಪಂದ್ಯಾಕೂಟದ ಮುಕ್ತಾಯ ಹಂತದಲ್ಲಿದ್ದೇವೆ. ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎಲ್ಲ 4 ತಂಡದ ಸದಸ್ಯರು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿ ಬಂಧುಗಳು ದಯವಿಟ್ಟು ಕ್ರೀಡಾಂಗಣದ ಒಳಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಪ್ರಶಸ್ತಿ ಪ್ರದಾನದ ಸಮಾರಂಭಕ್ಕೆ ತಾವೆಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಶ್ರಯದಲ್ಲಿ ಇಲ್ಲಿ ಬೆಳಿಗ್ಗೆ 10 ಗಂಟೆಗೆ ಶೇಷಪ್ಪ ಕೋಟೆಯನ್ ದೀಪ ಪ್ರಜ್ವಲನ ಮೂಲಕ ಕೀರ್ತಿಶೇಷ ಎ ಜಯನ್ನ ಸ್ಮರಣಾರ್ಥ ಕಬಡ್ಡಿ ಪಂದ್ಯಾಟಕ್ಕೆ ಅದ್ಧೂರಿಯಾದಂಥ ಚಾಲನೆ ಕೊಟ್ಟಿರುತ್ತಾರೆ. ಇದೀಗ ಪ್ರಶಸ್ತಿ ಪ್ರದಾನದ ಅಂತಿಮ ಸುತ್ತಿಗೆ ನಾವು ಬಂದು ತಲುಪಿದ್ದೇವೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕಾಗಿ ನಮ್ಮೆಲ್ಲ ಕ್ರೀಡಾಭಿಮಾನಿ ಬಂಧುಗಳು, ಕ್ರೀಡಾಸಕ್ತರು, ಎಲ್ಲ 4 ತಂಡದ ಸದಸ್ಯರು ದಯವಿಟ್ಟು ಕ್ರೀಡಾಂಗಣದ ಒಳಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕಾಗಿ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸುನಿಲ್ ರೈ, ಹರೀಶ್ ಚಂದ್ರ, ಹಸನಬ್ಬ, ಉಮೇಶ್, ಪ್ರಕಾಶ್ ಕಾಪಿಗಡ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಪ್ರವೀಣ್, ನಮ್ಮ ಶಾಸಕರ ಆಪ್ತರಾದಂಥ ಪ್ರವೀಣ್ ಗಾಂಧಿನಗರ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಆತ್ಮೀಯರೇ, ಇದೀಗ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮುಂಚೆ ಈ ಕೂಟದಲ್ಲಿ ತೀರ್ಪುಗಾರಿಕೆ ನಿರ್ವಹಿಸಿ ಕಳೆದ 2 ದಿವಸಗಳಿಂದ ಹೈಸ್ಕೂಲ್ ಮಟ್ಟದ ಬಾಲಕ ಬಾಲಕಿಯರ, ಅದೇ ರೀತಿ ಬಾಲಕರ ಕಬಡ್ಡಿ ಪಂದ್ಯಾಟ, ಇವತ್ತಿನ ಕಬಡ್ಡಿ ಪಂದ್ಯಾಟವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ತೀರ್ಪುಗಾರರನ್ನು ಗೌರವಿಸುವುದು ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಆದ್ಯ ಕರ್ತವ್ಯ. ಅದಕ್ಕೆ ಮುಂಚೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದ ಎ ಜೆ ಶೇಖರ್ ಪರವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಣ್ಯಾತೀತ ಗಣ್ಯರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಮುಂಚೆ ಕಳೆದ 2 ದಿವಸಗಳಿಂದ ತೀರ್ಪುಗಾರಿಕೆ ನೀಡಿ ಸಹಕರಿಸಿ ಕಾರ್ಯಕ್ರಮದ ಯಶಸ್ವಿಯ ರೂವಾರಿಗಳಾದಂಥ ತೀರ್ಪುಗಾರರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಉಮಾಮಹೇಶ್ವರಿ ಅಕಾಡೆಮಿಯ ಪರವಾಗಿ ತಮಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಇದ್ದೇವೆ. ರಾಷ್ಟ್ರ ಮಟ್ಟದ ತೀರ್ಪುಗಾರ ನಿರ್ವಹಿಸಿದಂಥ ರತೀಶ್ ತೊಕ್ಕೋಟು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ರಾಷ್ಟ್ರ ಮಟ್ಟದ ತೀರ್ಪುಗಾರರಾದಂಥ ರತೀಶ್ ತೊಕ್ಕೊಟ್ಟು, ಶೇಖರ್ ಒಂದು ನಿಮಿಷ, ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಎ ಜೆ ಶೇಖರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಕೂಟದ ಯಶಸ್ಸಿಗೆ ಕಾರಣಕರ್ತರಾದಂಥ ತೀರ್ಪುಗಾರರನ್ನು ಗೌರವಿಸುವುದು
ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಆದ್ಯ ಕರ್ತವ್ಯ. ತನ್ಮೂಲಕ ತೀರ್ಪುಗಾರಿಕೆ ನೀಡಿ ಈ ಕೂಟದ ಯಶಸ್ಸಿಗೆ ಕಾರಣಕರ್ತರಾದಂಥ ತೀರ್ಪುಗಾರರಿಗೆ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕ ನಮನಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಎರಡು 2016ರಲ್ಲಿ ಸ್ಥಾಪನೆಗೊಂಡಂಥ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಹಲವಾರು ವಿದ್ಯಾರ್ಥಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಮ್ಮ ಸ್ಥಾಪಕ ಅಧ್ಯಕ್ಷರು ಸಂಯೋಜಕರಾದಂಥ ಗೋಪಿನಾಥ್ ಕಾಪಿಗಾಡರ ಮುಂದಾಳತ್ವದಲ್ಲಿ ವಿಶಿಷ್ಟ ರೀತಿಯಲ್ಲಿ ಈ ಅಕಾಡೆಮಿನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇದೀಗ ವೇದಿಕೆಗೆ ಆಗಮಿಸ್ತಾರೆ ನಮ್ಮ ಅಧ್ಯಕ್ಷರಾದಂಥ ಎ ಜಯಶೇಖರ್. ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎ ಜಯಶೇಖರ್ ಅವರ ಪರವಾಗಿ ಎಲ್ಲ ಅತಿಥಿ ಗಣ್ಯರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇದೀಗ ರಾಷ್ಟ್ರಮಟ್ಟದ ತೀರ್ಪುಗಾರರಾದ ರತೀಶ್ ತಕೋಡು ದಯವಿಟ್ಟು ವೇದಿಕೆಗೆ ಬಂದು ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಗೌರವ ವಂದನೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನವೀನ್ ಜೈನ್, ಇನ್ನೋರ್ವ ತೀರ್ಪುಗಾರರು, ಅತ್ಯುತ್ತಮ ತೀರ್ಪುಗಾರ ಎನಿಸುವ ನವೀನ್ ಜೈನ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನವೀನ್ ಜೈನ್. ಮತ್ತೊಬ್ಬ ರಾಷ್ಟ್ರಮಟ್ಟದ ತೀರ್ಪುಗಾರರು ರಾಧಾಕೃಷ್ಣ ರೈ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ವತಿಯಿಂದ ತಮಗಿದು ಗೌರವ ವಂದನೆ. ಅದೇ ರೀತಿ ಉದಯ್ ಮಂಚನಾಡಿ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯರ ಮತ್ತೊಬ್ಬ ತೀರ್ಪುಗಾರರು, ಅವರಿಗೆ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯಿಂದ ಗೌರವದ ವಂದನೆ. ಉದಯ್ ಮಂಜನಾಡಿ. ರಾಷ್ಟ್ರಮಟ್ಟದ ಮತ್ತೋರ್ವ ತೀರ್ಪುಗಾರ ಅಶೋಕ್ ಅಂಚನ್ ರವರಿಗೆ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಗೌರವದ ವಂದನೆ. ಮತ್ತೋರ್ವ ತೀರ್ಪುಗಾರ ಪುಂಡಲಿಕ್ ರವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಕೂಟದ ಅತ್ಯುತ್ತಮ ತೀರ್ಪುಗಾರ ನಿರ್ವಹಿಸಿದಂಥ ಪುಂಡಲಿಕ್. ಇನ್ನೋರ್ವ ತೀರ್ಪುಗಾರ ಆನಂದ್ ರವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ತಮಗಿದು ಗೌರವದ ವಂದನೆ. ಈ ಕೂಟದ ಅತ್ಯುತ್ತಮ ತೀರ್ಪುಗಾರ ನಿರ್ವಹಿಸಿದ ಲಿಖಿತ್ ಕುಂಪಲ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಲಿಖಿತ್ ಕುಂಪಲ. ಇನ್ನೂರ ತೀರ್ಪುಗಾರ ಸದಾಶಿವರವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ತಮಗಿದು ಗೌರವ ವಂದನೆ. ಸದಾಶಿವ. 2 ದಿವಸದಲ್ಲಿ ಅತ್ಯುತ್ತಮ ತೀರ್ಪುಗಾರ ನಿರ್ವಹಿಸಿದಂಥ ಎಲ್ಲ ತೀರ್ಪುಗಾರರಿಗೆ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಇದೀಗ ವೇದಿಕೆಗೆ ಉದ್ಘೋಷಕರು ದಿವಾಕರ್ ಉಪ್ಪಲ. ಉದ್ಘೋಷಕರು ಅಂದರೆ ಎಲ್ಲ ವೀಕ್ಷಕರ ಕಿವಿಯ ನಿಮಿರುವಿಕೆ ನಿಜವಾಗಿ ಸಿರಿಕಂಠದ ದಿವಾಕರ್ ಉಪ್ಪಳ ದಯವಿಟ್ಟು ವೇದಿಕೆಗೆ ಬಂದು ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕೊಡಮಾಡುವಂಥ ಗೌರವ ವಂದನೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಸೋಮನಾಥ್ ಫೈನಾನ್ಸ್ ಮಾಲಕರಾದ ನಾರಾಯಣರವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ದಿವಾಕರ್ ಉಪ್ಪಳ ಕಳೆದ 2 ದಿವಸಗಳಿಂದ ಉದ್ಘೋಷಕರಾಗಿ ನಮಗೆ ಸಹಕಾರ ಮಾಡಿದಂಥ ದಿವಾಕರ್ ಉಪ್ಪಳ ಇವರಿಗೆ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯಿಂದ ಗೌರವದ ವಂದನೆ. ಇನ್ನೋರ್ವ ನೆಚ್ಚಿನ ಉದ್ಘೋಷಕರು, ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಂಥ ವಿಜಯ್ ಅತ್ತಾಜೆ ದಯವಿಟ್ಟು ವೇದಿಕೆಗೆ ಬಂದು ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕೊಡಮಾಡುವಂಥ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ 2
ಉದ್ಘೋಷಕರು ನಮ್ಮ ಈ ಅಕಾಡೆಮಿಯ ಕ್ರೀಡಾಕೂಟಕ್ಕೆ ಒಂದಷ್ಟು ಮೆರುಗನ್ನು ನೀಡಿದ್ದಾರೆ. ಮುಂದೆ ಕೂಡ ತಮ್ಮ ಸಹಾಯ ಸಹಕಾರ ನೀಡ್ತಾ ಇದ್ದಾವೆ. ಅದೇ ರೀತಿ ಉಳ್ಳಾಳ ಭಾಗದಲ್ಲಿ ಕಬಡ್ಡಿಯ ಪ್ರತಿ ಕ್ರೀಡೆಗೆ ಬಂದು ಸಹಕಾರ ಮಾಡುವಂಥ ಭಗವಾನ್ ದಾಸ್, ನಮ್ಮವರೇ ಆದಂಥ ಭಗವಾನ್ ದಾಸ್ರವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅವರು ಕೂಡ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಗೌರವದ ವಂದನೆಯನ್ನು ಕೊಡ್ತಾ ಇದ್ದೇವೆ. ಭಗವಾನ್ ದಾಸ್ ನಮ್ಮ ಎಲ್ಲ ಅಕಾಡೆಮಿಯ ಸಹಾಯ ಕಾರ್ಯಕ್ರಮಗಳಿಗೆ ಒಂದಷ್ಟು ಸಹಕಾರ ನೀಡುವವರು. ಭಗವಾನ್ ದಾಸ್ ಅವರಿಗೆ ಕೂಡ ಆತ್ಮೀಯವಾದಂಥ ನಮನಗಳು. ಇದೀಗ ವೇದಿಕೆಯನ್ನು ಭವ್ಯವಾಗಿ ಅಲಂಕರಿಸಿದಂಥ ವೈಶ್ಯನ ಮಾಲಕರಾದ ಸಂತೋಷ್ ಕಾಪಿಕಾಡ್ ದಯವಿಟ್ಟು ಸಂತೋಷ್ ಕಾಪಿಗಾಡ್ರವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ಛಾಯಾಚಿತ್ರವನ್ನು ಸಹಕಾರ ಮಾಡಿದಂಥ ಗೋಪಿನಾಥ್ ಬಗಂಬಿಲ, ಚಿನ್ನ ಸ್ಟುಡಿಯೋನ ಮಾಲಕರಾದಂಥ ಗೋಪಿನಾಥ್ ಬಗಂಬಿಲ ಕೂಡ ವೇದಿಕೆಗೆ ಬಂದು ನಮ್ಮ ಈ ಗೌರವದ ವಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಚಿನ್ನ ಸ್ಟುಡಿಯೋ ಮಾಲಕರಾದಂಥ ಗೋಪಿನಾಥ್ ಬಗಂಬೆಲೆ ಅವರು ಕೂಡ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯಿಂದ ದಿನೇಶ್ ರಾಯ್ ಕಡೆಗೆ ಈಗ ಛಾಯಾಚಿತ್ರದೊಂದಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ರಿಗೂ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯಿಂದ ಹೃತ್ಪೂರ್ವಕ ನಮನಗಳು. ಇದೀಗ ದಿವಾಕರ್ ಉಪ್ಪಲ್ರವರು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು. ಸಾಧಾರಣವಾಗಿ ಸಮಾರೋಪ ಸಮಾರಂಭದಲ್ಲಿ ಮಾತುಕತೆ ಇರುವಂತಹದ್ದು, ಆದರೆ ಸಮಯ ಮೀರಿದ ಕಾರಣ ಎಲ್ಲ ಅತಿಥಿಗಳು ಮೌನದಿಂದಲೇ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರುತ್ತಾರೆ. ನಮ್ಮ ಕರ್ತವ್ಯಕ್ಕೆ ನಾವು ನೇರವಾಗಿ ಮುಂದುವರಿಯುವ ವೇಳೆ ಈ ನಡುವೆ ಮತ್ತೊಮ್ಮೆ ಹೊಗಳಲು ಪದಗಳಿಲ್ಲ. ಅನೇಕ ಕಬಡ್ಡಿ ಮಾಜಿ ತಾರೆಗಳ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳಿವೆ. ನಾವು ಕಲಿತಂತಹ ಆ ವಿದ್ಯೆಯನ್ನ ಇನ್ನಷ್ಟು ಮಂದಿಗೆ ಕಲಿಸಬೇಕು ಎಂಬ ಹಂಬಲ ಇದೆ, ಆದರೆ ಪೂರಕವಾದಂತಹ ವಾತಾವರಣ ಇರಲಿಲ್ಲ. ಆ ಪೂರಕವಾದಂತಹ ವಾತಾವರಣ ಕರಾವಳಿಯಲ್ಲಿ ಇದೀಗ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಮೂಲಕ ಆಗುತ್ತಾ ಇದೆ. ಎಲ್ಲ ಹಿರಿಯರ ಪ್ರೋತ್ಸಾಹವನ್ನ ಈ ಸಂದರ್ಭದಲ್ಲಿ ಅಕಾಡೆಮಿ ಬಯಸ್ತಾ ಇದೆ. ಕರ್ತವ್ಯಕ್ಕೆ ಬರೋಣ. ಈ ಸಂದರ್ಭದಲ್ಲಿ ವೈಯಕ್ತಿಕ ಬಹುಮಾನಗಳಲ್ಲಿ ನಮನ ಸ್ಪೋರ್ಟ್ಸ್ ಕಾಸರಗೋಡು ಕೊಡುಗೆ ಮಾಡಿದಂತಹ ಇನ್ನೊಂದು ಮ್ಯಾಟ್ ಶೂ, ಪೂಮಾ ಕಂಪನಿಯ ಮ್ಯಾಟ್ ಶೂ ಇದೆ. ಆ ಶೂಗೆ ಅರ್ಹತೆಯನ್ನ ಪಡೆಕೊಂಡಂತಹ ಆಟಗಾರ 3 ಶೂಗಳಲ್ಲಿ 2 ಶೂ ಈ ಪಂದ್ಯಾಕೂಟದಲ್ಲಿ ಭಿನ್ನ ಶೈಲಿಯಲ್ಲಿ ಪ್ರದರ್ಶನ ಮಾಡಿಕೊಂಡಂತಹ ಪ್ರತಿಭೆಗಳಿಗೆ ಹಸ್ತಾಂತರಗೊಂಡಿದೆ. ಅದೇ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಅದ್ಭುತ ದಾಳಿಯ ಮುಖೇನ ಮನಸೋರೆಗೊಂಡಂತಹ ಓರ್ವ ಆಟಗಾರ. ಆ ಆಟಗಾರ ವಿಜೇತ ತಂಡದ ಆಟಗಾರ ಅಲ್ಲ, ಆ ಆಟಗಾರ ದ್ವಿತೀಯ ಸ್ಥಾನಿ ತಂಡದ ಆಟಗಾರ ಅಲ್ಲ, ತೃತೀಯ ಸ್ಥಾನಿ ತಂಡದ ಆಟಗಾರರು ಅಲ್ಲ. ಆ ಆಟಗಾರ NMC ಸುಳ್ಯ ತಂಡದ ಮಹೇಶ್ ರವರಿಗೆ ಸಲ್ಲುತ್ತಾ ಇದೆ. ಎಕ್ಸ್ಟ್ರಾ ಆರ್ಡಿನರಿ ಪ್ಲೇಯರ್ ಆಫ್ ದ ಡೇ 2 ಮಹೇಶ್ ಆಫ್ NMC ಸುಳ್ಯ. ನಮನ ಸ್ಪೋರ್ಟ್ಸ್ ಕೊಡುಗೆ ಮಾಡುವಂತಹ ಈ ಮ್ಯಾಟ್ ಶೂ ಮಹೇಶ್ ರವರಿಗೆ ಸಲ್ಲುತ್ತಾ ಇದೆ. ಬರುವ ವರ್ಷದ ಪ್ರೊ ಕಬಡ್ಡಿಯಲ್ಲಿ ಇವರ ಮುಖವನ್ನು ಕೂಡ ನಾವು ಕಾಣುವಂತೆ ಆಗಲಿ. ಅದ್ಭುತ ಆಟಗಾರ ಮಹೇಶ್, ಅಭಿನಂದನೆಗಳು. ಮುಂದೆ ಎಮರ್ಜಿಂಗ್ ಕ್ಯಾಚರ್, 2 ಕ್ಯಾಚರ್ಗಳ ಪುರಸ್ಕಾರ ಇದೆ. ಅದರಲ್ಲಿ ಈ ಪಂದ್ಯಾವಳಿಯ ವಿಶೇಷತೆ ಎಮರ್ಜಿಂಗ್ ಕ್ಯಾಚರ್ ಅವಾರ್ಡ್. ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳುವಂತ ಆಟಗಾರ SDM CBM ತಂಡದ ಆಟಗಾರ ತಿಲಕ್ ಅವರಿಗೆ ಸಲ್ಲುತ್ತಾ ಇದೆ. ಬೆಸ್ಟ್ ಎಮರ್ಜಿಂಗ್ ರೈಡರ್ ಆಫ್ ದ ಟೂರ್ನಮೆಂಟ್. That award goes to Tilak of SDM. ತಾಟಿದ ಸ್ವರ ಭಾರಿ ಕಡಿಮೆ ಅಂಡ್ ತಾಟಿತ ಹೊರಟು ನಮಗೆ ಎದುಗನುಗ ಒಂದು ಭವಿಷ್ಯದ ತಾರೆ, ಭವಿಷ್ಯದ ಪ್ರತಿಭೆಗಳು ಗುರುಪನಂಚಿನ ನಮ್ಮ ಗುರುಪನಂಚಿನ ಪ್ರೋತ್ಸಾಹ. ಎಮರ್ಜಿಂಗ್ ಪ್ಲೇಯರ್ catcher, make it parent, catcher of the tournament, catcher award. And now the emerging rider award goes to team Gokarnanatheshwara Mithun. Emerging rider award goes to Mithun of Gokarnanatheshwara.
ವೇದಿಕೆಯಲ್ಲಿರುವ ಘನ ಅತಿಥಿಗಳು ಮಾಡ್ತಾ ಇದ್ದಾರೆ ಈ ಒಂದು ಪ್ರಶಸ್ತಿಗಳನ್ನ. ಇದೀಗ ಪಂದ್ಯಾವಳಿಯ ಉತ್ತಮ ಕ್ಯಾಚರ್ ಪುರಸ್ಕಾರ. ಅನೇಕ ಡಿಫೆಂಡರ್ಗಳು ಅತ್ಯಮೋಘ ಆಟವನ್ನ ತೋರಿಸಿದ್ದಾರೆ, ಆದರೆ ಅಂತಿಮವಾಗಿ ಆಯ್ಕಾ ಸಮಿತಿಯ ಆಯ್ಕೆಗೊಂಡಂತಹ ಆಟಗಾರ ಸಾತ್ವಿಕ, ಪ್ರೇರಣಾ ತಂಡದ ಸಾತ್ವಿಕ್ ಅವರಿಗೆ ಸಲ್ಲುತ್ತಾ ಇದ್ದ ಬೆಸ್ಟ್ ಡಿಫೆಂಡರ್ ಪ್ರಶಸ್ತಿ. ಉತ್ತಮ ತಾತಿ ಕಡಿಮೆ ಅಂತಿಲ್ಲ, ತಾತಿದವರಿಗೆ ನಮ್ಮ ಪ್ರೋತ್ಸಾಹ ಕೊಡ್ಕ. ಮುಂದೆ ಈ ಪಂದ್ಯಾವಳಿಯ ಉತ್ತಮ ರೈಡರ್ ಪ್ರಶಸ್ತಿ. ಈ ಆಯ್ಕೆ ಪ್ರಾಯಶಃ ಕೆಲವೊಮ್ಮೆ ಅಚ್ಚರಿ ಕೂಡ ಉಂಟು ಮಾಡಬಹುದು, ಆದರೆ ಎಲ್ಲ ಲೋಪದೋಷಗಳು ಜೊತೆ ಪಾಸಿಟಿವ್ ಅಂಕಗಳನ್ನೆಲ್ಲ ಪರಿಗಣಿಸಿ ಈ ಆಯ್ಕೆಯನ್ನ ಮಾಡಿಕೊಂಡಿದೆ. ಆ ಆಯ್ಕೆಗೊಂಡಂತಹ ಆಟಗಾರ ಯಾರು? And here is the name of the best rider. Award goes to Pranam of Gokarnanatheshwara. So Pranam ಬರುವಂತೆ ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತೆ. So here is ಸೋನು ಎಂಬ ಹೆಸರೊಂದಿಗೆ ಗುರುತಿಸುವಂತಹ ಆಟಗಾರ ಗೋಕರ್ಣನಾಥೇಶ್ವರ ಕಾಲೇಜಿನ ಅತ್ಯಂತ ಉತ್ಕೃಷ್ಟ ದಾಳಿಗಾರ ಪ್ರಣಮ್ ಅವರಿಗೆ ಸಲ್ಲುತ್ತಾದ ಈ ಒಂದು ಪ್ರಶಸ್ತಿಯ ಗರಿ. ಮುಂದೆ ಈ ಪಂದ್ಯಾವಳಿಯ ಒಟ್ಟು ಆಲ್ರೌಂಡರ್ ಪುರಸ್ಕಾರ, ಸರ್ವಾಂಗೀಣ ಪ್ರತಿಭೆ ಆಟಗಾರ ಆಯ್ಕೆ ಆದಂತಹ ಆ ತಾರೆ ಪ್ರಾಯಶಃ ಬೆಳೆಯುವ ಪ್ರತಿಭೆ, ಅವಕಾಶಗಳಿಂದ ಕೆಲವೊಮ್ಮೆ ವಂಚಿತರಾಗಿರಬಹುದು, ಆದರೆ ಉಜ್ವಲ ಭವಿಷ್ಯವುಳ್ಳಂತಹ ಪ್ರತಿಭೆ. ಸ್ವಾಗತ ಸಾಯಿ ಪ್ರಸಾದ್ ಆಫ್ ಪ್ರೇರಣಾ. That's the all-rounder of the tournament that goes to Sai Prasad of Prerana. Congratulations, Sai. ಅಂತಾರಾಷ್ಟ್ರೀಯ ತೀರ್ಪುಗಾರ ಪ್ರೇರಣಾ ತುಂಡಾಂಧ್ರದಿಂದ ಈ ಪುರಸ್ಕಾರ ಹಸ್ತಾಂತರವಾಗ್ತಾ ಇದೆ. ಇಂಡಿವಿಜುವಲ್ ವಿಭಾಗ ಇಲ್ಲಿಗೆ ಪೂರ್ಣಗೊಂಡಿದೆ. ಕೂಟದಲ್ಲಿ ನಗದು ಪುರಸ್ಕಾರ 10,000 ಜೊತೆ ಶಾಶ್ವತ ಪದಕ ಚತುರ್ಥ ಸ್ಥಾನಿ ಎನ್ಎಂಸಿ ಸುಳ್ಯ. ಬರುವಂತೆ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತೆ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ಎನ್ಎಂಸಿ ಈ ಪಂದ್ಯಾವಳಿಯ ಒಟ್ಟು ಭಾಗವಹಿಸಿದ ತಂಡಗಳಲ್ಲಿ ಚತುರ್ಥ ಸ್ಥಾನವನ್ನು ಗಳಿಸಿಕೊಂಡಿದೆ. ಸೆಮಿಫೈನಲ್ ಸ್ಪರ್ಧೆಯಲ್ಲಿ ವೀರೋಚಿತ ಹೋರಾಟವನ್ನು ಕೊಟ್ಟು ಅಂತಿಮ ಸೋಲನ್ನು ಕಂಡಂತಹ ತಂಡ ಇದೀಗ ಕೂಟದ ಚತುರ್ಥ ಸ್ಥಾನ ಎನ್ಎಂಸಿ ಸುಳ್ಯ. ಪ್ರಸ್ತುತ ಈ ತಂಡದ ಪ್ರಮುಖ ತರಬೇತುದಾರ ನಾಗರಾಜ್ರವರು NIS ಕೋಚಿಂಗ್ ಅಲ್ಲಿದ್ದಾರೆ. Congratulations team NMC Sulya. And now the third placer, second runner-up of the tournament. That award goes to team SDM CBM Mangalore. Dharmasthala Manjunatheshwara College of Business Management. SDM CBM Mangalore. ಆಟಗಾರರೆಲ್ಲ ವೇದಿಕೆಯಿಂದ ಈ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳುವಂತೆ ನಗದು ಪುರಸ್ಕಾರದ ಜೊತೆ ಶಾಶ್ವತ ಫಲಕ.
ಇನ್ನು ಮುಂದೆ ರನ್ನರ್ ಅಪ್ ಮತ್ತು ವಿನ್ನರ್ಸ್ ಪ್ರಶಸ್ತಿ ನೀಡುವುದಕ್ಕೆ ಮೊದಲಾಗಿ ಶೇಖರಣ ಘೋಷಣೆ ಮಾಡಿದಂತಹ ನಗದು ಪುರಸ್ಕಾರಗಳನ್ನು ವಿತರಿಸುವಂತಹ ಸಮಯ. ಎರಡು ಸಾವಿರಕ್ಕೆ ಆಯ್ಕೆಗೊಂಡಿರತಕ್ಕಂತಹ ಉಮಾಮಹೇಶ್ವರಿ ಕಬಡ್ಡಿ ತಂಡದ 3 ಮಂದಿ ಆಟಗಾರರು ಮಿಥುನ್, ನಿಶಾಂತ್ ಮತ್ತು ಅಭಿ ಬರಬೇಕು. ತಲಾ 2,000 ರೂಪಾಯಿ ಪ್ರಕಾರ ಎಜೆ ಶೇಖರ್ ಅವರ ಕೊಡುಗೆ. ಈ 3 ಮಂದಿ ಉಮಾಮಹೇಶ್ವರಿಯ ಆಟಗಾರರಿಗೆ ಎಜೆ ಶೇಖರ್ ಅವರಿಂದ ಇದೀಗ ಧನ ಉಡುಗೊರೆ. ಅಭಿನಂದನೆಗಳು. ಈ ಒಂದು ಪುರಸ್ಕಾರದ ಪ್ರೇರಣೆಯಿಂದ ಇನ್ನು ಮುಂದಿನ ಪಂದ್ಯಗಳಲ್ಲಿ ಅಭೂತಪೂರ್ವ ಸಾಧನೆಗಳನ್ನು ಮೆರೆಯುವಂತೆ ಆಗಲಿ. ತಾಯಿ ಉಮಾ ಮಹೇಶ್ವರಿಯ ಆಶೀರ್ವಾದ ಇರಲಿ. ಇನ್ನು ಮುಂದೆ ತಲಾ 5,000 ರೂಪಾಯಿಯನ್ನ ನಾವು ಘೋಷಣೆ ಮಾಡಿದ್ದೇವೆ. ಯಶರಾಜ್ ಮತ್ತು ಸಾಯಿ ಪ್ರಸಾದ್ 5,000 ರೂಪಾಯಿಗಾಗಿ ತಾವುಗಳು ವೇದಿಕೆಗೆ ಬರುವಂತೆ ಸ್ವಾಗತ. ಪ್ರೇರಣಾ ಕಾಲೇಜಿನ ಮತ್ತು ಉಮಾಮಹೇಶ್ವರಿ ತಂಡದ ಈ ಸಾಧಕ ರೈಡಿಂಗ್ ಮಷೀನ್ಗಳಿಗೆ ಸಾಯಿ ಪ್ರಸಾದ್ ಮತ್ತು ಯಶರಾಜ್. ಅಭಿನಂದನೆಗಳು. ಇನ್ನಷ್ಟು ಕಬಡ್ಡಿಯಲ್ಲಿ ಮಿನುಗ ಧ್ರುವತಾರೆಗಳಾಗಿ ಮೆರೆಯಲ್ಲಿ ಕರಾವಳಿಯಲ್ಲಿ ಮಾತ್ರವಲ್ಲ ರಾಜ್ಯ ರಾಷ್ಟ್ರದಲ್ಲೂ. ನಿಮಿಷಗಳಲ್ಲಿ ಕೇವಲ 5-10 ನಿಮಿಷದ ಒಳಗಾಗಿ ನಾವು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಎಜೆ ಶೇಖರ್ ಅವರ ಮನಸ್ಸು ಹೆಂಗಿರಬೇಕು. ಇನ್ನಷ್ಟು ಕಾರ್ಯಕ್ರಮಗಳು ಈ ಮೂಲಕ ಆಗಲಿ. ದೊಡ್ಡ ಚಪ್ಪಾಳೆ. ದೇವರ ಅನುಗ್ರಹ, ಉಮಾಮಹೇಶ್ವರಿ ಅವರ ಅನುಗ್ರಹ, ಮತ್ತಷ್ಟು ಸೇವೆಯನ್ನ ಮಾಡುವಂತಹ ಶಕ್ತಿ ಎಜೆ ಶೇಖರಣ್ಣ ಅವರಿಗೆ ನೀಡಲಿ. ಸೊ ಇದೀಗ ದ್ವಿತೀಯ ಸ್ಥಾನಿ ರನ್ನರ್ ಅಪ್ ಪುರಸ್ಕಾರ 15,000 ನಗದು ಪುರಸ್ಕಾರ ಮತ್ತು ಶಾಶ್ವತ ಫಲಕ ಟೀಮ್ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು. ಗೋಪಿಯಣ್ಣ ಈ ಪ್ರಶಸ್ತಿಯನ್ನು ನೀಡುವಂತೆ. ಇದೀಗ ಇದೀಗ ವಿನೇಶ್ ಪ್ರಶಸ್ತಿ ಬಂಧುಗಳೇ, ದಿವಂಗತ ಕೀರ್ಶ್ರೀ ಶ್ರೇಷ್ಠರಾದಂಥ ಎ ಜಯಣ್ಣ ಅವರ ಸ್ಮರಣಾರ್ಥವಾಗಿ ಅರುಣಣ್ಣ ಮತ್ತು ಕರ್ಣಣ್ಣ ಇವರು ವೇದಿಕೆ ಬರಬೇಕು. ಕರ್ಣಣ್ಣ ಇದ್ದಾರೆ, ಅರುಣಣ್ಣ, ಶ್ರೀ ಅರುಣ್ ರವರ ವೇದಿಕೆ ಬನ್ನಿ. ಎಲ್ಲ ಕಾರ್ಯಕ್ರಮದ ನಡುವೆ ಓಡಾಟವನ್ನ ಮಾಡಿ 2 ದಿನಗಳಲ್ಲಿ, ಇದು ಕೇವಲ 2 ದಿನ, ಇಲ್ಲಿ ಉಳಿದ ದಿನಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮದ ವಿಜಯಕ್ಕಾಗಿ ಒದ್ದಾಡಿದ ಇವರು ಬಂಧುಗಳ ಕೀರ್ತಿಶೇಷ ಎ ಜಯಣ್ಣ ಸ್ಮರಣಾರ್ಥ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಲಿ ಎಂಬ ಶುಭ ವಿಶ್ವಾಸದೊಂದಿಗೆ ದ ಚಾಂಪಿಯನ್ ಟೀಮ್ ಆಫ್ 2022 ಜಯಣ್ಣ ಮೆಮೋರಿಯಲ್ ಟ್ರೋಫಿ ಗೋಸ್ ಟು ಟೀಮ್ ಪ್ರೇರಣಾ.
ಅಭಿನಂದನೆಗಳು. ಇನ್ನೊಂದು ನೆನಪಿನ ಕಾಣಿಕೆಯನ್ನ ನೀಡಲು ಬಾಕಿ ಇದೆ. ಅದು ಎರಡು ದಿನಗಳ ಪರ್ಯಂತ ಕ್ರೀಡೋತ್ಸವವನ್ನ ಸಂಗೀತಮಯಗೊಳಿಸಿದಂತಹ ವಾದ್ಯವೃಂದ ಪ್ರಕಾಶ್ ಮತ್ತು ಬೆಳಗ, ಅದರಲ್ಲಿ ನಾಯಕ ಪ್ರಕಾಶ್ ಅವರು ಬಂದು ನಮ್ಮ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸುವಂತೆ ಕೋರಿಕೆ. ಸೊ ಪ್ರಕಾಶಣ್ಣ ಗಿರಿಪೋಚು ನನ್ನೊಂದು ಡ್ಯಾನ್ಸ್ ಮಲ್ಪರೊಂದಿಗೆ ಪ್ರಕಾಶಣ್ಣ ಚಾವರದ ಮಿತ್ತರ್ಮೆಗೆ ಬರ್ತದ ಈ ನೆಂಪುದ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡು ಪಂಪನ ಒಂಜಿ ಅಪೇಕ್ಷೆ. ಸೊ ಸಂಗೀತಮಯ ಮಾಡಿದಂತಹ ಬ್ಯಾಂಡ್ ವಾದಕರು ಇದೀಗ ಪ್ರಕಾಶ್ ರವರಿಗೆ ನೆನಪಿನ ಕಾಣಿಕೆಯನ್ನ ನೀಡುವ ಸಮಯ. ಶ್ರೀ ಎ ಜೆ ಶೇಖರ್ ಅವರು ನೆನಪಿನ ಕಾಣಿಕೆಯನ್ನ ಘನ ಈಶ್ವರ್ ಉಳ್ಳಾಡ್ರವರ ಘನ ಉಪಸ್ಥಿತಿಯೊಂದಿಗೆ, ಘನ ಅತಿಥಿಗಳ ಉಪಸ್ಥಿತಿಯೊಂದಿಗೆ ನೀಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಈ ಕೂಟದ ಎಲ್ಲ ಕಾರ್ಯಕ್ರಮಗಳು ಪೂರ್ಣಗೊಂಡಿದೆ. ಸೊ ಲಾಸ್ಟ್ ಒಂಜಿ ಡ್ಯಾನ್ಸ್ ಒಂದು ಪ್ರಾಯ ಇಜ್ಜಿ ಏರಿಗಿಲ ನಲಿಪೋಲೆ. ಸೊ ಎನಿವೆ ಇಟ್ ಈಸ್ ದ ಫೈನಲ್ ಸಾಂಗ್ ಇನ್ ದ ಮ್ಯೂಸಿಕ್ and signing off you, I am Divakar Uppala along with Vijaya Attaje. Thank you.